3 years ಆಯಿತಾ. ನಾನು ಮಲ್ಟಿಪಲ್ ಆಡಿಷನ್ಸ್ ಕೊಟ್ಟಿನಿ. ಅದು ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ನಂಗೆ ಇಂಟ್ರೆಸ್ಟು ಇರ್ತಿಲ್ಲ. ನಾನು ಆದರೆ RJ ಆಗಬೇಕು ಅಂತಲೇ ಇದ್ದೆ. ಅವ್ರು ಹುಡುಕ್ತಾ ಇರೋದು ನನ್ನಲ್ಲಿ ಇಲ್ಲ ಅಂತ ಅನ್ಸುತ್ತೆ. ನಾನು ರಿಫೈನ್ ಮಾಡ್ಕೊಳ್ಬೇಕು. ಹಠ ತಗೊಂಡೆ ಆಯಿತಾ, ನಾನು ಲೈಫಲ್ಲಿ ಎಲ್ಲಿವರೆಗೂ ಬೆಳಿಬೇಕು ಅಂತಂದರೆ ಅಲ್ವಾ, ಐ ಶುಡ್ ಬಿ ಸೋ ರೆಡಿ. ಆ ಆಪರ್ಚುನಿಟಿ ನನಗೆ ಕಿಕ್ಕಿನ ಆದ ತಕ್ಷಣ ಅವರೇ ನನಗೆ ಕರಿಬೇಕು. ಆಮೇಲೆ ಈ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಹೇಗೆ ಅಂದರೆ ಇದರಲ್ಲಿ ಒಂಥರ ಕಂಪ್ಯಾರಿಸನ್ ಕಲ್ಚರ್ ಕೂಡ ಇದೆ. ನಾನು ಇನ್ನೊಬ್ರಿಗೆ ತೋರಿಸೋದಕ್ಕೋಸ್ಕರ ಆಗಲಿ, ನನಗೆ ವ್ಯೂಸ್ ಜಾಸ್ತಿ ಆಗಬೇಕಾಗಲಿ ಅಥವಾ ಪ್ರಮೋಷನ್ ಮಾಡಿ ದುಡ್ಡು ಮಾಡ್ಕೊಳ್ಬೇಕಾಗಲಿ, ಅದಕ್ಕೋಸ್ಕರ ನಾನು ಕಷ್ಟ ಬಿದ್ದೇ ಇಲ್ಲ. Hi all, good morning. Today we have with us anchor, model, content creator and energy booster and my personal motivator Nisarga. Let's welcome her. Hi Nisarga, thank you for coming here. I know you are too busy but still you are taking time for us. Thanks a lot for coming here. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇಟ್ಸ್ ಮೈ ಹಾನರ್. ಆ್ಯಕ್ಚುಲಿ ಖುಷಿ ಅನಿಸುತ್ತೆ ಪಾಡ್ಕಾಸ್ಟ್ಗೆಲ್ಲ ಕರೀತಾರೆಲ್ಲ ಗುರು ಅಂತ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಇನ್ವೈಟಿಂಗ್ ಮೀ. Thanks a lot. Maybe let's start with the introduction. ಸೊ ನೀವೇ ನಿಮ್ಮ ವ್ಯೂವರ್ಸಿಗೆ ನಿಮ್ಮನ್ನು ಹೆಂಗೆ ಇಂಟ್ರಡ್ಯೂಸ್ ಮಾಡ್ತೀರಾ ಅಂತ ನೀವೇ ಮಾಡ್ಕೊಬೇಡಿ. ಸೊ ಬಿಕಾಸ್ ಯು ಪ್ಲೇ ಅ ಡಿಫ್ರೆಂಟ್ ರೋಲ್ ಇನ್ ಲೈಫ್. ಓಕೆ, ಅಂದರೆ ಪರ್ಸ್ನಲ್ ಪೀಪಲ್ ಅಥವಾ ನಮ್ಮ ಫ್ಯಾಮಿಲಿಯವ್ರಿಗೆ ಅಥವಾ ಇನ್ಸ್ಟಾಗ್ರಾಮ್ ಅವ್ರಿಗೆ ನಾನು MC ಆಗಿ ಗೊತ್ತು, ಆ್ಯಂಕರ್ ಆಗಿ ಗೊತ್ತು, ಆ್ಯಂಡ್ VJ ಆಗಿ ಗೊತ್ತು, ಮಾಡೆಲ್ ಆಗಿ ಗೊತ್ತು, ಕಾಂಟೆಂಟ್ ಕ್ರಿಯೇಟರ್ ಆಗಿ ಗೊತ್ತು, ಹೆವಿ ಎಡ್ವರ್ಟ್ ಮಾಡ್ತೀನಿ, ಆ ಥರದ್ರಲ್ಲೆಲ್ಲ ಗೊತ್ತು. ಸೊ ಪರ್ಸ್ನಲ್ ಆಗಿ ಕೇಳೋದಾದರೆ ಐ ಆಮ್ ಅ ವೆರಿ ಹ್ಯಾಪಿ ಗರ್ಲ್, ವೆರಿ ಹ್ಯಾಪಿ ಗರ್ಲ್, ವೆರಿ ಕಂಟೆಂಟ್ ಗರ್ಲ್, ವೆರಿ ಸ್ಯಾಟಿಸ್ಫೈಡ್ ವಿತ್ ಮೈ ಲೈಫ್. ನಾನು ಕ್ರಿಬ್ ಮಾಡೋದಾಗಲಿ, ಕೊರ್ಗೋದಾಗಲಿ, ಸ್ಟ್ರೆಸ್ ತೊಗೊಳೋದಾಗಲಿ ಆ ಥರದ್ದು ಏನೂ ಮಾಡಲ್ಲ. ಆರಾಮಾಗಿರ್ತೀನಿ, ಖುಷಿಯಾಗಿರ್ತೀನಿ, ಹ್ಯಾಪಿಯಾಗಿರ್ತೀನಿ. ದೇವ್ರನ್ನ ಜಾಸ್ತಿ ನಂಬ್ತೀನಿ, ಕೆಲಸನ ಜಾಸ್ತಿ ಇಷ್ಟಪಡ್ತೀನಿ, ಆ್ಯಂಡ್ ಇವತ್ತಿಗೋಸ್ಕರ ಬದುಕ್ತೀನಿ. ನಾಳೆ ಏನು ಮಾಡುತ್ತೆ, ನಾಳೆ ಹೆಂಗಿರುತ್ತೋ, ನಾಡ್ದು ಹೆಂಗಿರುತ್ತೆ, ಆರಾಮಾಗಿ ಇವತ್ತಿದೆಯಾ, ಇವತ್ತು ಖುಷಿಯಾಗಿದ್ದೀನಿ ಅಷ್ಟೇ. ಸೊ ಆ ಥರ ಇರ್ತೀನಿ ನಾರ್ಮಲ್ ಆಗಿ. ನೀವು ಎಲ್ಲಿ ಅವರು, ಹೇಗೆ ನಿಮ್ಮ ಬ್ಯಾಕ್ಗ್ರೌಂಡ್, ಹೌ ಯು ಸ್ಟಾರ್ಟೆಡ್ ದಿಸ್ ಜರ್ನಿ ಆ್ಯಂಡ್ ವಾಟ್ ಮೋಟಿವೇಟೆಡ್ ಯು ಟು ಸ್ಟಾರ್ಟ್? ನಾನು ತೀರ್ಥಹಳ್ಳಿಯವಳು, ಊರು ಬೇಡ. ಬಿಕಾಸ್ ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡೋದ್ರಿಂದ ಮಲೆನಾಡು ಸೈಡೆಲ್ಲ ವೀಡಿಯೋ ಮಾಡ್ತಿದ್ದೆ, ಮನೆಯಲ್ಲಿ ಅಂತ ಅಂತಿದ್ರು ಆ್ಯಕ್ಚುಲಿ. ಸೊ ಐ ಕೀಪ್ ಮೈ ಪರ್ಸ್ನಲ್ ಲೈಫ್ ವೆರಿ ಪ್ರೈವೇಟ್ ಆ್ಯಕ್ಚುಲಿ. ಹುಟ್ಟು ಬೆಳೆದಿರೋದೆಲ್ಲ ತೀರ್ಥಹಳ್ಳಿಯಲ್ಲಿ, ಆ್ಯಂಡ್ ಸ್ಕೂಲಿಂಗ್ ಎಲ್ಲ ನಾನು ಶೃಂಗೇರಿಯಲ್ಲಿ ಮಾಡಿದ್ದು, BGS ಅಲ್ಲಿ. ಅದಾದಮೇಲೆ PU ನಾನು ಉಡುಪಿಯಲ್ಲಿ ಮಾಡಿದ್ದು, ಇಂಜಿನಿಯರಿಂಗ್ ಎಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡಿದ್ದು. ಆ್ಯಂಡ್ ಇಂಜಿನಿಯರಿಂಗ್ ಓದೋವರೆಗೂ ಕೂಡ ನನಗೆ ಮಣ್ಣು ಮಸಿನೂ ಗೊತ್ತಿರಲಿಲ್ಲ ನನಗೆ ಈ ಕೆರಿಯರ್ಗೆ ಎಂಟರ್ ಆಗಬೇಕು ಅಂತ. ಬಟ್ ಚಿಕ್ಕಲ್ಲಿಂದನೂ ಕೂಡ ಈ ಸ್ಟೇಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ನನಗೆ ಫಸ್ಟ್ ಟೈಮ್ ನಾನು ಸ್ಟೇಜ್ ಹತ್ತಿರೋದು ಯಾವಾಗಂದರೆ ನಂಗೆ ಇನ್ನೂ ನೆನಪಿದೆ, ನಮ್ಮೂರಲ್ಲಿ ಯಾವುದೋ ಒಂದು ದೊಡ್ಡದು ಸಭಾಭವನ ಅಂತ ಬರುತ್ತಲ್ಲ, ಏನೋ ಒಂದು ದೊಡ್ಡ ಆರ್ಕೆಸ್ಟ್ರಾ ಥರ ಮಾಡ್ತಿದ್ರು. ಆವಾಗ ಜೋಗಿ ಫಿಲ್ಮ್ ರಿಲೀಸ್ ಆಗಿತ್ತು ಆಯಿತಾ, ಎಲ್ಲೋ ಜೋಗಪ್ಪ ನಿನ್ನ ರಮನೆ. ಅವಾಗಿನ ಕಾಲದಲ್ಲೆಲ್ಲ ಹೆವಿ ಫೇಮಸ್ ಅದು. ನನಗೇನಾಯಿತು ಅಂತ ಗೊತ್ತಿಲ್ಲ, ಅಲ್ಲಿ ಎಷ್ಟೊಂದು ಜನ, ಊರಲ್ಲೆಲ್ಲ ಜನ ಇದ್ದಾರೆ, ನನಗೆ ಗೊತ್ತಿಲ್ಲ, ಒಂದು 400-500 ಜನ ಅಂದರೆ ಜಾಸ್ತಿ ಜನ ಇದ್ದಾರೆ. ನನಗೇನಾಯಿತೋ ಏನೋ, ಸ್ಟೇಜ್ ಹತ್ರ ಹೋಗಿ ಮೈಕ್ ಕೊಡ್ತೀರ ಅಂತಂದೆ, ನನಗೆ ಲಿರಿಕ್ಸು ಕರೆಕ್ಟಾಗಿ ಗೊತ್ತಿಲ್ಲ, ಎಲ್ಲೋ ಜೋಗಪ್ಪ ಆ ಥರ ಸಾಂಗ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಊರಲ್ಲೆಲ್ಲ ಗೊತ್ತಾಗ್ಬಿಡ್ತು, ನಮ್ಮ ಅಪ್ಪನ ಹೆಸರು ರಮೇಶ್ ಅಂತ, ಈ ರಮೇಶನ್ ಮಗಳು ಇಲ್ಲೆಲ್ಲ ಸಾಂಗ್ ಹೇಳ್ಬಿಟ್ಲು ಅಂತ. ಸೊ ಅದು ಫಸ್ಟ್ ಟೈಮ್ ಸ್ಟೇಜ್ ಎಕ್ಸ್ಪೀರಿಯನ್ಸು. ಆ್ಯಂಡ್ ಅವಾಗಿಂದನೂ ಮೂವೀಸ್ ಜಾಸ್ತಿ ನೋಡ್ತಿದ್ದೆ, ಮಿರರ್ ಮುಂದೆ ನಿಂತ್ಕೊಂಡು ಯಾವಾಗಲೂ ಹೀರೋಯಿನ್ ಥರ ಎಲ್ಲ ಡೈಲಾಗ್ ಹೇಳೋದು, ಆ ಥರ ಹೀರೋಯಿನ್ ಆಗೋಣ ಅಂತ ಅನ್ನಿಸ್ತಿತ್ತು. ಅದಾದಮೇಲೆ ಸ್ಕೂಲಲ್ಲೆಲ್ಲ ಕೇಳ್ತಾರಲ್ಲ ಏನಾಗಬೇಕಂತ ಇಷ್ಟ ಇದೆ ಅಂತ, ಏರೋಸ್ಟಸ್ ಅಂತ ಎಲ್ಲರೂ ಅನ್ನೋರು. ಆ ವರ್ಡ್ ಚೆನ್ನಾಗಿತ್ತು ಅಂತ ನಾನು ಮಿಮಿಕ್ ಮಾಡಿದ್ದೆ, ನನಗೆ ಏರೋಸ್ಟಸ್ ಆಗಬೇಕು, ನನಗೆ ಮಣ್ಣು ಗೊತ್ತಿರಲಿಲ್ಲ ಆ ಥರ ಏನು ಅಂದರೆ ಅಂತ. PU ಮಾಡಬೇಕಾದ್ರೂ ಗೊತ್ತಿರಲಿಲ್ಲ. ಬಟ್ ಅವಾಗಿಂದನೂ ಕೂಡ ಆ್ಯಂಕರಿಂಗ್ ಮಾಡ್ತಾಯಿದ್ದೆ, ಸ್ಕೂಲಲ್ಲೆಲ್ಲ, ಕಾಲೇಜಲ್ಲೆಲ್ಲ ಮಾಡ್ತಾಯಿದ್ದೆ. ಸ್ಟೇಜ್ ಅಂದರೆ ಸಖತ್ ಇಷ್ಟ, ಡ್ಯಾನ್ಸ್ ಅಂದರೆ ಸಖತ್ ಇಷ್ಟ, ಪಿಕ್ ಆ್ಯಂಡ್ ಸ್ಪೀಚ್, ಪಿಕ್ ಆ್ಯಂಡ್ ಆ್ಯಕ್ಟ್, ಎಸ್ಸೆ ಬರೆಯೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ಹೆವಿ ಇಷ್ಟ. ಆ್ಯಂಡ್ ಸಖತ್ತಾಗೂ ಓದ್ತಿದ್ದೆ, ಹೆವಿ ತರಲೇ ಇರ್ತಿದ್ದೆ. ಆ್ಯಂಡ್ ಇಂಜಿನಿಯರಿಂಗ್ ಮಾಡ್ತಾನೂ ಕೂಡ ಗೊತ್ತಿರಲಿಲ್ಲ. ಬಟ್ ಇಂಜಿನಿಯರಿಂಗ್ ಲಾಸ್ಟ್ ಇಯರ್ ಅಂದರೆ ಎಂಡಿಂಗ್ ಇಯರಲ್ಲಿರುವಾಗ ತಲೆಗೆ ಬರ್ತಿತ್ತಾಯ್ತಾ, ಜೀವನದಲ್ಲಿ ಏನೇನಾದರೂ ಕೆಲಸ ಮಾಡ್ರೆ ಅಲ್ವಾ ಮನ್ಸಿಗೆ ಇಡ್ಸೋ ಥರ ಕೆಲಸ ಮಾಡಬೇಕು. ನಾನು ಬೆಳಗ್ಗೆ ಅದು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಯಾವನ ಹೋಗ್ತಾನೆ ಕೆಲ್ಸಕ್ಕೆ ಹಂಗೆ ಅನ್ಬಾರ್ದು. ಓ ಮೈ ಗಾಡ್, ಹ್ಯಾವ್ ಅ ವರ್ಕ್ ದಟ್ ಐ ಲವ್. ಅದು ನಂಗೆ ಫಸ್ಟಿಂದನೂ ಕೂಡ ತಲೆಯಲ್ಲಿ ಇರ್ತಿತ್ತಾಯ್ತಾ. ಸೊ ಇಂಜಿನಿಯರಿಂಗಲ್ಲಿದ್ದಾಗ ನಂಗೆ 20 ಡೇಟ್ ಬೇಡ, ನಾನು ಏಜ್ ಗೊತ್ತಾಗ್ಬಿಡುತ್ತೆ. ಸೊ ಇಂಜಿನಿಯರಿಂಗಲ್ಲಿ ಲಾಸ್ಟ್ ಇಯರ್ ಇರುವಾಗ ನನಗೆ RJ ತಲೆಗೆ ಬಂತಾಯ್ತಾ. ಈ ಸ್ಟೋರಿ ಯಾರಿಗೂ ಕೂಡ ಗೊತ್ತಿಲ್ಲ, ನನಗೆ ಏನಾಗಬೇಕಾಗಿತ್ತು, ನನ್ನ ಕೆರಿಯರ್ ಬಗ್ಗೆ ಯಾವತ್ತೂ ಹೇಳ್ಕೊಂಡಿರಲಿಲ್ಲ ನಾನು. ಅದು ನಾನು ಹೇಳ್ತಿದ್ದೆ ಆಯ್ತಾ ಯಾರು ಕೇಳಿದಾಗ, ನಾನು ಇಂಟರ್ವ್ಯೂಗೆ ಯಾರು ನಾನು ಕರೆದ್ರಲ್ಲ ನಾನು ಅವಾಗ ಹೇಳ್ತೀನಿ ಅಂದ್ಕೊಂಡು ಅಂತ. ಇಂಜಿನಿಯರಿಂಗ್ ಲಾಸ್ಟ್ ಇಯರಲ್ಲಿರುವಾಗ RJ ಆಗಬೇಕು ಅಂತ ಅನ್ನಿಸ್ತು. ಅಂದರೆ ನಾನು ಅಂದ್ಕೊಂಡೆ, ನಾನು ಮಾತಾಡೋದಕ್ಕೆ, ನಾನು ಇರೋದಕ್ಕೆ, ಬಿಕಾಸ್ ನಾನು ಆ್ಯಸ್ ಎ ಪರ್ಸನ್ ಇರೋ ತುಂಬ ಫನ್ನಿಯಾಗಿ ಹ್ಯಾಪಿ ಬಬ್ಲಿ ಆಗಿರ್ತೀನಿ. ದೆನ್ ಐ ಥಾಟ್ ಇದು ಮೇ ಬಿ ನಾನು ಈ ಕೆರಿಯರ್ ಆಗಿ ತೊಗೊಂಡ್ರೆ ಅಲ್ವಾ ಆ್ಯಕ್ಚುಲಿ
ನನಗೆ ಕೆಲಸ ಮಾಡ್ದಂಗೆ ಅನ್ಸಲ್ಲ, ಆ್ಯಕ್ಚುಲಿ ಖುಷಿಯಿಂದ ಮಾಡ್ದಂಗೆ ಅನ್ಸುತ್ತೆ, ವರ್ಕ್ ಅಂತ ಅನ್ಸಲ್ಲ, ನಾನು ಇಷ್ಟಪಟ್ಟು ಮಾಡ್ತೀನಿ ಅಂತ. ಅದಾದಮೇಲೆ ಟ್ರೈ ಮಾಡಿದೆ. ಸ್ಟಾರ್ಟಿಂಗು ಇಂಜಿನಿಯರಿಂಗ್ ಆದಮೇಲೆ ಟ್ರೈ ಮಾಡಿದೆ, ಸಿಗಲಿಲ್ಲ. ಅದಾದಮೇಲೆ ಫಸ್ಟಿಂದ ತಲೆಯಲ್ಲಿದ್ದಿದ್ದು ಅದೇ ಆಯಿತಾ, ನನಗೆ ಮೆಚುರಿಟಿ ಬಂದಲ್ಲ, ನಾನು ಆದರೆ ಆರ್ಜೆನೇ ಆಗಬೇಕು ಅಂತ. ಸೊ ನಾನು ಟೊನಾಲಿಟಿ ಇಂಪ್ರೂವ್ ಮಾಡ್ಕೋತಿದ್ದೆ, ವೊಕ್ಯಾಬ್ಯುಲರಿ, ಪ್ರೊನೌನ್ಸಿಯೇಷನ್, ಕನ್ನಡ ಹೇಗೆ ಮಾತಾಡಬೇಕು, ಹ್ಯೂಮರ್ ಹೇಗೆ ಹಾಕಬೇಕು, ಎಷ್ಟು ಫನ್ನಿ ಆಗಿರಬೇಕು ಆ್ಯಂಡ್ ಎಷ್ಟು ಎನರ್ಜೆಟಿಕ್ ಆಗಿರಬೇಕು ಅಂತ. ಅದಾದಮೇಲೆ ಸಿಕ್ಕಾಪಟ್ಟೆ ಆಡಿಷನ್ ಕೊಟ್ಟೆ, 3.5 ವರ್ಷದವರೆಗೂ ಕೂಡ. ಅದು ಬಿಟ್ಟು ಬೇರೆ ಏನೂ ಮಾಡ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ ನಾನು. ಅಂದರೆ ಐ ಥಾಟ್ ಆರ್ಜೆದು ಯಾವಾಗ ಆಗ್ತಾ ಇರಲಿಲ್ಲ, ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರು ಅಥವಾ ಬೇರೆದೇನೋ ಕೇಳ್ತಾ ಇದ್ರು, ಇನ್ನೂ ಸ್ವಲ್ಪ ರಿಫೈನ್ ಮಾಡ್ಕೊಂಡು ಬನ್ನಿ ಅಂತ ಕೇಳ್ತಾ ಇದ್ರು. ಯಾವಾಗ ಆರ್ಜೆದು ಆಗ್ತಾ ಇಲ್ಲ, ದೆನ್ ಐ ಥಾಟ್ ಏನಾದರೂ ಮಾಡಿದ್ರೆ ಅಲ್ವಾ ಆರ್ಜೆ ಸಿಗೋವರೆಗೂ ಕೂಡ ಆ ಹಾದಿಲೇ ಮಾಡೋಣ. ಸೊ ವೆನ್ ದಟ್ ಆರ್ಜೆ ಆಪರ್ಚುನಿಟಿ ಕಿಕ್ಸ್ ಇನ್ ಅಲ್ವಾ, ನಾನು ಫುಲ್ ರೆಡಿ ಆಗಿರಬೇಕು ಅಂತ. ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಲಿ ಒಂದು 4 months ವರ್ಕ್ ಮಾಡಿದೆ. ಅದಾದಮೇಲೆ ಬಿಟ್ಟೆ, ನನಗೆ ಸ್ಕೆಡ್ಯೂಲು ಫಿಕ್ಸ್ ಆಗ್ತಾ ಇರಲಿಲ್ಲ ಅಂತ. ಅದಾದಮೇಲೆ ವೇದಾಂತು ಅಂತ ಒಂದು ಎಡ್ಯುಟೆಕ್ ಕಂಪ್ನಿ ಇತ್ತು, ಅದು ವರ್ಕ್ ಫ್ರಮ್ ಹೋಮ್ ಇತ್ತು ಆಯಿತಾ. ಅಂದರೆ ಮಂತ್ಲಿ 33,000 ರೂಪಾಯಿ ಬರ್ತಿತ್ತು. ಮನೇಲಿ ಕುತ್ಕೊಂಡು 33,000 ಎಣ್ಸೋದಲ್ಲ, ಆರ್ಜೆ ಬರೋವರೆಗೂ ಇದನ್ನು ಮಾಡೋಣ ಅಂದ್ಕೊಂಡು ಅದಕ್ಕೆ ಸೇರ್ಕೊಂಡೆ. ಅದು ಒಂದು 3 ತಿಂಗಳಾದ್ಮೇಲೆ ಅದನ್ನು ಮತ್ತೆ ಬಿಟ್ಟೆ. ನಾನು ಬಿಟ್ಟಿರೋದಲ್ಲ, ಅದು ಸೇಲ್ಸ್ ಬೇಸ್ಡ್ ಇರ್ತಿತ್ತು ಆಯಿತಾ. ಆ್ಯಕ್ಚುಲಿ ಅವ್ರು ನಾನು ತೆಗ್ದಾಕ್ಬಿಟ್ರು. ಆ್ಯಂಡ್ ಐಮ್ ಓಪನ್ ಟು ಥಿಂಗ್ಸ್ ಆಯಿತಾ. ನನಗೆ ಏನೋ ಕೆಲಸ ಬಿಟ್ಟೋಯ್ತು ಅಂತ ನಾಳೆದೆಲ್ಲ ಮಾಡೋದು, ಆಯ್ತು ಏನೋ ದೇವ್ರೇನೋ ಇದ್ದಾನೆ ಮಾಡೋಣ ಅಂತ. ಅದ್ರ ಮಧ್ಯದಲ್ಲೂ ಕೂಡ ಆರ್ಜೆ ಟ್ರೈ ಮಾಡ್ತಾನೆ ಇದ್ದೆ. ಬರೋ ಎಲ್ಲ ಆರ್ಜೆ ಸ್ಟೇಷನಲ್ಲೂ ಎಲ್ಲ ಆರ್ಜೆಗಳ ಕಾಂಟ್ಯಾಕ್ಟ್ ಇದೆ. ನನಗೆ ಅವಾಗ ಗೊತ್ತಿರಲಿಲ್ಲ ಆಯಿತಾ, ಅಂದರೆ ಹೇಗೆ ಮಾಡಬೇಕು ಅಥವಾ ಯಾವ ಥರ ಗೋತ್ರು ಆಗಬೇಕು ಆ್ಯಂಡ್ ಯಾವ ಥರ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ, ಎಲ್ಲಿ ವೇಕೆನ್ಸಿ ಇದೆ ಅಂತ. ಸೊ ನಾನೇನು ಮಾಡ್ತಿದ್ದೆ ಅಂತ ಅಂದರೆ, ಎಲ್ಲ ಆರ್ಜೆ ಸ್ಟೇಷನ್ಲು ಇನ್ಸ್ಟಾಗ್ರಾಮಲ್ಲಿ ನಾನೇ ಮೆಸೇಜ್ ಆಗ್ತಾಯಿದ್ದೆ, ಆರ್ಜೆದು ಯಾವಾಗಾದರೂ ವೇಕೆನ್ಸಿ ಇದ್ರೆ ಹೇಳಿ, ನಂಗೆ ಸಿಕ್ಕಾಪಟ್ಟೆ ಇಷ್ಟ, ನನ್ನ ಹೆಸರು ನಿಸರ್ಗ ಅಂತ, ನಾನು ಚಿಕ್ಕಲ್ಲಿಂದ ಇದೆಲ್ಲ ಮಾಡ್ತಿದ್ದೆ, ನಂಗೆ ಆರ್ಜೆ ಆಗಬೇಕಂತ ಇಷ್ಟ. ಬಟ್ ಏನು ಅಂದರೆ ಕಾರ್ಪೊರೇಟ್ ಲೈಫ್ ಏನೂ ಎಕ್ಸ್ಪೀರಿಯನ್ಸ್ ಇರ್ತಿಲ್ಲ. ಬಟ್ ನನ್ನ ತಲೆಯಲ್ಲಿ ಇದ್ದಿದ್ದೇನೋ ಆರ್ಜೆ ಆಗಬೇಕು ಅಂತ. ಏನಕ್ಕೆ ಅಂತಂದರೆ ಐ ಫೀಲ್ ನನಗೇನೋ ಟ್ಯಾಲೆಂಟ್ ಇದೆ, ನನ್ನ ಮಾತು ಕೇಳಿದ್ರೆ ಜನ ಇಷ್ಟಪಡ್ತಾರೆ ಆ್ಯಂಡ್ ಜನಗಳಿಗೆ ಒಂದು ಹೋಪ್ ಕೊಡಬೇಕು, ಲೈಫಲ್ಲಿ ಒಂದು ಭರವಸೆ ಕೊಡಬೇಕು, ಹ್ಯಾಪಿನೆಸ್ ಸ್ಪ್ರೆಡ್ ಮಾಡಬೇಕು, ಖುಷಿ ಸ್ಪ್ರೆಡ್ ಮಾಡಬೇಕು ಆ್ಯಂಡ್ ಆ ಕೆಲಸದಿಂದ ನನಗೂ ಕೂಡ ಖುಷಿ ಸಿಗಬೇಕು ಅಂತ ನಾನು ಆರ್ಜೆ ಆಗಬೇಕು ಅಂತ ಅಂದ್ಕೊಳ್ತಿದ್ದೆ. 3.5 ವರ್ಷ ಸೈಕಲ್ ಹೊಡೆದೆ ಆಯಿತಾ. ಅದು ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಅಂತೂ ನಾನು ಅಪ್ಲೈ ಮಾಡಿದಾಗ ದೇವ್ರಿಗೆ ಹರಕೆ ಹೊತ್ಬಿಟ್ಟಿದ್ದೆ. ನಾನು ಒಂದು ದಿನ ನನ್ನ ಲೈಫಲ್ಲಿ ಚಿಕನ್ ಬಿಟ್ಟಿರಲಿಲ್ಲ ಆಯಿತಾ. ಒಂದು ದಿನ ನಾನು ಅದಕ್ಕೋಸ್ಕರ 3 ತಿಂಗಳು ಚಿಕನ್ ಸ್ಯಾಕ್ರಿಫೈಸ್. ಅದಾದಮೇಲೆ ನವರಾತ್ರಿ ಹಬ್ಬ ಆಯಿತು, ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗ 11 ದಿನ ಹೋಗಿ 11 ರೂಪಾಯಿ ಹಾಕಿ ಬರ್ತಿದ್ದೆ, ದೇವ್ರೆ ನಂಗೆ ಆರ್ಜೆ ಆಗಿ ಮಾಡಿಸು ಅಂತ. ಸೊ ನನ್ನ ಪ್ರಕಾರ ಏನು, ನನಗೆ ಟ್ಯಾಲೆಂಟ್ ಇದೆ, ನನಗೆ ಸ್ಕಿಲ್ ಇದೆ, ಎಲ್ಲದಕ್ಕಿಂತ ಜಾಸ್ತಿಯಾಗಿ ನನಗೆ ಪ್ಯಾಷನ್ ಇದೆ ಆಗಬೇಕು ಅಂತ. ಬಿಕಾಸ್ ಜಗತ್ತಲ್ಲಿ ಅಥವಾ ಜೀವನದಲ್ಲಿ ಎಷ್ಟೋ ಜನಕ್ಕೆ ಐಡಿಯಾ ಇರಲ್ಲ, ನಾವು ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಿದ್ರೆ ನಂಗೆ ಖುಷಿ ಸಿಗುತ್ತೆ ಅಂತ. ಬಟ್ ನನಗೆ ಗೊತ್ತಿತ್ತು, ನಾನು ಇದೇ ಮಾಡಬೇಕು, ನಂಗೆ ಇದು ಮಾಡಿದ್ರೆ ಖುಷಿ ಸಿಗುತ್ತೆ ಅಂತ. ಆ್ಯಂಡ್ ದೇವ್ರಿಗೆ ಹರಕೆ ಹೊತ್ತಿದ್ದೀನಿ, ಚಿಕನ್ ಬಿಟ್ಟಿನಿ, ಹಾಗೆ ಆಗುತ್ತೆ ಅಂತ. ಸೊ ಫಸ್ಟ್ ಟೈಮ್ದು ರಿಸಲ್ಟ್ ಬಂತು. 8 ರೌಂಡ್ ಏನೋ ಇತ್ತು ಆ್ಯಕ್ಚುಲಿ. ಅವ್ರು ತುಂಬ ಇಷ್ಟಪಟ್ಟರು. ರಿಸಲ್ಟ್ ಬಂತು. ಅವರು ಯು ಡಿ ನಾಟ್ ಗೋ ಥ್ರೂ, ನಿಮ್ಗೆ ಸಿಗಲಿಲ್ಲ ಅಂದರು. ನಾನು ತೊಗೊಳಕ್ಕೆ ನೀವು ಮಿಸ್ ಮಾಡ್ಕೊಂಡಿರೋ ಕರೆಕ್ಟಾಗಿ ನೋಡಿ ನಿಸರ್ಗ ಗೌಡ ಅಂತ ಇರುತ್ತೆ ಅಂತ ಅಂದ್ಕೊಂಡೆ. ಅದಾದಮೇಲೆ ನಂಗೆ ಹೊಡೆದ ಬಿದ್ದಿದ್ದಾಯ್ತು, ಅಂದರೆ ಪೆಟ್ಟು ಬಿದ್ದಿದ್ದು. ನಂಗೆ ಅಲ್ಲಿವರೆಗೂ ರಿಯಲೈಸೇಷನ್ ಆಗ್ತಾ ಇರಲಿಲ್ಲ, ಅಂದರೆ ಏನಾದರೂ ಕೆಲಸ ಮಾಡಿದಾಗ ಅಥವಾ ಏನಾದ್ರು ಟ್ರೈ ಮಾಡಿದಾಗ ನೋ ಅಂತ ತೊಗೊಳೋದು ಹೇಗೆ ಅಂತ. ನಾನು ಅಲ್ಲಿವರೆಗೂ ಅವ್ರನ್ನೇ ದೂರ್ತಿದ್ದೆ, ಇವ್ರಿಗೆ ತಲೆ ಸರಿ ಇಲ್ಲ, ಇವ್ರಿಗೇನು ನನಗೆಂಥ ಟ್ಯಾಲೆಂಟ್ ಇದೆ ಕಾಣಿಸಲ್ವಾ ಅಂತ. ಇಟ್ ಟುಕ್ ಮಿ 3 years ಆಯಿತಾ. ನಾನು ಮಲ್ಟಿಪಲ್ ಆಡಿಷನ್ಸ್ ಕೊಟ್ಟಿನಿ. ಅದು ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ನಂಗೆ ಇಂಟ್ರೆಸ್ಟು ಇರ್ತಿಲ್ಲ. ನಾನು ಆದರೆ ಆರ್ಜೆ ಆಗಬೇಕು ಅಂತಲೇ ಇದ್ದೆ. ಅಳ್ತಿದ್ದೆ, ಫುಲ್ ಡಿಪ್ರೆಸ್ಡಾಗೆಲ್ಲ ಮಲ್ಕೋತಿದ್ದೆ ಆಯಿತಾ. ರಾತ್ರಿ ಮಲ್ಗೋವಾಗ ಕೂಡ ಇಟ್ಕೊಳ್ತಿದ್ದೆ, ಅಂದರೆ ಹಿಂಗೆ ಮಲ್ಕೊಂಡಿದ್ದಾಗ ಯಾವಾಗ ಹಿಂಗೆ ಮೈಕ್ ಇಟ್ಕೋತೀನಿ. ಆ್ಯಂಡ್ ಪಾರ್ಕಲ್ಲೆಲ್ಲ ವಾಕಿಂಗ್ ಮಾಡ್ತಿದ್ದೆ. ನಂಗೆ ವಾಕಿಂಗ್ ಅಂದರೆ ಹೆವಿ ಇಷ್ಟ. ಸಂಜೆ ವಾಕ್ ಮಾಡುವಾಗೆಲ್ಲ ನಾನು ಆರ್ಜೆ ಥರನೇ ಮಾತಾಡೋದು, ಮುರುತು ಆರ್ಜೆ ಥರನೇ ಹೇಗೆಲ್ಲ. ಇವಾಗ ಯಾವ್ದಾದ್ರು ಒಂದು FM, ಇವಾಗ ಒಂದು ರೇಡಿಯೋ ಸಿಟಿನ ನೀವು ಕೇಳಿದಾರೆ, ರೇಡಿಯೋ ಸಿಟಿ 91.1 FM, ನಾನು ಆರ್ಜೆ ನಿಸರ್ಗ, ಇದೇ ಥರ ಮಾತಾಡ್ತಾ ಇದ್ದೆ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಎಲ್ಲ ಬರಿತಾ ಇದ್ದೆ. ಅವಾಗಿಂದ ನನಗೆ ಮ್ಯಾನಿಫೆಸ್ಟೇಷನ್ ಅಂದರೆ ಅವಾಗಿಂದ ನಾನು ಪ್ರಾಕ್ಟೀಸ್ ಮಾಡಿದೆ, ಅದನ್ನೆಲ್ಲ ಬರಿತಾ ಇದ್ದೆ. ಇಟ್ ಟುಕ್ ಮಿ 3 years ಟು ರಿಯಲೈಸ್ ದಟ್ ನನ್ನ ಟ್ಯಾಲೆಂಟ್ ಇದೆ ಅಂತ ಯಾರೋ ನನಗೆ ಅದನ್ನು ಕೊಡಬೇಕಾಗಿಲ್ಲ, ಅಂದರೆ ಆ ಕೆಲಸನ ಅಥವಾ ನಾನು ಟ್ರೈ ಮಾಡ್ತೀನಿ ಅನ್ನೋದಕ್ಕೋಸ್ಕರ ನನಗೆ ದಕ್ಕಬೇಕಾಗಿಲ್ಲ. ಆ್ಯಂಡ್ ಇಂಟರ್ವ್ಯೂವರ್ ಅಥವಾ ಆ ಪೊಸಿಷನ್ ಏನು ಡಿಮ್ಯಾಂಡ್ ಮಾಡ್ತಿದ್ದೆ ಮೇ ಬಿ ನನ್ನ ಹತ್ರ ಇಲ್ಲ ಅಂತ ಅನ್ಸುತ್ತೆ. ಫಸ್ಟೆಲ್ಲ ನಾನು ರಿಯಲೈಸ್ ಮಾಡ್ಕೊಳ್ತಿರ್ಲಿಲ್ಲ ಆ್ಯಕ್ಚುಲಿ. ನನಗೇನೋ ನಾನು ಟ್ರೈ ಮಾಡ್ತೀನಿ, ನನ್ನ ಹತ್ರ ಟ್ಯಾಲೆಂಟ್ ಇದೆ, ನನ್ನ ಹತ್ರ ಸ್ಕಿಲ್ ಇದೆ, ದೇವ್ರ ಮೇಲೆ ನಂಬಿಕೆ ಇಟ್ಟು ನನಗೆ ಸಿಗಬೇಕು ಅಂತ. ಸೊ ದೆನ್ ಐ ಥಾಟ್ ದಟ್ ಅವ್ರು ಹುಡುಕ್ತಾ ಇರೋದು ನನ್ನಲ್ಲಿ ಇಲ್ಲ ಅಂತ ಅನ್ಸುತ್ತೆ. ನಾನು ಅದನ್ನು ರಿಫೈನ್ ಮಾಡ್ಕೊಳ್ಬೇಕು. ಅಂದರೆ ನಂಗೆ ತುಂಬ ಟೈಮ್ ಆದಮೇಲೆ ಗೊತ್ತಾಯ್ತಾಯ್ತಾ. ದೆನ್ ಐ ಥಾಟ್, ಅದು ನಾನು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದು ಹಾಗೆ. ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗ ಅವ್ರು ಹೇಳಿದ್ರು ನಂಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಬೇಕು ಕಾಂಟೆಂಟ್ ಕ್ರಿಯೇಷನ್. ನಾ ಆ ಹಠದಲ್ಲೇ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿರೋದು. ನಾವು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ರೆ ನನಗೆ ಆರ್ಜೆ ಆಗೋಕ್ಕೆ ಇದಾಗುತ್ತೆ ಅಂದ್ಕೊಳೋದು. ದೆನ್ ಐ ಸ್ಟಾರ್ಟೆಡ್ ವಿತ್ ಕಾಂಟೆಂಟ್ಸ್. ಅದಾದಮೇಲೆ ನನಗೆ ಫೀಲ್ ಆಯಿತು, ಹಠ ತೊಗೊಂಡೆ ಆಯಿತಾ. ನಾನು ಲೈಫಲ್ಲಿ ಎಲ್ಲಿವರೆಗೂ ಬೆಳಿಬೇಕು ಅಂತಂದರೆ ಅಲ್ವಾ, ಐ ಶುಡ್ ಬಿ ಸೋ ರೆಡಿ. ಆ ಆಪರ್ಚುನಿಟಿ ನನಗೆ ಕಿಕ್ಕಿನ್ ಆದ ತಕ್ಷಣ ಅವರೇ ನಂಗೆ ಕರಿಬೇಕು, ನಿಸರ್ಗ ವಿ ಹ್ಯಾವ್ ಅ ಓಪನಿಂಗ್, ಡು ಯು ವಾಂಟ್ ಕಮ್. ಐ ವಾಸ್ ಲೈಕ್ ಹಾಂ ಓಕೆ ಐ ಕ್ಯಾನ್ ಟ್ರೈ ಅಂದ್ಕೊಂಡು ಅಂತ. ಸೊ ಅಲ್ಲಿಂದ ಹಠ ಸ್ಟಾರ್ಟ್ ಆಗಿದ್ದು. ಅದರಾದಮೇಲೆ ಆರ್ಜೆ
ಬಿಟ್ಟು ಬೇರೆ ಏನೂ ಕೆಲಸ ಮಾಡ್ತಾ ಇರಲಿಲ್ಲ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಬಟ್ ಕಾಸು ಬೇಕಲ್ವಾ, ಪಾಪ ಮನೇಲಿ ವೆಲ್ ಆಫ್ ಇದ್ರು, ಬಟ್ ನನಗೆ ಹಠ, ನಾನು ಯಾಕೆ ನಮ್ಮ ಅಪ್ಪನ ಹತ್ರ ಕೇಳಲಿ ಅಂತ. ಸೊ 3 ವರ್ಷ ಟ್ಯೂಷನ್ ಮಾಡ್ತಾ ಇದ್ದೆ ಡೈಲಿ ಸಂಜೆ ಮಕ್ಕಳಿಗೆ 3.5 ಇಯರ್ಸ್ವರೆಗೂ ಮಾಡಿದೆ. ಬಿಕಾಸ್ ನನಗೆ ರೆಂಟ್ ಬೇಕಲ್ವಾ, ನನ್ನ ಖರ್ಚಿಗೆ ಕಾಸು ಬೇಕು. ನಾನು ಬೇರೆ ನನ್ನನ್ನು ಜಗತ್ತು ಮುಳುಗೋಗ್ತಿರೋ, ನಾನು ಸಿಕ್ಕಾಪಟ್ಟೆ ನಾನು ಲಕ್ಸುರಿಯಸ್ ಆಗಿ ಇಟ್ಕೊಂಡು ನಾನು ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೋತೀನಿ ನನ್ನ ಹುಡುಗ ಅಥವಾ ನಮ್ಮ ಫ್ಯಾಮಿಲಿನೂ ಹಂಗೆ ನೋಡ್ಕೊಳ್ಳೋ, ಅಷ್ಟು ಚೆನ್ನಾಗಿ ನೋಡ್ಕೋದು, ಅದಕ್ಕೆಲ್ಲ ಕಾಸು ಬೇಕಲ್ವ. ಸೊ ಟ್ಯೂಷನ್ ಮಾಡ್ತಾ ಇದ್ದೆ. ಆ್ಯಂಡ್ ಅವಾಗ ಮಾಡಲಿಂಗ್ ಶೂಟ್ಸ್ಗೆಲ್ಲ ಮಾಡ್ತಾ ಇದ್ದೆ. ಆ್ಯಂಡ್ 1-2 ಬ್ರ್ಯಾಂಡ್ಸ್ಗೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೆ. ಆ್ಯಂಡ್ ಅದಾದಮೇಲೆ ಕಾಸಿಲ್ಲದೆ ಇರುವ ಕೆಫೆಯಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದೆ, ಪಬ್ಲಿಕ್ ರಿಲೇಷನ್ಸ್ ಮ್ಯಾನೇಜರ್ ಆಗಿ. ಐ ಯೂಸ್ ಟು ಅರ್ನ್ 8.5K ಆ ಥರ. ನನಗೆ ದುಡ್ಡು ಮಾಡೋ ದಾರಿ ಗೊತ್ತಿದ್ದಾಯ್ತಾ. ಆ್ಯಂಡ್ ನನಗೆ ನನ್ನ ಮೇಲೆ ನಂಬಿಕೆ ಇತ್ತು. ಗಿವ್ ಅಪ್ ಮಾಡಿದ್ರೇ ಅಲ್ವಾ ನನಗೆ ಆ್ಯಕ್ಚುಲಿ ಸೋಲು. ನಾನು ಆರ್ಜೆ ಗಿವ್ ಅಪ್ಪೇ ಮಾಡಲ್ಲ. ಸೊ ಯಾವತ್ತೋ ಒಂದಿನ ಸಿಗುತ್ತೆ, ಬಟ್ ಎಲ್ಲಿವರೆಗೂ ಸಿಗುತ್ತೆ ಅಂದರೆ ಯಾವಾಗ ಸಿಗುತ್ತೆ ಗೊತ್ತಿಲ್ಲ, ಬಟ್ ಅಲ್ಲಿವರೆಗೂ ನಾನು ಪ್ರಯತ್ನ ಮಾಡ್ತಾನೆ ಇರ್ತೀನಿ ಅಂತ. 3.5 ವರ್ಷವರೆಗೂ ಟ್ರೈ ಮಾಡಿದೆ ಆಯಿತಾ. ಹೀಗೆ ಅದು ಇದು ಟ್ಯೂಷನ್ಸ್ ಎಲ್ಲ ಮಾಡಿಕೊಂಡು ಕಾಸೆಲ್ಲ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ. ಅದಾದಮೇಲೆ ನನಗನ್ನಿಸ್ತು ಎಲ್ಲ ದುಡಿತಿದ್ದಾರೆ, ಎಲ್ಲ ಕಾಸು ಮಾಡ್ತಿದ್ದಾರೆ, ಎಲ್ರಿಗೂ ಒಂದು ಸ್ಟೇಬಲ್ ಇನ್ಕಮ್ ಅಂತ ಇದೆ. ನಾನು ಇನ್ನೂ 3.5 ವರ್ಷ ಆದರೂ ಆರ್ಜೆಲ್ಲೇ ಕುತ್ಕೊಂಡಿನಿ, ನಾನು ಏನು ಮಾಡಬೇಕು ಇನ್ನು, ಇವಾಗ ಐ ಆಮ್ ನಾಟ್ ಗೆಟಿಂಗ್ ಮನಿ, ಅಥವಾ ಇದರಲ್ಲೇ ಕುತ್ಕೊಂಡ್ರು ಕೂಡ ಎಲ್ಲಿವರೆಗೂ ಸಿಗುತ್ತೆ ಅಂತ ಗೊತ್ತಿಲ್ಲ. ದೆನ್ ಐ ಥಾಟ್ ಜಾವಾಸ್ ಮಾಡೋಣ, ಓಕೆ IT ಸೇರ್ಕೊಂಡ್ಬಿಡೋಣ, ಮಂತ್ಲಿ 30,000 ರೂಪಾಯಿ ಕೊಡ್ತಂತೆ, ಅದನ್ನು ಮಾಡ್ತಾನೆ ಆರ್ಜೆಗೆ ಟ್ರೈ ಮಾಡೋಣ. ನಂಗೆ ಅಲ್ಲಿವರೆಗೂ ಕೆಲಸ ಮಾಡ್ತಾ ಟ್ರೈ ಮಾಡೋಣ ಅಂತ ಅನಿಸ್ತಿರ್ಲಿಲ್ಲ ಆಯಿತಾ. ಬಿಕಾಸ್ ನಾನು ಅಂದ್ಕೊಂಡಿದ್ದೆ ನಾನು ನನ್ನ ಕೆರಿಯರ್ಗೆ ಎಲ್ಲಿವರೆಗೂ ಹತ್ತಿರ ಇರ್ತೀನಿ ಅಲ್ವಾ, ನಂಗೆ ಅಲ್ಲಿವರೆಗೂ ಆ ಪ್ಯಾಷನ್ದು ತುಡಿತಾ ಇರುತ್ತೆ. ನಾನು ಯಾವಾಗೂ ಬೇರೆ ಕೆಲಸ ಮಾಡ್ತಾ ಆರ್ಜೆಗೆ ಟ್ರೈ ಮಾಡ್ತೀನಿ ಅಂದರೆ ಹಾಗಾಗಲ್ಲ ರಿಯಾಲಿಟಿಯಲ್ಲಿ. ಸೊ ನಾನು ಹಿಂಗೆ ಏನೇನೇನೋ ಕೆಲಸ ಮಾಡಿ 40,000 ರೂಪಾಯಿ ದುಡ್ದಿಟ್ಟಿದ್ದೆ. ಜಾವಾ ಕೋಚಿಂಗ್ ಹೋದೆ ಜೇಸ್ ಪೆಡರ್ಸಿಗೆ 40,000 ರೂಪಾಯಿ ಕೊಟ್ಟು 4 ತಿಂಗಳು ಹೋಗಿದ್ದೀನಿ. ಬೆಳಗ್ಗೆ 6:30 ಎದ್ಬಿಟ್ಟು ಹೋಗ್ತಿದ್ದೆ, ಸಂಜೆ 5:30 ಬರ್ತಿದ್ದೆ, 6 ಗಂಟೆಯಿಂದ 9 ಗಂಟೆವರೆಗೂ ಡೈಲಿ ಸಂಜೆ ಟ್ಯೂಷನ್ ಮಾಡ್ತಾ ಇದ್ದೆ. 4 ಮಂತ್ಸ್ ಹೋದೆ ಆಯಿತಾ. ಏನು ಫುಲ್ಲು ಸ್ಟುಡಿಯೋಸ್ ಆಗಿ ನಾನೇ ಜಾವಾ, ಅಲ್ಲೂ ಕೂಡ ಸಖತ್ತಾಗಿ ಓದ್ತಾ ಇದ್ದೆ, ಮಾಕ್ ಟೆಸ್ಟ್ ಅಂತೆ ಎಲ್ಲ ಮಾಡ್ತಿದ್ದೆ, ಜಾವಾ ಎಲ್ಲ ಕಲಿತೆ. 4 ತಿಂಗಳಾದ್ಮೇಲೆ ಏನಾಯ್ತು ಏನೋ ಗೊತ್ತಿಲ್ಲ, ನಾನು ಹೋಗೋದೇ ಬಿಟ್ಬಿಟ್ಟೆ ಹಾಗೆ. ಆಮೇಲೆ ಒಂದು ರೇಡಿಯೋದು ಬೇರೆ ಏನೋ ಆಪರ್ಚುನಿಟಿ ಬಂತು. ನಾನು ಎಲ್ಲರೂ ಹೆಂಗೆ ತಲೆ ತಿಂದ್ಬಿಟ್ಟು ಅಂದರೆ ಎಲ್ಲ ರೇಡಿಯೋವರೆಗೂ ಕೂಡ ನನಗೆ ಗೊತ್ತು, ಇವಳಂತೂ ಹೆವಿ ತಲೆ ತಿಂತಾಳೆ, ಆರ್ಜೆ ಆಗಬೇಕು ಅಂತ. ಬಟ್ ದೇರ್ ಆರ್ ವೆರಿ ಫ್ಯೂ ಪೀಪಲ್ ಹೂ ಲಿಟ್ರಲಿ ಸಾ ದ ಹಂಗರ್ ಇನ್ ಮೀ ಆ್ಯಂಡ್ ದೇ ಆರ್ ಸ್ಟಿಲ್ ಮೈ ಫ್ರೆಂಡ್ಸ್. ಆ್ಯಕ್ಚುಲಿ ತುಂಬ ಹೆಲ್ಪ್ ಮಾಡಿದ್ರು, ನನ್ನ ಪ್ಯಾಷನ್ ನೋಡಿದ್ರು, ತುಡಿತಾ ನೋಡಿದ್ರು, ಆ್ಯಂಡ್ ಹುಡುಗಿಗೆ ಎಷ್ಟು ಮಾಡಬೇಕಂತಿದೆ ಅಂತ. ಆ್ಯಂಡ್ ಆರ್ಜೆ ನಾನು ಆಡಿಷನ್ ಮಾಡೋವಾಗ ಕೂಡ ನಾನು ಹೇಳ್ತೀನಿ, ನೀವು ನಂಗೆ ಕಾಸು ಕೊಡಬೇಡಿ, 3 ತಿಂಗಳವರೆಗೂ ಕಾಸೇ ಕೊಡಬೇಡಿ, ನಾನಿನ್ನು ಮನಸ್ಸಿನ ಖುಷಿಗೋಸ್ಕರ ಮಾಡ್ತಿರೋದು. ಆ್ಯಂಡ್ ನನ್ನ ಲೈಫಲ್ಲಿ ಏನೇ ಮಾಡಿದ್ರು ಕೂಡ ನಾನು ಬದುಕಿನ ಹಸಿವಿಗೋಸ್ಕರ ಮಾಡ್ತೀನಿ. ಸೊ ನಾನು 3 ಮಂತ್ಸ್ ಕಾಸೇ ಕೊಡಬೇಡಿ ಅಂತ ಅಂದೆ. ಸೊ ಅದಾದಮೇಲೆ ಮಧ್ಯದಲ್ಲಿ ಅದೇ ಜಾವಾ ಆಗ್ತಾ ಇರುವಾಗ 4 ಮಂತ್ಸ್ ಆದಮೇಲೆ ಹಂಗೆ ಬಿಟ್ಬಿಟ್ಟೆ. ಅದಾದಮೇಲೆ ನನಗೆ ಯಾವುದೋ ಆರ್ಜೆಲಿ ಅಂದರೆ ರೇಡಿಯೋ ಸ್ಟೇಷನ್ಲಿ ಬೇರೆ ಯಾವುದೋ ಒಂದು ಕೆಲಸಕ್ಕೆ ಬಂತು. ನಾನು ಅಂದ್ಕೊಂಡೆ ಆಯ್ತು ಇಲ್ಲಿಗೆ ಹೋಗ್ಬಿಡೋಣ, ನಾನು ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಆಮೇಲೆ ಜಂಪ್ ಆಗಿಬಿಡೋಣ ಅಂತ. ಅದು ಆಮೇಲೆ ಆಗಲಿಲ್ಲ. ಅದಾದಮೇಲೆ ನನಗೆ ಆಯುಷ್ ಟಿವಿಯಲ್ಲಿ ಆಪರ್ಚುನಿಟಿ ಸಿಕ್ತು. ನಾನು ಅಲ್ಲಿ 1.5 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ನಾನು MC ಚೂಸ್ ಮಾಡಿರೋದೇ ಅಲ್ಲ ಆಯಿತಾ. MC ನನ್ನನ್ನು ಚೂಸ್ ಮಾಡಿರೋದು. ಆ್ಯಕ್ಚುಲಿ ನಾನು MC ಆಗ್ಬೇಕಂತ ಫಸ್ಟಿಂದ ಅಂದ್ಕೊಂಡಿಲ್ಲ. ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ ಆರ್ಜೆ. ಬಟ್ ಆರ್ಜೆಯಲ್ಲಿ ನಾನು ಏನು ಕಲ್ತಿದ್ದು ಅಂತ ಅಂದರೆ, ನಾನೇನೋ ಟ್ರೈ ಮಾಡಿದೆ ಅನ್ನೋದಕ್ಕೋಸ್ಕರ ನನಗೇನೋ ಸಿಗಬೇಕಾಗಿಲ್ಲ, ದಕ್ಕಬೇಕಾಗಿಲ್ಲ. ನನಗೆ ಎಲ್ಲಿವರೆಗೂ ಪ್ಯಾಷನ್ ಇರಬೇಕು ಅಂತಂದರೆ ದೇವ್ರು ಟೆಸ್ಟ್ ಮಾಡ್ತಾನೆ, ಕ್ಯಾನ್ ಶಿ ಹ್ಯಾಂಡಲ್ ಇಟ್, ಇವಳಿಗೆ ನಿಜವಾಗ್ಲೂ ಹಠ ಇದೆಯಾ, ಇವಳಿಗೆ ನಿಜವಾಗ್ಲೂ ತೊಗೊಳ್ಳೋ ತಾಕತ್ತಿದೆಯಾ, ಶಕ್ತಿ ಇದೆಯಾ ಅಂತ. ಸೊ ನಾನು ಆ ಪ್ರೊಸೆಸ್ಸಲ್ಲಿ ಕಲ್ತಿರುವಂಥ ಪಾಠಗಳಿದೆಯಲ್ಲ, ನನ್ನ ಲೈಫಲ್ಲಿ ನಾನು ಅಳವಡಿಸ್ಕೊಂಡ್ಬಿಟ್ಟಿನಿ. ಸೊ ಇವಾಗ ಹೇಗಾಗ್ಬಿಟ್ಟಿನಿ ಬಂತು, ಬರಲಿಲ್ವಾ, ಆಯಿತು, ಆಗಲಿಲ್ಲ. ಸೊ ನಾನು ಫುಲ್ ನನ್ನ ಎನರ್ಜಿ ಕೊಟ್ಬಿಟ್ಟು ನಾನು ಏನಾದ್ರು ಟ್ರೈ ಮಾಡಿನೂ ನಂಗೆ ದಕ್ಕಿಲ್ಲ ಅಂತಂದರೆ ನಾವು ಐ ಆಮ್ ಓಕೆ. ಬಟ್ ಆರ್ಜೆ ಆಗುವಾಗ ಆ ಥರ ಇರಲಿಲ್ಲ. ಸೊ MC ಹಾಗೆ ಚೂಸ್ ಮಾಡಿದ್ದು. ಆಗ್ತಾ ಇದು ಒಂದೊಂದು ಶೋಸ್ದೆಲ್ಲ ಬರ್ತಾಯಿತ್ತು, ಮಾಡ್ತೀರಾ ಅಂತ ಆ ಥರ ಟ್ರೈ ಮಾಡಿದೆ. ಬಟ್ ಇವಾಗ ಒಂದು 2-3 ಇಯರ್ಸಿಂದ ಅದನ್ನೇ ಮಾಡ್ತಾಯಿದ್ದೀನಿ. ಬಟ್ ವೆನ್ ಐ ಲುಕ್ ಬ್ಯಾಕ್ ಅಲ್ಲ, ನಾನು ದೇವ್ರಿಗೆ ನೀರು ಕೇಳಿದ್ದು, ದೇವ್ರು ನಂಗೆ ಪಂಚಾಮೃತ ಕೊಟ್ಟಿದ್ದಾನೆ ಅಂತ ಫೀಲ್ ಆಗುತ್ತೆ. ಆ್ಯಕ್ಚುಲಿ ಐ ಫೀಲ್ ಸೋ ಗ್ರೇಟ್ಫುಲ್ ಆ್ಯಂಡ್ ಬ್ಲೆಸ್ಡ್ ಟು ಬಿ ಅನ್ MC. ಆರ್ಜೆ ಅಂತಲೇ ಬರ್ತಿದೆ. ಸ್ಟೇಜ್ ಮೇಲೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಆಡಿಯನ್ಸ್ ಹತ್ರ ಮಾತಾಡ್ತಾ, ಕ್ರೌಡ್ ಹ್ಯಾಂಡಲ್ ಮಾಡ್ತಾ, ಓ ಮೈ ಗಾಡ್, ನನಗೆ ಎಷ್ಟು ಹ್ಯಾಂಗ್ ಓವರ್ ಸಿಗುತ್ತೆ, ಎಷ್ಟು ಮನಸ್ಸಿಗೆ ಖುಷಿ ಸಿಗುತ್ತೆ ಗೊತ್ತಾ. ಆ್ಯಂಡ್ ಆ ಜಾಬ್ ಮಾಡೋದಕ್ಕೆ ಐ ಫೀಲ್ ಸೋ ಬ್ಲೆಸ್ಡ್. ಜನರ ಮುಖದಲ್ಲಿ ಖುಷಿ ನಾನು ನೋಡೋದಕ್ಕೆ, ಬಿಕಾಸ್ ನಾನು ದೇವ್ರ ಹತ್ರ ಕೇಳ್ಕೊಳ್ತಿದ್ದು ಅದೇ, ನಂಗೆ ಆರ್ಜೆ ಆಗಬೇಕು, ನಾನು ಜನರ ಮುಖದಲ್ಲಿ ಖುಷಿ ನೋಡಬೇಕು, ಅವ್ರಿಗೊಂದು ಹೋಪ್ ಕೊಡಬೇಕು ಅಂತ. ಬಟ್ ದೇವ್ರು ಏನು ಮಾಡಿದೆ ಅಂತಂದರೆ ಲೈವ್ ಆಗೇ ತೋರಿಸೋ ಥರ ಮಾಡಿಬಿಟ್ಟೆ. ಆ್ಯಕ್ಚುಲಿ ಟಿವಿಯಲ್ಲಿ ಬಂದೆ ನಾನು. ಅದಾದಮೇಲೆ MC ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಕಾನ್ಸರ್ಟ್ಸ್ ಮಾಡ್ರಂತೂ ನಂಗೆ 1 ವೀಕ್ ಹ್ಯಾಂಗ್ ಓವರ್ ಇರುತ್ತೆ. ಪೀಪಲ್ ರೈಟ್ ಅಲ್ವಾ, ಹೀಗೆ ಅಂದ್ಕೊಳೋದ. So yeah, that is my career journey. So after hearing this, like I have one question. You have some unique character, so which actually I personally did not see this in anyone. So what made you to hold this character, or like, is it like your childhood,
ಆರ್ ಯರ್ ಅರ್ಲಿ ಎಕ್ಸ್ಪೀರಿಯನ್ಸ್? ಮೇ ಬಿ ಚೈಲ್ಡ್ಹುಡ್ ಅನ್ಕೋತೀನಿ ಆಯಿತಾ. ಬಿಕಾಸ್ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಹೇಗೆ ಅಂದರೆ ಹೆವಿ ಸಿಕ್ಕಾಪಟ್ಟೆ ಚಿಲ್, ಹೆವಿ ಅಂದರೆ ಹೆವಿ ಚಿಲ್. ನಾನು ಚಿಕ್ಕಲ್ಲಿಂದನೂ ಹೇಗೆ ಅಂತ ಅಂದರೆ ಯಾರೋ ಏನೋ ಅಂತಾರೆ, ಅವರೇನೋ ತೋರಿಸ್ತಾರೆ, ಅಥವಾ ಅವರೇನೋ ಅಂತಾರೆ ಅನ್ನೋದಕ್ಕೋಸ್ಕರ ನಾನು ಜೀವನ ಮಾಡ್ತಿಲ್ಲ. ಆರಾಮಾಗಿರ್ತಿದ್ದೆ ಚಿಕ್ಕಲ್ಲಿಂದನೂ. ವೆರಿ ವೆರಿ ಹ್ಯಾಪಿ ಕಿಡ್. ತಲೆ ಕೆಡ್ಸ್ಕೊತಿರಲಿಲ್ಲ, ನಂಗೆ ಸ್ಟ್ರೆಸ್ಸಲ್ಲಿ ಎಸ್ ಅಂದ್ರೇನು ಗೊತ್ತಿರಲಿಲ್ಲ. ಜಗತ್ತು ಮುಳುಗೋದ್ರು ನಾನು ಆರಾಮಾಗಿ ಖುಷಿಯಾಗಿ ಇರ್ತಿದ್ದೆ. ಸೊ ನಾನು ಚಿಕ್ಕಲ್ಲಿಂದನೂ ಅದೇ ಥರ ಹ್ಯಾಪಿ ಪರ್ಸನ್ ಆಗಿದ್ದೆ. ಆ್ಯಂಡ್ ಇವಾಗ ಮನೇಲಿ ಹೇಗೆ ಬೆಳೆಸ್ತಾರೆ ಅನ್ನೋದು ಕೂಡ ಮಕ್ಕಳದ್ದು ಒಂದು ಭಾವನೆಗಳ ಮೇಲೆ ಎಫೆಕ್ಟ್ ಆಗುತ್ತೆ ನೋಡಿ. ಸೊ ಮನೇಲಿ ಏನಾದರೂ ನಿಸರ್ಗ ಹಾಗೆ ಮಾಡಬೇಡ, ಆ ಥರ ಇರಬೇಡ, ಬಿಹೇವ್ ಅಂತ ಅಂದಿದ್ರೆ ಮೇ ಬಿ ನಾನು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಆ ಥರ ಇರೋಕ್ಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ನಮ್ಮ ಅಪ್ಪ ಅಮ್ಮ ಅಷ್ಟು ನನ್ನನ್ನು ಚೆನ್ನಾಗಿ ಬೆಳೆಸಿದ್ದಕ್ಕೆ, ಹ್ಯಾಪಿಯಾಗಿ ಬೆಳೆಸಿದ್ದಕ್ಕೆ. ಆ್ಯಂಡ್ ನಾನು ಏನು ತಲೆ ಹರಟೆ ಮಾಡಿದ್ರು ಕೂಡ ಏನೂ ಅಂತಿರಲ್ಲ. ಆ್ಯಂಡ್ ಮನೆಯಲ್ಲಿ ಕೂಡ ನನ್ನ ಈಕ್ವೇಷನ್ ಹೇಗಿರುತ್ತೆ ಅಂತ ಅಂದರೆ, ನಾನು ಇವಾಗ ಹೇಗಿದ್ದೀನಿ ಅಲ್ಲ, ನಾನು ಮನೇಲೂ ಹಂಗೆ ಇರ್ತೀನಿ. ನಾನು ತಗ್ಗಿ ಬಗ್ಗೆ ನಡೆಯೋದೆಲ್ಲ ಮಾಡಲ್ಲ. ಪಪ್ಪ ಅಮ್ಮನ ಫುಲ್ ಫ್ರೆಂಡ್ಸನ್ನು ಟ್ರೀಟ್ ಮಾಡ್ತೀನಿ, ಮಚ್ಚ ಥರನೇ. ಆ್ಯಂಡ್ ನಮ್ಮಪ್ಪಂಗೆ ನಾನು ಹೆಸರಿಟ್ಟೆ ಕರೆಯೋದಾಯ್ತಾ, ರಾಮ್ ರಾಮ್ ಅಂತ. ನಮ್ಮಮ್ಮಂಗೂ ಸೀತಾ ಅಂತಲೇ ನಮ್ಮಮ್ಮನ ಹೆಸರು ಸೀತಾ ಅಂತ. ಸೊ ಹೆಸರಿಟ್ಟೆ ಕರೆಯೋದು. ಸೊ ನಾನಷ್ಟು ಜೋವಿಯಲ್ ಆಗಿರೋಕ್ಕೆ ಪಪ್ಪ ಮಮ್ಮ ಹಂಗೆ ಬೆಳೆಸಿರೋದೇ ಕಾರಣ ಅಂತ ಅನಿಸುತ್ತೆ. ಆ್ಯಂಡ್ ನಾನು ಬದುಕನ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಆಯಿತಾ. ಐ ಲವ್ ಮೈ ಲೈಫ್. ಇಟ್ಸ್ ನಾಟ್ ದಟ್ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಟೆಕ್ಸ್ಟ್ ಆಗ್ತಾ ಇರ್ತಾರೆ ಆಯಿತಾ, ದಟ್ ಓ ನಿಮ್ಮ ಅಂದರೆ ಯಾವಾಗಲೂ ಹೆಂಗೆ ಹ್ಯಾಪಿಯಾಗಿರ್ತೀರಾ ಅಂತ. ನನ್ನ ಜೀವನದಲ್ಲಿ ಎಲ್ಲ ಇದೆ, ದೇವರೆಲ್ಲ ಕೊಟ್ಟಿದ್ದಾನೆ ಅನ್ನೋದಕ್ಕೋಸ್ಕರ ನಾನು ಖುಷಿಯಾಗಿಲ್ಲ. ನಾನು ದೇವರೇ ನನ್ನ ಚಿಕ್ಕಪ್ಪ ದೊಡ್ಡಪ್ಪನ ನನಗೆಲ್ಲ ಕೊಡೋದಕ್ಕೆ. ಬಟ್ ನಾನು ನನ್ನ ಜೀವನವನ್ನು ಆ ಥರ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಏನೇ ಬಂದ್ರೂ ಕೂಡ ನನ್ನ ಮೈಂಡನ್ನು ಹಾಕಿ ಪ್ರಿಪೇರ್ ಮಾಡ್ಕೊಂಬಿಟ್ಟು ಅದಕ್ಕೋಸ್ಕರ ಹ್ಯಾಪಿಯಾಗಿರ್ತೀನಿ ಅಷ್ಟೇ. ಆ್ಯಂಡ್ ಚಿಕ್ಕಲ್ಲಿಂದನೂ ಏನು ಇಷ್ಟನೋ ಅದನ್ನೇ ಮಾಡ್ತಾ ಬಂದೀನಿ, ಏನು ಖುಷಿ ಕೊಡುತ್ತೋ ಅದನ್ನೇ ಮಾಡ್ತಾ ಬಂದೀನಿ. ಆ್ಯಂಡ್ ಐ ಲೀವ್ ಫಾರ್ ಟುಡೇ. ನಾನು ನಾಳೆ ಬಗ್ಗೆ ಯೋಚನೆ ಮಾಡಲ್ಲ, ಬಂದರೆ ಬಂತು. ಇವಾಗಂತೂ ಹೆಂಗಾಗಿದ್ಬಿಟ್ಟಿದ್ದೀನಿ ಅಂತ ಅಂದರೆ, ಫುಲ್ ಎಫರ್ಟ್ ಹಾಕ್ಬಿಟ್ಟು ನಾನು ಏನೋ ಒಂದು ಟ್ರೈ ಮಾಡಿಬಿಟ್ಟು ನನಗದು ಬಂದಿಲ್ಲ ಅಂದ್ರೂ ಕೂಡ ನಾನು ಓಕೆ ಆರಾಮಾಗೇ ಇರ್ತೀನಿ. ಬಿಕಾಸ್ ನಾನು ಕಂಡ್ಕೊಂಬಿಟ್ಟಿದ್ದೀನಿ ಆಯಿತಾ, ಬದುಕಿನ ರಾಸ್ತೆ ಹೇಗೆ, ನಂಗೆ ಖುಷಿಯಾಗಿರೋದು ಹೇಗೆ ಅಂತ ನಾನು ಕಂಡ್ಕೊಂಬಿಟ್ಟಿದ್ದೀನಿ ಆ್ಯಕ್ಚುಲಿ. ಸೊ ಈ ಜೀವನದಲ್ಲಿ ಇಂಥದ್ದೇ ಆದರೆ ನಂಗೆ ಖುಷಿಯಾಗಿರಬೇಕು ಅಂತಿಲ್ಲ. ನನಗೆ ಗೊತ್ತು ನಾನು ಹೆಂಗಿದ್ರು ಕೂಡ ನನಗೆ ಬದುಕ್ತೀನಿ, ನೆಮ್ಮದಿಯಾಗಿರ್ತೀನಿ, ನಾನು ಚೆನ್ನಾಗಿ ನೋಡ್ಕೊಳ್ಳೋಕೆ ಗೊತ್ತು. ಆ್ಯಂಡ್ ಐ ಲವ್ ಮೈ ಸೆಲ್ಫ್ ಅ ಲಾಟ್. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇಡೀ ದುನಿಯಾದಲ್ಲಿ ನನ್ನ ಫೇವ್ರೆಟ್ ಪರ್ಸನ್ ಅಂದರೆ ನಾನೇ ಆ್ಯಕ್ಚುಲಿ. ಆ್ಯಂಡ್ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ. ವರ್ಸ್ಟ್ ಡೇಸ್ ಇದ್ದಾಗಲೂ ನಾನು ನನ್ನ ಜೊತೆ ಕೈಂಡಾಗಿರ್ತೀನಿ, ಹ್ಯಾಪಿ ಡೇಸ್ ಇದ್ದಾಗಲೂ ನಾನು ನನ್ನ ಕೈಂಡಾಗಿರ್ತೀನಿ. ಆ್ಯಂಡ್ ಓವರ್ ಥಿಂಕ್ ಮಾಡೋಕ್ಕೋಗಲ್ಲ, ಕ್ರಿಬ್ ಮಾಡೋಕ್ಕೋಗಲ್ಲ, ಕೊರಗಕ್ಕೆ ಹೋಗಲ್ಲ ನನ್ನ ಲೈಫಲ್ಲಿ ಯಾವಾಗಲೂ. ಇರೋ ಪ್ರೆಸೆಂಟಲ್ಲಿ ನೆಮ್ಮದಿಯಾಗಿರ್ತೀನಿ ಆ್ಯಕ್ಚುಲಿ. ಸೊ ಮೇ ಬಿ ಅದು ನನ್ನ ಕೆಲಸದಲ್ಲಿ ರೇಡಿಯೇಟ್ ಆಗುತ್ತೆ, ಕೆರಿಯರಲ್ಲಿ ರೇಡಿಯೇಟ್ ಆಗುತ್ತೆ, ಆ್ಯಂಡ್ ನಾನಿರುವಂಥ ಸೆಲ್ಫ್ ಬೀಯಿಂಗಲ್ಲಿ ರೇಡಿಯೇಟ್ ಆಗುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಖುಷಿಯಾಗಿ ನೆಮ್ಮದಿಯಾಗಿರ್ತೀನಿ ಅನ್ಸುತ್ತೆ. Even I personally have to learn so many things from you, I guess. Thank you so much. Keeping oneself happy is not so easy, right? So ಯಾಕಂದರೆ ಜೀವನ ಅಂದರೆ ಯಾವಾಗಲೂ ಒಂದೇ ಥರ ಹೋಗ್ತಾ ಇರಲ್ಲ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಎಷ್ಟೋ ಟೈಮ್ ನಾವು ತುಂಬ ಲೋ ಫೀಲ್ ಮಾಡ್ತೀವಿ, ಆಮೇಲೆ ತುಂಬ ನೆಗೆಟಿವ್ ಥಾಟ್ಸ್ ಬರುತ್ತೆ. ಸೊ ಯಾವಾಗಲೂ ಖುಷಿಯಾಗಿರೋದು, ಆ ಒಂದು ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡೋದು ಇಟ್ಸ್ ನಾಟ್ ಸೊ ಈಸಿ ಅಲ್ವಾ? ಸೊ ಬಟ್ ಐ ಸಿ ದ್ಯಾಟ್ ಇನ್ ಯು. ಥ್ಯಾಂಕ್ ಯು ಸೊ ಮಚ್. ಹಂಗಂತ ನನಗೆ ದೇವ್ರೇನು ಚಿಕ್ಕಪ್ಪ ಅಲ್ಲ, ನನಗೇನು ಚೆನ್ನಾಗಿಟ್ಟಿರಲ್ಲ. ನನಗೆ ಆ ಬ್ಯಾಡ್ ಡೇಸ್ ಬಂದಾಗ ಸಿಟ್ ವಿತ್ ದೋಸ್ ಥಾಟ್ಸ್. ನಾನು ಕೂತ್ಕೋತೀನಿ ಅದರಲ್ಲಿ. ಫಸ್ಟೆಲ್ಲ ಆದರೆ ಅಲ್ಲ ಪ್ರಾಬ್ಲಮ್ಸ್ ಅಂದರೆ ಹೆವಿ ಓಡೋಗೋದಾಯ್ತಾ ನಾನು. ಅಯ್ಯೋ ನನಗಾಗಲ್ಲ ಥರ ಡ್ಯಾನ್ಸ್ ಮಾಡ್ತಾ ಇದ್ದೆ ಆಯಿತಾ. ಐ ಹೇಟ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಅಷ್ಟು ಡರ್ಪೋಕ್ ನಾನು. ಬಟ್ ಆಮೇಲೆ ನಂಗೆ ಮೆಚುರಿಟಿ ಎಲ್ಲ ಬಂದಾದಮೇಲೆ ಆ್ಯಂಡ್ ಐ ಫಾಲೋ ಸ್ಪಿರಿಚುವಾಲಿಟಿ ಆಯಿತಾ. ನಾನು ಮೆಡಿಟೇಷನ್ ಮಾಡ್ತೀನಿ, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತೀನಿ, ಆ್ಯಂಡ್ ವಿಜುವಲೈಸೇಷನ್, ಈ ಥರ ಸನ್ ಬಾತ್, ಬೆಳಿಗ್ಗೆ ಬೇಗ ಎದ್ದೇಳೋದು, ಯೋಗ ಮಾಡ್ತೀನಿ. ಸೊ ಇವೆಲ್ಲ ರಿಚುವಲ್ಸಿಂದ ನಂಗೆ ಮೈಂಡನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದು ಗೊತ್ತು. ಆ್ಯಂಡ್ ದ ವೇ ಐ ಲುಕ್ ಎಟ್ ಲೈಫಲ್ಲೂ ಅದು ಕೂಡ ಹೆಲ್ಪ್ ಆಗುತ್ತೆ. ಸೊ ಇವಾಗೆಲ್ಲ ಪ್ರಾಬ್ಲಮ್ಸ್ ಬಂದರೆ ಐ ಸಿಟ್ ವಿತ್ ದೋಸ್ ಪ್ರಾಬ್ಲಮ್ಸ್, ಐ ಸಿಟ್ ವಿತ್ ದಟ್ ಥಾಟ್ಸ್ ಆಯಿತಾ. ಕೂತ್ಕೋತೀನಿ 2 ಅವರ್ ಆಗುತ್ತೋ 3 ಅವರ್ ಆಗುತ್ತೋ, ಮೊಬೈಲ್ ಏನೂ ನೋಡಲ್ಲ. ಅಂಟಿಲ್ ದಟ್ ಫೇಸ್ ಟೀಚ್ ಮೀ ಸಮಥಿಂಗ್. ನಾನು ಹಂಗೆ ಕೂತ್ಕೊಂಡಿರ್ತೀನಿ. ಏನು ಕಲಿಸುತ್ತೆ, ಯಾಕೆ ಇದು ಬಂದಿದೆ, ನಾನು ಏನು ಮಾಡ್ತಾ ಇದ್ದೀನಿ, ಆ್ಯಂಡ್ ನಂಗೆ ಇದು ಯಾವ ಥರ ಫೀಲ್ ಆಗ್ತಿದೆ ಅಂತ. ಆ್ಯಂಡ್ ಆ ಪೇನ್ದು ಒಂದು ಫೇಸ್ ಇರುತ್ತೆ ಆಯಿತಾ. ನಿಮ್ಗೆ ಕಲಿಸೋವರೆಗೂ ಅದು ನಿಮ್ಮ ಹತ್ರ ಇರುತ್ತೆ. ಬಟ್ ನೀವು ಅದನ್ನು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಟಾಕ್ಸಿಕ್ ಅವ್ರ ಥರ ಇಟ್ಕೋಬಾರ್ದು ಆ್ಯಕ್ಚುಲಿ. ಡು ನಾಟ್ ರೊಮ್ಯಾಂಟಿಸೈಸ್ ದ ಪೇನನ್ನು ರೊಮ್ಯಾಂಟಿಸೈಸ್ ಮಾಡಬಾರ್ದು. ಎಲ್ಲಿವರೆಗೂ ಇರುತ್ತೋ ಇಟ್ಕೊಂಬಿಟ್ಟು ಕಳಿಸ್ಬಿಡ್ಬೇಕು ಆ್ಯಕ್ಚುಲಿ. ನಾನು ಹಾಗೆ ಮಾಡ್ತೀನಿ. ಎಲ್ಲಿವರೆಗೂ ನನ್ನ ಹತ್ರ ನಾನು ಆ ಪೇನಿಂದ ನಾನು ಏನು ಕಲಿಬೇಕು ಅಂತ ಇಟ್ಕೊಂಡಿರ್ತೀನಿ, ಅದನ್ನು ಕಲ್ತಾದ್ಮೇಲೆ ಬಿಟ್ಕೊಟ್ಬಿಡ್ತೀನಿ ಆ್ಯಕ್ಚುಲಿ. ನಾರ್ಮಲ್ ಆಗಿಬಿಡ್ತೀನಿ. ಆ್ಯಂಡ್ ಐ ಬಿಲೀವ್ ಆಯ್ತಾ, ಲೈಫ್ ಇಸ್ ಸೋ ಚೋಟ ಡೂಡ್, ವೆರಿ 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 ಚೋಟ. ನಾಳೆ ನಾನು ಇರ್ತೀನಿ ಎಲ್ಲ ಗೊತ್ತಿಲ್ಲ. ನಾನು ನಾಳೆ ಡುಮ್ ಅಂದ್ಬಿಟ್ರೆ ಇಷ್ಟೆಲ್ಲ ಸ್ಟ್ರೆಸ್ಸು, ಓವರ್ ಥಿಂಕಿಂಗ್ ಎಲ್ಲ ಇಟ್ಕೊಂಡು ಏನು ಮಾಡೋದಿದೆ, ಹೋಗ್ತಾ ಏನಾದ್ರು ತೊಗೊಂಡು ಹೋಗ್ತೀವಿ ಆ್ಯಕ್ಚುಲಿ. ಇಲ್ಲ, ಆರಾಮಾಗಿರ್ಬೇಕಷ್ಟೇ. ಆ್ಯಂಡ್ ಇಟ್ಸ್ ನಾಟ್ ದಟ್ ಒಬ್ಬೊಬ್ರು ಹೇಳ್ತಾರೆ ನಾನು ಈ ಥರ ಹೇಳ್ರು, ಓ ನಿಮ್ಮ ಲೈಫಲ್ಲಿ ಎಲ್ಲೋ ಸಖತ್ತಾಗಿದೆ, ಬಂದು ನೋಡಿದ್ದೀರಾ. ಎವ್ರಿಬಡಿ ಗೋಸ್ ಥ್ರೂ ದೋಸ್ ಥಿಂಗ್ಸ್. ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಹ್ಯಾಂಡಲ್ ಇಟ್. ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋದು. ಇವಾಗ ಒಂದು ಸಿಚುವೇಶನು ನಿಮಗೆ ನಾರ್ಮಲ್ ಅನ್ನಿಸ್ಬೋದು, ನನಗೆ ಅದು ತುಂಬ ದೊಡ್ಡದಂತ ಅನ್ನಿಸ್ಬೋದು. ಸೊ ಸಿಚುವೇಶನ್ ದೊಡ್ಡ ಚಿಕ್ಕ ಇರಲ್ಲ, ನಾವು ನೋಡೋ ದೃಷ್ಟಿ ಆಗಿರುತ್ತೆ. ನಾನು ನಾರ್ಮಲಾಗಿ ತೊಗೊಂಡ್ರೆ ಅದು ನಾರ್ಮಲ್ ಆಗಿರುತ್ತೆ, ನೀವು ದೊಡ್ಡದಾಗಿ ತೊಗೊಂಡ್ರೆ ಅದು ದೊಡ್ಡದಾಗಿರುತ್ತೆ ಅಷ್ಟೇ. ಸೊ ನಾನು ಆ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವು ಹೇಳಿದ್ರಿ ನೀವು ಮೊದಲು ಲೈಕ್ ಯಾವುದೇ ಒಂದು ಪ್ರಾಬ್ಲಮ್ ಬಂದರೆ ಅದರಿಂದ ಸೊ ಯು ಲೈಕ್ ಟ್ರೈಂಗ್ ಟು ಗೋ ಅವೇ.
ಬಟ್ ಲೈಕ್ ಆಫ್ಟರ್ ಸಮ್ ಟೈಮ್ ಸೊ ಯು ಆರ್ ಲೈಕ್ ಅದನ್ನು ಹೇಗೆ ಫೇಸ್ ಮಾಡೋದು, ಅದಕ್ಕೆ ಅದು ಏನಕ್ಕೆ ಬಂತು ಅಂತ ಥಿಂಕ್ ಮಾಡಿ ಅದನ್ನು ಸಾಲ್ವ್ ಮಾಡ್ಕೋತೀರಾ ಅಂತ. ಕ್ಯಾನ್ ಯು ಗಿವ್ ಎನಿ ಟಿಪ್ ಟು ಹ್ಯಾಂಡಲ್ ದ ನೆಗೆಟಿವ್ ಥಾಟ್ಸ್? ನಾನು ದೇವ್ರನ್ನ ಜಾಸ್ತಿ ನಂಬ್ತೀನಿ ಆಯಿತಾ. ನಾನು ಹೆವಿ ನಂಬ್ತೀನಿ. ನಾನು ಯೂನಿವರ್ಸನ್ನು ಜಾಸ್ತಿ ನಂಬ್ತೀನಿ. ಆ್ಯಂಡ್ ಬೀಯಿಂಗ್ ಗ್ರೇಟ್ಫುಲ್ ಇಸ್ ದ ಬಿಗ್ಗೆಸ್ಟ್ ಆ್ಯಸೆಟ್ ಯು ಕ್ಯಾನ್ ಹ್ಯಾವ್ ಇನ್ ಯುವರ್ ಲೈಫ್. ಪ್ರತಿಯೊಂದು ವಿಷಯಕ್ಕೂ, ಇವಾಗ ನಾನು ಹಾಕೋ ಪ್ಯಾಂಟ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ವಾಚ್, ನಾನಿರೋ ಮನೆ, ನಾನು ಮಾಡೋ ಕೆಲಸ, ನಾನು ತಿನ್ನುವಂಥ ಫುಡ್, ನನಗಿರುವಂಥ ಫ್ಯಾಮಿಲಿ, ನನಗಿರುವಂಥ ಫ್ರೆಂಡ್ಸ್ ಆ್ಯಂಡ್ ನಾನು ದುಡಿಯುವಂಥ ದುಡ್ಡು, ಎಲ್ಲದಕ್ಕೂ ಕೂಡ ಪ್ರತಿದಿನ ಕೃತಜ್ಞತೆ ಫೀಲ್ ಇದ್ದರೆ ಅಲ್ವಾ ನಿಮ್ಮ 0.5% ನೆಗೆಟಿವಿಟಿ ಹೋಗುತ್ತೆ. ನಾವು ಎವ್ರಿ ಟೈಮ್ ಏನು ಮಾಡ್ತೀವಿ, ಅಯ್ಯೋ ನನಗೆ ಅದು ಬಂದಿಲ್ಲ, ಅಯ್ಯೋ ನನ್ನ ಹತ್ರ ಬರೀ ಸ್ಯಾಂಟ್ರೋ ಕಾರ್ ಇದೆ, ಅಯ್ಯೋ ನನಗೆ ಬೆನ್ಸ್ ಬೇಕಿತ್ತು, ಅಯ್ಯೋ ನನಗೆ ಗಾಡಿ ಬೇಕಿತ್ತು, ಮುಚ್ಚು ಅಂದರೆ ಏನು ಗೊತ್ತಾ, ನಾನು ಹಂಗೆ ನೋಡ್ತಾ ಇದ್ದರೆ ನನ್ನ ಹತ್ರ ಇರೋ ಸ್ಯಾಂಟ್ರೋ ಕಾರಿನ ಖುಷಿ ನನಗೆ ಯಾವತ್ತೂ ಕೂಡ ಸಿಗಲ್ಲ. ಇರೋದ್ರಲ್ಲಿ ಯಾವಾಗ ಖುಷಿಯಾಗಿರ್ತೀರಲ್ವ ಅವಾಗ ಚೆನ್ನಾಗಿರುತ್ತೆ, ಅವಾಗ ನಿಮ್ಗೆ ನೆಗೆಟಿವಿಟಿ ಫೀಲ್ ಆಗಲ್ಲ. ಬಿಕಾಸ್ ಯು ಆರ್ ವೆರಿ ಹ್ಯಾಪಿ ಆ್ಯಂಡ್ ಯು ಆರ್ ವೆರಿ ಕಂಟೆಂಟ್ ವಿತ್ ಯುವರ್ ಪ್ರೆಸೆಂಟ್ ಲೈಫ್. ನಾನು ಯಾವಾಗ ನೋಡಿದ್ರು ಅಯ್ಯೋ ನನ್ನ ಜೀವನದಲ್ಲಿ ಅದಿಲ್ಲ, ದೇವ್ರು ಅದು ಕೊಟ್ಟಿಲ್ಲ ಅಂತಿದ್ರಲ್ವ, ನನ್ನ ಮೈಂಡ್ ಯಾವಾಗಲೂ ಹೇಗೆ ಓಡುತ್ತೆ ಅಂದರೆ ಇಲ್ಲ ನಿಸರ್ಗನ ಲೈಫಲ್ಲಿ ಇಲ್ಲ, ನಿಸರ್ಗನ ಲೈಫ್ ಚೆನ್ನಾಗಿಲ್ಲ, ಇವಳು ಯಾವಾಗಲೂ ಕೊರಗ್ತಾನೆ ಇರ್ತಾಳೆ ಅಂತ ವರ್ಕ್ ಆಗುತ್ತೆ. ಸೊ ಮೈಂಡ್ ಬೇಸಿಕಲಿ ಅದೇ ಥರ, ಮೈಂಡನ್ನು DJ ಹಾಕಿ ಕುಣಿಸ್ಬೇಕಾಯ್ತಾ. ನೋ ಮ್ಯಾಟರ್ ನಿಮ್ಮ ಲೈಫಲ್ಲಿ ಏನು ವರ್ಸ್ಟ್ ನಡೀತಿರಲಿ, ಹೇಳಿ ಮೈಂಡಿಗೆ ಸಕ್ಕತ್ತಾಗಿದೆ, ನನ್ನ ಲೈಫ್ ಬೊಂಬಾಟಾಗಿದೆ, ಖುಷಿಯಾಗಿದೆ, ನೆಮ್ಮದಿಯಾಗಿದೆ. ಅದು ವೈ ನೀವು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಅಲ್ವಾ. ಆ್ಯಕ್ಚುಲಿ ಯು ಶುಡ್ ಆಲ್ವೇಸ್ ಪ್ರಾಕ್ಟೀಸ್ ದಿಸ್ ಥಿಂಗ್ಸ್. ನಾನು ತುಂಬ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತೀನಿ, ಮೇ ಬಿ 7 to 8 years. ವೆನ್ ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್, ಜಸ್ಟ್ ಲುಕ್ ಎಟ್ ದ ಸ್ಕೈ ಆ್ಯಂಡ್ ಯೂನಿವರ್ಸ್ ಕೇಳಿ, I am good, everything is working out in my favor, universe always has my back and everything is working out for my highest good. And ಏನೇ ಒಂದು ಕೆಟ್ಟ ಸಿಚುವೇಶನ್ ಇವತ್ತು ನನ್ನ ಲೈಫಲ್ಲಿ ಇದ್ರೂ ಕೂಡ ಅದರಿಂದ ನನಗೆ ಒಳ್ಳೆಯದೇ ಆಗುತ್ತೆ. ಆ್ಯಂಡ್ ನನ್ನ ಬ್ಯಾಂಕ್ ಅಕೌಂಟ್ ಸೂಪರ್ ಆಗಿದೆ, ಮನಿ ಸಖತ್ತಾಗಿದೆ, ಐ ಆಮ್ ವೆರಿ ಹ್ಯಾಪಿ, ವೆರಿ ಪೀಸ್ಫುಲ್, ವೆರಿ ಕಂಟೆಂಟ್. ಯಾವಾಗ ನೀವು ವರ್ಬಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದು ನಿಮ್ಮ ಮೈಂಡ್ ಕ್ಯಾಚ್ ಮಾಡುತ್ತೆ. ಈ ಹುಡುಗಿ ಇದೇ ಥರ ಫೀಲ್ ಮಾಡ್ತಾಳೆ. ಸೊ ಮೈಂಡು ಅಥವಾ ಯೂನಿವರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನಾನು ಏನು ಹೇಳ್ತೀನಿ ಅದು ನನಗೆ ಕೊಡುತ್ತೆ. ನಾನು ಹ್ಯಾಪಿ ಫೀಲ್ ಆಗಿದ್ರೆ ಅದು ನಂಗೆ ಹ್ಯಾಪಿನೆಸ್ ಕೊಡುತ್ತೆ. ನಾನು ಬರೀ ಕೊರಗ್ತಾ ಇದ್ದರೆ ಅದು ನಂಗೆ ಕೊರಗೋದು ಕೊಡುತ್ತೆ. ಇವಾಗ ನೋಡಿ, ನೀವು ಯಾವುದೋರೊಂದು ಬ್ರೇಕಪ್ಪಿಂದ ಹೊರಗಡೆ ಬರ್ತಿದ್ದೀರಾ ಅಂತ ಇಟ್ಕೊಳ್ಳಿ, ನೀವು ಪ್ರತಿ ಸರಿ ಏನು ಯೋಚನೆ ಮಾಡ್ತೀರಾ, ಅಯ್ಯೋ ಯಾಕೆ ಹೀಗೆ ಮಾಡಿದ್ರು, ಯಾಕೆ ಹೀಗಾಯಿತು. ಅವಾಗ ಏನಾಗುತ್ತೆ, ಸಬ್ಸಿಕ್ವೆಂಟ್ ಥಾಟ್ಸ್ ನಿಮ್ಮ ತಲೆಗೆ ಬರೋದು ಕೂಡ ನೆಗೆಟಿವಿಟಿ ಆಗೇ ಇರುತ್ತೆ. ನಾನು 1-2 ಥಿಂಕ್ ಮಾಡ್ತಾಯಿದ್ರೆ ನಂಗೆ ಇನ್ನೂ 20 ಬರೋದು ಅದೇ ಥರ ಇರುತ್ತೆ. ಅದೇ ನನ್ನ ಲೈಫ್ ಎಷ್ಟು ಚೆಂದ ಇದೆ ಅಲ್ವಾ, ಎಷ್ಟು ಖುಷಿಯಾಗಿದೆ ಅಲ್ವಾ, ಎಷ್ಟು ಸಕ್ಕತ್ತಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ತಿನ್ನೋಕ್ಕಿದೆ, ಎಷ್ಟು ಚೆನ್ನಾಗಿ ಬಟ್ಟೆ ಹಾಕೋದು, ನನ್ನ ಮುಖ ಎಷ್ಟು ಚೆನ್ನಾಗಿದೆ ಅಂತ ಥಿಂಕ್ ಮಾಡ್ತಿದ್ರೆ ನನಗೆ ಸಬ್ಸಿಕ್ವೆಂಟ್ ಥಾಟ್ಸ್ ಕೂಡ ಅದೇ ಥರ ಬರುತ್ತೆ. ಸೊ ಬಿ ಗ್ರೇಟ್ಫುಲ್ ಫಾರ್ ವಾಟ್ ಎವರ್ ಯು ಹ್ಯಾವ್ ಇನ್ ಯುವರ್ ಲೈಫ್, ಬೀಟ್ ಎನಿಥಿಂಗ್. ನೀವು 2 BHK ಮನೇಲಿದ್ದೀರೋ ಅಥವಾ ನೀವು 1 BHK ಮನೇಲಿದ್ದೀರೋ ಅದರಲ್ಲಿ ಖುಷಿಯಾಗಿರಿ. ಆ್ಯಂಡ್ ಇದಕ್ಕಿಂತ ಬೆಟರಾ ಸಿಗ್ಬೋದಿತ್ತು ಅದು ಹೇಳಕ್ಕೆ ಹೋಗ್ಬಿಡಿ. ದೇವ್ರು ನಿಮಗೆ ಎಷ್ಟು ಕೊಟ್ಟಿರ್ತಾನೋ, ಯಾವ ಪ್ರಮಾಣದಲ್ಲಿ ಕೊಟ್ಟಿರ್ತಾನೋ, ಯಾವಾಗ ಕೊಟ್ಟಿರ್ತಾನೋ, ಯಾವ ಥರ ಕೊಟ್ಟಿರ್ತಾನೋ, ದಟ್ ಈಸ್ ವೆರಿ ಸಫಿಷಿಯೆಂಟ್. ಅದಕ್ಕಿಂತ ಜಾಸ್ತಿ ಕಮ್ಮಿ ಏನೂ ಕೇಳಕ್ಕೆ ಹೋಗ್ಬೇಡಿ. ಬಿ ಹ್ಯಾಪಿ. ಆ್ಯಂಡ್ ಅದೇ ಥರ ಬೆವ್ರು ಸುಸ್ಕೊಂಡು ಕೆಲಸ ಮಾಡಿ, ನಿಮ್ಮ ಪ್ಯಾಷನಿಗೆ ವರ್ಕ್ ಮಾಡಬೇಕು, ಹಠ ಇರಬೇಕು ಲೈಫಲ್ಲಿ, ಆ್ಯಂಡ್ ತಿರುಗಾಡ್ಬೇಕು, ಮಜಾ ಮಾಡಬೇಕೆಲ್ಲ. ಬಟ್ ಎಟ್ ದ ಸೇಮ್ ಟೈಮ್ ಬಿ ಪ್ರೆಸೆಂಟ್ ಆ್ಯಂಡ್ ಬಿ ಹ್ಯಾಪಿ. ಸೊ ನಾನು ದೇವ್ರನ್ನ ಜಾಸ್ತಿ ನಂಬೋದಕ್ಕೆ, ಯೂನಿವರ್ಸನ್ನು ಜಾಸ್ತಿ ನಂಬೋದಕ್ಕೆ, ಆ್ಯಂಡ್ ನಾನು ನನ್ನ ಜೀವನವನ್ನು ಅಷ್ಟು ಜಾಸ್ತಿ ಇಷ್ಟಪಡ್ಕೊಳ್ಳೋದಕ್ಕೆ, ನಂಗೆ ನೆಗೆಟಿವಿಟಿ ಬಂದರೂ ಕೂಡ ಅಷ್ಟೊಂದೆಲ್ಲ ಬರಲ್ಲ. ಬಂದರೂ ಕೂಡ ನಂಗೆ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತು, ಬರುತ್ತೆ ಮನುಷ್ಯಾಗೆ, ಬಟ್ ನಾನು ಅದನ್ನು ರೊಮ್ಯಾಂಟಿಸೈಸ್ ಮಾಡೋಕ್ಕೆ ಹೋಗಲ್ಲ ಆ ಥರ. ಸೊ ಐ ಹ್ಯಾವ್ ಲೈಕ್ ಒನ್ ಫಾಲೋ ಅಪ್ ಕ್ವೆಶನ್ ಆಸ್ ವೆಲ್. ಹೇಗೆ ಅಂದರೆ ನೀವು ಹೇಳ್ರಿ, ನಾನು ಚೆನ್ನಾಗಿದ್ದೀನಿ, ನನ್ನ ಫೇಸ್ ಚೆನ್ನಾಗಿದೆ, ನನ್ನ ಹತ್ರ ಅದಿದೆ, ನನ್ನ ಹತ್ರ ಸಮ್ಟೈಮ್ಸ್ ವಿ ಫೀಲ್ ಲೈಕ್ ಓಕೆ ನಮ್ಮನ್ನೇ ನಾವು ಜಾಸ್ತಿ ಹೊಗಳ್ಕೊತಾ ಇದ್ದೀವ ಅಂತ. ಸೊ ಇಸ್ ದಟ್ ಟ್ರೂ? ಏನು ತಪ್ಪು ಹೇಳಿ. ಆ್ಯಕ್ಚುಲಿ ಇವಾಗ ನಾನು ಬೇರೆಯವ್ರ ಮುಂದೆ ಹೊಗಳ್ಕೊಂಡ್ರು, ನನ್ನ ಮುಂದೆ ಹೊಗಳ್ಕೊಂಡ್ರು, ಇವಾಗ ನನಗೆ ಕಷ್ಟ ಆದಾಗ, ನಾನು ನಿಮ್ಮ ದುಡ್ಡು ಕಟ್ಟುವಾಗ, ಅಥವಾ ನನಗೇನೋ ಬ್ರೇಕಪ್ ಫೀಲ್ ಆದ ತಕ್ಷಣ ಯಾರು ಬಂದು ಹೆಲ್ಪ್ ಮಾಡ್ತಾರೆ? ನನಗೆ ನಾನೇ ಎತ್ಕೋಬೇಕು. ನಮ್ಮಪ್ಪ ಎಷ್ಟು ಹೆಲ್ಪ್ ಮಾಡಲಿ, ನನ್ನ ಫ್ರೆಂಡ್ಸ್ ಎಷ್ಟು ಹೆಲ್ಪ್ ಮಾಡಲಿ, ಎಟ್ ದ ಎಂಡ್ ಆಫ್ ದ ಡೇ ನಾನು ನೈಟು ಮನೆಯಲ್ಲಿ ಲೈಟ್ ಆಫ್ ಮಾಡಿ ಮಲಗಿದಾಗ ನನ್ನ ಬಾಡಿಗೆ ಬೆಡ್ಶೀಟ್ ಹಚ್ಕೊಳ್ಳೋದು ನಾನೇ. ಸೊ ನಾನು ನನ್ನನ್ನು ಎಲ್ಲಿವರೆಗೂ ನೋಡ್ಕೊಳ್ಬೇಕು ಅಂತಂದರೆ, ಸೊ ನಾನು ಎಷ್ಟು ನನಗೆ ಪ್ರೀತಿ ಕೊಡ್ತೀನಿ ಅಲ್ವಾ, ನನ್ನ ಲೈಫಲ್ಲಿ ಎಷ್ಟು ವರ್ಸ್ಟ್ ಸಿಚುವೇಶನ್ ಬಂದ್ರೂ ಕೂಡ ನಾನು ನನ್ನನ್ನು ಅದರಿಂದ ಎಳ್ಕೊಂಡು ಬರೋದಕ್ಕೆ ಶಕ್ತಿ ಕೊಡೋದೇ ನನ್ನ ಸೆಲ್ಫ್ ಲವ್. ನಾನು ಅವಾಗಿಂದನೂ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ, ನೀನು ತುಂಬ ಹೈಪರ್ ಆ್ಯಕ್ಟಿವ್, ಆ್ಯಕ್ಚುಲಿ ನೀನೇ ಯೋಚನೆ ಮಾಡ್ತೀಯ ಅಂದ್ಕೊಳ್ತಾ. ನಾನು ಅವಾಗ ಅಂಡರ್ ಫೀಲ್ ಮಾಡ್ತಿದ್ದೆ ದಟ್ ಅಯ್ಯೋ ಹೌದಾ ನಾನು ಏನು ಆ ಥರ ಅಂತ. ಬಟ್ ಇವಾಗ ನೋಡಿದ್ರೆ ಅಲ್ವಾ, ದಟ್ ಈಸ್ ವಾಟ್ ವರ್ಕ್ಸ್ ಇನ್ ಲೈಫ್ ಆ್ಯಕ್ಚುಲಿ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ನಾನು ಯಾರೋ ಏನೋ ಹೇಳಿದ್ರೆ ಚೇಂಜ್ ಮಾಡ್ಕೊಳ್ಳೋಕ್ಕೂ ಹೋಗಿಲ್ಲ. ನನಗೆ ಬಂದಿರೋ ವರ್ಸ್ಟ್ ಸಿಚುವೇಷನಲ್ಲಿ ಯಾರು ಎಷ್ಟೇ ಹೆಲ್ಪ್ ಮಾಡಿದ್ರು ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ಕೊಂಡು ನಿಸರ್ಗ ಬಿಟ್ಟು ಬೇರೆ ಯಾರೂ ಹೆಲ್ಪ್ ಮಾಡ್ಕೊಳಕ್ಕೆ ಬರಲ್ಲ. ಆ್ಯಂಡ್ ನನಗೇನೋ ಒಂದು ತುಂಬ ನೆಗೆಟಿವಿಟಿ ಫೀಲ್ ಆಗ್ತದೆ, ಆಂಗ್ಸೈಟಿ ಫೀಲ್ ಆಗ್ತಿದೆ ಅಂದರೆ ನಾನೇ ನನ್ನ ಕನ್ಸೋಲ್ ಮಾಡ್ಕೋಬೇಕು, ನಾನೇ ನನಗೆ ಹೆಲ್ಪ್ ಮಾಡ್ಕೋಬೇಕು, ನಾನೇ ಆ ಸಿಚುವೇಶನ್ನ ನನ್ನ ಎತ್ಕೊಳ್ಬೇಕು ಆ್ಯಕ್ಚುಲಿ. ಆ್ಯಂಡ್ ಬೇರೆಯವ್ರಿಗೆ ಏನು ಫೀಲ್ ಆದರೆ ನಿಮಗೇನು, ನಿಮ್ಮ ಜೀವನ ನೀವು ಮಾಡ್ತೀರ ಅಷ್ಟೇ, ನಿಮ್ಮ ಮನೇಲಿ ನೀವು ಇರ್ತೀರ, ನಿಮ್ಮ ಖುಷಿ ನಿಮಗೆ, ನಿಮ್ಮ ಕೆಲಸ ನಿಮಗೆ. ಆ್ಯಂಡ್ ಎಟ್ ದ ಎಂಡ್ ಆಫ್ ದ ಡೇ ನಿಮಗೆ ನೆಮ್ಮದಿ ಕೊಟ್ಕೊಳ್ಳೋರು ನೀವೇ. ನಿಮ್ಮನ್ನು ಹೆಂಗೆ ಇಟ್ಕೊಂಡ್ರೆ ಅಥವಾ ಬೇರೆಯವ್ರು ಹೆಂಗೆ ನೋಡ್ರು ಕೂಡ ನನಗೇನಕ್ಕೆ ಫರಕ್ ಆಗಬೇಕು, ನನ್ನ ಜೀವನದಲ್ಲಿ ನಾನು ನೆಮ್ಮದಿಯಾಗಿದ್ರೆ ಸಾಕು. ಊರಲ್ಲಿ ಯಾರೋ ದಾಸ ಹೇಳ್ರೆ ಐ ಡೋಂಟ್ ವರಿ, ಐ ಡೋಂಟ್ ಪುಟ್ ಎನರ್ಜಿ ಆನ್ ನೆಗೆಟಿವ್ ಪೀಪಲ್, ದಟ್ಸ್ ಔಟ್ ಆಫ್ ಮೈ ಲೈನ್ ಆ್ಯಕ್ಚುಲಿ. ನಾನು ಎನರ್ಜಿನೇ ಹಾಕಲ್ಲ ಹೊರಗಡೆ. ಯಾರೋ ಏನೋ ಬಾರಿಸ್ಕೊಂಡೋದ್ರೆ ಕೂಕ್ಕೊಂಡ್ರೆ
ಹೋಗು ಗುರು ಹೋಗು, ನೀನು ಎನರ್ಜಿ ವೇಸ್ಟ್ ಮಾಡಿ, ನನಗೆ ತಲೆಗೆ ಬಾದರೇ ಆಗಲ್ಲ. ಲಾಟ್ ಆಫ್ ಪಾಸಿಟಿವಿಟಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಯು ಪ್ಲೇ ಡಿಫ್ರೆಂಟ್ ರೋಲ್ಸ್ ಇನ್ ಲೈಫ್ ಅಲ್ವಾ? ಸೊ ಬಟ್ ಯಾವುದೇ ಕ್ಷೇತ್ರದಲ್ಲಿ ನಾವು ಹೋದರೂ ಅದನ್ನು ಮಾಡೋಕ್ಕಿಂತ ಮುಂಚೆ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ, ಆರ್ ಲೈಕ್ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ನಿಮಗೆ ಈ ಎಲ್ಲ ಫೀಲ್ಡಲ್ಲಿ ಹೋಗಬೇಕಿದ್ರು ನೀವು ಯಾವುದು ನಿಮ್ಮಲ್ಲಿ ಜಾಸ್ತಿ ಕಾಣಿಸ್ತು ಅಥವಾ ಯಾವುದರಿಂದ ನೀವು ಜಾಸ್ತಿ ಲೈಕ್ ಮೋಟಿವೇಟ್ ಆದ್ರಿ? ಸೊ ಇಫ್ ಸಂಬಡಿ ವಾಂಟ್ ಟು ಗೆಟ್ ಇನ್ ಟು ಎನಿ ನ್ಯೂ ಫೀಲ್ಡ್, ಸೊ ವಿಚ್ ಒನ್ ದೇ ಹ್ಯಾವ್ ಟು ಫೋಕಸ್ ಆನ್ ಅಂತ ನೀವು ಹೇಳ್ತೀರಾ? ಓಕೆ, ನನಗೆ ಚಿಕ್ಕಲ್ಲಿಂದ ನಾನು ಹೇಳಿದೆ ನಂಗೆ ಕಾನ್ಫಿಡೆನ್ಸ್ ಎಲ್ಲ ಜಾಸ್ತಿ ಅಂದ್ಕೊಂಡು ಅಂತ. ಆ್ಯಂಡ್ ನಂಗೆ ಫಸ್ಟಿಂದನೂ ತಲೆಯಲ್ಲಿ ಇದ್ದಿದ್ದು ಏನು ಅಂತ ಅಂದರೆ, ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬಂದಿರೈತಾ. ಅವರು 7th ಮಾತ್ರ ಓದಿರೋದು ಆ್ಯಕ್ಚುಲಿ. ಸೊ 11th ಅಂದರೆ ಒಂದು 11-12 ವರ್ಷಕ್ಕೇ ಅವರು ಹೋಟೆಲೆಲ್ಲ ಕೆಲಸ ಮಾಡ್ತಾಯಿದ್ರು ಆ್ಯಕ್ಚುಲಿ. ಆ್ಯಂಡ್ ಅದಾದಮೇಲೆ ಮಮ್ಮನ್ನ ಮದುವೆ ಮಾಡ್ಕೊಂಡು ಬಂದಾಗ ಹಿ ಹ್ಯಾಡ್ ನಥಿಂಗ್. ಲೋನ್ ಮಾಡಿ ಲಾರಿ ತೊಗೊಂಡಿದ್ರು, ಎಷ್ಟೋ ವರ್ಷ ಲಾರಿನೇ ಓಡಿಸ್ತಾ ಇದ್ರು ಆ್ಯಕ್ಚುಲಿ ಅದೇ ಥರ. ಬಟ್ ನಮ್ಮನ್ನು ಸಾಕಾದಾಗ ನೋಡ್ಕೋತಿದ್ರು ಆ್ಯಕ್ಚುಲಿ. ಬಟ್ ನಮ್ಮ ಅಪ್ಪ ಎಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲೆಲ್ಲ ಹೇಳೋರು, ನೋಡಿ ನನ್ನ ಫ್ಯಾಮಿಲಿ ಎಲ್ಲ ತುಂಬ ಕಂಡಮ್ ಮಾಡ್ತಾರೆ, ಹಂಚಿನ ಮನೇಲಿದ್ದೀನಿ, ಮಕ್ಕಳನ್ನೇನು ಓದಿಸ್ತಾರೆ ಹಾಗೆ ಹೀಗೆ ಅಂತ ಒಂದೊಂದ್ಸರಿ ಫೀಲ್ ಮಾಡ್ಕೊಳ್ಳೋರು. ಬಟ್ ಆ ಮನುಷ್ಯಂಗೆ ಹಠ ಜಾಸ್ತಿ, ಜೀವನದಲ್ಲಿ ಏನಾದರೂ ಮಾಡಬೇಕು, ಯಾರ ಹತ್ರ ₹1 ಕೇಳಬಾರ್ದು. ಯಾವಾಗ ನಂಗೆ ಹೇಳೋರು ಒಂದೊಂದ್ಸರಿ, ಪ್ರೆಷರ್ ಆಗ್ತಿರಲಿಲ್ಲ. ನಮ್ಮಪ್ಪ ಹೇಳ್ತಿದ್ರು, ಏನಾರು ಒಂದು ಸಾಧನೆ ಮಾಡಿ ತೋರಿಸ್ಬೇಕು ಮಗನೇ ನೀನು, 4 ಜನ ಸಲಾಮ್ ಹೊಡಿಯೋ ಥರ ಮಾಡಬೇಕು ಅಂತ. ಅಂದರೆ ಒಂದು 4-5 ಟೈಮ್ಸ್ ಹಂಗೆ ಹೇಳ್ತಿರು. ನನ್ನ ತಲೆಯಲ್ಲಿ ಅದು ಇರ್ತಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ನಮ್ಮಪ್ಪ ನೋಡಿ ನೋಡಿ ಆ ಧೈರ್ಯ ಬರ್ತಿತ್ತು ಜೀವನದಲ್ಲಿ ಏನೇ ಮಾಡಿ. ಬಿಕಾಸ್ ಪಪ್ಪ ಹ್ಯಾಡ್ ಡನ್ ಮಲ್ಟಿಪಲ್ ಜಾಬ್ಸ್ ಆಯಿತಾ. ಫಸ್ಟು ಲಾರಿ ಓಡಿಸ್ತಾಯಿದ್ರು, ಆಮೇಲೆ ಟ್ರ್ಯಾಕ್ಟರ್ ಇಟ್ಕೊಂಡಿರು, ಆಮೇಲೆ ಚಿಕನ್ ಫಾರ್ಮ್ ಇತ್ತು, ಅದಾದಮೇಲೆ ತೋಟ ತೊಗೊಂಡ್ರು, ಅದಾದಮೇಲೆ ಒಂದು 8-9 ವರ್ಷ ನಮ್ಮದು ಹೋಟೆಲ್ ಇತ್ತು, ನಾನ್ ವೆಜ್ ರೆಸ್ಟೋರೆಂಟ್. ಸೊ ಪಪ್ಪ ಡಿಫ್ರೆಂಟ್ ವೇರಿಯಸ್ ಆಫ್ ವರ್ಕಲ್ಲಿ ಮಾಡಿದ್ರು ಕೂಡ ಅವ್ರಿಗೆ ಯಾವತ್ತೂ ಸೆಲ್ಫ್ ಕಾನ್ಫಿಡೆನ್ಸ್ ಲೂಸ್ ಆಗಿರೋದು ನಾನು ನೋಡಿಲ್ಲ. ಆ ಮನುಷ್ಯ ಗಿವ್ ಅಪ್ ಮಾಡಿರೋದು ನೋಡಿಲ್ಲ. ಬಿಕಾಸ್ ಪಪ್ಪಂಗೆ ಯಾವುದೋ ಸ್ಟೇಬಲ್ ಜಾಬ್ ಇರಲಿಲ್ಲ ಆಯಿತಾ. ಅವರಿಗೆ ಪಪ್ಪ ಓದಿಸುವಷ್ಟು ಶಕ್ತಿ ಇತ್ತು ಅವ್ರ ಅಪ್ಪ. ನಮ್ಮಪ್ಪಂಗೆ ದಿಮಾಗ್ ಜಾಸ್ತಿ, ನಾವು ಓದಲ್ಲ ಅಂದ್ಕೊಂಡು ಅಂತ. ಸೊ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಅವರಲ್ಲಿ ಕಾನ್ಫಿಡೆನ್ಸ್ ನೋಡ್ತಾ ಬೆಳೆದೀನಿ. ಅಂದರೆ ನಮ್ಮಪ್ಪ ಒಂದೊಂದ್ಸರಿ ಬಿಸ್ನೆಸ್ ಫೇಲ್ಯೂರ್ ಆದ್ರೂ ಕೂಡ ಮನೇಲಿ ಹೆಂಗಿದ್ರು, ಹೆಂಗೆ ಹ್ಯಾಂಡಲ್ ಮಾಡ್ತಿರೋ, ಕುಗಡದೆಲ್ಲ ಮಾಡ್ತಾರೆ ನಾರ್ಮಲಾಗಿ ಇಂಡಿಯನ್ ಪೇರೆಂಟ್ಸ್ ಅಲ್ಲ. ಬಟ್ ಅದನ್ನು ನೋಡ್ತಾ ಇದ್ದೆ. ಸೊ ಅದನ್ನು ನೋಡಿ ನಂಗೆ ತುಂಬ, ನಾನು ಮೊನ್ನೆಷ್ಟೇ ಯೋಚನೆ ಮಾಡ್ತಿದ್ದೆ, ನನಗೆ ಹೆಂಗೆ ಇಷ್ಟಲ್ಲ ಧೈರ್ಯ ಕೆಲಸ. ಬಿಕಾಸ್ ಒಂದೊಂದು ಲೂಸ್ ಆದ್ರೂ ಕೂಡ ನಾನು ಹೆಂಗೆ ಟ್ರೈ ಮಾಡ್ತೀನಿ. ಬಿಕಾಸ್ ಎಲ್ಲ ನಮ್ಮ ಅಪ್ಪನಿಂದ ಬಂದಿರೋದು. ಮನೇಲಿ ನೋಡ್ತಿದ್ದಲ್ಲ ನಮ್ಮಪ್ಪ, ಇದಿಲ್ಲ ಇದಾಯಿತು, ಇದಿಲ್ಲ ಇದಾಯಿತು, ಇದು ಮಾಡೋಣ. ಅದಾದಮೇಲೆ ಒಂದು ಸ್ಟೇಟ್ ಆಫ್ ಟೈಮ್ಗೆ ಒಂದು ಒಳ್ಳೆ ಥರ ಇತ್ತು. ಸೊ ಫಸ್ಟಿಂದನೂ ಪಪ್ಪ ನೋಡಿ ಅದೇ ಕಲ್ತಿದ್ದಾಯ್ತು ಆ್ಯಕ್ಚುಲಿ. ಏನಕ್ಕೆ ಹೆದರ್ಬೇಕು ಆ್ಯಕ್ಚುಲಿ, ಜೀವನ ಏನು ತಾನೇ ಮಾಡುತ್ತೆ ಆ್ಯಕ್ಚುಲಿ, ಸಾಧಿಸಬೇಕು ಏನಾದರೂ ಅಂತ. ಆ್ಯಂಡ್ ಚಿಕ್ಕಲ್ಲಿಂದನೂ ನಂಗೆ ಸ್ಟೇಜ್ ಫಿಯರ್ ಇಲ್ಲ, ಇನ್ಸೆಕ್ಯೂರಿಟಿ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಇಟ್ ಅಂದ್ಕೊಂಡು ಅಂತ. ಬಟ್ ಪ್ರತಿ ಸರಿ ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಗುಳು ಶಬ್ದ ಇರುತ್ತಲ್ಲ, ಬಟರ್ಫ್ಲೈ ಆ ಥರ ಇದ್ದೇ ಇರುತ್ತೆ. ಬಟ್ ನಾನು ಯಾವುದಕ್ಕೂ ಹೆದರಲ್ಲ ಆಯಿತಾ. ನಾನು ಯಾವುದಕ್ಕೂ ಹೆದರಲ್ಲ ಲೈಫಲ್ಲಿ. ಇದೇನೋ ಮಾಡುತ್ತೆ ಪ್ರಾಬ್ಲಮ್ಸ್ಗೆಲ್ಲ ಆವಾಗ ಹೆದರ್ತಿದ್ದೆ ಆ್ಯಕ್ಚುಲಿ. ಅಥವಾ ಇನ್ಸೆಕ್ಯೂರಿಟಿ ಆ ಥರದ್ದೆಲ್ಲ ನನಗೆ ಫೀಲೇ ಇಲ್ಲ. ಆ್ಯಂಡ್ ನಾನು ಏನೇ ಒಂದು ಕ್ಷೇತ್ರವನ್ನು ನಾನು ಚೂಸ್ ಮಾಡಿದ್ರು ನಾನು ಖುಷಿಯಿಂದ ಚೂಸ್ ಮಾಡೀನಿ. ನಮ್ಮ ಮನೆಯವ್ರು ನಂಗೆ ಪ್ರೆಷರ್ ಹಾಕಿಲ್ಲ, ಫೋರ್ಸ್ ಮಾಡಿಲ್ಲ ಆ್ಯಕ್ಚುಲಿ. ಆ್ಯಂಡ್ ನಾನು ಟ್ರೈ ಮಾಡ್ತಾ ಇದ್ದಾಗಲೂ ಕೂಡ ಇದೇ ಮಾಡು ಏನೂ ಹೇಳ್ತಿಲ್ಲ. ಬಟ್ ನನಗೆ ನಮ್ಮಪ್ಪಂಗೆ ಸ್ವಲ್ಪ ಜಗಳ ಆಗ್ತಿತ್ತು ಆಯಿತಾ. ಅಂದರೆ ಏನು ಮಾಡ್ತಿದ್ಯಾ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ನೀನೇನು ಮಾಡ್ತಿದ್ಯಾ. ಆ್ಯಂಡ್ ನಂದು ಒಂದು ಏನು ಹ್ಯಾಬಿಟ್ ಅಂತ ಅಂದರೆ, ಐ ಡು ನಾಟ್ ಟೆಲ್ ಇಟ್ ಟು ಪೀಪಲ್. ನನ್ನ ಫ್ಯಾಮಿಲಿಗೂ ಕೂಡ ಹೇಳಲ್ಲ. ನಾನು ಆರ್ಜೆ ಆಗಬೇಕು ಅಂತಿದೆ ಅಂತ ಯಾವತ್ತೂ ಅವ್ರಿಗೆ ಹೇಳೇ ಇಲ್ಲ. ದೇ ನೆವರ್ ನ್ಯೂ. ಇವಾಗಲೂ ಕೂಡ ಗೊತ್ತಿಲ್ಲ ಅವ್ರಿಗೆ. ನನಗೆ ಹೇಗೆ ಅಂದರೆ ನಾನು ಕೆಲಸ ಮಾಡಿ ತೋರಿಸ್ಬೇಕು. ಆ್ಯಂಡ್ ಈ ಅಪ್ಪ ಅಮ್ಮಂದ್ರು ಗೊತ್ತಲ್ವ, ಏನಾರು ಹೇಳ್ಬಿಟ್ರೆ ಸಾಕು, ನನ್ನ ಮಗಳು ಅವರಲ್ಲೆಲ್ಲ ಕೇಳ್ತಾರಲ್ಲ, ಅವಳಿಗೆ ಆರ್ಜೆ ಆಗ್ಬೇಕಂತ ಇಷ್ಟ, ಕಣ್ಣಾಗುತ್ತೆ ಗುರು. ಸೊ ನಾನು ಯೂಶಲಿ ಹೇಳಲ್ಲ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾನೇನೋ ಮಾಡ್ತೀನಿ ಬಿಡಿ ಆ ಥರ ಹೇಳ್ತಾ ಇದ್ದೆ ಆ್ಯಕ್ಚುಲಿ. ಸೊ ಪ್ರೆಷರ್ ಯಾವತ್ತೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಅದೇ ಥರ ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ಬಿಕಾಸ್ ನಾನು ಈ ಕ್ಷೇತ್ರದಲ್ಲಿ ಇದ್ದೀನಿ ಅಂದರೆ ನಾನು ಖುಷಿಯಿಂದ ಮಾಡ್ತೀನಿ, ಹ್ಯಾಪಿಯಾಗಿ ಮಾಡ್ತೀನಿ. ನಂಗೆ ಯಾರು ಕೂಡ ಫೋರ್ಸ್ ಮಾಡಿ ಮಾಡ್ತಿಲ್ಲ ಅಂತ. ಸೊ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ನಂಗೆ ಇನ್ಸೆಕ್ಯೂರಿಟಿ ಆ ಥರದ್ದೇನು ಫೀಲಿಂಗ್ ಆ ಥರದ್ದೇನು ಫೇಸ್ ಮಾಡಿಲ್ಲ ನಾನು. ಸೊ ವೆನ್ ವಿ ಆರ್ ಟಚಿಂಗ್ ಅಪಾನ್ ದ ಕರಿಯರ್ ಅಲ್ವಾ. ಸೊ ಈಗ ತುಂಬ ಜನದ ಲೈಫಲ್ಲಿ ಹೆಂಗಾಗುತ್ತೆ ಅಂತಂದರೆ, ಅವ್ರಿಗೆ ಆ ಜಾಬ್ ಅನ್ನೋದು ಆ್ಯಕ್ಚುಲಿ ಪರ್ಸ್ನಲಿ ಅವ್ರು ಲೈಕ್ ಮಾಡ್ತಾರಲ್ಲ, ದಟ್ ಈಸ್ ನಾಟ್ ದೇರ್ ಪ್ಯಾಷನ್. ಬಟ್ ಅವ್ರೇನೋ ಮಾಡಬೇಕು, ಓಕೆ ಲೈಫಲ್ಲಿ ನಂಗೆ ಜಾಬ್ ಮಾಡಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ಅದನ್ನು ಮಾಡ್ತಾ ಇರ್ತಾರೆ. ಸೊ ಹೌ ಇಟ್ ವಿಲ್ ಡಿಫ್ರೆನ್ಷಿಯೇಟ್? ನೀವು ಯಾವುದೋ ಒಂದು ಪ್ಯಾಷನ್ನೇ ನಿಮ್ಮ ಪ್ರೊಫೆಷನಾಗಿ ತೊಗೊಂಡವಾಗಲೂ, ನಿಮ್ಮ ಪ್ಯಾಷನ್ನೇ ಬೇರೆ ಪ್ರೊಫೆಷನ್ನೇ ಬೇರೆ ಆದಾಗಲೂ, ಲೈಕ್ ಹೌ ಇಟ್ ವಿಲ್ ಡಿಫ್ರೆನ್ಷಿಯೇಟ್ ಯು ಆಲ್ಸೋ? ನಾನು ಇವಾಗ ಇಲ್ಲಿ ಕುತ್ಕೊಂಡಿದ್ದೀನಿ, ಒಳ್ಳೆ ಪೊಸಿಷನ್ಲಿದ್ದೀನಿ ಅಂತ ಅಂದ್ಕೊಂಡು ಜ್ಞಾನ ಕೊಡ್ಬೋದಾಯ್ತಾ. ಬಟ್ ಒಬ್ಬೊಬ್ರಿಗೆ ಹೇಗಾಗುತ್ತೆ ಅಂದರೆ, ಫ್ಯಾಮಿಲಿದೇನೋ ಇರುತ್ತೆ, ಅಥವಾ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಇನ್ನೂ ಏನೋ 10 ಹಲವಾರು ಕಾರಣ ಇರುತ್ತೆ. ಆ್ಯಂಡ್ ಅದರಲ್ಲೂ ತುಂಬ ಜನಕ್ಕೆ ಪಾಪ ಜೀವನದಲ್ಲಿ ಏನು ಮಾಡಬೇಕು, ಕೆಲಸ ಹೇಗೆ, ಕೆಲಸ ನಂಗೆ ಹೆಂಗೆ ಫೀಲ್ ಕೊಡಬೇಕು, ಬರೀ ಕಾಸ್ಗೋಸ್ಕರ ಕೆಲಸ ಮಾಡಬೇಕಾ, ಅಥವಾ ಕೆಲಸ ನಂಗೆ ನೆಮ್ಮದಿ ಕೊಡಬೇಕಾ. ಆ್ಯಂಡ್ ತುಂಬ ಜನಕ್ಕೆ ಅದು ರಿಯಲೈಸೇ ಆಗ್ತಾ ಇರಲ್ಲ ಆ್ಯಕ್ಚುಲಿ. ಬಟ್ ನೀವು ಎಷ್ಟೇ ಕೆಲಸ ಮಾಡಿ ಅಥವಾ ಏನೇ ದುಡ್ಡು ತೊಗೊಂಡ್ರು, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಗೆ ಫೀಲ್ ಆಗುತ್ತೆ, ಈ ಕೆಲಸ ನನಗೆ ಆಗಲ್ಲ ಗುರು, ನಾನು ಬಿಟ್ಬಿಡ್ತೀನಿ, ನನಗೆ ನೆಮ್ಮದಿ ಬೇಕು ಅಂತ ಫೀಲ್ ಆಗುತ್ತೆ. ಇಲ್ಲ, ಯು ವಿಲ್ ಸ್ಟಾರ್ಟ್ ಲೈಕಿಂಗ್ ದ ಜಾಬ್ ಆ್ಯಕ್ಚುಲಿ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದೇರ್ ಪ್ರಾಬ್ಲಮ್ಸ್, ಅಥವಾ ಅವ್ರು ಹೇಗೆ ಲೈಫನ್ನು ನೋಡ್ತಾರೆ. ಬಟ್ ಆದರೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಆದರೂ ಯಾರಿಗಾದರೂ ಕೂಡ ಅನಿಸಿರುತ್ತೆ ಅಲ್ವಾ, ಈ ಕೆಲಸ ನಂಗೆ ಖುಷಿ ಕೊಡ್ತಿದ್ಯಾ,
ಖುಷಿ ಕೊಡ್ತಿಲ್ಲ. ನಾನು ಫಸ್ಟು ದುಡ್ಡಿಗೋಸ್ಕರನೇ ಸೇರ್ಕೊಂಡಿರ್ಬೋದು, ನಾನು ಫಸ್ಟು ನೇಮ್ಗೋಸ್ಕರನೇ ಸೇರ್ಕೊಂಡು, ನಾನು ಫಸ್ಟು ಫೇಮ್ಗೋಸ್ಕರನೇ ಸೇರ್ಕೊಂಡಿರ್ಬೋದು. ಬಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನೀವು ಮಲಗುವಾಗ ನಿಮ್ಗೆ ಅನ್ಸುತ್ತೆ, ನಾನು ಬೆಳಿಗ್ಗೆ ಎದ್ದೋಗುವಾಗ ಖುಷಿಯಾಗಿದ್ದೀನಾ, ನೆಮ್ಮದಿಯಾಗಿದ್ದೀನ, ಈ ಕೆಲಸ ನಂಗೆ ಖುಷಿ ಕೊಡುತ್ತಾ. ಬಿಕಾಸ್ ಕೆಲಸವನ್ನು ನಾವು ಎಷ್ಟು ಹತ್ತಿರ ಮಾಡ್ಕೋತೀವಿ ಅಂದರೆ ಅದನ್ನ ಮೇಲ್ಗಡೆ ಇಟ್ಬಿಟ್ಟು ನಮ್ಮ ಸುಖ, ನೆಮ್ಮದಿ, ಕಷ್ಟ ಎಲ್ಲದನ್ನೂ ಕೆಳಗಡೆ ಇಟ್ಕೊಂಬಿಟ್ಟು ಕೆಲಸನೇ ಫಸ್ಟು. ಮ್ಯಾನೇಜರ್ ಬೈತಾರೆ, ಇವ್ರು ಬೈತಾರೆ, ಅವ್ರು ಬೈತಾರೆ, ಅದು ಅಲ್ಲೇನು ಪ್ರಾಬ್ಲಮ್ ಆಗುತ್ತೆ, ಇಲ್ಲೇನು ಪ್ರಾಬ್ಲಮ್ ಅಂದರೆ ಇದೊಂದು ಜೀವನ, ನಾನು ಇಲ್ಲಿ ಜೀವನ ಮಾಡೋಕ್ಕೆ ಬಂದೀನಿ, ನೆಮ್ಮದಿಯಾಗಿ ದೇವ್ರು ನಮ್ಮನ್ನು ಕಳ್ಸಿದ್ರೆ ಖುಷಿಯಾಗಿರೋ ಮಜಾ ಮಾಡು ಅಂತಲ್ವ, ಹತ್ಕೊಂಡು ಬಾ ಅಂತಲ್ಲ, ಏನಾದ್ರು ಹೋಗಿ ದಬಾಕು ಅಂದ್ಕೊಂಡು ಅಂತ. ಅದನ್ನೆಲ್ಲ ಮರೆತುಬಿಟ್ಟು ಕೆಲಸನೇ ಯಾವಾಗಲೂ ಕೂಡ ಹೈ ಪ್ರಿಯಾರಿಟಿಲಿ ಇಟ್ಕೊಳ್ತೀವಿ. ಬಟ್ ಅದು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಮನುಷ್ಯಂಗೆ ಗೊತ್ತಾಗುತ್ತೆ ಇದು ನನಗೆ ಖುಷಿ ಕೊಡ್ತಿದ್ಯಾ ಅಂದರೆ ಎಷ್ಟು ವರ್ಷ ಅಂತ ಮಾಡಲಿ ಹತ್ಕೊಂಡು, ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದರೆ ಅಂತ. ಸೊ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಪೀಪಲ್ ಆ್ಯಕ್ಚುಲಿ. ಬಟ್ ದೇ ವಿಲ್ ರಿಯಲೈಸ್ ಒನ್ ಫೈನ್ ಡೇ ನಾನು ಇದು ಮಾಡಬೇಕಾ ಮಾಡಬಾರ್ದು ಅಥವಾ ಬೇರೆ ಸ್ವಿಚ್ ಆಗಬೇಕು. ಬಿಕಾಸ್ ತುಂಬ ಜನಕ್ಕೆ ಇರುತ್ತಲ್ವ ಲೈಫಲ್ಲಿ, ನಂಗೆ ಪ್ಯಾಷನ್ ಇರುತ್ತೆ. ಒಬ್ಬೊಬ್ರು ಹೇಳ್ತಿರ್ತಾರಲ್ಲ, ನಂಗೆ ಸಿಂಗರ್ ಆಗಬೇಕಂತ ಇಷ್ಟ ಆಯಿತು ಬಟ್ ಮನೇಲಿ ಬಿಟ್ಟಿರಲಿಲ್ಲ, ನಂಗೆ ಡ್ಯಾನ್ಸರ್ ಆಗಬೇಕಂತ ಇಷ್ಟ ಆಯಿತು ಮನೇಲಿ ಬಿಟ್ಟಿರಲ್ಲ. ಆ್ಯಂಡ್ ಆ ಒಂದು ಏನು ಪ್ಯಾಷನ್ ಬೀಜವನ್ನು ಇನ್ನೂ ಇಟ್ಕೊಂಡಿರ್ತಾರೆ. ನಾನು ಎಷ್ಟೊಂದು ಜನ ನೋಡಿನಿ, ನಂಗೆ ನೋಡಿದಾಗ ಖುಷಿ ಆಗುತ್ತೆ ಆ್ಯಕ್ಚುಲಿ, ನಮಗೆಲ್ಲ ಇದನ್ನೆಲ್ಲ ಕೊಟ್ಟಿರಲಿಲ್ಲ ಆ್ಯಕ್ಚುಲಿ, ಮನೇದೇನೇನೋ ಪ್ರಾಬ್ಲಮ್ ಇತ್ತು ಹಾಗೆ ಹೀಗೆ ಅಂದ್ಕೊಂಡು. ದೆರ್ ಆರ್ ಸೋ ಮೆನಿ ಪೀಪಲ್. ಬಟ್ ಲಕ್ಕಿ ಆರ್ ದೋಸ್ ಹೂ ಫೌಂಡ್ ಇಟ್ ಆ್ಯಕ್ಚುಲಿ. ನಿಮ್ಮ ಪ್ಯಾಷನ್ನ ನೀವು ಗುರ್ತಿಸ್ಕೊಂಡು ಅದನ್ನು ನೀವು ಫಾಲೋ ಮಾಡಿಕೊಂಡು ಆ್ಯಂಡ್ ನೀವು ಮನಸ್ಸಿಗೆ ಇಡ್ಸೋ ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಇಟ್ಸ್ ದ ಬೆಸ್ಟೆಸ್ಟ್ ಥಿಂಗ್ ಆ್ಯಕ್ಚುಲಿ. ಅದ್ರ ಫೀಲೇ ಡಿಫ್ರೆಂಟ್ ಆಗಿದೆ. ಬಟ್ ಲೈಕ್ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ, ಸೊ ಮೇ ಬಿ ಅವರು ಯಾವುದೋ ಒಂದು ಕೆಲಸಕ್ಕೆ ಅಂತ ಸೇರ್ಕೊಂಡಿರ್ತಾರೆ. ಸೊ ದೇ ಆರ್ ನಾಟ್ ಏಬಲ್ ಟು ಲೀವ್ ದ ಜಾಬ್ ಆ್ಯಂಡ್ ಫಾಲೋ ದೇರ್ ಪ್ಯಾಷನ್. ಸೊ ಅಂಥವರಿಗೆ ವುಡ್ ಯು ಲೈಕ್ ಟು ಗಿವ್ ಎನಿ ಟಿಪ್, ಲೈಕ್ ಹೌ ದೇ ಕ್ಯಾನ್ ಫಾಲೋ ದೇರ್ ಪ್ಯಾಷನ್ ಆ್ಯಂಡ್ ಮೇ ಬಿ ಇವೆಂಚುವಲಿ ಸೊ ದೇ ಕ್ಯಾನ್ ಮೇಕ್ ಇಟ್ ಆಸ್ ದೇರ್ ಪ್ರೊಫೆಷನ್. ನಾನು ಇವಾಗ ಹೇಳ್ಬೋದಾಯ್ತಾ, ಕೆಲಸ ಬಿಟ್ಟು ಬನ್ನಿ, ಪ್ಯಾಷನ್ ಫಾಲೋ ಮಾಡಿ, ಆಮೇಲೆ ನಾನು ನಿಯಮ ನೀನು ಕಟ್ತಿ ಅಂದರೆ ನಾನು ಬಟ್ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ನೀವು ಯಾವ ಥರ ಪ್ಯಾಷನ್ ಇದೆ ಅಂತ. ಬಿಕಾಸ್ ಏನು ಗೊತ್ತಾ, ಮನುಷ್ಯಂಗೆ ಹಠ ಇರುತ್ತೆ, ಗೋಲ್ ಇರುತ್ತೆ, ಇದೇನೋ ಮಾಡಬೇಕು ಅಂತ. ಬಟ್ ಹೌ ಲಾಂಗ್ ಕ್ಯಾನ್ ಯು ಕೀಪ್ ಇಟ್ ಇನ್ ಯುವರ್ ಹಾರ್ಟ್? ನಿಮಗೆ ಗಿವ್ ಅಪ್ ಅನ್ನೋ ಆಪ್ಷನ್ನೇ ಇರಬಾರ್ದು ಆ್ಯಕ್ಚುಲಿ. ನಾನು ಮಾಡೇ ಮಾಡ್ತೀನಿ, ನಾನು ಇವಾಗ ಮಾಡ್ತೀನೋ ಮುಂದೆ ಮಾಡ್ತೀನೋ ನಂಗೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾನು ಗಿವ್ ಅಪ್ ಮಾಡೋದು ಆ್ಯಕ್ಚುಲಿ. ಆ ಹಠ ಇದ್ದರೆ ಯೂನಿವರ್ಸ್ ಕೂಡ ಹೆಲ್ಪ್ ಮಾಡುತ್ತೆ, ದೇವ್ರು ಕೂಡ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇಟ್ ಟೆಸ್ಟ್ ಯು ಅಲ್ವಾ ಆ್ಯಕ್ಚುಲಿ. ಲೈಫ್ ಕೂಡ ನಿಮ್ಗೆ ಟೆಸ್ಟ್ ಮಾಡುತ್ತೆ. ಈ ನನ್ನ ಮಗನ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗತ್ತಾ, ಈ ನನ್ನ ಮಗನ ಕೈಲಿ ಇನ್ನೂ ಪ್ಯಾಷನ್ ಇದೆಯಾ, ಈ ನನ್ನ ಮಗನ ಕೈಲಿ ಇನ್ನೂ ಕೆಪಬಿಲಿಟೀಸ್ ಇದೆಯಾ ಅಂದ್ಕೊಂಡು ಅಂತ. ಸುತ್ತಮುತ್ತ ಇರೋ ಸಿಚುವೇಶನ್ಸ್ ಎಲ್ಲ ನಿಮ್ಗೆ ಫೇವರೇಬಲ್ ಆಗಿರಬೇಕು ಅಂತ ಅಂದರೆ ಇಟ್ ಟೆಸ್ಟ್ ಯು. ನನಗೆ ಯಾವ ಲೆವೆಲಿಗೆ ಹಠ ಇದೆ, ನನಗೆ ಯಾವ ಲೆವೆಲಿಗೆ ಲೈಫಲ್ಲಿ ಏನೋ ಮಾಡಬೇಕು ಅನ್ನೋ ಸಾಮರ್ಥ್ಯ ಇದೆ ಅಥವಾ ಶಕ್ತಿ ಇದೆ. ಸೊ ಆ ಹಠದ ಮೇಲೆ ನಿಮ್ಮ ಪ್ಯಾಷನ್ ಆಗಲಿ ನಿಮ್ಮ ಕೆಲಸ ಆಗಲಿ ಡಿಪೆಂಡ್ ಆಗಿರುತ್ತೆ. ಇಫ್ ಐ ಆಮ್ ವೆರಿ ಪ್ಯಾಷನೆಟ್, ನಾನು ಇದನ್ನು ಮಾಡೇ ತೀರ್ತೀನಿ, ಏನು ಬಂದರೂ ಕೂಡ ನಾನು ಜರ್ಗದೇ ಇಲ್ಲ ಅಂತಂದರೆ ಒಂದಲ್ಲ ಒಂದಿನ ಆಗೇ ಆಗುತ್ತೆ. ಬಟ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಯು ಶುಡ್ ಹ್ಯಾವ್ ದಟ್ ಪೇಷನ್ಸ್. ನಾನು ಮಾಡ್ತೀನಿ, ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ನಾನು ಗಿವ್ ಅಪ್ ಮಾಡಲ್ಲ, ಸೊ ಯಾವುದೋ ಒಂದಿನ ಆಗುತ್ತೆ ಅಂತ. ಬಟ್ ನಾನು ಕೆಲಸದಲ್ಲಿದ್ದು ನನ್ನ ಪ್ಯಾಷನನ್ನು ಇನ್ನೂ ಇದ್ದೀನಿ ಅಂತ ಅಂದರೆ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದೋಸ್ ಇಂಡಿವಿಜುವಲ್ಸ್ ಆ್ಯಕ್ಚುಲಿ. ನೀವು ಟ್ರೈ ಮಾಡಬೇಕಾ ಬಿಡಬೇಕಾ, ಚೂಸ್ ಮಾಡಬೇಕಾ ಬಿಡಬೇಕಾ, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಪೀಪಲ್. ನಾನು ಎಲ್ಲಿವರೆಗೂ ಹೋಗಿ ಟ್ರೈ ಮಾಡೋ ಶಕ್ತಿ ನನಗಿದೆ ಅನ್ನೋದು ನಾನು ಇನ್ಸೈಡ್ಗೆ ಗೊತ್ತಿರಬೇಕಷ್ಟೆ. ಸೊ ನೀವು ವೇರಿಯಸ್ ಕಾನ್ಸೆಪ್ಟ್ ಮೇಲೆ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರ್ತೀರಾ. ಐ ಹ್ಯಾವ್ ಸೀನ್ ಲೈಕ್ ಮೆನಿ ವೀಡಿಯೋಸ್ ಆಫ್ ಯಾರ್ಸ್. ಈವನ್ ಕಂಟೆಂಟ್ ಕ್ರಿಯೇಷನ್ ನಿಮಗೆ ಮಾಡಬೇಕು, ಇದೇ ಒಂದು ಟಾಪಿಕ್ ಮೇಲೆ ಮಾಡಬೇಕು ಅಂತ ಲೈಕ್ ಯಾವಾಗ ನಿಮಗೆ ಅನ್ನಿಸ್ತು, ಅಥವಾ ಈ ಟಾಪಿಕ್ನೇ ಚೂಸ್ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಹೇಳಿದೆ ಅಲ್ವಾ, ಕಾಂಟೆಂಟ್ ಕ್ರಿಯೇಷನ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಆರ್ ಜೆ ಆಗಬೇಕು ಅಂತಲೇ. ಸೊ ಹೋಗ್ತಾ ನಾನು ನನ್ನ ಫನ್ನಿ ಸೈಡ್ ತೋರಿಸೋಣ, ಇವಾಗ ಹ್ಯಾಪಿ ಸೈಡ್ ತೋರಿಸೋಣ ಅಥವಾ ರಿಯಾಲಿಟಿ ಬಗ್ಗೆ ಮಾಡೋಣ ಅಂತ. ದೆನ್ ಅದಾದಮೇಲೆ ನಾನು ಹುಟ್ಟು ಬೆಳೆದಿರೋದೆಲ್ಲ ಮಲೆನಾಡಲ್ವಾ, ಸೊ ಮಲೆನಾಡು ಬಗ್ಗೆ ಕಾಂಟೆಂಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ಮೈ ಫೇವ್ರೆಟ್ ಜಾನರ್ ಇಸ್ ಮೆಂಟಲ್ ಹೆಲ್ತ್ ಟಾಪಿಕ್ ಆಯಿತಾ. ನಂಗೆ ಚಿಕ್ಕಲ್ಲಿಂದ ನನ್ನ ಫ್ರೆಂಡ್ಸ್ ಅನ್ನೋರು, ನಾನು ಆಡಿದ್ರೆ ಅವ್ರಿಗೇನೋ ಒಂಥರ ಹ್ಯಾಪಿನೆಸ್ ಫೀಲ್ ಆಗುತ್ತಂತೆ. ಮಮ್ಮ ಯಾವಾಗಲೂ ಅನ್ನೋರು, ಮುರುತ್ತು ಕುಣ್ಕೊಂಡು ಖುಷಿಯಾಗಿರ್ತೀಯ ಅಂತ. ಆ್ಯಂಡ್ ಐ ಫೀಲ್ ನಾವು ಎಲ್ಲರೂ ಕೂಡ ಏನಾದರೂ ಒಂದು ವರ್ಸ್ಟ್ ಗೋತ್ರೂ ಆಗ್ತಾನೆ ಇರ್ತೀವಿ ಅಲ್ವಾ ಆ್ಯಕ್ಚುಲಿ. ಆ್ಯಂಡ್ ಇಟ್ ಇಸ್ ವೆರಿ ರೇರ್ ದಟ್ ಕೈಂಡ್ನೆಸ್ ಇವಾಗಿನ ಕಾಲದಲ್ಲಿ ಇರೋದು ಆ್ಯಕ್ಚುಲಿ. ಸೊ ಐ ಥಾಟ್ ನನ್ನ ಪೇಜಿಗೆ ಯಾರಾದರೂ ಬಂದರೆ, ನನ್ನ ಕಾಂಟೆಂಟ್ಸ್ ನೋಡ್ರೆ, ನನ್ನ ವೀಡಿಯೋಸ್ ನೋಡ್ರೆ ಅವ್ರಿಗೊಂದು ಹೋಪ್ ಬರಬೇಕು, ಅವ್ರ ಲೈಫಲ್ಲಿ ಏನೇ ಒಂದು ಸ್ಟ್ರಗಲ್ ಆಗ್ತಾಯಿದ್ರು ಕೂಡ ಅದ್ರ ಬಗ್ಗೆ ಚೂರು ಭರವಸೆ ಬರಬೇಕು ಆ್ಯಂಡ್ ನಗು ಬರಬೇಕು ಆ್ಯಂಡ್ ಜೀವನವನ್ನು ಜಾಸ್ತಿ ಪ್ರೀತಿಸಬೇಕು ಅಂದ್ಕೊಂಡು ಅಂತ. ಆ್ಯಂಡ್ ನಾನು ಇವಾಗ ಕಾಂಟೆಂಟ್ ಕ್ರಿಯೇಷನ್ ಇನ್ಫ್ಲುಯೆನ್ಸರ್ ಥರ ಪ್ರಮೋಷನ್ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಆಯಿತಾ. ನನಗೆ ಫಸ್ಟಿಂದನೂ ಆ ಪೇಜಲ್ಲಿ ಖುಷಿ ತೋರಿಸ್ಬೇಕು, ನಗು ತೋರಿಸ್ಬೇಕು, ಈ ಪೇಜಿಂದ ಜನಗಳಿಗೆ ಹೆಲ್ಪ್ ಆಗಬೇಕು ಅಷ್ಟೇ ಇರೋದು. ಆ್ಯಂಡ್ ನಾನು ಇವಾಗಲೂ ಕೂಡ ನನ್ನ ಏನೋ ಒಂದು ಹ್ಯಾಪಿನೆಸ್ ಇದ್ದರೂ ಕೂಡ ಅಥವಾ ಯಾವುದೋ ಒಂದು ಸಿಚುವೇಷನಿಂದ ನಾನು ಪಾಠ ಕಲ್ತಿರೋದಂದರೆ ನಾನು ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ ಆ್ಯಂಡ್ ವಲ್ನರಬಿಲಿಟಿನ ತೋರಿಸಿ ನನಗೆ ಈ ಥರ ಫೀಲ್ ಆಗ್ತಿರೋದಕ್ಕೆ ನಾನು ಇದನ್ನು ಕಲ್ತಿದ್ದೀನಿ. ಸೊ ಮೆಂಟಲ್ ಹೆಲ್ತ್ ಎಪಿಸೋಡ್ಸ್ ಇಟ್ಸ್ ಮೈ ಫೇವ್ರೆಟ್ ಜಾನರ್. ಆ್ಯಂಡ್ ಅದಕ್ಕೆ ಸಿಗುವಂಥ ಲವ್, ಓ ಮೈ ಗಾಡ್, ನನಗೆ ಇಷ್ಟಿಷ್ಟು ಉದ್ದ ಬರೀತಾರೆ ಆಯಿತಾ. ನಂಗೆ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದೆ, ನಿಮ್ಮ ವಿಡಿಯೋ ನೋಡಿ ಸರಿಯಾಗಿಬಿಟ್ಟೆ, ಅಪ್ಪನ ಜೊತೆ ಜಗಳ ಆಗ್ತಿತ್ತು, ಇದು ಸರಿಯಾಗಿಬಿಡ್ತು, ನನ್ನ ಲೈಫೆಲ್ಲ ಹೋಪ್ ಕಳ್ಕೊಂಡ್ಬಿಟ್ಟಿದೆ.
ನನಗದು ನೋಡಿ ಎಷ್ಟು ಓವರ್ವೆಲ್ಮಿಂಗ್ ಫೀಲ್ ಆಗುತ್ತೆ ಅಂದರೆ ದೆನ್ ಅದಕ್ಕೆ ಇನ್ನೂ ಜಾಸ್ತಿ ಮಾಡಬೇಕು, ಮೆಂಟಲ್ ಹೆಲ್ತ್ ಎಪಿಸೋಡ್ಸ್ ಜಾಸ್ತಿ ಮಾಡಬೇಕು ಅಂತ ಫೀಲ್ ಆಗುತ್ತೆ. ಸೊ ಐ ಜಸ್ಟ್ ವಾಂಟ್ ಟು ರೇಡಿಯೇಟ್ ಹ್ಯಾಪಿನೆಸ್, ಪಾಸಿಟಿವಿಟಿ. ಆ್ಯಂಡ್ ಜನಗಳಿಗೆ ನನ್ನ ಪೇಜ್ ನೋಡಿದ ತಕ್ಷಣ ಅನ್ನಿಸ್ಬೇಕು, ಓಕೆ ಬದುಕಲ್ಲಿ ಇನ್ನೂ ಒಂಚೂರು ಭರವಸೆ ಇದೆ, ಯಾರೊಬ್ಬರು ಹೇಳ್ತಿದ್ದಾರೆ, ಖುಷಿ ಅಂತ ಅನ್ನಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ಹಂಗೆ ಅದು ಕಾಂಟೆಂಟ್ ಕ್ರಿಯೇಷನಲ್ಲಿ ವೇರಿಯಸ್ ಟಾಪಿಕ್ಸ್ ಸ್ಟಾರ್ಟ್ ಮಾಡಿದ್ದು. ನೀವು ಹೇಳಿದ್ರಿ ಇವಾಗ ಲೈಕ್ ಜನರಿಗೆ ಒಂದು ಖುಷಿ ಕೊಡಬೇಕು ಅಥವಾ ಅವ್ರು ನನ್ನ ಪೇಜಿಗೆ ಬಂದವಾಗ ಅವರೇನೋ ಒಂದು ಪಾಸಿಟಿವ್ ಫೀಲ್ ಮಾಡಬೇಕು ಅಂತ. ಸೊ ಜನರಿಗೆ ಒಂದು ಆ ಪಾಸಿಟಿವಿಟಿ ಅವರಲ್ಲಿ ಕ್ರಿಯೇಟ್ ಮಾಡೋದು ಅಥವಾ ಅವ್ರಿಗೆ ನಾವು ಪಾಸಿಟಿವಿಟಿ ಕೊಡೋದು ಇಟ್ಸ್ ನಾಟ್ ಸೊ ಈಸಿ ಅಲ್ವಾ? ಯಾಕಂದರೆ ನಮ್ಮಲ್ಲೇ ಕೆಲವೊಂದು ನೆಗೆಟಿವಿಟಿ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಅದನ್ನು ಲೈಕ್ ಹೌ ಡು ಯು ಬ್ಯಾಲೆನ್ಸ್ ದಟ್? ಲೈಕ್ ವೆನ್ ಯು ಆರ್ ಗಿವಿಂಗ್ ಅ ಪಾಸಿಟಿವಿಟಿ ಟು ಸಮ್ ಒನ್, ಲೈಕ್ ಹೌ ಡು ಯು ಬ್ಯಾಲೆನ್ಸ್ ದ ನೆಗೆಟಿವಿಟಿ ವಿತ್ ಇನ್ ಯು? ನಂಗೆ ಆ ಥರ ಎಲ್ಲ ಥಿಂಕ್ ಮಾಡಿದ್ರೆ ತಲೆ ಓಡಲ್ಲ ಆಯಿತಾ, ಏನು ಅಂದ್ಕೊಂಡ. ಸೊ ನಾನು ಬೇಸಿಕಲಿ ಹೇಗೆ ಸ್ಕ್ರಿಪ್ಟ್ ಬರಿತೀನಿ ಅಂತ ಹೇಳ್ತೀನಿ ಅಬೌಟ್ ಪಾಸಿಟಿವಿಟಿ ಅವ್ರ ಮೆಂಟಲ್ ಹೆಲ್ತ್ ಎಪಿಸೋಡ್. ಇವಾಗ ನಾನು ತುಂಬ ಖುಷಿಯಾಗಿದ್ದರೆ ಸ್ಕ್ರಿಪ್ಟ್ ಬರಿತೀನಿ. ಯಾವುದೋ ಒಂದು ವರ್ಸ್ಟ್ ಸಿಚುವೇಶನಿಂದ ನಾನು ಏನಾದರೂ ಕಲ್ತಿದ್ರೆ ಇದ್ರ ಬಗ್ಗೆ ಹೇಳಿದ್ರೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಕ್ರಿಪ್ಟ್ ಬರಿತೀನಿ. ಅಥವಾ ನಾನು ಹೊರಗಡೆ ಏನಾದರೂ ನೋಡಿರೋದು ಇಫ್ ಇಟ್ ಇಸ್ ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಬರಿತೀನಿ. ಆ್ಯಂಡ್ ನಾನು ನನ್ನ ಜೀವನದಲ್ಲಿ ತುಂಬ ಹ್ಯಾಪಿ ಫೀಲ್ ಆಗಿದ್ದಾಗ, ಓ ಮೈ ಗಾಡ್ ಐ ಆಮ್ ಡೂಯಿಂಗ್ ಸೋ ಗುಡ್ ಅಂತ ಆ ಸಿಚುವೇಶನ್ಲಿದ್ದಾಗ ವೈ ಆಮ್ ಐ ಹ್ಯಾಪಿ? ಬಿಕಾಸ್ ನನ್ನ ಲೈಫಲ್ಲಿ ಇದಿದೆ. ಸೊ ಜನಗಳಿಗೆ ಲೆಟ್ಸ್ ರಿಮೈಂಡ್ ದೆಮ್ ಇದಿರೋದಕ್ಕೆ ಖುಷಿಯಾಗಿರಿ ಅನ್ನೋದಕ್ಕೋಸ್ಕರ. ಆ್ಯಂಡ್ ಯಾವಾಗ ನೀವು ಎಷ್ಟು ಪಾಸಿಟಿವಿಟಿ ಅಥವಾ ಎಷ್ಟು ಹೊರಗಡೆ ಯೂನಿವರ್ಸಿಟಿ ಕೊಡ್ತೀರಾ ನಿಮ್ಗೆ ಅದು ಅಷ್ಟು ದಕ್ಕತ್ತೆ. ಆ್ಯಕ್ಚುಲಿ ನಾನು ಬರೀ ಕೊರಗ್ತಾ ಅಥವಾ ನಾನು ಬರೀ ಕೆಟ್ಟದೇ ಹೇಳ್ತಾ ಇದ್ರೆ ನನಗೂ ಅದೇ ಥರ ಬರುತ್ತೆ. ನಂಗೆ ಅದೇನು ಫೀಲ್ ಆಗಲ್ಲ ನೆಗೆಟಿವಿಟಿ ಅಂದ್ಕೊಂಡು. ಆ್ಯಂಡ್ ನಾನು ವರ್ಸ್ ಸಿಚುವೇಷನ್ಲಿದ್ದಾಗ ಅಥವಾ ನಾನು ಕೆಟ್ಟದಾಗಿ ಫೀಲ್ ಮಾಡ್ತಾ ಇದ್ದಾಗ ನಾನು ವೀಡಿಯೋಸ್ ಮಾಡೋಕ್ಕೋಗಲ್ಲ. ಓನ್ಲಿ ವೆನ್ ಐ ಆಮ್ ಇನ್ ಮೈ ಬೆಸ್ಟ್ ಸ್ಟೇಟ್, ಹ್ಯಾಪಿ ಆಗಿದ್ದೀನಿ, ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಇವತ್ತು ನಂಗೆ ವೀಡಿಯೋ ಮಾಡೋಕ್ಕೆ ಮೂಡಿದೆ ಅದಕ್ಕೋಸ್ಕರ ಮಾಡ್ತೀನಿ. ಆ್ಯಂಡ್ ನಾನು ಪ್ರೆಷರೈಸ್ ಮಾಡ್ಕೊಳ್ಳಲ್ಲ ಆಯಿತಾ. ಆ್ಯಕ್ಚುಲಿ ಇವತ್ತು ಮಾಡಲೇಬೇಕು, ಈ ಥರ ಮಾಡಬೇಕು ಅಂತ. ವೆನ್ ಐ ಫೀಲ್ ಇಟ್ ನಾನು ಮಾಡೋಕ್ಕೆ ಹೋಗ್ತೀನಿ. ಸೊ ಆ ವಿಡಿಯೋ ಅಲ್ಲಿ ನೆಗೆಟಿವಿಟಿ ಅಥವಾ ಏನಾದರೂ ಆ ಥರ ಬರಬೇಕೋ ಬೇಡವೋ ಅನ್ನೋ ಕಾನ್ಸೆಪ್ಟ್ ಇದೆ ಅಂತ ಅಂದರೆ ಇಟ್ಸ್ ಲೈಕ್ ನಾನು ಅದ್ರ ಬಗ್ಗೆ ಏನು ಥಿಂಕ್ ಮಾಡೋಕ್ಕೆ ಹೋಗಲ್ಲ. ನಂಗೆ ಹಾಗೆಲ್ಲ ಕೇಳಿದ್ರೆ ಗೊತ್ತಾಗಲ್ಲ ಆಯಿತಾ. ನನ್ನ ಪಾಡಿಗೆ ನಾನು ಇರ್ತೀನಿ, ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಅದು ಮೇ ಬಿ ಇವಾಗ ನೀವು ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ಅದು ಇದನ್ನು ಹೇಳೋಣ ಅಂತ ನೀವು ಅಂದ್ಕೊಂಡಿರ್ತೀರ, ಅದೊಂದು ಮೆಸೇಜ್ ಆಗಿ ಕನ್ವೆ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರ. ಬಟ್ ಸಮ್ಟೈಮ್ಸ್ ಯು ಕೆನಾಟ್ ಡೂ ಇಟ್ ಇಮಿಡಿಯೇಟ್ಲಿ ಅಲ್ವಾ? ಬಟ್ ಆಫ್ಟರ್ ಸಮ್ ಟೈಮ್ ಅದೇ ಒಂದು ಸಿಚುವೇಶನ್ ಬಗ್ಗೆ ನಿಮ್ಮ ಒಪಿನಿಯನ್ನೇ ಚೇಂಜ್ ಆಗ್ಬೋದು ಅಥವಾ ನಾನು ಇದನ್ನು ಹೇಳ ಬೇಡವಾ ಅನ್ನೋದು ಡೌಟ್ ಆಗ್ಬೋದು. ಲೈಕ್ ಈ ಥರ ಸಿಚುವೇಶನ್ನ ಹೌ ಡು ಯು ಮ್ಯಾನೇಜ್? ನಂಗೆ ಆ ಥರ ಎಲ್ಲ ಬರಲ್ಲ ಆಯಿತಾ. ನಾನು ಲೈಫನ್ನು ಕಾಂಪ್ಲಿಕೇಟೇ ಮಾಡ್ಕೊಳ್ಳಲ್ಲ. ಕೀಪ್ ಇಟ್ ವೆರಿ 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 ಸಿಂಪಲ್. ಇವತ್ತೇನೋ ಕಲ್ತ್ನಾ ನಾನು ಅದು ಲೈಫ್ ಲಾಂಗ್ ಇಟ್ಕೊಳ್ತೀನಿ. ಆ್ಯಕ್ಚುಲಿ ಇವಾಗ ನಾನು ಹೇಗೆ ನೋಡ್ತೀನಿ ಅಂದರೆ, ಇವಾಗ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಕೋಟ್ ಬಂದಿದೆ ಅಂತ ಇಟ್ಕೊಳ್ಳಿ, ನಾನು ಅದನ್ನು ಓದಿ ಐ ಕೀಪ್ ಮೈ ಐಸ್ ಕ್ಲೋಸ್ಡ್ ಆಯಿತಾ ಫಾರ್ ಸಮ್ ಫ್ಯೂ ಸೆಕೆಂಡ್ಸ್. ದೆನ್ ಐ ಮೇಕ್ ಶೂರ್ ದಟ್ ಐ ಗೆಟ್ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಟ್. ಏನು ಕಲಿಸ್ತಾ ಇದೆ, ಯಾವ ಥರ ಇದೆ, ಡು ಐ ಫಾಲೋ ಇಟ್, ಆ ಥರ ನೋಡ್ತೀನಿ. ಅದು ನಿಮ್ಗೆ ಸ್ಟೂಪಿಡ್ ಅನ್ಸ್ಬೋದು. ಇವಾಗ ಫೋನಲ್ಲಿ ಯಾವುದೋ ನೋಡ್ತೀನಿ ಇಟ್ಕೊಳ್ಳಿ, ನಾನು ಹಿಂಗೆ ಅದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಡ್ತೀನಿ ಆಯಿತಾ. ದಿಸ್ ಇಸ್ ಇಟ್ ಓಕೆ 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 ಓಕೆ. ಸೊ ಐ ಮೇಕ್ ಶೋರ್ ದಟ್ ಒಂದು 2-3 ಡೇಸು ಆ ಏನು ಕೋಟ್ ಓದಿರ್ತೀನಿ ಅಲ್ವಾ ಅದನ್ನು ನಾನು ಫಾಲೋ ಮಾಡೋಕ್ಕಾಗತ್ತೆ ಲೈಫಲ್ಲಿ ಅಂತ. ಅಥವಾ ಆ ಕೋಟು ನನ್ನ ಪ್ರೆಸೆಂಟ್ ಲೈಫ್ಗೆ ನಾನು ಫಾಲೋ ಮಾಡ್ತಾ ಇದ್ದೀನಾ, ಈ ಸರ್ಕಮ್ಸ್ಟಾನ್ಸಸ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀನಾ ಅನ್ನೋದ್ರ ಮೇಲೆ ನೋಡೋಕೆ ಹೋಗ್ತೀನಿ ಆ್ಯಕ್ಚುಲಿ. ಸೊ ಆ ಥರ ಐ ಟೇಕ್ ಇಟ್. ಆಮೇಲೆ ಈ ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಹೇಗೆ ಅಂದರೆ ಇದರಲ್ಲಿ ಒಂಥರ ಕಂಪ್ಯಾರಿಸನ್ ಕಲ್ಚರ್ ಕೂಡ ಇದೆ. ಬಿಕಾಸ್ ಡಿಫ್ರೆಂಟ್ ಪೀಪಲ್ ಕ್ರಿಯೇಟ್ ಕಂಟೆಂಟ್ ಆನ್ ಡಿಫ್ರೆಂಟ್ ಟಾಪಿಕ್ಸ್ ಅಲ್ವಾ? ಕೆಲವೊಂದು ಜಾಸ್ತಿ ಓಡುತ್ತೆ, ಕೆಲವೊಂದು ಕಡಿಮೆ ಓಡುತ್ತೆ, ಕೆಲವೊಂದು ಓಡೋದಿಲ್ಲ. ನಾವು ವೀಡಿಯೋ ಮಾಡಿದ್ರು ವಿ ಮೈಟ್ ಫೀಲ್ ದಟ್ ಓಕೆ ಇದು ತುಂಬ ಚೆನ್ನಾಗಿ ಓಡುತ್ತೆ, ರನ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡಿರ್ತೀವಿ, ಬಟ್ ಅದು ಆಗಲ್ಲ. ಸೊ ಸಮ್ ಪಾಯಿಂಟ್ ಆಫ್ ಟೈಮ್ ಎಲ್ಲೋ ಒಂದಿದ್ರಲ್ಲಿ ನಮ್ಮನ್ನೇ ನಾವು ಬೇರೆಯವ್ರಿಗೆ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹೌ ಡು ಯು ಟೇಕ್ ದಿಸ್? ನಾನು ಹೇಳ್ದೆ ಅಲ್ಲ, ಐ ಡು ನಾಟ್ ಫಾಲ್ ಇನ್ ಟು ದೋಸ್ ಇನ್ಫ್ಲುಯೆನ್ಸರ್ ಕಾಂಟೆಂಟ್ ಕ್ರಿಯೇಷನ್ ವಾಟ್ ಕ್ರೈಟೀರಿಯಾ. ನಾನು ಇನ್ನೊಬ್ರಿಗೆ ತೋರಿಸೋದಕ್ಕೋಸ್ಕರ ಆಗಲಿ, ನನಗೆ ವ್ಯೂಸ್ ಜಾಸ್ತಿ ಆಗಬೇಕಾಗಲಿ ಅಥವಾ ಪ್ರಮೋಷನ್ ಮಾಡಿ ದುಡ್ಡು ಮಾಡ್ಕೊಳ್ಬೇಕಾಗಲಿ ಹಾದಿಲ್ ಬಂದರೆ ಓಕೆ ಆಯಿತಾ. ಅದಕ್ಕೋಸ್ಕರ ನಾನು ಕಟ್ಟು ಬಿದ್ದೇ ಇಲ್ಲ. ನನಗೆ ಯಾವಾಗ ಖುಷಿ ಆಗುತ್ತೆ ನಾನು ಅವಾಗ ಪೋಸ್ಟ್ ಮಾಡ್ತೀನಿ, ನನಗೆ ಯಾವಾಗ ಹ್ಯಾಪಿನೆಸ್ ಅನ್ಸುತ್ತೆ ಅವಾಗ ಪೋಸ್ಟ್ ಮಾಡ್ತೀನಿ, ನನಗೆ ಯಾವಾಗ ಮನಸ್ಸಿಗೆ ಅನಿಸುತ್ತೆ ಅವಾಗ ಪೋಸ್ಟ್ ಮಾಡ್ತೀನಿ. ಯಾರೋ ಬೆಳ್ತಿದ್ದಾರೆ, ಅವರೆಲ್ಲ ಮಾಡ್ತೀಯಾರು, ನಾನು ಮಾಡ್ತಿಲ್ಲ, ಅವಾಗೆಲ್ಲ ಅನ್ನಿಸ್ತೈತೆ ಆಯ್ತಾ ನಿಸರ್ಗ ವೀಕ್ಲಿ 3 ವೀಡಿಯೋಸ್ ಹೋಗ್ಬೇಕು ಆ್ಯಕ್ಚುಲಿ, ಇಲ್ಲ ಅಂತಂದರೆ ಹೆಂಗೆ ಬೆಳಿತೀಯ ನೀನು, ಹೆಂಗೆ ಫಾಲೋವರ್ಸ್ ಬರುತ್ತೆ ಅಂತ. ಇವಾಗ ಹಂಗೆಲ್ಲವೇ ಇಲ್ಲ. ನನಗೆ ಮನಸ್ಸು ಬಂತಾ ಮಾಡ್ತೀನಿ, ನನಗೆ ಮನಸ್ಸು ಬಂದಿಲ್ವಾ ಮಾಡಲ್ಲ. ನನ್ನ ಕೆಲಸದಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ. ನಾನು ತಲೆ ಮೇಲೆ ತೊಗೊಳ್ಳಲ್ಲ ಆಯಿತಾ. ಇವಾಗೇನೋ ಕೆಲಸ ಇದೆ ಅಂತಂದ್ರು 5 ವೀಡಿಯೋ ಬಿಡಲೇಬೇಕು, ನೀನು ಹೋಗ್ಬಿಡ್ತೀಯ. ಬಿಕಾಸ್ ನನ್ನ ಪೇಜಲ್ಲಿ ನೋಡ್ರೆ ನಾನು ಇದುವರೆಗೂ ಮಾಡಿದ್ರೆ ಒಂದು 2-3 ಪ್ರಮೋಷನ್ ಮಾಡಿರ್ತೀನಿ ಆಯಿತಾ. ಸೊ ನನಗೆ ಇದರಿಂದ ಕಾಸು ಬರಬೇಕು, ನಾನು ಕನ್ಸಿಸ್ಟೆಂಟಾಗಿ ನನಗೆ ಕೆಲಸದ ಮೇಲೆ ರೆಸ್ಪೆಕ್ಟ್ ಇದೆ. ಬಟ್ ನಂದು ಮೇನ್ ಅಜೆಂಡಾ ಏನು, ಜನಗಳಿಗೆ ಆ ಪೇಜಿಂದ ಖುಷಿ ಕೊಡಬೇಕಷ್ಟೇ. ಆ್ಯಕ್ಚುಲಿ ಅದನ್ನು ಮಾಡ್ತಾ ಇದ್ದೀನಿ ಅಂತ ಗೊತ್ತು. ಅದು ಸ್ಲೋ ಆಗಾದರೂ ಆಗಲಿ ಅಥವಾ ಫಾಸ್ಟಾಗಾದರೂ ಆಗಲಿ, ರೇಸಲ್ಲಿ ಬಿದ್ದು ನಾನು ಯಾವ ಮೆಡಲ್ ತಾನೇ ಗೆಲ್ಬೇಕು ಹೇಳಿ. ಆ್ಯಕ್ಚುಲಿ ನಾನು ಯಾವಾಗ ಇರ್ತೀನಿ ಅಂತಲೇ ಗೊತ್ತಿಲ್ಲ. ನಾನು ಪ್ರೆಷರೈಸ್ ಮಾಡೋಕ್ಕೆ ಹೋಗಲ್ಲ ಅಥವಾ ಕಂಪೇರ್ ಮಾಡಿದ್ರೆ ನಾನು ಯಾರಿಗೆ ಕಂಪೇರ್ ಮಾಡ್ಕೊಳ್ಳಿ, ಏನಂತ ಕಂಪೇರ್ ಮಾಡ್ಕೊಳ್ಳಿ. ನಾನು ನನ್ನ ಸ್ಪೀಡಲ್ಲಿ ನಾನು ನನ್ನ ಪೇಸಲ್ಲಿ ಹೋದರೆ ನನಗೆ ಅದು ನೆಮ್ಮದಿ ಅಂತ ಅನ್ಸುತ್ತೆ. ನಾನು ಯಾವುದನ್ನು ತಲೆ ಮೇಲೆ ತೊಗೊಳಕ್ಕೆ ಹೋಗಲ್ಲ. ಐ ಗೋ ವಿತ್ ಮೈ ಓನ್ ಪೇಸ್ ಆ್ಯಕ್ಚುಲಿ. ಆ್ಯಂಡ್
ಪ್ರತಿ ಸರಿ ಅದು ಏನಾದರೂ ಪೋಸ್ಟ್ ಮಾಡಿದಾಗ ಅಲ್ವಾ ದ ಕೈಂಡ್ ಆಫ್ ರಿಯಾಕ್ಷನ್ಸ್ ಆಗಿಟ್ಟಲ್ಲ ಇಟ್ ಮೇಕ್ಸ್ ಇಟ್ ಸೋ ವರ್ತ್ ಇಟ್ ಆ್ಯಕ್ಚುಲಿ ಸೋ ವರ್ತ್ ಇಟ್. ನನ್ನ ಹತ್ರ ಇದುವರೆಗೂ ಒಂದು 200-300 ಸ್ಕ್ರೀನ್ಶಾಟ್ ಇದೆ ಆಯಿತಾ, ಅವರೆಲ್ಲ ಬರ್ದು ಕಳಿಸಿರ್ತಾರೆ ಮೆಸೇಜ್. ಬಿಕಾಸ್ ನಾನು ಇವಾಗ ಕಂಪೇರ್ ಮಾಡ್ತಾ ಈ ಥರ ಮಾಡ್ತಾ ಏನಾದರೂ ವೀಡಿಯೋಸ್ ಮಾಡ್ತಾನೆ ಇದ್ರೆ ಅಲ್ವಾ ಅವ್ರ ಮೆಸೇಜ್ ಕೊಟ್ಟಾಗ ನನಗೆ ಮೇ ಬಿ ಅಷ್ಟೊಂದು ಖುಷಿ ಅನ್ನಿಸ್ತಿರ್ಲಿಲ್ವೇನು ಆ್ಯಕ್ಚುಲಿ. ನಾನು ಮನಸ್ಸಿಂದ ಮಾಡ್ತೀನಿ, ನಂಗೆ ಖುಷಿಯಿಂದ ಮಾಡ್ತೀನಿ. ನಂಗೆ ಇನ್ಸ್ಟಾಗ್ರಾಮ್ ಒಂಥರ ಏನೋ ಒಂದು ಪ್ಲ್ಯಾಟ್ಫಾರ್ಮ್ ಚೆನ್ನಾಗಿ ತೋರ್ಸೋಕ್ಕೆ ಅಂತ ಅಲ್ಲ, ನಾನು ನನ್ನ ಖುಷಿಗೋಸ್ಕರ ಮಾಡ್ತೀನಿ ಆ್ಯಕ್ಚುಲಿ. ಬಿಕಾಸ್ ಐ ಕುಡ್ ಪುಟ್ ಸ್ಮೈಲ್ ಆನ್ ಸಮ್ ಒನ್ಸ್ ಫೇಸ್ ಅಂತ. ಸೊ ಅವ್ರು ಹೇಗೆ ಬರೀತಾರೆ ಅಂತ ಅಂದರೆ, ಮ್ಯಾಮ್ ನನ್ನ ಲೈಫಲ್ಲಿ ಈ ಥರ ಆಗ್ತಿತ್ತು, ತುಂಬ ಆಂಗ್ಸೈಟಿ ಫೀಲ್ ಆಗ್ತಾಯಿತ್ತು, ನಾನು ತುಂಬ ಓವರ್ ಥಿಂಕ್ ಮಾಡ್ತಿದ್ದೆ, ನಿಮ್ಮ ವೀಡಿಯೋ ನೋಡೋದ್ಮೇಲೆ ನನಗೆ ಹೆಲ್ಪ್ ಆಯಿತು. ನಾನು ವಿಶ್ ಮಾಡ್ತೀನಿ ದೇವ್ರು ನಿಮಗೆಲ್ಲ ಕೊಡಲಿ, ನೀವು ಯಾವಾಗಲೂ ಖುಷಿಯಾಗಿರಿ, ಇನ್ನೂ ಪಾಸಿಟಿವಿಟಿ ಸ್ಪ್ರೆಡ್ ಮಾಡಿ. ಯು ಹ್ಯಾವ್ ನೋ ಐಡಿಯಾ ಎಷ್ಟೊಂದು ಜನಕ್ಕೆ ಹ್ಯಾಪಿನೆಸ್ ಕೊಡ್ತಿದ್ರು ಅಂತ. ನನಗೆ ಅದು ಓದಿ ಕಣ್ಣಲ್ಲೆಲ್ಲ ನೀರು ಬರುತ್ತೆ. ನನಗೆ ಏನು ಖುಷಿ ಬರುತ್ತೆ ಗೊತ್ತಾ, ನನಗೆ ಒಂದೊಂದ್ಸರಿ ಅನ್ಸುತ್ತೆ ನನ್ನ ಜೀವನದಲ್ಲಿ ಏನಾದ್ರು ಚೆನ್ನಾಗಿದ್ರೆ ಅಲ್ವಾ ಅದೆಲ್ಲ ಜನಗಳ ದುವಾಯಿಂದನೇ ಅಂತ. ಆ್ಯಂಡ್ ಪ್ರತಿ ಸರಿ ಒಂದು ಮೆಸೇಜ್ ಹೋದಾಗ ನಾನು ಇದನ್ನು ಮಾಡ್ತೀನಿ ಅಂತ. ಆ ಮೆಸೇಜ್ ಇಟ್ಕೊಂಡ್ಬಿಟ್ಟು ನನ್ನ ಕೈಯಿಂದ ನಾನೇ ನನ್ನ ತಲೆ ಮೇಲೆ ಇಟ್ಕೋತೀನಿ. ಆ್ಯಂಡ್ ಐ ರೀಡ್ ಇಟ್ ಔಟ್ ಲೈಕ್ ಯಾರೋ ನಂಗೆ ಆಶೀರ್ವಾದ ಕೊಡ್ತಿದ್ದಾರೆ ಅಂದ್ಕೊಂಡು ಅಂತ. ಸೊ ಆ ದುವನ್ನೆಲ್ಲ ನಾನು ಫೀಲ್ ಮಾಡ್ತೀನಿ, ಆ ಎನರ್ಜಿನೆಲ್ಲ ಫೀಲ್ ಮಾಡ್ತೀನಿ, ಆಶೀರ್ವಾದನೆಲ್ಲ ಫೀಲ್ ಮಾಡ್ತೀನಿ. ಸೊ ವೆನ್ ಎವರ್ ಐ ಫೀಲ್ ದಟ್ ನಾನೊಂದು ಸಿಚುವೇಷನಿಂದ ಹೊರಗಡೆ ಬಂದಿನಿ, ವರ್ಸ್ ಸಿಚುವೇಷನಿಂದ ಹೊರಗಡೆ ಐ ಫೀಲ್ ಲೈಕ್ ಜನಗಳ ಪ್ರೀತಿಯಿಂದ ಅವ್ರ ಆಶೀರ್ವಾದ. ಬಿಕಾಸ್ ಯಾರೊಬ್ಬರು ನಿಮ್ಗೆ ಮನಸ್ಸಿಂದ ಬಂದು ಕೆರ್ಕೊಳ್ಳೋಷ್ಟು ಪುರ್ಸೋತಿರಲ್ಲ ಇವಾಗಿನ ಜನದಲ್ಲಿ. ಯಾರಿಗಾರು ಯಾಕೆ ತಾನೇ ಕಾಂಪ್ಲಿಮೆಂಟ್, ಅದೊಂದು ವೀಡಿಯೋ ನೋಡ್ತಾನೆ ಏನೋ ಚೆನ್ನಾಗಂದ್ರೆ ನನಗೇನೋ ಹೆಲ್ಪ್ ಆಯ್ತು ಅಷ್ಟೇ, ಅದೇ ಥರ ಇರುತ್ತಾನೆ ಮೈಂಡ್ ಸೆಟು. ಅಂಥದ್ರಲ್ಲಿ ಅವ್ರು ನೋಡಿ ಇಷ್ಟಪಟ್ಟು ನನಗೆ ಮೆಸೇಜ್ ಹಾಕಿ ಅಮ್ಮ ಖುಷಿಯಾಗಿರೋ ಸಚ್ ಅ ಗುಡ್ ಥಿಂಗ್, ದಟ್ಸ್ ಸಚ್ ಅ ಬಿಗ್ ಥಿಂಗ್. ಆ ಥರ ಹೇಳ್ಬೇಕಂದ್ರೆ ಅವ್ರಿಗೆ ನಿಜವಾಗ್ಲೂ ಅದರಿಂದ ಏನೋ ಹೆಲ್ಪ್ ಆಗಲೇಬೇಕಲ್ಲ. ಅದಕ್ಕೆ ನಂದು ಒಂದು ಹೈಲೈಟ್ಸ್ ಇದೆ, ಫ್ಯಾನ್ ಲವ್ ಅಥವಾ ನಿಮ್ಮ ಲವ್ ಅಂತ. ಐ ಕೀಪ್ ಇಟ್ ಎವ್ರಿಥಿಂಗ್. ನಾನು ಎಲ್ಲ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿರ್ತೀನಿ. ನನ್ಗೆ ಪ್ರತಿ ಸರಿ ಅದನ್ನು ನೋಡಿದ ತಕ್ಷಣ ನನಗೆ ಅದು ಫೀಲ್ ಆಗಬೇಕು, ಹಂಬಲ್ನೆಸ್ ಫೀಲ್ ಆಗಬೇಕು, ಕೈಂಡ್ನೆಸ್ ಫೀಲ್ ಆಗಬೇಕು, ಗ್ರೇಟ್ಫುಲ್ನೆಸ್ ಫೀಲ್ ಆಗಬೇಕು. ಐ ಫೀಲ್ ಸೋ ಡ್ಯಾಮ್ ಗ್ರೇಟ್ಫುಲ್ ಅದನ್ನೆಲ್ಲ ನೋಡಿದ್ರೆ. ಅವಾಗ ಫೀಲ್ ಆಗುತ್ತೆ. ಕಂಪ್ಯಾರಿಷನು, ಇನ್ಸ್ಟಾಗ್ರಾಮು, ಕಾಂಟೆಂಟ್ ಕ್ರಿಯೇಷನು, ಜನಗಳ ಪ್ರೀತಿ ಸಿಗ್ತಿದೆಯಲ್ಲ, ದಟ್ಸ್ ಸಚ್ ಅ ಬಿಗ್ ಥಿಂಗ್ ಅಂತ ಫೀಲ್ ಆಗುತ್ತೆ. ವೆರಿ ವೆರಿ ಹ್ಯಾಪಿ ಅಂತ ಅನ್ಸುತ್ತೆ. ಸೊ ಈಗ ನೀವು ಹೇಗೆ ಇವಾಗ ಕಮೆಂಟ್ ಬರುತ್ತೆ ಈ ಥರ ಮೆನ್ಷನ್ ಮಾಡಿದ್ರಲ್ವ, ಅದೇ ಥರನೇ ನೆಗೆಟಿವ್ ಕಮೆಂಟ್ಸು ಬಂದಿರ್ಬೋದು ನಿಮಗೆ ಅಲ್ವಾ. ಸೊ ದಟ್ಸ್ ಕಾಮನ್ ರೈಟ್. ಸೊ ಯಾವುದೇ ಒಂದು ಯಾರಿಗೇ ಆಗಲಿ, ಸೊ ಯಾವುದೇ ಒಂದು ಕಂಟೆಂಟ್ ಕ್ರಿಯೇಟರಿಗಾಗಲಿ ಎಲ್ಲ ಟೈಮು ಪಾಸಿಟಿವ್ ಆಗೇ ಬರಲ್ಲ. ಸೊ ದೆರ್ ವಿಲ್ ಬಿ ಸಮ್ ನೆಗೆಟಿವ್ ಕಮೆಂಟ್ಸ್ ಆಸ್ ವೆಲ್. ಆ ಥರ ನೆಗೆಟಿವ್ ಕಮೆಂಟ್ಸು ಸಮ್ಟೈಮ್ಸ್ ನಮ್ಮ ಮೈಂಡನ್ನು ಡಿಸ್ಟರ್ಬ್ ಮಾಡುತ್ತೆ. ಓ ನಾನು ಮಾಡ್ತಾ ಇರೋದೇ ಸರಿ ಇದೆಯಾ ಇಲ್ವಾ ಅನ್ನೋ ಥರ ಡೌಟನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಆ ಥರ ನೆಗೆಟಿವ್ ಕಮೆಂಟನ್ನು ನೀವು ಹೇಗೆ ಹ್ಯಾಂಡ್ಲ್ ಮಾಡ್ತೀರಾ, ಆಮೇಲೆ ಹೇಗೆ ಹ್ಯಾಂಡ್ಲ್ ಮಾಡ್ಬೋದು ಅಂತ ಬೇರೆಯವರಿಗೆ ಒಂದು ಟಿಪ್ ಕೊಡ್ತೀರಾ? ಐ ಡೋಂಟ್ ಗೆಟ್ ಬಾದರ್ಡ್. ಓಕೆ, ನಂಗೆ ಚಿಕ್ಕಲ್ಲಿಂದನೂ ಅಷ್ಟೇ ಆಯ್ತಾ, ನನಗೆ ಯಾರು ಏನು ಹೇಳಿದ್ರು, ನಂಗೆ ಜಗತ್ತೇನು ಹೇಳಿದ್ರು, ಜನ ಏನು ಹೇಳಿದ್ರು, ರಿಲೇಟಿವ್ಸ್ ಏನು ಹೇಳಿದ್ರು, ನಾನು ಫರಕ್ಕೆ ಬೀಳ್ತಿರಲ್ಲ. ನಂಗೆ ಫಸ್ಟಿಂದನೂ ನಾನು ಅದಕ್ಕೆಲ್ಲರೂ ಬಾದರ್ ಆಗ್ತಿದ್ದೆ ಅಂತ ಅಂದರೆ ನನ್ನ ಮುಖದಲ್ಲಿ ನಂಗೆ ಅಷ್ಟು ರೇಡಿಯೇಟ್ ಹ್ಯಾಪಿನೆಸ್ ಅಥವಾ ಪಾಸಿಟಿವಿಟಿ ನನಗೆ ಬರೋಕ್ಕೆ ಸಾಧ್ಯನೇ ಇರ್ತಿಲ್ಲ. ನನಗೆ ಅದು ರಿಯಲೈಸ್ ಆಗಿದೆ ದಟ್ ಐ ಆಮ್ ಅ ವೆರಿ ಹ್ಯಾಪಿ ಪರ್ಸನ್ ಅಂದ್ಕೊಂಡು ಅಂತ. ನಾನು ಊರಲ್ಲಿರೋ ಜನಗಳು ಬೆಂಗಳೂರಲ್ಲಿ ಕೂತಿರೋ ಭರತ್ ಏನಂದ, ದಾವಣಗೆರೆಯಲ್ಲಿ ಕೂತಿರೋ ದಿವ್ಯಾ ಏನಂದ್ಲು, ಕಾರವಾರಲ್ಲಿ ಕೂತಿರೋ ಕವಿಶ್ ಏನಂದ, ಯೋಚನೆ ಮಾಡ್ತಾ ಕೂತ್ಕೊಂಡು ಐ ಕೆನಾಟ್ ಲೀವ್ ಮೈ ಲೈಫ್. ನಾನು ಪ್ರತಿ ಸರಿ ಹೇಗೆ ಫೀಲ್ ಮಾಡ್ತೀನಿ ಅಂದರೆ ಯಾರೋ ಏನೋ ಅಂತಾರೆ, ಅವ್ರೇನೋ ನೆಗೆಟಿವ್ ಬರೀತಾರೆ, ಇವ್ರೇನಂತಾರೆ. ನಾನು ಅದೇ ಸಂದಿಲಿರ್ತೀನಿ. ನಾನು ಹೊರಗಡೆ ಓಪನ್ ಆಗಿ ಬೆಳೆಯೋಕ್ಕೆ ಆಗಲ್ಲ. ಆ್ಯಂಡ್ ನಾನಂತೂ ಅದನ್ನು ತೊಗೊಳ್ಳಲ್ಲ ಆ್ಯಕ್ಚುಲಿ. ನಂಗೆ ನೆಗೆಟಿವ್ ಕಮೆಂಟ್ ಬಂದರೂ ಕೂಡ ಟಚ್ ವುಡ್ ಆಯ್ತಾ, ನಾನೇ ಎಷ್ಟೊಂದು ಸರಿ ಹೇಳ್ತೀನಿ, ನನ್ನ ಪೇಜಲ್ಲಿ ನಾನು ಓಡಿಸೋ ಎಲ್ಲ ಕಂಟೆಂಟ್ ಮೇಲೂ ನಾನು 99% ಎಲ್ಲ ಪಾಸಿಟಿವೇ ಓದಿರೋದು. 1% ಇವಾಗೇನೋ ಇವಳೇನೋ ಬಂದುಬಿಟ್ಲು ಈ ಥರ ಅಂದರೆ ಏನಂತಾರೆ ಸಿಂಗ್ಯುಲರಲ್ಲಿ ಹಾಕ್ತಾರೆ. ಬಟ್ ನಾನೇನು ಮಾಡ್ತೀನಿ ಅಂತ ಹೇಳ್ತೀನಿ, ಸ್ಟ್ರೇಟಾಗಿ ಹೋಗ್ತೀನಿ, ಏನು ಕ್ಲಿಕ್ ಮಾಡ್ತೀನಿ ಕಮೆಂಟು, ನಾನು ಫಾಲೋ ಮಾಡ್ತೀನಿ, ನೋಡ್ತೀನಿ, ಡಿಲೀಟ್ ಮಾಡ್ತೀನಿ, ಬ್ಲಾಕ್ ಮಾಡಿಬಿಡ್ತೀನಿ. ಇಟ್ಸ್ ನಾಟ್ ದಟ್ ನನಗೆ ಬಾದರ್ ಆಗುತ್ತೆ ಅಂತ. ಇದು ನನ್ನ ಪೇಜು. ಐ ಗೆಟ್ ಟು ಹ್ಯಾಂಡಲ್ ಏನಿರಬೇಕು ಏನಿರಬಾರ್ದು ಅಂತ. ಒಂದು ಪಾಯಿಂಟ್ ಆಫ್ ನೆಗೆಟಿವಿಟಿ ನನ್ನ ಪೇಜಲ್ಲಿ ಇರೋದು ನಂಗೆ ಇಷ್ಟ ಇಲ್ಲ. ಅದರಿಂದ ನನಗೇನು ಬಾದರ್ ಆಗಲ್ಲ. ಬಟ್ ಅಂಥ ಏನೋ ಒಂದು ಕಮೆಂಟು ನನ್ನ ಪೇಜಲ್ಲಿ ಇರೋದು ಇಷ್ಟ ಆಗಲ್ಲ, ನನಗೆ ಬರಲ್ಲ ಆ್ಯಕ್ಚುಲಿ. ಬಟ್ ಬಂದರೂ ನಾನು ಡಿಲೀಟ್ ಮಾಡಿ ಬ್ಲಾಕ್ ಮಾಡಿಬಿಡ್ತೀನಿ. ನನ್ನ ಪೇಜ್ ಅಲ್ವಾ, ನನ್ನ ಇಷ್ಟ ಅದು, ನಾನು ಇಟ್ಕೋಬೇಕಾ ಬಿಡಬೇಕಾ ಅಂತ. ಆ್ಯಂಡ್ ನನಗೇನು ಬಾದರ್ ಆಗಲ್ಲ ಆ್ಯಕ್ಚುಲಿ. ನನಗೆ ಇದೇ ಕ್ಷೇತ್ರ ಅಂತಲ್ಲ, ನಂಗೆ ಯಾರು ಏನು ಹೇಳಿದ್ರು ಬಾದರ್ ಆಗಲ್ಲ. ನಿಸರ್ಗ ಇದು ಮಾಡಿದೆ, ಅದು ಮಾಡಿದೆ, ನನಗೆ ಗೊತ್ತು ನಾನು ಹೀಗಂತ, ನಾನು ಮಾಡಿದ್ದೀನ ನನಗೆ ಗೊತ್ತು, ಅಥವಾ ನಾನು ಆ ಥರ ಪರ್ಸನ್ನ ನನಗೆ ಗೊತ್ತು. ನಾನು ಆ ಥರ ಪರ್ಸನ್ ಅಲ್ವಾ, ಯಾರೋ ಏನೋ ಹೇಳ್ರು ಅಂತ ನಾನು ಏನಕ್ಕೆ ನಾನು ಎನರ್ಜಿ ವೇಸ್ಟ್ ಮಾಡ್ಕೊಳ್ಳಿ. ಮೈ ಎನರ್ಜಿ ಇಸ್ ವೆರಿ ವೆರಿ ಪ್ರಿಷಿಯಸ್ ಆಯಿತಾ. ಇರೋ ಚಿಕ್ಕ ಟೈಮಲ್ಲಿ ನಾನು 3 ಹೊತ್ತು ಇವ್ರೇನಂದ್ರು ಅಂತಂದರೆ ಹೌ ಕ್ಯಾನ್ ಐ ಲೀವ್ ಮೈ ಲೈಫ್? ದೇವ್ರು ನಂಗೆ ಕಳ್ಸಿರೋದು ಹೋಗಿ ಏನಾದ್ರು ದಬಾಕ್ ಬಾ ಅಂದ್ಕೊಂಡು, ಜನಗಳ ಮಾತು ಕೇಳ್ಕೊಂಡು 3 ಹೊತ್ತು ಅಳ್ತಾ ಕೂತ್ಕೋ ಅಂದ್ಕೊಂಡು ಅಂತಲ್ಲ. ಐ ಫಾಲೋ ದಟ್ ರೂಲ್ ಆ್ಯಕ್ಚುಲಿ. ಐ ಟು ನಾಟ್ ಗೆಟ್ ಬಾದರ್ಡ್. ಆ್ಯಂಡ್ ನಿಮ್ಗೆ ಯಾರಿಗಾದರೂ ಬಾದರ್ ಆಗ್ತಿದೆ ಅಂತಂದರೆ, ನಿಮ್ಗೆ ಯಾರು ಏನಾದರೂ ನೆಗೆಟಿವ್ ಕಮೆಂಟ್ಸ್ ಪಾಸ್ ಮಾಡ್ತಾರೆ ಅಥವಾ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅಲ್ವಾ, ನಿಮ್ಮ ಕಾರ್ ಲೋನ್ ತೀರ್ಸಕ್ಕೆ ಬರ್ತಾರಾ, ನಿಮ್ಮ ಮನೆ ರೆಂಟ್ ಕಟ್ಟಕ್ಕೆ ಬರ್ತಾರಾ, ನಿಮ್ಮ ಮನೇಲಿ ಅಕ್ಕಿ ಖಾಲಿ ಆದ ಗ್ರಾಸರೀಸ್ ತರಿಸಕ್ಕೆ ಬರ್ತಾರಾ, ಅಥವಾ ನಿಮ್ಮ ಬ್ರೇಕಪ್ ಆದಮೇಲೆ ಬಂದು ಕೂತ್ಕೊಳ್ತಾರ, ಅಥವಾ ನೀವೇನೋ ಹೊಸದಾಗಿ ಏನೋ ಕೆಲಸ ಮಾಡ್ಬೇಕಂದ ತಕ್ಷಣ
H&Mಯಿಂದ ಬಟ್ಟೆ ತಂದು ಕೊಡ್ತಾರೆ. ನೋ ಬಡಿ ಓಸ್ ಎನಿಥಿಂಗ್. ಸೊ ಯಾರೋ ನಿಮ್ಗೆ ಸುಖಕ್ಕಾಗಿಲ್ಲ ಅಂತಂದರೆ, ನೀವು ಒಳ್ಳೇದೇನೋ ಮಾಡ್ತಿದ್ದಾಗ ಅಥವಾ ನೀವೇನೋ ಟ್ರೈ ಮಾಡ್ತಾ ಇದ್ದಾಗ ಊರಲ್ಲಿರೋ ಯಾರೋ ಕಿಂದ್ರಿ ದಾಸ ಹೇಳಿದ್ರೆ ವೈ ಶುಡ್ ಯು ಗೆಟ್ ಬಾದರ್ಡ್ ಆ್ಯಕ್ಚುಲಿ. ಬಟ್ ತೊಗೊಳಕ್ಕೆ ಕಷ್ಟ ಅನ್ಸುತ್ತೆ ಆಯಿತಾ, ಬಿಕಾಸ್ ಸೊಸೈಟಿ ಆಗಿರುತ್ತೆ, ಹೆಂಗಿರೋ ಯಾರೇನಂತರು. ಬಟ್ ಅವ್ರು ಅಂದಿದ್ದೆಲ್ಲ ಅಂದ್ಕೊಂಡು ನೀವು ಏನು ಮಾಡೋದಿದೆ, ತೊಗೊಂಡು ಕೂಡ ಏನು ಮಾಡ್ತೀರಾ, ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅಷ್ಟೇ ಆ್ಯಕ್ಚುಲಿ. ಇವಾಗ ನಾನೊಂದು 6 hours ಇದೆ ಅಂದರೆ ನಾನು 4 hour ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಜೀವನ ಪರ್ಯಂತ ನಾನು ಹಾಗೆ ಮಾಡ್ತಿರ್ಬೇಕಾಗಿದೆ. ನಾನು ಹಿಂದೆ ತಿರುಗಿ ನೋಡಿದಾಗ ನಾನು ಏನು ಮಾಡಿರೋದು ನಂಗೆ ಕಾಣಿಸೋದೇ ಇಲ್ಲ. ಅವ್ರಂದ್ರು ನಾನು ಅದಕ್ಕೆ ಮಾಡಿದೆ, ಇವ್ರಂದ್ರು ನಾನು ಅದಕ್ಕೆ ಮಾಡಿದೆ, ಅವ್ರೇನೋ ಅಂತಾರೆ ಅಂತ ಈ ಥರ ಮಾಡಿದೆ, ಹಾಗೆ ಅಂತ ಅನಿಸುತ್ತೆ. ಅವೆಲ್ಲ ನಮ್ಮ ಮೈಂಡ್ ಆಯಿತಾ ಆ್ಯಕ್ಚುಲಿ. ಇಫ್ ಯು ಫೀಲ್ ಯು ಆರ್ ಎನಫ್, ಯು ಆರ್ ಡೂಯಿಂಗ್ ಗುಡ್, ಯು ನೋ ವಾಟ್ ಯು ಆರ್, ಊರಲ್ಲಿರೋ ಯಾರು ಹೇಳಿದ್ರು ಕೂಡ ನಿಮ್ಗೆ ಬಾದರೆ ಅಂತ ಅನ್ನಿಸ್ಬಾರ್ದು ಆ್ಯಕ್ಚುಲಿ. ಹ್ಯಾಂಡಲ್ ಮಾಡೋದು ಕಷ್ಟ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಅಷ್ಟೇ. ಗುಡ್ ಟು ನೋ, ಲೈಕ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಫ್ರಮ್ ಯು. ಓಕೆ, ಸೊ ಇವಾಗ ನೀವು ಕಂಟೆಂಟ್ ಕ್ರಿಯೇಷನ್ ಮಾಡೋದ್ರಿಂದ ಸೊ ಆನ್ಲೈನ್ ಪ್ರೆಸೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಟ್ ದ ಸೇಮ್ ಟೈಮ್ ಲೈಕ್ ಎಮೋಷ್ನಲ್ ವೆಲ್ ಬೀಯಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಹೌ ಟು ಬ್ಯಾಲೆನ್ಸ್ ದೀಸ್ ಟು? ನನಗೆ ಆ್ಯಕ್ಚುಲಿ ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ಇದ್ದರೆ ಆಯಿತಾ, ನನಗೊಂಥರ ರೋಸೋಗ್ಬಿಟ್ಟಂಗೆ ಫೀಲ್ ಆಗುತ್ತೆ. ನಂಗೆ ತುಂಬ ಸರಿ ಫೀಲ್ ಆಗಿದೆ. ನಾನು ಅವಾಗ ಹೋಗಿ ಬ್ರೇಕ್ ತೊಗೋತಿರ್ತೀನಿ. ಅಂದರೆ ಒಂದು ಸ್ವಲ್ಪ ದಿನ ಪೋಸ್ಟೇ ಮಾಡಲ್ಲ, ನಂಗೆ ತೋರಿಸ್ಬೇಕು ಅಂತಿಲ್ಲ. ನಾನು ಶೋಸ್ ಎಲ್ಲ ಮಾಡಿರೋದೆಲ್ಲ ನಂದು ಸಪ್ರೇಟ್ MC ಪೇಜ್ ಇದೆ ಆಯಿತಾ, ಬಿಕಾಸ್ ಕ್ಲೈಂಟ್ಸ್ಗೆಲ್ಲ ನೋಡಲಿ ಅಂತಿರುತ್ತೆ. ನಾನು ಅದರಲ್ಲೂ ಕೂಡ ಒಂದೊಂದು ಶೋಸ್ ಮಾಡಿದ್ರು ಕೂಡ ನಾನು ಹಾಕೋದೇ ಇಲ್ಲ. ಬಿಕಾಸ್ ನಾನು ಹೇಗೆ ನೋಡ್ತೀನಿ ಅಂತಂದರೆ ನನಗೆ ಎಷ್ಟೊಂದು ಸರಿ ಫೀಲ್ ಆಗಿದೆ ಆಯ್ತಾ, ಸೋಷಿಯಲ್ ಮೀಡಿಯಾದ ನಾನು ಎಷ್ಟು ದೂರ ಇರ್ತೀನಿ ನನಗೆ ಆ್ಯಕ್ಚುಲಿ ಮನಸ್ಸಿಗೆ ಅಷ್ಟು ಹ್ಯಾಪಿನೆಸ್ ಅನಿಸುತ್ತೆ. ನಾನು ಏನಾದರೂ ವೆಕೇಷನ್ಗೆ ಹೋದರೆ ಪ್ರತಿ ಸರಿ ಅಪ್ಲೋಡ್ ಮಾಡ್ತಿದ್ದೆ. ನಾನು ಟ್ರಾವೆಲ್ ಎಲ್ಲ ಮಾಡ್ತೀನಿ, ಸೋಲೋ ಟ್ರಾವೆಲ್ ಎಲ್ಲ ಹೋಗ್ತೀನಿ. ಬಟ್ ಲಾಸ್ಟ್ ಟೈಮ್ ನಾನು ಗೋವಾಕ್ಕೆ ಹೋಗಿದ್ದೆ ಆಯಿತಾ, ಐ ಸ್ಟೇಡ್ ಇನ್ ಗೋವಾ ಫಾರ್ 5 days. 5 ದಿನನೂ ಕೂಡ ನಾನು ಇನ್ಸ್ಟಾಗ್ರಾಮ್ ಮುಟ್ಟೇ ಇಲ್ಲ. ನಾನು ಗೋವಾಲಿದ್ದೀನಿ ಅಂತ ಹಾಕಿಲ್ಲ, ನಾನು ಬಟ್ಟೆ ಹಾಕಿಲ್ಲ, ಏನು ಮಜಾ ಮಾಡಿದೆ ಅಂತ ಏನೂ ಹಾಕಿಲ್ಲ. ಏನು ಸಖತ್ತಾಗಿತ್ತು ಗೊತ್ತಾ ಫೀಲ್. ದಟ್ ಈಸ್ ಸೋ ಗುಡ್. ಐ ಮೀನ್ ಟೇಕ್ ಅ ಬ್ರೇಕ್ ಅವಾಗವಾಗ. ಎಮೋಷ್ನಲ್ ವೆಲ್ಬಿಂಗ್ ಯಾರಿಗಾದರೂ ಆಗುತ್ತೆ. ತುಂಬ ಯಾವುದೇ ಒಂದು ಕೆಲಸದಲ್ಲಿ ಇದ್ದರೆ ಅದು ಫೀಲ್ ಆಗತ್ತೆ. ಅಥವಾ ಇಫ್ ಯು ಆರ್ ವೆರಿ ಕನ್ಫೈನ್ಡ್ ದಟ್ ನಾನು ತೋರಿಸ್ಲೇಬೇಕು, ನಾನು ಈ ಬಟ್ಟೆ ಹಾಕ್ಕೊಂಡು ಇಲ್ಲಿಗೆ ಹೋದೆ ಹಾಗೆ ಹೀಗೆ ಅಂದ್ಕೊಂಡು ಅನಿಸುತ್ತೆ. ಸೊ ನಾನೇನು ಮಾಡ್ತೀನಿ, ನಾನು ಬ್ರೇಕ್ ತೊಗೋತೀನಿ. ಅವಾಗವಾಗ ಬ್ರೇಕ್ ತೊಗೋತೀನಿ. ಪೋಸ್ಟ್ ಮಾಡಬೇಕು ಅನ್ನಿಸ್ದಾಗ ಮಾಡಲ್ಲ, ಪೋಸ್ಟ್ ಮಾಡಬಾರ್ದು ಅನ್ನಿಸ್ದಾಗ ಮಾಡಲ್ಲ ಆ್ಯಕ್ಚುಲಿ. ಸೊ ಬ್ರೇಕ್ ತೊಗೋತೀನಿ. ಸೊ ಆ ಥರ ಹ್ಯಾಂಡಲ್ ಮಾಡಿದ್ರೆ ಅದು ಆ್ಯಕ್ಚುಲಿ ನಾರ್ಮಲ್ ಅನಿಸುತ್ತೆ. ಬಟ್ ಕಟ್ಟು ಬೀಳಬೇಡಿ, ನಾನು ಮಾಡಲೇಬೇಕು, ಇದು ಹೋಗಲೇಬೇಕು, ನಾನು ಇವತ್ತು ಸಾಯ್ತಾ ಇದ್ರೂ ಕೂಡ ನಾನು ಅಪ್ಲೋಡ್ ಮಾಡಲೇಬೇಕು, ಸ್ಟೋರಿ ಹಾಕಲೇಬೇಕು. ಡು ನಾಟ್ ಡೂ ದಟ್. ನಿಮ್ಮ ಲೈಫ್ಗಿಂತ, ನಿಮ್ಮ ಮೆಂಟಲ್ ಪೀಸ್ಗಿಂತ, ನಿಮ್ಮ ನೆಮ್ಮದಿಗಿಂತ ಯಾವ ಇನ್ಸ್ಟಾಗ್ರಾಮು ದೊಡ್ಡದಲ್ಲ, ಯಾವ ಫೇಸ್ಬುಕ್ಕು ದೊಡ್ಡ, ಯಾವ ಕೆಲಸನೂ ಕೂಡ ದೊಡ್ಡದಲ್ಲ. ಯಾರೂ ದೊಡ್ಡರಲ್ಲ. ಇಫ್ ಯು ಕೀಪ್ ಯುವರ್ ಮೆಂಟಲ್ ಹೆಲ್ತ್ ಹ್ಯಾಪಿ ಅಲ್ವಾ ಆ್ಯಕ್ಚುಲಿ, ಈ ಥರ ಫೀಲಿಂಗ್ ಏನೇ ಬಂದ್ರೂ ಕೂಡ ಹ್ಯಾಂಡಲ್ ಮಾಡೋಕ್ಕೆ ಈಸಿ ಅಂತ ಅನಿಸುತ್ತೆ. ಸೊ ದಟ್ಸ್ ಹೌ ಐ ಹ್ಯಾಂಡಲ್ ಇಟ್. ಸೊ ಯು ಹ್ಯಾವ್ ಮೆನ್ಷನ್ ಅಬೌಟ್ ದ ಟ್ರಾವೆಲ್, ಎಸ್ಪೆಷಲಿ ದ ಸೋಲೋ ಟ್ರಾವೆಲ್ ಅಲ್ವಾ. ಸೊ ಇದಕ್ಕೆ ಜೀವನದಲ್ಲಿ ಟ್ರಾವೆಲ್ ನಮ್ಮನ್ನು ನಾವು ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ, ಅದರಲ್ಲೂ ಸೋಲೋ ಟ್ರಾವೆಲ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ತುಂಬ ಜನಕ್ಕೆ ನಾನು ಸೋಲೋ ಟ್ರಾವೆಲ್ ಮಾಡಬೇಕು ಅಂತ ಇರುತ್ತೆ, ಬಟ್ ಅದೇನೋ ಒಂದು ಸ್ಟಾರ್ಟ್ ಮಾಡೋಕ್ಕೆ ಒಂದು ಒಳಗಡೆ ಭಯ ಇರುತ್ತಲ್ವ. ಲೈಕ್ ನಾನು ಒಬ್ಬಳೇ ಹೋಗ್ಬೋದಾ, ಅದು ಹೆಂಗಿರುತ್ತೆ, ಏನಾದರೂ ಆಗಿಬಿಟ್ರೆ. ಸೊ ಮೇ ಬಿ ಯು ಕ್ಯಾನ್ ಗಿವ್ ಸಮ್ ಟಿಪ್ಸ್. ಓಕೆ, ನಾನು ಯೂಶ್ವಲಿ ಸೋಲೋ ಟ್ರಾವೆಲ್ ಏನಕ್ಕೆ ಮಾಡ್ತೀನಿ ಅಂತಂದರೆ, ನಾನು ಮನೆಯಲ್ಲೂ ಕೂಡ ನಂಗೆ ಒಬ್ಬಳೇ ಇರೋಕ್ಕೆ ಇಷ್ಟ. ನನಗೆ ಫ್ರೆಂಡ್ಸ್ ಇದ್ದರೂ ಓಕೆ, ನಾನು ಒಬ್ಬಳೇ ಇದ್ದರೂ ಓಕೆ, ನನ್ನ ಜೊತೆ ಯಾರು ಇದ್ದರೂ ಓಕೆ, ಇಲ್ಲದೇ ಇದ್ದರೂ ಓಕೆ, ಐ ಆಮ್ ವೆರಿ ಫೈನ್ ವಿತ್ ಇಟ್. ನಂಗೆ ಇರಲೇಬೇಕು ಅಂತಿಲ್ಲ. ಸೊ ನಾನು ಆ ಥರ ಪರ್ಸನ್. ಸೊ ನಾನು ಬದುಕಿನ ಹಸಿವಿಗೋಸ್ಕರ ಕೆಲಸ ಮಾಡ್ತೀನಿ ಅಥವಾ ಟ್ರಾವೆಲ್ ಮಾಡ್ತೀನಿ ಅಂತ. ಜನ ನೋಡೋಕ್ಕಿಷ್ಟ, ಜಗತ್ತು ನೋಡೋಕ್ಕಿಷ್ಟ, ಏನೇನು ತಿಂಡಿ ಇದೆ, ಏನೇನೆಲ್ಲ ಡಿಫ್ರೆಂಟ್ ಕಲ್ಚರ್ಸ್ ಇದೆ. ಆ್ಯಂಡ್ ವೆನ್ ಯು ಟ್ರಾವೆಲ್ ಅಲ್ವಾ, ದ ಬಿಗ್ಗೆಸ್ಟ್ ರಿಯಲೈಸೇಷನ್ ಯು ಕ್ಯಾನ್ ಹ್ಯಾವ್ ಇಸ್, ನಿಮ್ಮ ತಲೆಯಲ್ಲಿ ಇರುತ್ತಲ್ಲ ನಿಮ್ದು ಇಷ್ಟು ದೊಡ್ಡ ಪ್ರಾಬ್ಲಮ್, ಟ್ರಾವೆಲ್ ಮಾಡಿದಾಗ ಅದು ಎಷ್ಟು ಚಿಕ್ಕ ಅನಿಸುತ್ತೆ ಗೊತ್ತಾ. ಹೊರಗಡೆ ಪೀಪಲ್, ಇವಾಗ ನಾನು ಯಾವುದೋ ಒಂದು ಪಾಂಡಿಚೇರಿಗೆ ಹೋದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಹೋಗಿ ನಾನು ಇವಾಗ ಪೀಪಲ್ ನೋಡ್ತೀನಿ, ಅವ್ರೇನೋ ಮೀನು ಮಾರೋದು ನೋಡ್ತಾರೆ, ತಿಂಡಿ ಮಾಡೋದು ಮಾಡ್ತೀನಿ. ಅವಾಗ ನನ್ನ ತಲೆ ಅಲ್ಲಿ ಫುಲ್ ಹೋಗಿ ನನ್ನ ಪ್ರಾಬ್ಲಮ್ಸ್ ನಾನು ಮರ್ತೋಗ್ಬಿಡ್ತೀನಿ ಆ್ಯಕ್ಚುಲಿ. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಜನ ನೋಡ್ತಾ, ಜಗತ್ತು ನೋಡ್ತಾ, ಅವರೆಲ್ಲ ಮಜಾ ಮಾಡೋದು, ಖುಷಿಯಾಗಿರೋದು, ಹ್ಯಾಪಿಯಾಗಿರೋದು. ಫ್ಯಾಮಿಲಿ ಜೊತೆ ಹೊರಗಡೆ ಬಂದಿರಿ, ಫ್ಯಾಮಿಲಿ ಜೊತೆ ಮಜಾ ಮಾಡ್ತೀರಿ, ಇಲ್ಲಿ ಈ ಥರ ಪ್ಲೇಸ್ ಇದೆ, ಇಲ್ಲಿ ಈ ಥರ ಇದೆ, ಇಲ್ಲಿ ಈ ಥರ ಊಟ ಇದೆ ಅನ್ನೋ ಅವಾಗ ನಾನು ಯಾವಾಗ ಆ ಥರದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಲ್ವಾ, ನಂದು ಏನೇನೆಲ್ಲ ದೊಡ್ಡ ಆ್ಯಂಗ್ಸೈಟಿ ಪ್ರಾಬ್ಲಮ್ಸ್ ಇರುತ್ತಲ್ಲ, ಕುತ್ಕೊಂಡು ಕುಣಿತಿರುತ್ತಲ್ಲ, ಅವೆಲ್ಲ ಚಿಕ್ಕ ಥರ ಫೀಲ್ ಆಗುತ್ತೆ. ಸೊ ಟ್ರಾವೆಲ್ ಓಪನ್ಸ್ ಸೋ ಮೆನಿ ಡೋರ್ಸ್. ಅಂದರೆ ನಿಮ್ದೆಲ್ಲ ಪ್ರಾಬ್ಲಮ್ಸ್ ಕಮ್ಮಿ ಅಂತ ಅನಿಸುತ್ತೆ. ಆ್ಯಂಡ್ ಬದುಕು ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಅನಿಸುತ್ತೆ. ಮನೆಯಲ್ಲೇ ಕುತ್ಕೊಂಡಿದ್ದು ಕೆಲಸ ಮಾಡ್ಕೊಂಡಿದ್ದು ಅಳ್ತಾ ಕುತ್ಕೊಂಡಿದ್ರೆ ಅದು ಫೀಲ್ ಗೊತ್ತಾಗಲ್ಲ ಆ್ಯಕ್ಚುಲಿ. ನಿಮ್ಗೆ ಅನ್ನಿಸ್ಬೋದು ಕಾಸಿದೆ ಮಾಡ್ತೀರಂತ. ಚೂರು ಕಾಸಿದ್ರು ಯು ಕ್ಯಾನ್ ಗೋ, ಬಸ್ಸಲ್ಲಾದರೂ ಹೋಗಿ ಬನ್ನಿ ಹೊರಗಡೆ. ಆ್ಯಕ್ಚುಲಿ ಹೊರಗಡೆ ಜಗತ್ತು ನೋಡೋದ್ರಿಂದ ಆ್ಯಂಡ್ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಆ್ಯಕ್ಚುಲಿ. ನಿಮ್ಮನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಒಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ದಾಗ ಯಾವ ಟೈಮಿಗೆ ಬರಬೇಕು, ಎಲ್ಲಿಗೆ ಹೋಗಬೇಕು, ಏನು ತಿನ್ನಬೇಕು, ಇಸ್ ಇಟ್ ಸೇಫ್, ಇಲ್ಲಿಗೆ ನಾನು ಹೋಗ್ಬೋದಾ, ಇದಕ್ಕೆ ನಾನು ಖರ್ಚು ಮಾಡ್ಬೋದಾ, ಎವ್ರಿಥಿಂಗ್ ಯು ಹ್ಯಾಂಡಲ್ ಬೈ ಯುವರ್ ಸೆಲ್ಫ್ ಆ್ಯಕ್ಚುಲಿ. ಆ್ಯಂಡ್ ಹೊಸ ಜಾಗದಲ್ಲಿ ನಿಮ್ಮನ್ನು ನೀವು ಓಪನ್ ಮಾಡಿಕೊಂಡಾಗ
ದ ಕೈಂಡ್ ಆಫ್ ಪೀಸ್ ಯು ಗೆಟ್ ಅಸ್ ಸೋ ಡಿಫ್ರೆಂಟ್. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ, ನಾನು ಹುಚ್ಚಿ ಆಯಿತಾ, ನಾನು 7 ಗಂಟೆಗೆ ಮನೇಲಿ ಕುತ್ಕೊಂಡಿರ್ತೀನಿ, 7:30 ಬುಕ್ ಮಾಡ್ಕೊಂಡು 8 ಗಂಟೆಗೆ ಬ್ಯಾಗ್ ಎತ್ಕೊಂಡು ಹೋಗ್ಬಿಡ್ತೀನಿ. ನಾನು ಆ ಥರ ಎಷ್ಟೊಂದು ಸರಿ ಮಾಡಿದ್ದೀನಿ ಆ್ಯಕ್ಚುಲಿ. ನಾನು ಟಕ್ 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 ಅಂತ ಹೋಗ್ಬಿಡ್ತೀನಿ. ನನಗೆ ಹೆಂಗೆ ಅಂತಂದರೆ, ನನಗೆ ನಾಳೆ ಇಲ್ಲ ಅನ್ನೋ ಥರನೇ ಬದುಕ್ತೀನಿ ಆಯಿತಾ. ದೆರ್ ಇಸ್ ನೋ ಟುಮಾರೋ. ಇವತ್ತು ಏನೇನಿದೆ ನಾನೆಲ್ಲ ಮಾಡಿಬಿಡ್ಬೇಕು. ಸೊ ಲೈಫ್ ಅಂತಾರೆ ಟ್ರಿಪ್ ಥರ ಫೀಲ್ ಮಾಡ್ತೀನಿ. ಇವಾಗ ಟ್ರಿಪ್ ಅಂದರೆ 3 ದಿನ ಇರುತ್ತೆ. 3 ದಿನದಲ್ಲಿ ಏನೇನೆಲ್ಲ ನೋಡ್ಬೇಕು ಎಲ್ಲ ನೋಡ್ಬಿಡ್ಬೇಕಲ್ಲ, ಬಿಕಾಸ್ ವಾಪಸ್ ಮನೆಗೆ ಹೋಗಿದ್ದಾರೆ. ನಾನು ಹಾಗೆ ಫೀಲ್ ಮಾಡ್ತೀನಿ ಮೋಸ್ಟ್ ಆಫ್ ದ ಟೈಮ್ಸ್. ಹೋಗ್ಬಿಡ್ತೀನಿ. ಆ್ಯಂಡ್ ಇಲ್ಲ ಅಂತಂದರೆ ತುಂಬ ಸರಿ ರಿಸರ್ಚ್ ಮಾಡ್ತೀನಿ. ಇವಾಗ ಒಂದಿಷ್ಟು ಬರೆದಿಟ್ಕೊಂಡಿರ್ತೀನಿ ಆಯಿತಾ, ಈ ಪ್ಲೇಸ್ಗೆ ಹೋಗೋಣ ಅಂತ. ನನ್ನ ಮೂಡ್ಗೆ, ಆ ವೆದರ್ಗೆ, ಅಥವಾ ನಾನು ಅಲ್ಲಿ ಹೋಗ್ಬೋದಾ, ನನ್ನ ಟೈಮ್ಗೆಲ್ಲ ಸೆಟ್ ಆದರೆ ಐಲ್ ಸಿ ಯಾವ ಪ್ಲೇಸಲ್ಲಿ ಉಳ್ಕೊಳ್ಳೋಣ, ಎಲ್ಲಿಗೆ ಹೋಗೋಣ, ಯಾವ ಥರ ಇರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಕೊಲಾಬ್ ಮಾಡ್ಕೋತೀನಿ ಸ್ಟೇಜ್ ಜೊತೆಲ್ಲ. ಸಿನ್ಸ್ ಐ ವರ್ಕ್ ಎಸ್ ಅನ್ ಇನ್ಫ್ಲುಯೆನ್ಸರ್, ಪ್ರಮೋಷನ್ ಮಾಡಿ ದುಡ್ಡಾದರೂ ಮಾಡ್ತಿಲ್ಲ. ಸೊ ಟ್ರಾವೆಲ್ ಮಾಡಿ ಅವರಿಗೆ ವೀಡಿಯೋ ಕೊಟ್ಬಿಟ್ಟು ನಾನು ಅಲ್ಲಿ 3 ದಿನ ಉಟ್ಕೊಂಡ್ಬಿಟ್ಟು ಬರ್ತೀನಿ, ಕಾಸು ಉಳಿಯುತ್ತೆ ನನಗೆ ಅಂತ. ಸೊ ರಿಸರ್ಚ್ ಮಾಡ್ತೀನಿ, ಕ್ಯಾಬ್ ಫೆಸಿಲಿಟೀಸ್ ಹೇಗಿದೆ, ಆ್ಯಂಡ್ ವ್ಲಾಗ್ಸ್ ನೋಡ್ತೀನಿ, ವೀಡಿಯೋಸ್ ನೋಡ್ತೀನಿ, ಇಸ್ ಇಟ್ ಸೇಫ್, ಯಾವ ಟೈಮಿಗೆ ಹೋಗಬೇಕು, ಅಲ್ಲೇನೇನೆಲ್ಲ ಪ್ಲೇಸಸ್ ಇದೆ. ಆ್ಯಂಡ್ ನನಗೆ ಒಂದೊಂದ್ಸರಿ ನಾನು ಮೌಂಟೇನ್ಸ್ ಚೂಸ್ ಮಾಡ್ತೀನಿ, ಜಸ್ಟ್ ಪೀಸ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಂಡು ಬರೋದಕ್ಕೆ. ಇಲ್ಲ ಅಂತಂದರೆ ಒಂದೊಂದ್ಸರಿ ಬೀಚ್ ಆ ಥರ, ಅಥವಾ ನಾರ್ಮಲ್. ನಂಗೆ ಟ್ರೆಕ್ಕಿಂಗ್ ಅಂದರೆ ಹೆವಿ ಇಷ್ಟ. ಸೊ ಆ ಥರ ಚೂಸ್ ಮಾಡ್ತೀನಿ. ಸೊ ಇಫ್ ಯು ಆರ್ ಅಥವಾ ಬೇರೆ ಯಾರಾದರೂ ಸೋಲೋ ಟ್ರಾವೆಲ್ ಹೋಗಬೇಕು ಅಂತ ಇದ್ದರೆ, ಫಸ್ಟು ತಲೆಗೆ ತೊಗೊಳ್ಳಿ ದಟ್ ಯು ಕ್ಯಾನ್ ಟ್ರಾವೆಲ್, ಸೋಲೋ ಹೋಗ್ಬೋದು. ಆ್ಯಂಡ್ ಕಾನ್ಫಿಡೆನ್ಸ್ ಇರಬೇಕು, ಸ್ವಲ್ಪ ಬಂಡ ಧೈರ್ಯ ಜಾಸ್ತಿ ಇರಬೇಕು, ತಿಕ್ಲತನ ಸ್ವಲ್ಪ ಜಾಸ್ತಿ ಇರಬೇಕಾಯ್ತಾ. ನಾನು ಸ್ವಲ್ಪ ಎದುರ್ಕೊಂಡೆಲ್ಲ ಹೋದರೆ ಜನಗಳಿಗೆ ಗೊತ್ತಾಗುತ್ತೆ, ಓ ಯಾರೊಬ್ರು ಬಂದಿದ್ದಾರೆ ಅಂದ್ಕೊಂಡು. ಆ ಥರ ಇರ್ತಾರೆ ಹೊರಗಡೆ, ಅಂದರೆ ಅಡ್ವಾಂಟೇಜ್ ತೊಗೊಳ್ಳೋರು ಆಗಿರ್ಬೋದು. ಅಥವಾ ಹೊರಗಡೆ ಇವಾಗ ಒಬ್ಬರೇ ಬರ್ತಾರೆ, ನೀವು ಎಷ್ಟು ನಿಮ್ಮನ್ನು ದೊಡ್ಡದಾಗಿ ತೋರಿಸ್ತೀರಂದರೆ ಲೈಕ್ ರೌಡಿ ಥರ, ಅಥವಾ ಲೈಕ್ ಎಷ್ಟು ಕಾನ್ಫಿಡೆಂಟಾಗಿ ತೋರಿಸ್ತಿರಲ್ಲ, ನೀವು ಟ್ರಾವೆಲ್ ಮಾಡುವಾಗ ನಿಮ್ಗೆ ಅಷ್ಟು ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಜನನ ನೋಡಿ ಯಾರನ್ನೂ ಬೇಗ ನಂಬೋದಕ್ಕೆಲ್ಲ ಹೋಗಬೇಡಿ. ಆ್ಯಕ್ಚುಲಿ ಮ್ಯಾಮ್ ಅಲ್ಲಿಗೆ ಹೋಗ್ಬೋದು, 350 ರೂಪಾಯಿ ಅಷ್ಟು, ಆ ಥರ ಎಲ್ಲ ಹೇಳ್ತಾರೆ. ವಾಚ್ ವೀಡಿಯೋಸ್, ವಾಚ್ ವ್ಲಾಗ್ಸ್, ಅಥವಾ ಆ ಪ್ಲೇಸ್ ಬಗ್ಗೆ ಓದಿ, ಇಸ್ ಇಟ್ ಸೇಫ್, ಹಾಗೆ ಹೀಗೆ ಅಂದ್ಕೊಂಡು ಅಂತ. ದೆನ್ ಯು ಶುಡ್ ಬಿ ಓಪನ್ ಟು ಟ್ರಾವೆಲಿಂಗ್. ಆ್ಯಂಡ್ ಅಲ್ಲಿ ನೀವು ಅಂದ್ಕೊಂಡಿದ್ದಂಗೆ ಟ್ರಾವೆಲ್ ಆಗಲ್ಲ. ಒಂದೊಂದ್ಸರಿ ಈ ಟೈಮಿಗೆ ಹೋಗದೆ ಇರ್ಬೋದು, ಅಥವಾ ಬಸ್ ಸಿಗದೆ ಇರ್ಬೋದು. ಶುಡ್ ಬಿ ಓಪನ್ ಟು ಎವ್ರಿಥಿಂಗ್. ಬಟ್ ಟ್ರಾವೆಲಿಂಗ್ ಇಟ್ಸ್ ಫುಡ್ ಟು ದ ಸೋಲ್. ಪ್ರತಿ ಸರಿ ಟ್ರಾವೆಲ್ ಮಾಡಿದಾಗ, ಪ್ರತಿ ಸರಿ ನೈಟ್ ಬಂದು ಮಲ್ಕೊಂಡಾಗ ಬೆಳಿಗ್ಗೆ ಎಲ್ಲೋಗಲಿ, ನಾಳೆ ಏನು ನೋಡೋದಿದೆ ಅನ್ನೋ ಖುಷಿ ಇರುತ್ತಲ್ಲ. ಆ್ಯಂಡ್ ಅದನ್ನೆಲ್ಲ ಮುಗಿಸ್ಬಿಟ್ಟು ವಾಪಸ್ ಮನೆಗೆ ಬಂದಾಗ ಎವ್ರಿ ಟೈಮ್ ಯು ಕ್ಯಾರಿ ಸಮಥಿಂಗ್ ಬ್ಯಾಕ್ ಟು ಯುವರ್ ಹೋಮ್. ಏನೋ ಕಲ್ತಿರ್ತೀರ, ಏನೋ ಖುಷಿ ಇರುತ್ತೆ, ಏನೋ ನಗಿರುತ್ತೆ, ಏನೋ ನೆನಪು ಮರ್ತಿರ್ತೀರ, ಅಥವಾ ಏನೋ ಒಂದು ಕೆಟ್ಟ ಸಿಚುವೇಶನ್ ಬಿಟ್ಬಿಟ್ಟು ಬಂದಿರ್ತೀರ. ಆ್ಯಂಡ್ ವೆನೆವರ್ ಯು ಟ್ರಾವೆಲ್ ಎವ್ರಿ ಟೈಮ್ ಅಲ್ವಾ, ಯುವರ್ ಎನರ್ಜಿ ಡಿಸ್ಪರ್ಸಸ್. ನೀವು ಮೌಂಟೇನ್ ಅಥವಾ ಬೀಚ್ಗೆ ಹೋದಾಗ ಯು ಫೀಲ್ ವೆರಿ ಕಾಮ್. ಯಾಕೆ ಹೇಳಿ, ಬಿಕಾಸ್ ಅಬುಡೆಂಟ್ ಆಗಿರುತ್ತೆ ಎನರ್ಜಿ. ಆ್ಯಂಡ್ ನಿಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ಸ್ಪ್ರೆಡ್ ಆಗುತ್ತೆ ಆ್ಯಕ್ಚುಲಿ. ಸೊ ಟ್ರಾವೆಲ್ ಮನಸ್ಸಿನ ನೆಮ್ಮದಿಗೆ, ಮೆಂಟಲ್ ಹೆಲ್ತ್ಗೆ, ಆ್ಯಂಡ್ ಪೀಸ್ ಆಫ್ ಮೈಂಡ್ಗೆ ಕೂಡ ಸಖತ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇರೋದು ಒಂದು ಜೀವನ ಅಲ್ವಾ ಆ್ಯಕ್ಚುಲಿ. 4 ಊರು 4 ಕೆಲಸ ಮಾಡ್ಕೊಂಡೇ ಜೀವನ ಮಾಡ್ತಿರ್ತೀವಿ. ಯು ಶುಡ್ ಗೆಟ್ ದಟ್ ಫೀಲಿಂಗ್. ದುಡಿಬೇಕು, ಚೆನ್ನಾಗಿ ಮಜಾ ಮಾಡಬೇಕು, ಕೆಲಸ ಮಾಡಬೇಕು, ಹೊರಗಡೆ ಜನ ನೋಡಬೇಕು. ಆ್ಯಂಡ್ ಹೊರಗಡೆ ಜನ ನೋಡೋಕ್ಕಿಂತ ಅಥವಾ ಜಗತ್ತು ನೋಡೋಕ್ಕಿಂತ ಖುಷಿ ಇನ್ನೇನಿದೆ ಅಂತ ಫೀಲ್ ಆಗುತ್ತೆ ಟ್ರಾವೆಲ್ ಮಾಡಿದಾಗ. I think Viva got some tips, and I think they also got motivated. So have you ever experienced loneliness? ಆಗುತ್ತೆ. ನಾನೇನು ಪಾಸಿಟಿವ್ ಆಗಿದ್ದೀನಿ ಅಂದರೆ ನನಗೆ ಲೋನ್ಲಿನೆಸ್ ಆಗಬಾರ್ದು ಅಂತಿಲ್ಲ. ಆಗುತ್ತೆ, ಆಬ್ವಿಯಸ್ಲಿ ಆಗುತ್ತೆ. ಮನುಷ್ಯ ಅಂದಮೇಲೆ ಎಲ್ಲರದ್ದು ಆಗುತ್ತೆ. ಬಟ್ ನಾನು ಯಾವುದೇ ಥರದೂ ಜಾಸ್ತಿ ತೊಗೊಳ್ಳಲ್ಲ. ಒಂದು ಪಾಯಿಂಟ್ ಆಫ್ ಟೈಮ್ವರೆಗೂ ಮಾತ್ರ ತೊಗೋತೀನಿ. ನಾರ್ಮಲಾಗಿ ಆಗೇ ಆಗುತ್ತೆ, ಎಲ್ರಿಗೂ ಆಗೋ ಥರನೇ. ಬಟ್ ನಾನು ಕ್ರಮೇಣ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ಬಿಡ್ತೀನಿ. ನನಗೆ ಚಿಕ್ಕಲ್ಲಿಂದ ಬೇಸಿಕಲಿ ನಂಗೆ ಏನಾರು ಬೇಜಾರು, ನಂಗೆ ಹಿಂಗೆ ಹೊರಗಡೆ ಹೋಗಿ ಬರೋಕ್ಕೋತಿ, ನಾನು ಹಿಂಗೆ ಹೊರಗಡೆ ಬರ್ತೀನಿ, ಅಷ್ಟು ಬೇಗ ಹೊರಗಡೆ ಬರ್ತೀನಿ. ಬಟ್ ಒಂದು 2-3 ಇಯರ್ಸಿಂದ ಸ್ವಲ್ಪ ಟೈಮ್ ಜಾಸ್ತಿ ಅನ್ನಿಸ್ತಿತ್ತು. ಏನು ಹೇಳಿ, ದೇವರು ಪೆಟ್ಟು ಕೊಡ್ತಾನಲ್ವ, ನೀವು ಹುಡುಗಿ ಭಾರಿ ಖುಷಿಯಾಗಿದ್ದಲ್ಲ, ಮಾಡ್ತೀನಿ ನೋಡು ಅಂದ್ಕೊಂಡು ಅಂತ. ಸೊ ಆ ಥರ ಟೈಮಲ್ಲೆಲ್ಲ ಓಕೆ ಥರ ಅನ್ಸೋದು. ಬಟ್ ನಾರ್ಮಲಾಗಿ ಅನ್ಸುತ್ತೆ. ಬಟ್ ಐ ಡು ನಾಟ್ ಟೇಕ್ ಎವ್ರಿಥಿಂಗ್ ಟು ದ ಹಾರ್ಟ್. ನಾರ್ಮಲಾಗಿ ಹ್ಯಾಂಡಲ್ ಮಾಡ್ತೀವಿ. ಓಕೆ, ಯು ಮ್ಯಾನೇಜ್ ಇಟ್ ವೆಲ್. ಬಟ್ ಕೆಲವರಿಗೆ ಅದೇ ಹಿಂಗಾಗುತ್ತೆ ಅಂದರೆ ಲೋನ್ಲಿನೆಸ್ನ ದೇ ಕ್ಯಾರಿ ಫಾರ್ ಸೋ ಲಾಂಗ್ ಅಲ್ವಾ. ಸೊ ದಟ್ ಮೈಟ್ ಇಂಪ್ಯಾಕ್ಟ್ ಆನ್ ದೇರ್ ಲೈಕ್ ಅ ಪ್ರೊಫೆಷ್ನಲ್ ಲೈಫ್ ಆ್ಯಸ್ ವೆಲ್. ಸೊ ಅಂಥವರಿಗೆ ಲೈಕ್ ವುಡ್ ಯು ಲೈಕ್ ಟು ಸಜೆಸ್ಟ್ ಸಮಥಿಂಗ್? ಸಿ, ಎಲ್ಲರೂ ಹ್ಯಾಂಡಲ್ ಮಾಡೋದು ತುಂಬ ಡಿಫ್ರೆಂಟ್ ಇರುತ್ತೆ. ನನಗೊಂದು ವರ್ಕ್ ಆಗೋದು ಇನ್ನೊಬ್ರಿಗೆ ವರ್ಕ್ ಆಗದೆ ಇರ್ಬೋದು. ಅದು ಇಫ್ ಯು ಆರ್ ಡೀಲಿಂಗ್ ವಿತ್ ಯುವರ್ ಸೆಲ್ಫ್ ಅಲ್ವಾ, ದಟ್ ಇಸ್ ದ ಗ್ರೇಟೆಸ್ಟ್ ಬ್ಯಾಟಲ್ ಆ್ಯಕ್ಚುಲಿ. ಬಿಕಾಸ್ ನಾನು ಹೊರಗಡೆ ಜನ ಯಾರನ್ನು ಬೇಕಾದ್ರೆ ಏನೇ ಗೆದ್ರೂ ಕೂಡ, ಯಾವುದೇ ಒಂದು ಕೆಲಸ ನಾನು ಸಕ್ಕದಾಗಿ ಮಾಡಿದ್ರು ಕೂಡ, ಮನೆಗೆ ಬಂದು ನನ್ನ ಮೈಂಡನ್ನು ನಾನು ಚೆನ್ನಾಗಿ ಇಟ್ಕೊಳ್ಳೋಕೆ ಬರಲ್ಲ ಅಂತ ಅಂದರೆ ಎಲ್ಲ ವೇಸ್ಟ್ ಅಲ್ವಾ. ಯಾರೂ ನನ್ನ ಮೈಂಡನ್ನು ಡಿಸ್ಟರ್ಬ್ ಮಾಡೋದೇ ಬೇಡ. ನಾನೇ ಥಿಂಕ್ ಮಾಡಿ, ನಾನೇ ಕೆರೆದು ಗಾಯ ಮಾಡಿಬಿಟ್ಟು ಹಾಳು ಮಾಡ್ಕೊಳಕ್ಕೆ ನಾನೇ ಸಾಕು ಆ್ಯಕ್ಚುಲಿ. ಆ್ಯಂಡ್ ಈ ಲೋನ್ಲಿನೆಸ್ ಯಾವ ಕಾರಣಕ್ಕೆ ಬರುತ್ತೆ ಹೇಳೋಕ್ಕಾಗಲ್ಲ. ಬಟ್ ನೀವು ಯಾವುದೇ ಒಂದು ಈ ಥರದೊಂದು ಎಮೋಷ್ನಲ್ ವೆಲ್ಬಿಂಗ್ ಅಥವಾ ಲೋನ್ಲಿನೆಸ್ ಯಾವುದೇ ಥರ ಇದ್ರೂ ಕೂಡ ಯು ಶುಡ್ ಸಿಟ್ ವಿತ್ ದೋಸ್ ಥಾಟ್ಸ್.
ನಿಮ್ಮ ಲೈಫಲ್ಲಿ ನಿಮಗೆ ಬರುವಂಥ ಎಲ್ಲ ಸಿಚುವೇಶನ್ಗಳು ಕೂಡ ನಿಮಗೆ ಕಲ್ಸೋಕ್ಕೆ ಬರುತ್ತೆ. ನಮ್ಗೆ ಸ್ಟಾರ್ಟಿಂಗ್ ಬಂದ ತಕ್ಷಣ ಹಿಂಗೆ ಅನ್ಸುತ್ತೆ, ದೇವ್ರು ಸರಿ ಇಲ್ಲ ಅನ್ಸುತ್ತೆ, ಏನಕ್ಕೆ ಇಷ್ಟೆಲ್ಲ ಕೊಟ್ಬಿಟ್ಟಿದ್ದಾನೆ, ಏನು ಬರೀ ಕಾಟನೇ ಕೊಡ್ತಿರ್ತಾನೆ ಅಂತ. ಬಟ್ ವೆನ್ ಯು ಟೇಕ್ ಯುವರ್ ಟೈಮ್ ಅಲ್ವಾ, ನಿಮ್ಗೆ ಅನ್ಸುತ್ತೆ ಇದು ಇದೇ ಕಾರಣಕ್ಕೆ ಬಂದಿರೋದು ಅಂತ. ಬಿಕಾಸ್ ನೋಡಿ, ಒಂದೊಂದು ಫ್ರೆಂಡ್ಶಿಪ್ಸು ಒಂದಿಷ್ಟು ಟೈಮ್ವರೆಗೂ ಇರುತ್ತೆ, ಆಮೇಲೆ ಬಿಟ್ಟೋಗೋದಿರ್ಬೋದು. ಅಥವಾ ಒಂದು ರಿಲೇಷನ್ಶಿಪ್ಪು ನಿಮ್ಗೆ ಅದು ಬಿಟ್ಟೋದ ತಕ್ಷಣ ಏನನ್ಸುತ್ತೆ, ಇಷ್ಟು ಚೆನ್ನಾಗಿದ್ವಿ, ಈ ಥರ ಇದ್ವಿ, ಯಾಕೆ ಹಿಂಗಾಯ್ತು ಹಾಗೆ ಅಂತ. ಬಟ್ ಇಫ್ ಯು ಟೇಕ್ ಯುವರ್ ಟೈಮ್ ಆ್ಯಂಡ್ ಇಫ್ ಯು ಲುಕ್ ಬ್ಯಾಕ್, ಅದಾಗಿದೆ ಒಳ್ಳೇದು ಅಂತ ಅನ್ಸುತ್ತೆ. ಸಖತ್ತಾಗೆ ವರ್ಕೌಟ್ ಆಗಿದೆ, ಬ್ಯೂಟಿಫುಲ್ಲಾಗೆ ವರ್ಕೌಟ್ ಆಗಿದೆ ಅನ್ಸುತ್ತೆ. ಈ ಲೋನ್ಲಿನೆಸ್ ಕೂಡ ಹಾಗೆ, ಆ ಫೇಸ್ ಕೂಡ ಹಾಗೆ. ಅಲ್ಲಿ ನೀವು ಇರಬೇಕು, ನೀವು ಅಳಬೇಕು, ಡಿಪ್ರೆಸ್ಡ್ ಆಗಿರಬೇಕು, ಸ್ಯಾಡ್ ಆಗಿರಬೇಕು. ಆ್ಯಂಡ್ ಆ ಫೇಸ್ ನಿಮಗೆಲ್ಲ ಕಲಸಿ ಆಗಿ ನಿಮ್ಗೆ ಹೊಸ ಮನುಷ್ಯ ಮಾಡ್ತಾನಲ್ವ ಆ್ಯಕ್ಚುಲಿ, ಆವಾಗ ಯು ಫೀಲ್ ಅದಾಗಿದೆ ಒಳ್ಳೇದಾಯಿತು ಅಂದ್ಕೊಂಡು ಅಂತ. ಆ್ಯಂಡ್ ಡು ನಾಟ್ ರೊಮ್ಯಾಂಟಿಸೈಸ್ ದ ಪೇನ್, ಡು ನಾಟ್ ರೊಮ್ಯಾಂಟಿಸೈಸ್ ದ ಫೀಲಿಂಗ್ಸ್, ನೆಗೆಟಿವ್ ಫೀಲಿಂಗ್ಸ್. ನಮಗದು ಒಂದು ಅಭ್ಯಾಸ ಇದೆ ಆಯಿತಾ, ಏನಾದರೂ ಒಂದು ಕೆಟ್ಟದಾಯಿತು ಅಂದರೆ ಅದನ್ನೇ ಕ್ಯಾಸೆಟ್ ಹಾಕಿ ಮೂವಿ ಲೆವೆಲಿಗೆ ತಲೆಯಲ್ಲಿ ಓಡಿಸಿ ಅದನ್ನೇ ಓಡಿಸೋದು. ಜಗತ್ತಲ್ಲಿ ಜೀವನದಲ್ಲಿ ಏನೇ ಹೊಸದು ಬಂದರೂ ಕೂಡ ನಮ್ಗೆ ಇಷ್ಟ ಇಲ್ಲ. ಬಿಕಾಸ್ ಚೇಂಜಸ್ ವೆರಿ ಡಿಫಿಕಲ್ಟ್ ಅಲ್ವಾ. ನಂಗೆ ಅಳ್ತಾ ಇರೋದೇ ಓಕೆ, ನಾನು ಮನೇಲಿ ಡಿಪ್ರೆಸ್ಡ್ ಆಗಿರೋದೇ ಓಕೆ, ನಂಗೆ ಚೇಂಜ್ ಬೇಡ, ನಂಗೆ ಬೆಳಗ್ಗೆ ಎದ್ದೇಳೋದು ಇಷ್ಟ, ನಾನು ಅಳ್ತಾನೆ ಕೂತ್ಕೊಂಡಿರ್ತೀನಿ ಅಂದ್ಕೊಂಡು ಅಂತ. ಸೊ ಆ ಫೇಸಿಂದ ನೀವು ಕಲಿಬೇಕಾಗತ್ತೆ ಆ್ಯಕ್ಚುಲಿ. ಆ್ಯಂಡ್ ಆ ಫೇಸಿಂದ ನಿಮ್ಗೆ ಎಲ್ಲಿವರೆಗೂ ಕಲಿಸುತ್ತೆ ಅಂತ ಅಂದರೆ, ನೀವು ಎಲ್ಲಿವರೆಗೂ ಅದರಲ್ಲಿ ಎದ್ದು ಹೊಸ ಮನುಷ್ಯ ಆಗ್ತಿರಲ್ವ ಅಲ್ಲಿವರೆಗೂ ಕಲಿಸುತ್ತೆ. ನೀವು ಎಲ್ಲಿವರೆಗೂ ಪಾಠ ಕಲಿಯಲ್ಲ, ನಿಮ್ಗೆ ಅದು ಲೋನ್ಲಿನೆಸ್ ಫೀಲ್ ಆಗ್ತಾನೆ ಇರುತ್ತೆ. ಬಟ್ ಅನ್ಸುತ್ತೆ ಆಯಿತಾ, ಅದು ಇದ್ದವ್ರಿಗೆ ಗೊತ್ತಿರುತ್ತೆ, ಫೀಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅಂತ. ಬಟ್ ಯು ಶುಡ್ ಹ್ಯಾವ್ ಪೇಷನ್ಸ್ ಆ್ಯಕ್ಚುಲಿ. ಬಿಕಾಸ್ ಜೀವನ ಒಂದೇ ಥರ ಇರಲ್ಲ, ಲೈಫ್ ಒಂದೇ ಥರ ಇರಲ್ಲ. ನೀವು ಸಿಚುವೇಶನಿಂದನೇ ಕಲಿಯೋದು, ನೀವು ಎಕ್ಸ್ಪೀರಿಯನ್ಸಸ್ಸಿಂದನೇ ಕಲಿಯೋದು, ನೀವು ನಿಮ್ಮ ಬ್ಯಾಡ್ ವರ್ಸ್ಟ್ ಫೇಸಿಂದನೇ ಕಲಿಯೋದು. ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಫೀಲಿಂಗ್ಸ್ ಅಥವಾ ಪ್ರತಿಯೊಂದು ಪರ್ಸನ್ ನಿಮ್ಗೇನೋ ಕಲ್ಸೋಕ್ಕೆ ಬಂದಿರ್ತಾರೆ. ಮುಟ್ಟಾಳ್ರ ಥರ ಅಳ್ತಾ ಕೂತ್ಕೊಳ್ಳೋದಲ್ಲ, ಕಲೀರಿ ಅದರಿಂದ. ಆ್ಯಸ್ ವಿ ಆರ್ ಟಚಿಂಗ್ ಅಪಾನ್ ದ ಲೋನ್ಲಿನೆಸ್ ಅಲ್ವಾ, ಸೊ ಲೋನ್ಲಿನೆಸ್ ಎಷ್ಟೋ ಟೈಮು ನಾವು ರಿಲೇಷನ್ಶಿಪ್ಪಲ್ಲಿ ಆದಂಥ ಕೆಲವೊಂದು ಚೇಂಜಸ್ಸಿಂದನೇ ನಾವು ಆ ಥರ ಲೋನ್ಲಿ ಫೀಲ್ ಮಾಡ್ತಾ ಇರ್ತೀವಿ. ಸೊ ಅಕಾರ್ಡಿಂಗ್ ಟು ಯು, ಸೊ ವಾಟ್ ಈಸ್ ಹೆಲ್ದಿ ರಿಲೇಷನ್ಶಿಪ್? ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು, ಎಲ್ಲದಕ್ಕಿಂತ ಜಾಸ್ತಿ ಲವ್ ಇರಬೇಕು, ಕೇರ್ ಇರಬೇಕು. ಆ್ಯಂಡ್ ಪರ್ಸನ್ ಎಮೋಷ್ನಲಿ ಅವೈಲಬಲ್ ಆಗಿರಬೇಕು, ಆ್ಯಂಡ್ ಎಂಪಥೆಟಿಕ್ ಆಗಿರಬೇಕು, ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು. ಆ್ಯಂಡ್ ಬೇಸಿಕಲಿ ಇವಾಗಿನ ಜನ್ರೇಷನಲ್ಲಿ ಹೇಗಾಗಿದೆ ಅಂತಂದರೆ, ನಾವು ಖಾಲಿ ಕೂತ್ಕೊಂಡು ಇನ್ನು ಸಿಂಗಲ್ ಆಗಿದೆ ಅಂದರೆ ರಿಲೇಷನ್ಶಿಪ್ಪಿಗೆ ಜಂಪ್ ಆಗಿಬಿಡೋಣ, ಯಾರೋ ಹೇಳ್ತಿದ್ದಾರೆ ಅಂದ ತಕ್ಷಣ ರಿಲೇಷನ್ಶಿಪ್ಪಿಗೆ ಜಂಪ್ ಆಗಿಬಿಡೋಣ. ಸೊ ಲೋನ್ಲಿನೆಸ್ ಕಾಡೋದಕ್ಕೋಸ್ಕರನೇ ರಿಲೇಷನ್ಶಿಪ್ಗೆ ಜಂಪ್ ಆಗೋ ಥರನೇ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಬಟ್ ಮೇಕ್ ಶ್ಯೂರ್ ನೀವು ಯಾವ ಪಾರ್ಟ್ನರ್ ಜೊತೆ ಇದ್ದೀರಾ, ಅವ್ರು ನಿಮ್ಮ ಖುಷಿಯನ್ನು, ನಿಮ್ಮ ಪ್ರೆಸೆಂಟ್ ಖುಷಿನ, ನಗುನ, ನೆಮ್ಮದಿನ, ಹ್ಯಾಪಿನೆಸ್ನ ಎಕ್ಸ್ಪ್ಯಾಂಡ್ ಮಾಡೋ ಥರ ಇರಬೇಕು. ನೀವು ಥೆರಪಿಸ್ಟ್ ಹತ್ರ ಹೋಗೋ ಥರ ಇರಬಾರ್ದು ಆ್ಯಕ್ಚುಲಿ. ಇಫ್ ಯು ಫೀಲ್ ಈ ಪರ್ಸನ್ ಜೊತೆ ನಾನು ಜೀವನ ಮಾಡ್ಬೋದು, ನೆಮ್ಮದಿಯಾಗಿರ್ತೀನಿ, ಖುಷಿಯಾಗಿರ್ತೀನಿ, ನಾನು ಚೆನ್ನಾಗಿ ನೋಡ್ಕೋತಾರೆ, ನನ್ನ ಮನಸ್ಸಿಗೆ ಖುಷಿ ಕೊಡ್ತಾರೆ, ನನ್ನ ಕೆಲಸನ ಅರ್ಥ ಮಾಡ್ಕೋತಾರೆ, ಆ್ಯಂಡ್ ನನ್ನನ್ನು ನಾನಾಗಿರೋ ಥರ ಸ್ವೀಕರಿಸ್ತಾರೆ. ಆ್ಯಂಡ್ ಇವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ರಿಲೇಷನ್ಶಿಪ್ ಅಂದ್ರೆ ಬಂದೇ ಬರುತ್ತೆ. ಮನೇಲಿರೋ 4 ಜನ ಅಪ್ಪ ಅಮ್ಮ ಮಕ್ಕಳದ್ದೇ ಡಿಫ್ರೆಂಟ್ ಒಪಿನಿಯನ್ ಅಂತಂದರೆ, ಇವಾಗ ಯಾರೋ ಇಬ್ಬರು ಮೀಟ್ ಮಾಡಿ ಲವ್ವಲ್ಲಿ ಬೀಳ್ತಾನೆ, ಆಬ್ವಿಯಸ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇರುತ್ತೆ. ಬಟ್ ಇವ್ರ ಜೊತೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದಾ, ಲೈಫ್ ಇರುತ್ತಾ, ಆ್ಯಂಡ್ ಮುಂದೆ ಫ್ಯೂಚರಲ್ಲಿ ಇವ್ರ ಜೊತೆ ನಾನು ಚೆನ್ನಾಗಿರ್ಬೋದು ಅಂತ ಅನಿಸುತ್ತಾ ಅಂದರೆ ಮಾತ್ರನೇ ಗೋ ಫಾರ್ ರಿಲೇಷನ್ಶಿಪ್ ಅಥವಾ ಮದುವೆ. ಇಫ್ ಯು ಫೀಲ್ ಯು ಆರ್ ಟ್ರ್ಯಾಪ್ಡ್ ಇನ್ ಟಾಕ್ಸಿಕ್, ಅಬ್ಯೂಸಿವ್ ಅಥವಾ ಟ್ರೊಮ್ಯಾಟಿಕ್ ಈ ಥರ ರಿಲೇಷನ್ಶಿಪ್ಸ್ ಅಂದರೆ ಪ್ಲೀಸ್ ದಯವಿಟ್ಟು ಹೊರಗಡೆ ಬನ್ನಿ. ಬಿಕಾಸ್ ಜನಗಳಿಗೆ ಗೊತ್ತೇ ಆಗ್ತಿಲ್ಲ ಆಯ್ತಾ ಇವಾಗ ಹೆಲ್ದಿ ರಿಲೇಷನ್ಶಿಪ್ ಅಂದರೆ ಏನು. ಯಾರೋ ಬೈತಾರೆ, ಪರವಾಗಿಲ್ಲ ನನ್ನ ಬಾಯ್ ಫ್ರೆಂಡ್ ಅಲ್ಲ, ಒಂದೊಂದು ಸರಿ ಬೈತಾರೆ, ಪರವಾಗಿಲ್ಲ. ನೋ, ಇಟ್ಸ್ ನಾಟ್ ನಾರ್ಮಲ್. ಅಥವಾ ಇವಾಗೇನೋ ಕೈ ಹತ್ತು ಬಿಡ್ತಾರೆ, ಕೆಟ್ಟದಾಗಿ ಉಗಿತಾರೆ, ಬಟ್ ಆದರೆ ಇವ್ರು ನನ್ನ ಹುಡುಗ ಅಲ್ವಾ. ಡು ನಾಟ್ ನಾರ್ಮಲೈಸ್ ಇಟ್ ಆ್ಯಕ್ಚುಲಿ. ಒಂದು ರಿಲೇಷನ್ಶಿಪ್ ಅಂದರೆ ನಿಮ್ಗೆ ರೆಸ್ಪೆಕ್ಟ್ ಇರಬೇಕಲ್ಲ ಆ್ಯಕ್ಚುಲಿ. ನಿಮಗೆ ಬೈಯೋ ಥರ ಅಥವಾ ನಿಮ್ಮನ್ನ ಕೊರ್ಗೋ ಥರ ಮಾಡಬಾರ್ದು. ಹ್ಯಾಪಿನೆಸ್ ಇರಬೇಕು, ಖುಷಿ ಇರಬೇಕು, ಅಳು ಇರುತ್ತೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇರುತ್ತೆ, ಜಗಳ ಇರುತ್ತೆ, ಎಲ್ಲ ನಾರ್ಮಲ್. ಬಟ್ ಆ ಪರ್ಸನ್ನು ನಿಮಗೆ ಹೇಗೆ ರೆಸ್ಪೆಕ್ಟ್ ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಆ್ಯಂಡ್ ನೀವು ಒಬ್ಬರೇ ಇದ್ದಾಗಲೂ ಕೂಡ ಆ ಪರ್ಸನ್ದು ಇಂಪ್ಯಾಕ್ಟು ನಿಮ್ಮ ಮನಸ್ಸಲ್ಲಿ ಅಥವಾ ಹಾರ್ಟಲ್ಲಿ ಹೇಗೆ ಫೀಲ್ ಆಗ್ತಿದೆ, ದಟ್ ಇಸ್ ಅ ಹೆಲ್ದಿ ರಿಲೇಷನ್ಶಿಪ್ ನನ್ನನ್ನು ಕೇಳಿದ್ರೆ. ಮೆನಿ ಟೈಮ್ಸ್ ರಿಲೇಷನ್ಶಿಪ್ಪಲ್ಲಿ ಹೆಂಗಾಗುತ್ತೆ ಅಂದರೆ, ಮೇ ಬಿ ಬಿಕಾಸ್ ವಿ ಕನೆಕ್ಟ್ ಟು ದಟ್ ಪರ್ಸನ್ ಅಲ್ಲ. ಸೊ ನಮ್ಮ ರಿಲೇಷನ್ಶಿಪ್ಪಲ್ಲಿ ಏನೂ ಸರಿ ಇಲ್ಲ ಅನ್ನೋದನ್ನು ರೆಕಗ್ನೈಸ್ ಮಾಡೋಕ್ಕೆ ಆಗ್ತಾ ಇರಲ್ಲ ಅಲ್ವಾ. ಸೊ ಆ್ಯಸ್ ಯು ಹ್ಯಾವ್ ಮೆನ್ಷನ್ಡ್, ಓಕೆ ಅಲ್ಲಿ ರೆಸ್ಪೆಕ್ಟ್ ಇಲ್ಲ, ಒಂದು ಕೇರ್ ಇಲ್ಲ, ಅಥವಾ ಇನ್ನು ಯಾವುದೋ ಒಂದು ಎಲಿಮೆಂಟ್ ಇಲ್ಲ ಅಂದರೆ ಆ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಡಿ ಅಂತ. ಬಟ್ ಅದು ಎಷ್ಟೋ ಜನಕ್ಕೆ ರಿಯಲೈಸೇ ಆಗಿರಲ್ಲ, ಓಕೆ ಹೀಗೆ ಆಗ್ತಾ ಇದೆ ಅಥವಾ ದಿಸ್ ಇಸ್ ನಾಟ್ ನಾರ್ಮಲ್ ಅಂತ. ಸೊ ಹೌ ಡು ಯು ಡಿಫೈನ್ ದ್ಯಾಟ್? ಇಡೀ ವರ್ಡಲ್ಲಿ ಲವ್ ಅಷ್ಟು ಬ್ಯೂಟಿಫುಲ್ ಫೀಲಿಂಗ್ ಇನ್ನೊಂದು ಇಲ್ಲವೇ ಇಲ್ಲ, ಇರೋಕ್ಕೆ ಸಾಧ್ಯನೂ ಇಲ್ಲ ಆಯಿತಾ. ಲವ್ ಅಷ್ಟು ಬ್ಯೂಟಿಫುಲ್ ಪೀಪಲ್, ಅದು ವೆನ್ ಯು ಆರ್ ವಿತ್ ಅ ರೈಟ್ ಪರ್ಸನ್. ಡಬ್ಬ ತಿಕ್ಲು ನನ್ನ ಮಕ್ಕಳು, ಇಫ್ ಯು ಆರ್ ವಿತ್ ವೆರಿ ವರ್ಸ್ಟ್ ಪರ್ಸನ್ ಅಲ್ಲ,
ಲವ್ ಸಹವಾಸ ಬೇಡ ಗುರು, ಪ್ರೀತಿ ಅಂದ್ರೇ ಬೇಡ, ಪ್ರೀತಿಯಷ್ಟು ಥೌ ಅಂತ ಅದೇ ಥರ ಅಂತಾರೆ. ಬಿಕಾಸ್ ಹಾಗೆ ಇರುತ್ತೆ, ಬಿಕಾಸ್ ಅವ್ರು ಹಾಗೆ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಆ್ಯಂಡ್ ವೆನ್ ಯು ಆರ್ ಇನ್ ಲವ್ ಅಲ್ವಾ ಆ್ಯಕ್ಚುಲಿ, ಆ್ಯಂಡ್ ಐ ಹವ್ ಸೀನ್ ಪೀಪಲ್ ಆ್ಯಂಡ್ ಐವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಆಲ್ಸೋ. ನಿಮ್ಗೆ ಗೊತ್ತಾಗಲ್ಲ ಅದು ಕೆಟ್ಟದು ಅದು ಅಥವಾ ಸರಿಯಾಗಿಲ್ಲ ಅಥವಾ ಟಾಕ್ಸಿಕ್ ಆಗಿದೆ, ಟ್ರೊಮ್ಯಾಟಿಕ್ ಆಗಿದೆ, ಅಬ್ಯೂಸಿವ್ ಆಗಿದೆ, ನನ್ನನ್ನು ಯಾರೋ ಕೆಟ್ಟದಾಗ ನೋಡ್ಸ್ಕೊತಿದ್ದಾರೆ, ಇವ್ರು ನನಗೆ ಬರೀ ಅಳು ಕೊಟ್ಟು ನಮ್ಗೆ ಗೊತ್ತಾಗಲ್ಲ. ಮತ್ತೆ ಪ್ಯಾಚಪ್ ಮಾಡಿದ ತಕ್ಷಣ ನನ್ನ ಹುಡುಗಿ ಅಂತ ಹೋಗ್ಬಿಡ್ತಾರೆ ಆ್ಯಕ್ಚುಲಿ. ಬಿಕಾಸ್ ಲವ್ ಇರೋದೇ ಹಿಂಗೆ, ಲವಲ್ಲಿ ಬೀಳೋರು ಸ್ಟೂಪಿಡ್ ಪೀಪಲ್ ಅಂದರೆ ಇನ್ ಅ ವೆರಿ ಹೆಲ್ದಿ ವೇ, ಕ್ಯೂಟ್ ಪೀಪಲ್. ಬಟ್ ಅದೇ ಥರ ಅದು ಮಿತಿ ಮೀರಿದಾಗ ನಮ್ಗೆ ಗೊತ್ತಾಗಲ್ಲ. ಸೊ ಲವ್ ಅಂತ ಬಂದಾಗ ಬರೀ ಪರ್ಸನ್ ಜೊತೆ ನಾವು ಮೆಮೊರಿ ಶೇರ್ ಮಾಡಿರಲ್ಲ, ಫ್ಯೂಚರ್ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ. ನಮ್ಮ ಇಷ್ಟ ಕಷ್ಟ, ನಮ್ಮ ಡೈಲಿ ರೂಟೀನ್, ನನ್ನದು ಏನೇನೆಲ್ಲ ಕೆಲಸದ ಎಲ್ಲದನ್ನು ಕೂಡ ಆ ಮನುಷ್ಯನ ಹತ್ರ ನಾವು ಅಟ್ಯಾಚ್ ಮಾಡ್ಕೊಂಡೆ. ನಾನು ಇವತ್ತೇ ಎದ್ದೆ, ನಾನು ಇದು ಪೋಹ ತಿಂದೆ, ನಾನು ಇವಾಗ ಕೆಲ್ಸಕ್ಕೆ ಹೋಗಿದೆ, ಬೇಬಿ ಬಾರಲ್ವಾ, ಬೇಬಿ ಲೇಟ್ ಆಯಿತು. ಸೊ ನಮ್ಮದು ಎಂಟೈರ್ ಡೇ ಆ ಮನುಷ್ಯನ ಮೇಲೇ ಡಿಪೆಂಡ್ ಆಗಿರುತ್ತೆ. ಅದು ಇಫ್ ಯು ಕ್ಯಾರಿ ಇಟ್ ಫಾರ್ ಓವರ್ ಮಂತ್ಸ್ ಆರ್ ಇಯರ್ಸ್, ಹೆಂಗೆ ಬಿಡೋಕ್ಕಾಗತ್ತೆ? ಯು ಕ್ಯಾನ್ ನಾಟ್ ಇಮ್ಯಾಜಿನ್ ಸ್ಟಾರ್ಟಿಂಗ್ ಅ ಡೇ ವಿತೌಟ್ ದಟ್ ಪರ್ಸನ್. ಇಟ್ ಫೀಲ್ಸ್ ಲೈಕ್ ಹೆಲ್. ನಾನು ಸತ್ತೋಗ್ಬಿಡ್ತೀನಿ. ಬಿಕಾಸ್ ಒಬ್ಬರ ಜೊತೆ ಅಂಟ್ಕೊಂಡು ಇದ್ದು ಇವಾಗ ನಾವು ಬಿಡ್ತೀರಾ ಅಂತ ಇಟ್ಕೊಳ್ಳಿ, ನಿಮ್ಮ ತಲೆಗೆ ಬರಲ್ವಾ, ನಾಳೆ ಇದು ಯಾರಿಗೆ ಮೆಸೇಜ್ ಮಾಡಲಿ, ನಾಳೆ ಇದು ಯಾರಿಗೆ ನಾನು ಅಪ್ಡೇಟ್ ಕೊಡಲಿ, ನಾಳೆ ಇವಾಗ ನಾನು ಯಾರಿಗೆ ಹಗ್ ಮಾಡಲಿ, ಅಥವಾ ನಾಳೆ ಯಾರ ಜೊತೆ ನಾನು ಕೈ ಇಟ್ಕೊಳ್ಳಿ, ಅಥವಾ ನಾಳೆ ಯಾರ ಜೊತೆ ನಾನು ಫ್ಯೂಚರ್ ಬಗ್ಗೆ ಇಮ್ಯಾಜಿನ್ ಮಾಡಲಿ. ಸೊ ಆ ಒಂದು ಫೇಸ್ಗೆ ಹೋಗೋಕೆ ಇಷ್ಟ ಇಲ್ಲದೆ ಇರೋರು ಇನ್ನೂ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಇದು ಕೆಟ್ಟದಾದ್ರೂ ಪರವಾಗಿಲ್ಲ, ಇದು ಅಬ್ಯೂಸಿವ್ ಆದರೂ ಪರವಾಗಿಲ್ಲ, ಈ ಮನುಷ್ಯ ನಂಗೆ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಾನು ಇರ್ತೀನಪ್ಪ ಸಹಿಸ್ಕೊಂಡು, ಬಿಕಾಸ್ ನನಗೆ ಇವ್ರನ್ನ ಲವ್ ಮಾಡಿ ನಾನು ಬಿಟ್ಟು. ದಟ್ ಈಸ್ ವೆರಿ ಸ್ಟೂಪಿಡ್ ಆಯಿತಾ, ವೆರಿ ವೆರಿ ಸ್ಟೂಪಿಡ್. ನಿಮ್ಗೆ ಇವಾಗ ಹಿಂಗೆ ಅನಿಸುತ್ತೆ ಆಯಿತಾ. ಅದೊಂದು ಮಾತಿದೆ, ಏನು ಅಂತಂದರೆ, ಮನೆಗೆ ಬೆಂಕಿ ಬಿದ್ದಿದೆ ಅಂತ ಗೊತ್ತಾದ ತಕ್ಷಣ ಓಡೋಗ್ಬೇಕಂತೆ. ನಾನು ಕಟ್ಟಿರೋ ಮನೆ, ಅಯ್ಯೋ ದೇವ್ರೆ ಇಷ್ಟು ವರ್ಷದಿಂದ ಅಂತ ಅಲ್ಲೇ ಕೂತ್ಕೊಂಡಿದ್ರೆ ಅಲ್ವಾ, ಅದು ನಿಮ್ಮನ್ನೇ ಸುಡುತ್ತೆ ಒಂದು ಸರಿ ಆಯಿತಾ. ಸೊ ಆ ಥರ ಒಂದು ಕೆಟ್ಟ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ನಿಮ್ಗೆ ಗೊತ್ತಾದ ತಕ್ಷಣ ಎಷ್ಟು ಬೇಗ ಹೊರಗಡೆ ಬರ್ತಿರೋ ಅಷ್ಟು ಬೇಗ ಹೀಲ್ ಆಗ್ತೀರಾ. ಇಟ್ ಟೇಕ್ಸ್ ಟೈಮ್. ಬಟ್ ಅವ್ರ ಜೊತೆ ಇದ್ದಿದ್ರೆ ಜೀವನ ಉದ್ಧಾರ ಆಗ್ತಿತ್ತು ಅಂತ ಯಾವ ಅಸ್ಟ್ರಾಲಜರ್ ಹೇಳ್ದೆ ನಿಮಗೆ? ಒಂದಲ್ಲ ಒಂದಿನ ಅದು ಹಾಳಾಗದೆ. ಅದು 3 monthsಲ್ಲಿ ಹಾಳಾಗ್ತಿತ್ತೋ 3 yearsಲ್ಲಿ ಹಾಳಾಗ್ತಿತ್ತೋ ಗೊತ್ತಿಲ್ಲ. ಬಟ್ ಇಫ್ ಯು ರೆಕಗ್ನೈಸ್ ಇಟ್, ದಿಸ್ ಇಸ್ ನಾಟ್ ಗುಡ್. ಬಿಕಾಸ್ ಸಿ, ಲೈಫ್ ಲಾಂಗ್ ಒಂದು ಪಾರ್ಟ್ನರ್ ಜೊತೆ ಇರ್ತೀರಾ ಅಂತಂದರೆ ನೀವು ಖುಷಿಯಾಗಿರಬೇಕು, ಗುದ್ದಾಡ್ಕೊಂಡಿರೋದಲ್ಲ ಅಥವಾ ಪೇನಿಂದ ಇರೋದಲ್ಲ. ಬಿಟ್ಟಿರೋ ಕಷ್ಟ ಯಾರಿಗಾದರೂ ಕಷ್ಟ. ನಾವು ಸಾಕಿರೋ ನಾಯೇ ಹೋದ ತಕ್ಷಣ ನಮ್ಗೆ ಇರೋಕ್ಕಾಗತ್ತೆ ಅಂತಲ್ಲಿ ಒಂದು ಜೀವಂತ ಮನುಷ್ಯನ ಇಷ್ಟಪಟ್ಟಿರ್ತೀವಿ, ಅವ್ರನ್ನ ಬಿಟ್ಟಿರೋ ಕಷ್ಟ. ಬಟ್ ಇಫ್ ದೇ ಆರ್ ನಾಟ್ ಗುಡ್ ಫಾರ್ ಯುವರ್ ಮೆಂಟಲ್ ಹೆಲ್ತ್, ಅಥವಾ ಇವಾಗ ನೀವು ಮದುವೆ ಆಗ್ತೀರಿ, ನಿಮ್ಮ ಫ್ಯಾಮಿಲೀಸ್ ಇನ್ವಾಲ್ವ್ ಆಗಿರ್ತಾರಲ್ವಾ, ಮುಂದೆ ಅತಿರೇಕ ಆಗಿ ಡಿವೋರ್ಸ್ ಆಗಿ ಬಿಡೋದಕ್ಕಿಂತ ಅಲ್ಲಿ ಹೋಗಿ ಅರ್ಜಿ ಹಾಕೋದಕ್ಕಿಂತ ಮುಂಚೆ ಬಿಟ್ಟರೆ ಒಳ್ಳೇದಲ್ವಾ. ಬಟ್ ಯು ಶುಡ್ ಟೇಕ್ ಇಟ್ ಯುವರ್ ಹೆಡ್, ಇಸ್ ದಿಸ್ ಇಸ್ ಗುಡ್, ಈ ಪರ್ಸನ್ ಜೊತೆ ನಾನು ಇರ್ಬೋದಾ ಅಂತ. ಬಟ್ ಇಫ್ ಯು ರೆಕಗ್ನೈಸ್ ಅ ಪ್ಯಾಟರ್ನ್, ಈ ಮನುಷ್ಯ ಸರಿ ಇಲ್ಲ, ನಾನು ಲವ್ ಮಾಡ್ತಿದ್ರು ಕೂಡ ಇವ್ರು ಚೀಟ್ ಮಾಡ್ತಿರೋ, ಟಾಕ್ಸಿಕ್ ಆಗಿದ್ದಾರೋ, ಅದು ಬೇರೆ ಅದು ಆ್ಯಕ್ಚುಲಿ. ಇಫ್ ಯು ರೆಕಗ್ನೈಸ್ ಇಟ್, ಅವತ್ತಿಗೆ ಎಂಟು ಮಾಡ್ಕೊಂಬಿಡಿ. ಆ್ಯಂಡ್ ಆ ಪರ್ಸನ್ ಯಾವತ್ತೂ ನೆಟ್ಟಗಾಗಲ್ಲ. ಅಯ್ಯೋ ಬರೆದು ಕೊಡ್ತೀನಿ, ದೇ ವುಡ್ ಅದೇನಲ್ಲ ಅವ್ರ ಸುಧಾರಣೆ ಆಗಲ್ಲ. ಇಟ್ಸ್ ಆಲ್ ಇನ್ ಯುವರ್ ಮೈಂಡ್. ಬಿಕಾಸ್ ನಿಮ್ಮನ್ನು ಒಬ್ಬರು ಪ್ರೀತಿ ಮಾಡೋರು ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸಲ್ಲ, ನಿಮ್ಗೆ ಡಿಸ್ರೆಸ್ಪೆಕ್ಟ್ ಮಾಡಲ್ಲ, ನೀವು ಕೊರ್ಗೋ ಥರ ಮಾಡಲ್ಲ, ನೀವು ಆಂಗ್ಸೈಟಿ ಫೀಲ್ ಮಾಡ್ತಾರೆ, ಎದೆಲ್ಲ ಹಿಡ್ಕೊಂಡು ನರಳೋ ಥರ ಮಾಡಲ್ಲ. ಬಟ್ ಆ ಥರ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಅಂದರೆ ಬಿಟ್ಟಾಕ್ಬಿಡಿ. ಅನ್ಸುತ್ತೆ ಬಿಟ್ಟ ತಕ್ಷಣ ನೆಕ್ಸ್ಟ್ ಏನು, ಯಾರು ಸಿಗ್ತಾರೋ. ನಾನು ಅದಕ್ಕೆ ಮೊನ್ನೆ ಒಂದು ಮೆಂಟಲ್ ಹೆಲ್ತ್ ಎಪಿಸೋಡಲ್ಲಿ ಹೇಳಿದ್ದೆ ಆಯಿತಾ, ವಿರಾಟ್ ಇಷ್ಟಪಟ್ಟಿರೋ ಮೊದಲನೇ ಹುಡುಗಿ ಅನುಷ್ಕಾ ಅಲ್ಲ, ಅಥವಾ ಅನುಷ್ಕಾ ಇಷ್ಟಪಟ್ಟಿರೋ ಮೊದಲನೇ ಹುಡುಗ ವಿರಾಟ್ ಅಲ್ಲ. ಅವರಿಬ್ರು ಎಷ್ಟೋ ಕೈ ಸುಟ್ಕೊಂಡಾದ್ಮೇಲೆ ಅವರಿಬ್ರಿಗೆ ಇವಾಗ ಈ ಥರ ಸಿಕ್ಕಿರೋದು. ಸೊ ನಿಮಗೂ ಅಷ್ಟೇ, ಫಸ್ಟ್ ಲವ್ ನಾನು ಹುಡುಗ ಬಿಟ್ಟಿರೋಕ್ಕಾಗಲ್ಲ, ನಾನು ಹುಡುಗಿ ಬಿಟ್ಟು ಹಂಗೆ ಅನಿಸುತ್ತೆ. ಬಟ್ ಜೀವನ ನೀವು ನೋಡಿದ್ದೀರಾ, ನಿಮಗೆ ಓಕೆ ಆಗಿರೋರು, ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗೋರು, ನಿಮ್ಮ ವೈಬಿಗೆ ಮ್ಯಾಚ್ ಆಗೋರು ದೇವರೊಬ್ಬರನ್ನ ಸೃಷ್ಟಿ ಮಾಡಿರ್ತಾನೆ. ಪೇಷನ್ಸ್ ಇಟ್ಕೊಳ್ಳಿ, ತಾಳ್ಮೆ ಇಟ್ಕೊಳ್ಳಿ, ಅವ್ರು ಬರೋವರೆಗೂ ಕಾಯಿರಿ. ಅವ್ರು ಬರೋ ಟೈಮಲ್ಲಿ ಮತ್ತೆ ಯಾವುದೋ ಯಾವುದೋ ಒಂದು ರಿಲೇಷನ್ಶಿಪ್ಪು ಲೋನ್ಲಿನೆಸ್ ಆಗ್ತಿದೆ ಅಂತ ಬೀಳಕ್ಕೆ ಹೋಗ್ಬೇಡಿ ಆ್ಯಕ್ಚುಲಿ. ಬಟ್ ಇಫ್ ಯು ಆರ್ ಸ್ಟಕ್ ಇನ್ ಸಚ್ ರಿಲೇಷನ್ಶಿಪ್ಸ್, ಪ್ಲೀಸ್ ಟನ್ ಮಾಡ್ಕೊಂಡು ಹೊರಗಡೆ ಬನ್ನಿ ಅಷ್ಟೇ. ನಿಮ್ಮ ಜೀವನ ಉಳಿಯುತ್ತೆ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಖುಷಿಯಾಗಿರ್ತಾರೆ, ನಿಮ್ಮ ಪೀಸ್ ಇರುತ್ತೆ, ನಗ್ತಾ ಇರ್ತಾರೆ. ಇಟ್ ಈಸ್ ಸೋ ಬೆಟರ್ ಟು ಬಿ ಸಿಂಗಲ್ ದ್ಯಾನ್ ಆನ್ ಅನ್ಹೆಲ್ತಿ ರಿಲೇಷನ್ಶಿಪ್ಸ್. ಪೀರಿಯಡ್ ಅದು ಆ್ಯಕ್ಚುಲಿ. ಯಾರೋ ನಿಮ್ಮ ಖುಷಿನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಬರಬೇಕು. ಪ್ರೆಸೆಂಟಲ್ಲಿ ನನ್ನ ಲೈಫಲ್ಲಿ ಏನೇನಿದೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಬರೋರಿದ್ದರೆ ಮಾತ್ರನೇ ಜೀವನಕ್ಕೆ ಬರ ಮಾಡ್ಕೊಳ್ಳಿ ಆ್ಯಕ್ಚುಲಿ. ನನಗೆ ಖಾಲಿ ಇದೆ, ಇವತ್ತು ನನಗೆ ಇರೋಕ್ಕಾಗಲ್ಲ, ನಂಗೆ ಒಬ್ಬಳೇ ಇರೋಕ್ಕಾಗಲ್ಲ, ನಂಗೆ ಯಾರಿಗಾರು ಟೆಕ್ಸ್ಟ್ ಮಾಡೋಕ್ಕೆ ಬೇಕು, ಡು ನಾಟ್ ಗೆಟ್ ಇನ್ ಟು ಸಚ್ ರಿಲೇಷನ್ಶಿಪ್ಸ್. ಅದು ಯಾವತ್ತೂ ಉಳಿಯಲ್ಲ, ಯಾವತ್ತೋ ಹಾಳಾಗೋದು. ಮುಂಚೆನೇ ಹಾಳು ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಬಿಡಿ ಅಷ್ಟೇ. I mean, whatever you are saying is true, but sometimes we need courage also to get out of that particular relationship ಅಲ್ವಾ. ಆಮೇಲೆ ಹೇಗಾಗುತ್ತೆ ಅಂದರೆ, ಫಾರ್ ಫ್ಯೂ ಲೈಕ್ ಒಂದು ಪ್ಯಾಟರ್ನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಐ ಮೀನ್ ನಾಟ್ ವಿತ್ ದ ಸೇಮ್ ಪರ್ಸನ್, ಮೇ ಬಿ ದೇ ಮೈಟ್ ಹ್ಯಾವ್ ಗಾಟ್ ಇನ್ ಟು ದ ಮಲ್ಟಿಪಲ್ ರಿಲೇಷನ್ಶಿಪ್ ಅಂತ ಅಂದ್ಕೊಳ್ಳಿ. ಈಗ ಯಾರೋ ಒಬ್ಬರು ಇದಾಗ್ತಾರೆ, ಇದು ಸರಿ ಹೋಗಿಲ್ಲ ಅಂತ ಹೊರಗಡೆ ಬರ್ತಾರೆ ಅಗೇನ್. ಸೊ ದೇ ಗೆಟ್ ಇನ್ ಟು ದ ಟ್ರ್ಯಾಪ್. ಸೊ
ಸೊ ಹೀಗಾಗ್ತಾ ಇರುವಾಗ ಮೇ ಬಿ ದೇ ಫೀಲ್ ಸೋ ಮಚ್ ನೆಗೆಟಿವ್. ಓಕೆ, ಐ ಥಿಂಕ್ ನನಗೆ ಯಾಕೋ ಒಳ್ಳೆಯವ್ರು ಸಿಗ್ತಾ ಇಲ್ಲ ಅನಿಸುತ್ತೆ, ಅಥವಾ ಮತ್ತೆ ನಾನು ಈ ಒಂದು ರಿಲೇಷನ್ಶಿಪ್ಪಿಂದ ಬಂದರೆ ಇದೇ ಲೈಕ್ ಪರ್ಮನೆಂಟ್ ಅಂತ ಅನಿಸುತ್ತೆ ಅಂತ. ಸೊ ಸಮನ್ ನೀಡ್ಸ್ ಲಾಟ್ ಆಫ್ ಕರೇಜ್ ಟು ಗೆಟ್ ಔಟ್ ಆಫ್ ಎನಿ ಕೈಂಡ್ ಆಫ್ ಲೈಕ್ ಅ ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ವಾ. ಸೊ ವಾಟ್ ಯು ಸೇಫ್ ದೆಮ್? ಇವಾಗ ನೀವು ಒಂದು ರಿಲೇಷನ್ಶಿಪ್ಪಿಂದ ಹೊರಗಡೆ ಬಂದಿದ್ದೀರಾ ಅಂತ ಇಟ್ಕೊಳ್ಳಿ. ಹೊರಗಡೆ ಬರೋದು ಹೇಗೆ ಅಂತ ಹೇಳ್ತೀನಿ. ಬಟ್ ನೀವು ಒಂದು ರಿಲೇಷನ್ಶಿಪ್ಪಿಂದ ಹೊರಗಡೆ ಬಂದಿದ್ದೀರಾ, ಆ ರಿಲೇಷನ್ಶಿಪ್ಪು ನಿಮಗೆ ಕಲಿಸಿರೋ ಪಾಠವನ್ನು ನೀವು ಕಲೀಲಿಲ್ಲ ಅಂತ ಅಂದರೆ ಮತ್ತೆ ಅದೇ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಮತ್ತೆ ಅದೇ ಕೆಲಸ ಮಾಡ್ತೀರಾ, ಮತ್ತೆ ಅದೇ ಥರ ಪರ್ಸನ್ಗೆ ಬೀಳ್ತೀರಾ, ಮತ್ತೆ ಅದೇ ಟಾಕ್ಸಿಸಿಟಿ ಅಥವಾ ಯಾವುದೇ ಥರದ್ದಾಗಿರ್ಬೋದು ನೀವು ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಹಳೆಯ ರಿಲೇಷನ್ಶಿಪ್ಪಲ್ಲಿ ಇವಾಗ ಜಸ್ಟ್ ಟೇಕ್ ಎನ್ ಎಕ್ಸಾಂಪಲ್, ನಿಮಗೆ ಒಬ್ಬರು ಸಖತ್ ಟಾಕ್ಸಿಸಿಟಿ ಫೀಲ್ ಮಾಡ್ತಿರು, ನಿಮಗೆ ಕೆಲಸ ಮಾಡೋಕ್ಕೆ ಬಿಡ್ತಿರಲ್ಲ, ನೀವು ಹೇಳ್ದಂಗೆ ಬಟ್ಟೆ ಹಾಕ್ಬೇಕು, ಈ ಥರ ಏನಾರಿದ್ರೆ ನೀವು ಅದರಿಂದ ಕಲ್ತಿದ್ರೆ ದಟ್ ನನ್ನ ಇಷ್ಟ, ನನ್ನ ಬಟ್ಟೆ ಆ್ಯಕ್ಚುಲಿ ನನಗಿರೋ ಪಾರ್ಟ್ನ ನನಗೆ ಇಂಪೋಸ್ ಮಾಡೋ ಥರ ಇರಬಾರ್ದು, ಆ್ಯಕ್ಚುಲಿ ನನ್ನ ಕಣ್ಣ ನೀರು ಬರ್ಸೋ ಥರ ಇರಬಾರ್ದು ಅನ್ನೋ ಬೌಂಡ್ರೀಸ್ ನೀವು ಅರ್ಥ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಒಂದು ಹುಡುಗ ನಿಮಗೆ ಸಿಕ್ಕಿದಾಗ ಯು ವಿಲ್ ಬಿ ಸೋ ಶೋರ್ ನಾನು ಈ ಹುಡುಗನ ಹತ್ರ ಈ ಥರದ್ದೆಲ್ಲ ಇಟ್ಕೊಳ್ಳಲ್ಲ. ಅವಾಗ ನೀವು ಇನ್ನೊಂದು ರಿಲೇಷನ್ಶಿಪ್ಪಿಗೆ ಇಟ್ಕೊಳ್ಳಲ್ಲ. ನೀವು ಹಳೆಯ ರಿಲೇಷನ್ಶಿಪ್ಪಲ್ಲಿ ಏನೂ ಕಲ್ತಿಲ್ಲ, ನಿಮ್ಗೆ ಅದು ಏನೂ ಕಲಿಸಿರೋ ಪಾಠ ನೀವು ಕಲ್ತಿಲ್ಲ ಅಂತಂದರೆ ಯು ವಿಲ್ ಬಿ ಅಟ್ರಾಕ್ಟೆಡ್ ಟು ದ ಸೇಮ್ ಕೈಂಡ್ ಆಫ್ ಪೀಪಲ್. ಆ್ಯಂಡ್ ಅದರಿಂದ ಹೆಂಗೆ ಹೊರಗಡೆ ಬರೋದು ಅಂತಂದರೆ ಯು ಶುಡ್ ಲವ್ ಯುವರ್ ಸೆಲ್ಫ್ ಅ ಲಾಟ್. ನೀವು ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಲವ್ ಇಟ್ಕೊಂಡಿರಬೇಕು. ಎಷ್ಟೊಂದು ಸರಿ ನೀವು ಯಾವುದಾದ್ರು ಸ್ಟೋರಿ ಕೇಳಿದ್ರಲ್ವ, ಡಿಪ್ರೆಷನಲ್ಲಿದ್ದೆ, ಲವ್ ಈ ಥರ ಇತ್ತು ಅಂದ್ಕೊಂಡು ಹೆಂಗೆ ಹೊರಗಡೆ ಬರೋಕ್ಕೆ ಸಾಧ್ಯ? ನಾನು ನನ್ನನ್ನು ಚೆನ್ನಾಗಿ ನೋಡಿಕೊಂಡು ನನಗೆ ನನ್ನ ಮೇಲೆ ಲವ್ ಇದ್ದರೆ ಮಾತ್ರನೇ ಹೊರಗಡೆ ಬರೋಕ್ಕೆ ಸಾಧ್ಯ. ಆ್ಯಂಡ್ ಲಕ್ಕಿ ಆರ್ ದೋಸ್ ಹೂ ಹ್ಯಾಸ್ ವೆರಿ ಕೈಂಡ್ ಆ್ಯಂಡ್ ಜೆನ್ಯೂನ್ ಫ್ರೆಂಡ್ಸ್. ಬಿಕಾಸ್ ತುಂಬ ಟೈಮಲ್ಲಿ ಈ ಥರ ರಿಲೇಷನ್ಶಿಪ್ಸಲ್ಲಿದ್ದಾಗ ಆ ಮನುಷ್ಯಂಗೆ ಗೊತ್ತಾಗಿರಲ್ಲ ಆಯಿತಾ, ಬಿಕಾಸ್ ಲವ್ವೇ ಹಂಗೆ ಮಾಡಿಬಿಡುತ್ತೆ ನಿಮ್ಮನ್ನ, ನೀವೇನೂ ಮಾಡೋಕ್ಕಾಗಲ್ಲ. ನೀವು ಎಷ್ಟು ಹೊರಗಡೆ ರಾಜ ಥರ ಇರಿ, ಬಟ್ ವಿತ್ ದಟ್ ಪರ್ಸನ್ ಎಲ್ಲ ಫುಲ್ ಮಗು ಥರ ಆಗಿಬಿಡ್ತೀರ, ಕ್ಯೂಟಾಗಿ ಆಡ್ತೀರಾ, ನಗ್ನಗ್ತಾ ಇರ್ತೀರ, ಹ್ಯಾಪಿಯಾಗಿರ್ತೀರ, ನಿಮ್ಮೆಲ್ಲ ವಲ್ನರಬಲ್ ಸೈಡ್ ತೋರಿಸ್ತೀರ, ನಿಮ್ಮೆಲ್ಲ ತಿಕ್ಲ ಸೈಡ್ಸನ್ನು ತೋರಿಸ್ತೀರ. ಯಾವ್ದಾರು ಒಂದು ಕೆಟ್ಟ ರಿಲೇಷನ್ಶಿಪ್ಪಲ್ಲಿದ್ದಾಗ ಯಾರೊಬ್ಬರು ಹೇಳೋರು ಬೇಕಾಗಿರುತ್ತೆ ಒಂದೊಂದ್ಸರಿ, ಇದು ಸರಿ ಇಲ್ಲ ನೋಡಿ, ಈ ಥರ ಮಾಡಬೇಡ. ನಿಮ್ಗೊಬ್ಬೊಬ್ಬರು ಫ್ರೆಂಡ್ಸ್ ಇರಬೇಕಾಗತ್ತೆ. ಆ್ಯಂಡ್ ಆ ಥರದಿಂದ ಹೊರಗಡೆ ಬರ್ತಿರುವಾಗ ಫ್ರೆಂಡ್ಸ್ ಪ್ಲೇ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಆಯಿತಾ. ನಿಮ್ದು ಏನೇ ಒಂದು ಸ್ಯಾಡ್ ಸ್ಟೋರೀಸ್ ಇದ್ರು ಕುತ್ಕೊಂಡು ಕೇಳೋದು, ನಂಗೆ ಸತ್ತೋಗ್ತಿದೆ ಅನಿಸ್ತಿದೆ, ಇಲ್ಲ ಮಚ್ಚ ನೀನು ಬದುಕ್ತೀಯ, ಅಯ್ಯೋ ನನಗೆ ಜೀವನ ಬೇಡ, ಇಲ್ಲ ಕಣೋ ನಿಂಗೊಬ್ರು ಸಿಗ್ತಾರೆ, ಅಯ್ಯೋ ಇವಳು ನಂಗೆ ಯಾಕೆ ಬಿಟ್ಟೋದು ಮಚ್ಚ, 2 ಎಣ್ಣೆ ಹೊಡಿ ಸರಿ ಆಗುತ್ತೆ. ಸೊ ಫ್ರೆಂಡ್ಸ್ ಗಿವ್ಸ್ ದಟ್ ಪಾಸಿಟಿವಿಟಿ ಆ್ಯಕ್ಚುಲಿ. ಆ್ಯಂಡ್ ಬಟ್ ನೀವು ಕರೇಜ್ ತೊಗೋಬೇಕು ಆ್ಯಕ್ಚುಲಿ, ಇದು ನನ್ನ ಜೀವನ ಪರ್ಯಂತ ಓಕೆನಾ. ಬಿಕಾಸ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅಲ್ವಾ, 2 ದಿನಕ್ಕೆ ಲವ್, 2 ದಿನಕ್ಕೆ ಡಿವೋರ್ಸ್, ಅದೇ ಥರ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಸೊ ಒಂದು ಪರ್ಸನ್ ಜೊತೆ ನೀವು ಜೀವನ ಪೂರ್ತಿ ಇರ್ತೀರಾ ಅಂತಂದರೆ ಮೇಕ್ ಶೋರ್ ನೀವು ಮದುವೆ ಆದಮೇಲೂ ಕೂಡ ಅದು ಹಾಗೇ ಇರುತ್ತೆ. ಅದು ಹಾಗೇ ಇರೋದಕ್ಕೆ ಇಬ್ಬರು ಕೂಡ ಎಫರ್ಟ್ಸ್ ಹಾಕ್ತೀನಿ. ಬಿಕಾಸ್ ಎಫರ್ಟ್ಸ್ ಮ್ಯಾಟರ್ಸ್ ಅ ಲಾಟ್. ಬರೀ ನಾನು ಲವ್ ಮಾಡ್ತೀನಿ, ನಾನು ಹುಡುಗಿನ ಡೇಟಿಗೆ ಕರ್ಕೊಂಡು ಹೋಗ್ತೀನಿ ಆಗಲ್ಲ. ಅವಳ ಇಷ್ಟ ಕಷ್ಟ ಅದು ಇದು ಎಲ್ಲ ತಿಳ್ಕೊಬೇಕಾಗುತ್ತೆ. ಅಥವಾ ಹುಡುಗಿ ಆದವಳು ಕೂಡ ಅಷ್ಟೇ, ಅವ್ನು ಏನೇನು ಇಷ್ಟ ಕಷ್ಟ ಇದೆ ಅಂದ್ಕೊಂಡು ಅಂತ. ಸೊ ಯಾ, ಬಟ್ ಇನ್ ರಿಲೇಷನ್ಶಿಪ್ ಲೈಕ್ ಮೆನಿ ಟೈಮ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಮೇ ಬಿ ದೇ ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆರ್ ನಾಟ್ ಮ್ಯಾಚಿಂಗ್ ಈಚ್ ಅದರ್ ಅನ್ನೋ ಥರ. ಸೊ ಹೌ ಟು ಡಿಫ್ರೆನ್ಷಿಯೇಟ್ ದಿಸ್ ಒನ್, ಆರ್ ಲೈಕ್ ಇಲ್ಲ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಆ ವರ್ಡ್ಸಿಗೂ ಅಥವಾ ಆ್ಯಕ್ಷನ್ನಿಗೂ ಅನ್ನೋದು. ಬಿಕಾಸ್ ಯಾಕಂದರೆ ಒಂದು ವ್ಯಕ್ತಿಗೆ ನಾವು ಕನೆಕ್ಟ್ ಆಗಿರುವಾಗ ಅದರಲ್ಲಿ ನಮಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತಲೇ ಅನಿಸ್ತಾ ಇರಲ್ಲ. ಸೊ ಅದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಸೊ ವಿ ವಿಲ್ ಅಗೇನ್ ಗೆಟ್ ಇನ್ ಟು ದ ಟ್ರ್ಯಾಪ್ ಅಲ್ವಾ. ಸೊ ವಾಟ್ ಯು ಸೇ ಆನ್ ದಸ್? ಸಿ ಏನು ಗೊತ್ತಾ, ಲಕ್ಕಿ ಆರ್ ದೋಸ್ ಹೂ ಫೌಂಡ್ ಲವ್ ಇನ್ ಅ ವೆರಿ ಜೆನ್ಯೂನ್ ಪರ್ಸನ್ ಆಯಿತಾ. ಒಬ್ಬೊಬ್ಬರೆಲ್ಲ 3-4 ತಿಕ್ಲು ಲವ್ ಸ್ಟೋರಿಗಳನ್ನು ಮಾಡ್ಕೊಂಡಾದ್ಮೇಲೆ ಅವ್ರ ಬುದ್ಧಿ ಕಲಿಯೋದು, ದಟ್ ಇಸ್ ಗುಡ್ ಓನ್ಲಿ. ಬಿಕಾಸ್ ನಿಮ್ಗೆ ಅದು ಕಲಿಸುತ್ತೆ. ಬಟ್ ಈ ಥರದ್ದೇನಾದರೂ ಸಿಚುವೇಶನ್ಸಲ್ಲಿ ಇದ್ದೀರಾ ಅಂತಂದರೆ ಕಟ್ಟು ಮಾಡಿಬಿಡಿ, ಕಟ್ಟು. ಯಾಕೆ ಅಂದರೆ ಬಾಯಲ್ಲಿ ಎಲ್ಲರೂ ಹೇಳ್ತಾರೆ ಆಯಿತಾ ಆ್ಯಕ್ಚುಲಿ. ಬಟ್ ಎಮೋಷ್ನಲ್ ಸಪೋರ್ಟ್ ಅಥವಾ ನನ್ನ ಮನಸ್ಸಲ್ಲಿರೋದು ಇನ್ನೊಂದು ಪರ್ಸನ್ಗೆ ಗೊತ್ತಾಗಿ ಅವ್ರು ರೆಸಿಪ್ರಿಕೇಟ್ ಮಾಡ್ತಾ ಇಲ್ಲ ಅಂತಂದರೆ ನನ್ನ ತಲೆಗೆ ಇವಾಗ ಆಗಿಲ್ಲ ಅಂದರೂ ಒಂದು ಸ್ವಲ್ಪ ಟೈಮ್ ಅಂದಮೇಲೆ ತಲೆಗೆ ಬರುತ್ತೆ, ಇವ್ರು ನನ್ನ ಮಾತು ಕೇಳ್ತಿಲ್ವಲ್ಲ, ಅರೆ ನಾನು ಇಷ್ಟೆಲ್ಲ ಹೇಳ್ತೀನಿ ಅಂಡರ್ಸ್ಟ್ಯಾಂಡೇ ಮಾಡ್ಕೋತಿಲ್ಲ, ಅರೆ ನಾನು ಅಳ್ತಾ ಕೂತ್ಕೊಂಡಿದ್ದೆ ನನಗೆ ಬಂದು ಕೇಳೇ ಇಲ್ವಲ್ಲ, ಅರೆ ನಾನು ಇಷ್ಟೊಂದೆಲ್ಲ ಫೀಲ್ ಮಾಡ್ಕೋತಿದ್ದೀನಿ ಒಂದು ಸರಿನೂ ಏನಾಯಿತು ಅಂತ ಕೇಳಿಲ್ಲ, ಅರೆ ನಾನು ರಿಪ್ಲೈನೇ ಮಾಡಿಲ್ಲ ಏನು ಅಂತ ಕೇಳಿಲ್ಲ, ಅಥವಾ ನನಗೇನೋ ಕಷ್ಟ ಆಗ್ತಿದೆ ಅಂತ ಹೇಳಿನಿ, ವೈ ಡಿಡ್ ದೆ ನಾಟ್ ರೆಸ್ಪಾಂಡ್? ಬಿಕಾಸ್ ಸ್ಟಾರ್ಟಿಂಗ್ ಅಂದ್ರಲ್ಲ ನಿನ್ನ ಜೊತೆ ನಾನು ಇರ್ತೀನಿ, ಕೊನೆವರೆಗೂ ಇರ್ತೀನಿ, ಮದುವೆಯಾಗಿ ಎಷ್ಟು ಚಂದ ನೋಡ್ಕೋತೀನಿ ಗೊತ್ತಾ, ಮಗು ಮಾಡ್ಕೊಳ್ಳೋಣ, ಹ್ಯಾಪಿಯಾಗಿರೋಣ, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋಣ, ಟ್ರಾವೆಲ್ ಮಾಡೋಣ, ಎಲ್ಲರೂ ಪುಂಗ್ತಾರೆ. ಬಟ್ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಆ ಲವ್ ಇರಬೇಕು. ಆ್ಯಂಡ್ ಆ ಪರ್ಸನ್ಗೆ ಆ ಇನ್ನೊಂದು ಪರ್ಸನ್ ಮೇಲೆ ಆ ಲವ್ ಇರಬೇಕು, ಅದು ತೋರಿಸುತ್ತೆ. ಆ್ಯಂಡ್ ಇದೆಲ್ಲ ಏನು ಗೊತ್ತಾ, ವರ್ಡ್ಸ್ ಅಥವಾ ಆ್ಯಕ್ಷನ್ಸ್ ಏನಿದ್ರು ಕೂಡ ಮನಸ್ಸಿಗೆ ಗೊತ್ತಾಗುತ್ತಲ್ವಾ, ಈ ಪರ್ಸನ್ ನನಗೆ ಇದು ಮಾಡ್ತಿದ್ದಾರೆ, ಈ ಪರ್ಸನ್ ನನಗೋಸ್ಕರ ಎಷ್ಟು ಮಾಡ್ತಾರೆ, ಈ ಪರ್ಸನ್ ನನಗೋಸ್ಕರ ರಿಸ್ಕ್ ತೊಗೊಂಡಿದ್ದಾರೆ, ಇಲ್ಲಿ ಫೀಲ್ ಆಗ್ತಿಲ್ಲ ಅಂತ ಅಂದರೆ ಟಾಟಾ ಬೈ ಹೇಳಿ, ಎಳ್ಳು ನೀರು ಬಿಟ್ಬಿಡಿ. ಅಂಥ ರಿಲೇಷನ್ಶಿಪ್ಸಿಗೆ ನೀವು ಎಷ್ಟೇ ನೀರು ಹಾಕಿದ್ರು ಕೂಡ
ಕೊನೆಗೆ ಸುಸ್ತಾಗೋರು ನೀವೇ. ಯು ಕೆನ್ ನಾಟ್ ಚೇಂಜ್ ಸಮ್ವನ್ಸ್ ಅಂಟಿಲ್ ದೇ ಆರ್ ವಿಲ್ಲಿಂಗ್ ಟು ಚೇಂಜ್. ಒನ್ ಪರ್ಸನ್ ಇಬ್ಬರು ಬಂದಾಗ ಅಲ್ವಾ ದೆಲ್ ಬಿಕಮ್ ಒನ್ ಆ್ಯಕ್ಚುಲಿ. ಯಾರನ್ನೂ ಚೇಂಜ್ ಮಾಡಬೇಕಾಗಿಲ್ಲ. ಆ ಪರಿ ಲವ್ ಇದ್ರೆ ಅಲ್ವಾ ಅವರೇ ಚೇಂಜ್ ಆಗಿಬಿಡ್ತಾರೆ ಆ್ಯಕ್ಚುಲಿ. ಒಂದು ಹುಡುಗಿಗೋಸ್ಕರ ಅಥವಾ ಒಂದು ಹುಡುಗಂಗೋಸ್ಕರ ಅವರೇ ವಿಲ್ಲಿಂಗ್ಲಿ ಎಲ್ಲ ಮಾಡಿಬಿಡ್ತಾರೆ. ಅವರಿಗೆ ಅರ್ಥನೇ ಆಗಿಲ್ಲ, ಮಾಡ್ತಾ ಇಲ್ಲ ಅಂತ ಅಂದರೆ ನೀವು ಒಬ್ಬರೇ ಬತ್ತಿಗೆ ಎಣ್ಣೆ ಹಾಕ್ತಾನೇ ಇರ್ತೀರ, ಇನ್ನೊಬ್ರು ಲೈಟರ್ ಹಚ್ಚೋದೇ ಇಲ್ಲ ಅಷ್ಟೇ. ಆ್ಯಂಡ್ ಮೆನಿ ಟೈಮ್ಸ್ ಐ ಹ್ಯಾವ್ ಸೀನ್ ದಿಸ್ ಆಯಿತಾ. ಸೊ ಯಾವುದೋ ಒಂದು ಸಿಚುವೇಶನ್, ಐ ಮೀನ್ ಗರ್ಲ್ ಅಲ್ಲಿ ಬಾಯ್, ಸೊ ಯಾವುದೋ ಒಂದು ಸಿಚುವೇಶನಲ್ಲಿ ಇರ್ತಾರೆ, ಅವ್ರು ಯಾವುದೋ ಒಂದು ಡಿಫಿಕಲ್ಟಿ ಇರ್ತಾರೆ, ಅವ್ರಿಗೆ ಹೇಳ್ಕೋಬೇಕು ಅಂತ ಅನಿಸುತ್ತೆ, ಶೇರ್ ಮಾಡ್ಕೋಬೇಕು ಅವ್ರ ಪಾರ್ಟ್ನರ್ ಹತ್ರ ಅನಿಸುತ್ತೆ. ಸೊ ಮೇ ಬಿ ಅದರ್ ಪರ್ಸನ್ ಮೈಟ್ ನಾಟ್ ಹ್ಯಾವ್ ರೆಸ್ಪಾಂಡೆಡ್ ಇಟ್ ಇನ್ ಅ ಪ್ರಾಪರ್ ವೇ. ಬಟ್ ಆಮೇಲೆ ಇಲ್ಲ ನೀನು ಹೀಗೆ ರೆಸ್ಪಾಂಡ್ ಮಾಡಿಲ್ಲ, ಸೊ ದಿಸ್ ಇಸ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅಂತ ಹೇಳಿದವಾಗ, ಇಲ್ಲ ಲೈಕ್ ಐ ರಿಯಲಿ ಕೇರ್ ಯು, ಐ ರಿಯಲಿ ಲವ್ ಯು ಅಂತ ಹೇಳ್ತಾರೆ. ಬಟ್ ದ್ಯಾಟ್ ಈಸ್ ಲೈಕ್ ಓನ್ಲಿ ದ ವರ್ಡ್ಸ್. ಬಟ್ ಆ ಎಮೋಷ್ನಲ್ ಸಪೋರ್ಟು ಲೈಕ್ ದೇ ಆರ್ ನಾಟ್ ಪ್ರೊವೈಡಿಂಗ್ ಯು ಆನ್ ದ್ಯಾಟ್ ಪರ್ಟಿಕ್ಯುಲರ್ ಮೂಮೆಂಟ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಸಿಚುವೇಶನ್ ಅಂದಾಗ, ಸೊ ಎಲ್ಲೋ ಲೈಕ್ ಇದೊಂಥರ ಮಿಸ್ಬ್ಯಾಲೆನ್ಸ್ ಅನ್ಸುತ್ತಲ್ವಾ. ಯಾ, ಸಿ ದ ಬೇಸಿಸ್ ಆಫ್ ಎನಿ ರಿಲೇಷನ್ಶಿಪ್ ಇಸ್ ರೆಸ್ಪೆಕ್ಟ್, ಲವ್. ಏನೇ ಅಂದ್ರೂ ಕೂಡ ನಿಮ್ಮ ಮನಸ್ಸಿಗೆ ಫೀಲ್ ಆಗಬೇಕು ದಟ್ ನಾನು ನೋವಲ್ಲಿದ್ದಾಗ, ನಾನು ಅಳ್ತಾ ಇದ್ದಾಗ, ನಾನೇನೋ ಫೀಲ್ ಆಗಿದ್ದಾಗ ಆ ಪರ್ಸನ್ ನನ್ನ ಹತ್ರ ಬಂದು ಕೇಳಿದ್ರ ಏನಾಯಿತು. ಸೊ ಇಟ್ಸ್ ಆಲ್ ದ ಸಿಂಪಲ್ ಜೆಸ್ಚರ್ಸ್. ಆಯಿತಾ, ತಿಂಡಿ ಆಯಿತಾ, ಮನೆಗೆ ಬಂದ್ಯಾ, ಏನು ಮಾಡ್ತಿದ್ಯಾ, ಆರ್ ಯು ಫೀಲಿಂಗ್ ಗುಡ್, ಏನು ಬಾದರ್ ಆಯಿತು, ಏನಕ್ಕೆ ಅಳ್ತಾ ಇದೆಯಾ, ಆ ಥರ ಚಿಕ್ಕ ಚಿಕ್ಕ ಕೇಳಿದ ತಕ್ಷಣ ಬೇಸಿಕಲಿ ನಮ್ಮ ಹುಡುಗಿರಿಗೆ ಏನಾಗುತ್ತೆ ಆಯಿತಾ, ಆ್ಯಕ್ಚುಲಿ ಬೆನ್ಸು ಆಡಿ ಏನೂ ಅಲ್ಲ. ಇಫ್ ದೇ ಫೀಲ್ ಬೇಬಿ ಏನು ಮಾಡ್ತಿದ್ಯಾ, ತಿಂಡಿ ಆಯಿತಾ, ಯಾಕೆ ಬೇಜಾರಾಗಿದೆಯಾ, ಅವೆಲ್ಲ ಏನಿಲ್ಲ, ಆರಾಮಾಗಿ ಇಷ್ಟೇ ಸಾಕು ಆ್ಯಕ್ಚುಲಿ. ಅಂದರೆ ಅವ್ರು ನಿಮ್ಗೆ ಎಷ್ಟೇ ತುಂಬಿ ತುಳುಕ್ಸ್ಲಿ, ಕಾಸಿಂದ ಆಗಿರ್ಬೋದು ಅಥವಾ ಟ್ರಾವೆಲಿಂದ ಆಗಿರ್ಬೋದು ಅಥವಾ ನಿಮ್ಗೆ ಏನೇ ಥರದ್ದು ಇರ್ಬೋದು, ಬಟ್ ನೀವು ಆ ಒಂದು ಎಮೋಷ್ನಲಿ ಲೈಕ್ ಡ್ರಾನ್ ಆಗ್ತಾ ಇದ್ದಾಗ ಆ ಪರ್ಸನ್ ಆ ಲೆವೆಲಿಗೆ ಕನೆಕ್ಟ್ ಆಗಿಲ್ಲ ಅಂತ ಅಂದರೆ ನೀವು ಎಷ್ಟು ವರ್ಷದ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಕೂಡ ನಿಮಗೆ ಸತ್ತೋದ ಇರೋ ಥರನೇ ಅನಿಸುತ್ತೆ. ಬಿಕಾಸ್ ಲೈಕ್ ಇಲ್ಲಿಗೆ ಯಾರೋ ಸಪೋರ್ಟ್ ಕೊಟ್ಟಿಲ್ಲ ಅಂತಲೇ ನಾನು ಎಲ್ಲಿವರೆಗೂ ತಾನೇ ಅವ್ರ ಮಾತನ್ನು ಕೇಳ್ಕೊಂಡಿರಲಿ, ನನಗೆ ಮನಸ್ಸಿಗೆ ಫೀಲ್ ಆಗುತ್ತಲ್ವ. ನೀವು 1 ತಿಂಗಳು 2 ತಿಂಗಳು 3 ತಿಂಗಳು ಚೇಂಜ್ ಆಗ್ತಾರೆ ಎಷ್ಟೇ ತೊಗೊಂಡು, ಹುಡುಗಿ ಅಂತಿಲ್ಲ, ಎಲ್ಲರೂ ಕೂಡ ಅಷ್ಟೇ. ಒಬ್ಬರು ನಂಗೆ ಈ ಲೆವೆಲಿಗೆ ಟಚ್ ಆಗ್ತಾ ಇಲ್ಲ ಅಥವಾ ನಾನು ನೋವನ್ನು ಕೇಳಿಲ್ಲ ಅಥವಾ ನನ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಅಂತಂದರೆ ನಾ ಹೆಂಗಿರೋಕ್ಕೆ ಸಾಧ್ಯ ಅಂತವ್ರ ಜೊತೆ ಆ್ಯಕ್ಚುಲಿ. One more thing in relationship is like overthinking. Sometimes overthinking is good, sometimes it is bad. So many times ಏನಂದರೆ ಓವರ್ ಮಾಡೋದ್ರಿಂದನೇ ಒಂದು ರಿಲೇಷನ್ಶಿಪ್ನ ಸ್ಪಾಯ್ಲ್ ಮಾಡ್ಕೊತೀವಿ ಅಲ್ವಾ. ಸೊ ಹೌ ಟು ಲೈಕ್ ಬ್ಯಾಲೆನ್ಸ್ ದಿಸ್ ಒನ್, or like is it good, or if it is good, like when it is good, or like if it is bad, like how to avoid that. See, when two people ಕಮ್ ಆ್ಯಸ್ ಒನ್ ಅಲ್ಲ ಆ್ಯಂಡ್ ಇಬ್ಬರು ತುಂಬ ಪ್ರೀತಿ ಮಾಡ್ತಿದ್ರೆ ಅಲ್ವಾ, ಈ ಸ್ಪೇಸು ಅಥವಾ ಈ ಡಿಸ್ಟೆನ್ಸು, ಈ ಓವರ್ ಥಿಂಕಿಂಗ್ ಇವೆಲ್ಲ ಕ್ರಮೇಣ ಅದಕ್ಕದೇ ಹೋಗಿಬಿಡುತ್ತೆ ಆಯಿತಾ. ಅದು ಗೊತ್ತೇ ಆಗಲ್ಲ ನಮಗೆ. ಬಿಕಾಸ್ ಇನ್ನೊಬ್ಬರು ಪರ್ಸನ್ ಎನರ್ಜಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅಂದರೆ ನನ್ನೆಲ್ಲ ವೀಕ್ನೆಸ್ಸನ್ನು ನಾನು ಇಟ್ಕೊಂಡ್ಬಿಡ್ತೀನಿ. ನಾನು ಊರವ್ರ ಹತ್ರ ಎಲ್ಲ ಎಷ್ಟು ರೌಡಿ ಥರ ಇರಲಿ, ಎಷ್ಟು ವೀಕ್ನೆಸ್, ನನಗೆ ಈ ಥರ ಎಲ್ಲ ಸ್ಟ್ರೆಸ್ ಆಗ್ತಿದೆ ಅಂದರು, ನಾನು ಇವಾಗ ಎಕ್ಸಾಂಪಲ್, ನಾನು ನನ್ನ ಹುಡುಗನ ಹತ್ರ ಬಂದು ನನಗೆ ಹಿಂಗೆ ಫೀಲ್ ಆಗ್ತಿದೆ, ಆಯ್ತು ಬೇಬಿ ಏನೂ ಆಗಲ್ಲ ಅಂದರೆ ನಾನು ಫೀಲಿಂಗ್ ಎಲ್ಲ ಅಂದರೆ ನೆಗೆಟಿವ್ ಫೀಲಿಂಗ್ ಎಲ್ಲ ಹೋಗ್ಬಿಡುತ್ತೆ ಆ್ಯಕ್ಚುಲಿ. ಅದು ನಂದೇನೋ ತೋರಿಸ್ಕೋಬೇಕಾಗಿಲ್ಲ ಅಥವಾ ನಾನು ಹೇಳ್ಕೋಬೇಕಾಗಿಲ್ಲ. ಇನ್ನೊಂದು ಪರ್ಸನ್ ಎನರ್ಜಿ ನಮ್ಮನ್ನು ಎಷ್ಟು ಕಾಮ್ ಮಾಡುತ್ತೆ ಲವ್ವಲ್ಲಿ ಅಂತ ಅಂದರೆ ನನಗಿರೋ ಫೀಲಿಂಗ್ ಎಲ್ಲ ಹೋಗ್ಬಿಡುತ್ತೆ. ಸೊ ಇಟ್ಸ್ ಆಲ್ ದ ಬ್ಯಾಲೆನ್ಸ್ ಆಯಿತಾ. ಒಬ್ರು ಹಿಂಗೇನೋ ಫೀಲ್ ಆಗ್ತಿದ್ದಾಗ ಇನ್ನೊಬ್ಬರು ಇಫ್ ದೇ ಕ್ಯಾನ್ ಹ್ಯಾಂಡಲ್ ಇಟ್ ವೆಲ್. ಬಿಕಾಸ್ ಸಿ ಆ್ಯಸ್ ಅ ಪರ್ಸನ್ ನಾನು ಎಷ್ಟು ಓವರ್ ಥಿಂಕಿಂಗ್ ಮಾಡಿದ್ರು ಕೂಡ ಒಂದು ರಿಲೇಷನ್ಶಿಪ್ಪಲ್ಲಿ ನಾನು ಓವರ್ ಥಿಂಕಿಂಗ್ ಮಾಡ್ತಿದ್ದೀನಿ ಅಂದರೆ ನನಗೂ ಎಫೆಕ್ಟ್ ಆಗುತ್ತೆ, ಇನ್ನೊಂದು ಪರ್ಸನ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ನಾನು ಹ್ಯಾಂಡಲೇ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ ತಕ್ಷಣ ನಾನು ಆಬ್ವಿಯಸ್ಲಿ ಇನ್ನೊಂದು ಪರ್ಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಹುಡುಗನೇ ಸರಿ ಮಾಡಬೇಕು ಅಂತ. ಸೊ ಇಫ್ ಹಿ ಈಸ್ ವೆರಿ ಕೆಪಬಲ್ ಟು ಹ್ಯಾಂಡಲ್ ಇಟ್ ಅಲ್ವಾ, ಅಥವಾ ಹುಡುಗಂಗೆ ಏನೋ ಒಂದೇನೋ ಓವರ್ ಥಿಂಕಿಂಗ್ ಅಥವಾ ಹುಡುಗಿ ಹ್ಯಾಂಡಲ್ ಮಾಡ್ತಾಳೆ ಅಂದರೆ ಅದು ಕ್ರಮೇಣ ಸರಿ ಹೋಗುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೌ ಮಚ್ ಯು ಲವ್ ಈಚ್ ಅದರ್, ಅಥವಾ ಎಷ್ಟು ವಿಲ್ಲಿಂಗ್ ಆಗಿದ್ದೀರಾ ನಿಮಗೆ ನೀವು ಕೊಟ್ಕೊಳ್ಳೋದಕ್ಕೆ, ಖುಷಿಯಾಗಿರೋದಕ್ಕೆ, ನಗು ಇರೋದಕ್ಕೆ, ಆ್ಯಂಡ್ ಇದನ್ನು ಲೈಫ್ ಲಾಂಗ್ವರೆಗೂ ತೊಗೊಂಡೋಗ್ಬೇಕು ಅಂತ. ಸೊ ಓವರ್ ಥಿಂಕಿಂಗ್ ಇದ್ದಾಗ ಇನ್ನೊಂದು ಪರ್ಸನೇ ಅದು ಕಾಮ್ ಮಾಡಿಬಿಡ್ತಾರೆ ಆಯಿತಾ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಸಮ್ ಒನ್ಸ್ ಎನರ್ಜಿ ವೆನ್ ಯು ಆರ್ ಇನ್ ಲವ್ ಆ್ಯಕ್ಚುಲಿ. ನಾವು ಒಬ್ಬಳೇ ಇದ್ದಾಗ ನಂಗೆ ಹ್ಯಾಂಡಲ್ ಮಾಡ್ಕೊಳ್ಳೋಕೆ ಗೊತ್ತಾಗುತ್ತೆ. ಬಟ್ ಲವಲ್ಲಿ ಇದ್ದಾಗ ನಾವು ಹಂಗೆ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಆಡ್ತೀವಿ, ತಿಕ್ಲತನ ಆಡ್ತೀವಿ, ಕ್ಯೂಟಾಗಿ ಆಡ್ತೀವಿ. ಈ ಥರ ಓವರ್ ಥಿಂಕಿಂಗ್ ನಾವು ಹೀಗೆ ಮಾಡಿದೆ ಹಾಗೆ ಹೇಗೆ ಅಂತ ವಿ ಎಕ್ಸ್ಪೆಕ್ಟ್ ಸಂಬಡಿ, ಹಂಗಲ್ಲ ಹಿಂಗೆ ಅಂತ. ಸೊ ಅದು ಹಂಗೆ ಸರಿ ಹೋಗುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಈಚ್ ಅದರ್. ಸೊ ಆ್ಯಂಡ್ nowadays we hear this word, right? Green flag, red flag. So would you like to call out any 3 red flags or any 3 green flags? ಈ ಫಸ್ಟ್ ಆಫ್ ಆಲ್ ಈ ಹೊಸ ವರ್ಡ್ಸ್ಗಳ ನಂಗೆ ಮೈಯೆಲ್ಲ ಉರಿಯುತ್ತೆ ಆಯಿತಾ. ನನಗೆ ಸೀರಿಯಸ್ಲಿ ಮೈಯೆಲ್ಲ ಉರಿಯುತ್ತೆ ಆ್ಯಕ್ಚುಲಿ. ಒಂದೊಂದ್ಸರಿ ನೋಡಿದ್ರೆ ಅಲ್ವಾ ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಎಷ್ಟು ಚಂದ ಅಂತ.
ಆವಾಗೆಲ್ಲ ಲವ್ ಜಾಸ್ತಿ ಇರಲಿಲ್ಲ, ಬಟ್ ಏನು ಕಂಪ್ಯಾಟಿಬಿಲಿಟಿ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇಟ್ಕೊಂಡು ಕಣ್ಣಲ್ಲೇ ಮಾತಾಡ್ತಾರೆ. ಇವಾಗ ಜಗಳ ಆಡ್ಬಿಟ್ರು ಹೋಗಿ ತಿಂಡಿ ಕೊಟ್ಬಿಡ್ತಾರೆ. ಅಂದರೆ ಏನೋ ಒಂಥರ ಕೈಂಡ್ ಆಫ್ ಸ್ಯಾಟಿಸ್ಫೈಡ್ ಫೀಲಿಂಗ್ ಅಂತ. ನನ್ನ ಪ್ರಕಾರ ಗ್ರೀನ್ ಫ್ಲ್ಯಾಗ್ ಅಂದರೆ ರೆಸ್ಪೆಕ್ಟ್ ಇರಬೇಕು, ವೈಬ್ ಮ್ಯಾಚ್ ಆಗಬೇಕು, ಆ್ಯಂಡ್ ಎಮೋಷ್ನಲಿ ಅವೈಲೇಬಲ್ ಆಗಿರಬೇಕು. ಓಕೆ. ಹೆವಿ ಎಮೋಷ್ನಲಿ. ರೆಡ್ ಫ್ಲ್ಯಾಗ್ abusing, to think it is okay to hurt someone again and again and again. Then third, respect ಕೊಡದೆ ಕೆಟ್ಟದಾಗ ನಡೆಸ್ಕೊಳ್ಳೋದಾಗಿರ್ಬೋದು. Yeah. Good to hear. And in a relationship, right, like a small gestures also like a matters a lot. So ಹಾಗೆ ಆ small gestures like maybe Yeah, I get it. ಯಾವ ಒಂದು ಕೆಲವೊಂದು ಸ್ಮಾಲ್ ಗೆಸ್ಟರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಇನ್ ಎನಿ ಕೈಂಡ್ ಆಫ್ ರಿಲೇಷನ್. Those small gestures saves the relationship actually. 5-6 ವರ್ಷ ಇದ್ಬಿಟ್ಟಿರೋದಲ್ಲ, ಇನ್ನೂ ಚಿಕ್ಕ ಮೂಮೆಂಟ್ಸ್ ಅಥವಾ ಚಿಕ್ಕ ಆ ಜೆಸ್ಚರ್ಸಿಂದನೇ ರಿಲೇಷನ್ಶಿಪ್ಪಲ್ಲಿ ಸ್ಪಾರ್ಕ್ ಉಳಿಯುತ್ತೆ. ನಾನು ಇವಾಗ ಹೇಳ್ಬೋದು ಅವೇನೇನೋ 7 years ಆಫ್ ರಿಲೇಷನ್ಶಿಪ್ ಅಂತ. ನಾನು ಇನ್ನೊಬ್ರಿಗೆ ಹೇಳುವಾಗ ನನ್ನ ಮುಖದಲ್ಲಿ ಮಂದಹಾಸ ಬರ್ತಿದೆಯಾ, ಖುಷಿ ಬರ್ತಿದೆಯಾ, ನಗು ಬರ್ತಿದೆಯಾ, ಇಫ್ ದಟ್ ಸ್ಪಾರ್ಕ್ ಇಸ್ ಸ್ಟಿಲ್ ಅಲೈವ್ ಮ್ಯಾಟರ್ಸ್ ಅ ಲಾಟ್. ಇವಾಗ ನಾನು ಡೇಟಿಗೆ ಕರ್ಕೊಂಡು ಹೋಗಿರೋ ಆಗ್ಬೋದು. ಸಿಂಪಲಾಗಿ ಹೇಳ, ನಮ್ಮ ಹುಡುಗಿರಿಗೆ ಏನು ಗೊತ್ತಾ, ಯು ಲುಕ್ ಸೋ ಗುಡ್, ಎಷ್ಟು ಚಂದ ಕಾಣಿಸ್ತಿದೆ, ಅದು ಜಸ್ಟ್ ಹಿಂಗೆ ಗಲ್ಲ ಇಟ್ಕೊಂಡ್ರೆ ನಮ್ಗೆ ಎಷ್ಟು ಖುಷಿ ಅಂತ ಅನಿಸುತ್ತೆ. ಆಲ್ ದೋಸ್ ಚಿಕ್ಕ ಇವಾಗ ಹುಡುಗ ಏನಾರು ಅಂದರೆ ಅವ್ನಿಗೆ ಇಷ್ಟ ಆಗಿರೋದು ಕೊಡೋದಾಗಿರ್ಬೋದು, ಅಥವಾ ಇವಾಗ ಹುಡುಗಿಗೇನೋ ಒಂದು ಬಟ್ಟೆ ಇಷ್ಟ ಆಗಿರ್ಬೋದು, ಅಥವಾ ಎಲ್ಲದು ಬಿಟ್ಟು ಬೇಸಿಕ್ಕಾಗಿ ಜಸ್ಟ್ ಹೊರಗಡೆ ಹೋಗೋಣವಾ, ನಿಂಗೆ ಪಾನಿಪುರಿ ಇಷ್ಟ ಅಲ್ವಾ, ಪಾನಿಪುರಿ ತಿನ್ನಕ್ಕೆ ಹೋಗೋಣ, ಹಿಂಗೆ ಬಟ್ಟೆ ನೋಡಿದ್ದೆ ಅಲ್ವಾ, ಬಟ್ಟೆಗೆ ಶಾಪಿಂಗ್ ಹೋಗೋಣ. ಸೊ ದಟ್ ಸೇವ್ಸ್ ದ ರಿಲೇಷನ್ಶಿಪ್. ಯಾವುದೇ ಸ್ಮಾಲ್ ಜೆಸ್ಟರ್ಸ್ ಆಗಿರ್ಬೋದು, ನೀವು ಫಸ್ಟಿಂದ ಏನು ಮಾಡ್ಕೊಂಡು ಬಂದಿರ್ತೀರ ಅಲ್ವಾ, ಸೆಲೆಬ್ರೇಟಿಂಗ್ ಯುವರ್ ಆ್ಯನಿವರ್ಸರಿ ಅಥವಾ ಸೆಲೆಬ್ರೇಟಿಂಗ್ ಯುವರ್ ಬರ್ಡೇಸ್, ಆರ್ ಜಸ್ಟ್ ರಿಮೆಂಬರಿಂಗ್, ನಿನಗೆ ಇವತ್ತು ಕೆಲಸ ಇತ್ತು ತಾನೇ, ಮರ್ತೇ ಬಿಟ್ಟಿದೆಯಾ, ಹೋಗ್ಬೇಕು ತಾನೆ, ಅಥವಾ ಚಿಕ್ಕ ಕಾಂಪ್ಲಿಮೆಂಟ್ಸ್ ಇರುತ್ತಲ್ಲ, ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಇನ್ ಅ ರಿಲೇಷನ್ಶಿಪ್ ಆ್ಯಕ್ಚುಲಿ. ಒಂದೊಂದ್ಸರಿ ಎಷ್ಟು ಓವರ್ವೆಲ್ಮ್ಡ್ ಆಗಿಬಿಡ್ತೀವಿ ಅಂತ ಅಂದರೆ ರಿಲೇಷನ್ಶಿಪ್ಪನ್ನು ಗ್ರಾಂಟೆಡಾಗಿ ತೊಗೊಂಡ್ಬಿಡ್ತೀವಿ. ಇರ್ತಾನೆ ನನ್ನ ಜೊತೆ ಇರದೆ ಇನ್ಯಾರ ಜೊತೆ 5 ವರ್ಷದಿಂದ ಇದ್ದಾರೆ, 6 ವರ್ಷದಿಂದ ಇದ್ದಾರೆ, ನಾನೇನು ಎಫರ್ಟ್ ಹಾಕ್ಬೇಕಂತಿಲ್ಲಪ್ಪ. ಎಫರ್ಟ್ಸ್ ಹಾಕಿದ್ರೇ ರಿಲೇಷನ್ಶಿಪ್ ಉಳಿಯೋದು. ನೀವು ಇನ್ನೊಂದು ಪರ್ಸನ್ ಮುಖದಲ್ಲಿ ನಗು ತರಿಸ್ಬೇಕು ಅಂತ ಇದ್ದರೆ, ನಿಮ್ಮ ಕೈಯಿಂದ ಎಫರ್ಟ್ಸ್ ಬಂದಿಲ್ಲ ಅಂತ ಅಂದರೆ, ಅವರ ಆ ರಿಲೇಷನ್ಶಿಪ್ಪಲ್ಲಿ ಖುಷಿಯಾಗಿಲ್ಲ ಅಂತ ಅಂದರೆ, ಅದು ಯಾವತ್ತೋ ಒಂದಿನ ಡೆಡ್ ಆಗೇ ಆಗುತ್ತೆ ಆ್ಯಕ್ಚುಲಿ. ಯು ಶುಡ್ ಸೇವ್ ದಟ್ ರಿಲೇಷನ್ಶಿಪ್. ನಿಮ್ಮ ಜೊತೆ ಒಬ್ಬರು ಬಂದಿದ್ದಾರೆ ಅಂತ ಅಂದ ತಕ್ಷಣ ಗ್ರಾಂಟೆಡಾಗಿ ತೊಗೊಬೇಡಿ. ಒಬ್ಬರು ನಿಮ್ಮ ಜೊತೆ ಇದ್ದಾರೆ ಆಯಿತಾ, ನಿಮ್ಗೆ ಖುಷಿ ಕೊಡ್ತಿದ್ದಾರೆ, ನಿಮ್ಮ ಜೀವನದಲ್ಲಿ ಒಂದು ಅರ್ಥ ಕೊಡ್ತಿದ್ದಾರೆ ಅಂತಂದರೆ, ಡೂ ಎವ್ರಿಥಿಂಗ್ ಇನ್ ಯುವರ್ ಹ್ಯಾಂಡ್ಸ್ ಟು ಮೇಕ್ ದಟ್ ಪರ್ಸನ್ ಫೀಲ್ ಸೋ ಗುಡ್. ಅವ್ರಿಗೆ ಖುಷಿ ಕೊಡಿ, ನಗು ಕೊಡಿ. ಲವ್ ಹಾಗೆ ಅಲ್ವಾ, ಎದುರುಗಡೆ ಪರ್ಸನ್ ಖುಷಿ ನೋಡೇ ನಮ್ಗೆ ಖುಷಿ ಆಗುತ್ತೆ. ನಾನು ಇವತ್ತು ಏನು ತೊಗೊಂಡೋಗ್ಲಿ, ಏನು ಕೊಡಲಿ, ಅಥವಾ ಇವತ್ತು ಎಲ್ಲಿ ಕರ್ಕೊಂಡೋಗ್ಲಿ, ಏನು ತಿನ್ನಿಸ್ಲಿ, ಅದರಿಂದ ನಮ್ಗೊಂಥರ ಖುಷಿ ಸಿಗುತ್ತೆ ಆ್ಯಕ್ಚುಲಿ. ಸೊ ಆಲ್ ದೋಸ್ ಸ್ಮಾಲ್ ಜೆಸ್ಚರ್ಸ್ ಸೇವ್ಸ್ ದ ರಿಲೇಷನ್ಶಿಪ್ ಆ್ಯಕ್ಚುಲಿ, ಆ್ಯಂಡ್ ಸ್ಪಾರ್ಕ್ ಅಲೈವ್ ಆಗಿರೋಕ್ಕೆ ಹ್ಯಾಪಿಯಾಗಿ ಅಂದರೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೆನಿ ಟೈಮ್ಸ್ ಸೊ ವಿ ಹ್ಯಾವ್ ಸಮ್ ಮಿಸ್ಕನ್ಸೆಪ್ಷನ್. ಸೊ ಈಗ ಯಾರೋ ಒಬ್ಬರು ಸಕ್ಸಸ್ಫುಲ್ ಇದ್ದಾರೆ, ಅಥವಾ ಅವರು ಓಕೆ ಇಫ್ ದೇ ಆರ್ ಲೈಕ್ ವೆಲ್ ಆಫ್ ಇನ್ ದೇರ್ ಕರಿಯರ್ ಆರ್ ಇನ್ ಜರ್ನಿ, ಅವರು ರಿಲೇಷನ್ಶಿಪ್ಪಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ ಅಂತ. ಬಟ್ ದಟ್ಸ್ ನಾಟ್ ಟ್ರೂ ಆಲ್ವೇಸ್ ಅಲ್ವಾ. ಆ್ಯಂಡ್ ದೇ ಮೈಟ್ ಆಲ್ಸೋ ಪುಟ್ ಲೈಕ್ ಲಾಟ್ ಆಫ್ ಎಫರ್ಟ್ ಇನ್ ದಟ್ ರಿಲೇಷನ್ಶಿಪ್. ಸೊ ಅದರ್ ಪಾರ್ಟ್ನರ್, ಸೊ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್, ಆರ್ ಲೈಕ್ ಹೌ ಟು ರೆಸ್ಪೆಕ್ಟ್ ದಟ್ ಎಫರ್ಟ್, ಆರ್ ವೈ ಶುಡ್ ದಟ್ ಅದರ್ ಪಾರ್ಟ್ನರ್ ರೆಸ್ಪೆಕ್ಟ್ ದೀಸ್ ಎಫರ್ಟ್ಸ್? ಅದಕ್ಕೂ ಪುಣ್ಯ ಮಾಡಿರ್ಬೇಕಾಯ್ತು ಆ್ಯಕ್ಚುಲಿ. ಸಕ್ಸಸ್ಫುಲ್ ಅಂದರೆ ಇವಾಗ ನಾನು ಸಕ್ಸಸ್ಫುಲ್ ಇದ್ದೀನಿ ಅಂತಂದರೆ ನನ್ನ ಪಾರ್ಟ್ನರು ಕೂಡ ಅದನ್ನು ರೆಸ್ಪೆಕ್ಟ್ ಮಾಡೋ ಥರ ಅಂತ. ಇವಾಗ ನಾನು ಹೇಳ್ದೆ ಅಲ್ವಾ, ಯಾವಾಗ ಇಬ್ಬರು ಲವ್ವಲ್ಲಿ ಬೀಳ್ತಾರೆ, ಅಥವಾ ಯಾವಾಗ ಒಬ್ಬರಿಗೆ ಒಬ್ಬರು ಎಲ್ಲದನ್ನು ಕೊಡೋಕ್ಕೆ ರೆಡಿ ಇರ್ತಾರೆ ಅಲ್ವಾ, ಅವಾಗ ಅರ್ಥ ಮಾಡಿಸೋ ಥರ ಪ್ರಮೇಯನೇ ಬರಲ್ಲ. ಬಟ್ ಒಂದೊಂದ್ಸರಿ ಹೀಟ್ ಆಫ್ ದ ಮೂಮೆಂಟಲ್ಲಿ ಆಗುತ್ತೆ, ನಂಗೆ ಟೈಮ್ ಕೊಡ್ತಿಲ್ಲ, ನಿಂಗೆ ಕೆಲಸನೇ ಜಾಸ್ತಿ, ಅದು ಇದು ಅಂತ. ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಹೌ ಯು ಬ್ಯಾಲೆನ್ಸ್ ಇಟ್ ಔಟ್ ಅಷ್ಟೇ. ಬಟ್ ನಿಮ್ಮ ಪಾರ್ಟ್ನರ್ ನಿಮ್ಮ ಕೆಲಸವನ್ನು ರೆಸ್ಪೆಕ್ಟ್ ಮಾಡ್ತಿಲ್ಲ, ಅಥವಾ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾಯಿಲ್ಲ, ಅಥವಾ ನಿಮ್ಮನ್ನು ಅರ್ಥ ಮಾಡ್ಕೋತಿಲ್ಲ, ನೋ ಮ್ಯಾಟರ್ ನೀವು ಎಷ್ಟು ಕೊಟ್ಟರು ಅಂತಲೂ ಕೂಡ ನೀವೇನೂ ಮಾಡೋಕ್ಕಾಗಲ್ಲ. ಆ ಪರ್ಸನ್ ಅಥವಾ ಯಾವುದೇ ಒಂದು ಸೆಕೆಂಡ್ ಪರ್ಸನ್, ನನ್ನ ಪಾರ್ಟ್ನರ್ ಚೇಂಜ್ ಆಗ್ತಾರೆ ಎಲ್ಲಿವರೆಗೂ ಅಂತ ಅಂದರೆ, ಅವ್ರಿಗೆ ಎಲ್ಲಿವರೆಗೂ ಎಫರ್ಟ್ ಹಾಕೋಕ್ಕೆ ಇಷ್ಟ, ಎಲ್ಲಿವರೆಗೂ ಚೇಂಜ್ ಹಾಕಿಷ್ಟ. ಅವ್ರಿಗೆ ಚೇಂಜೇ ಹಾಕಿಷ್ಟ ಇಲ್ಲ, ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ನನ್ನ ದೂರಕ್ಕೆ ಇಷ್ಟ ಅಂತ ಅಂದರೆ, ನಾನು ಎಷ್ಟೇ ಸಕ್ಸಸ್ಫುಲ್ಲಾಗಿ ನಾನು ಎಷ್ಟೇ ಎನರ್ಜಿ ಹಾಕಿದ್ರು ಕೂಡ ಆ ರಿಲೇಷನ್ಶಿಪ್ಪಲ್ಲಿ ಇನ್ನೊಂದು ಕಡೆಯಿಂದ ಬರ್ತಾ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಕೂಡ ನನ್ನ ಕೆಲಸ ಎಷ್ಟಿದ್ರೂ ಕೂಡ ಐ ಶುಡ್ ಆಲ್ಸೋ ಮೇಕ್ ಶೋರ್ ನನ್ನ ಪಾರ್ಟ್ನರ್ಗೆ ಟೈಮ್ ಸಿಗ್ತಿದೆಯಾ, ನಾನು ಅವ್ರಿಗೆ ಗುಡ್ ಫೀಲ್ ಮಾಡಿಸಿ, ನಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿದೆಯಾ ಅಂದ್ಕೊಳೋದು. ಇಟ್ ಬ್ಯಾಲೆನ್ಸ್ ಅಷ್ಟೇ, ಇಬ್ಬರಿಂದನೂ ಬರಬೇಕಷ್ಟೆ. ನಾವು ಒಬ್ಬಳೇ ನನ್ನನ್ನು ಹೆಂಗೋ ಹ್ಯಾಂಡಲ್ ಮಾಡ್ಕೋಬೋದಾಯ್ತಾ. ಬಟ್ ನನ್ನ ಲೈಫಲ್ಲಿ ಇನ್ನೊಬ್ರು ಪರ್ಸನ್ ಇದ್ದಾರೆ ಅಂದರೆ ಇಬ್ಬರು ಕುತ್ಕೊಂಡು ಕೆಲಸ ಮಾಡಬೇಕು, ಇಬ್ಬರು ಕುತ್ಕೊಂಡು ಮನೆ ಕಟ್ಟಬೇಕು, ಇಬ್ಬರು ಕುತ್ಕೊಂಡು ಅಡುಗೆ ಮಾಡಬೇಕು, ಇಬ್ಬರು ಕುತ್ಕೊಂಡು ಕಷ್ಟ ಸುಖ ಹಂಚ್ಕೋಬೇಕು. ಸೊ ಇಟ್ಸ್ ಆಲ್ ಟು ಪೀಪಲ್ ಕ ಜಾಬ್ ಅಷ್ಟೇ.
So as we are like touching upon the success, Allah. So according to you, what is success? ಸಕ್ಸಸ್ ನಂಗೆ ಗೊತ್ತಿಲ್ಲ, ನನಗೆ ಇನ್ನೂ ತಲೆಗೆ ಹತ್ತಿಲ್ಲ ಅಥವಾ ನಾನೇನು ಮಾಡಿಲ್ಲ. ಬಟ್ ನನಗೆ ಗೊತ್ತಿಲ್ಲ ಅದ್ರ ಡೆಫಿನೇಷನ್ ಏನು ಅಂತ. ಬಟ್ ನನ್ನ ತಲೆಯಲ್ಲಿರೋದು ಒಂದೇ ಆಯಿತಾ, ನನ್ನ ಕೆರಿಯರ್ ಆಗಲಿ ಕೆಲಸ ಆಗಲಿ ಯಾವುದೇ ಥರ ಇದ್ದರೂ ಕೂಡ ಐ ಶುಡ್ ಕೀಪ್ ಮೈ ಇನ್ನರ್ ಚೈಲ್ಡ್ ಹ್ಯಾಪಿ. ನನಗೆ ಅದೇ ದೊಡ್ಡ ಸಕ್ಸಸ್. ನಾನು ನನ್ನನ್ನು ಖುಷಿಯಾಗಿ ಇಟ್ಕೋತೀನ, ನಾನು ನನ್ನನ್ನು ನೆಮ್ಮದಿಯಾಗಿ ಇಟ್ಕೋತೀನಿ, ನಾನು ನನ್ನ ಪೀಸ್ಫುಲ್ಲಾಗಿ ಇಟ್ಕೋತೀನ. ಆ್ಯಂಡ್ ನಾನು ನನ್ನ ಒಂದು ಮಗು ಥರದ ಸೈಡನ್ನು ಯಾವಾಗಲೂ ಕೂಡ ಚೆರಿಷ್ ಮಾಡಿ ಖುಷಿಯಾಗಿ ಹ್ಯಾಪಿಯಾಗಿ, ನಂಗೆ ಈಗಲೂ ಕೂಡ ಪಾನಿಪುರಿ ನೋಡಿ ಎಕ್ಸೈಟ್ಮೆಂಟ್ ಆಗುತ್ತಾ ಅಥವಾ ಮಕ್ಕಳು ನೋಡಿ ಖುಷಿ ಆಗುತ್ತೆ, ಅವ್ರ ಜೊತೆ ಆಟ ಆಡೋಕ್ಕೆ ಹೋಗ್ತೀನ ಅಷ್ಟೇ. ನಂಗೆ ಕೆರಿಯರ್ ಸಕ್ಸಸ್ ಅದ್ರ ಡೆಫಿನೇಷನ್ ನಂಗೆ ನಿಜ ಗೊತ್ತಿಲ್ಲ. ನಂಗೆ ಆ ಡೆಫಿನೇಷನ್ ತಿಳ್ಕೊಳ್ಳೋಕ್ಕೂ ಕೂಡ ಇಷ್ಟ ಇಲ್ಲ. ಆ್ಯಂಡ್ ಅದನ್ನು ನಂಗೆ ತಲೆಗೆ ಬರ್ಸ್ಕೊಳ್ಳೋಕ್ಕೂ ಕೂಡ ಇಷ್ಟ ಇಲ್ಲ. ಐ ವಾಂಟ್ ಟು ಲೀವ್ ಅ ವೆರಿ ಸಿಂಪಲ್ ಹ್ಯಾಪಿ ನಾರ್ಮಲ್ ಲೈಫ್ ಅಷ್ಟೇ. See how to keep yourself like down to earth, though you are so successful. ಅದೇ ಹೇಳ್ದ, ನನಗದ್ರದ್ದು ರುಚಿ ಇನ್ನೂ ಗೊತ್ತಿಲ್ಲ. ಬಟ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ ದೇವ್ರಿಗೆ ಕೈ ಮುಗಿತೀನಿ ಆಯಿತಾ. ನನ್ನ ಲೈಫಲ್ಲಿ ನಾನು ಏನೇ ಕೊಟ್ಟರು ಕೂಡ ಮೇಕ್ ಶೋರ್ ನಾನು ತುಂಬ ಹಂಬಲಾಗಿರಬೇಕು ಅಂತ. ನಾನು ಅವಾಗೆಲ್ಲ ಈ ಆಟೋ ಡ್ರೈವರ್ಸ್ ಮೇಲೆಲ್ಲ ತುಂಬ ಚೀರಾಡ್ತಿದ್ದೆ ಆಯಿತಾ. ಅಂದರೆ ಅವ್ರು ಯಾರ್ಯಾರೆಲ್ಲ ರಾಂಗ್ ಆಗಿ ಮಾತಾಡ್ತಾರೆ, ನಾನು ರಾಂಗ್ ಆಗಿ ಮಾತಾಡ್ತಿದ್ದೆ ಆ್ಯಕ್ಚುಲಿ. ಅವ್ರು ಕೂಗಾಡ್ರೆ ನಾನು ಕೂಗಾಡ್ತಿದ್ದೆ. ಇವಾಗ ಯಾವ ಲೆವೆಲ್ ಆಗಿಬಿಟ್ಟಿದ್ದೀನಿ ಅಂತಂದರೆ ಐ ಅಂಡರ್ಸ್ಟ್ಯಾಂಡ್ ಆ್ಯಕ್ಚುಲಿ. ಪಾಪ ಅವ್ರಿಗೇನೋ ಇದೆ ಅನಿಸುತ್ತೆ, ಅವ್ರದ್ದೇನೋ ಒಂದು ಸಿಚುವೇಶನ್ ಇರುತ್ತೆ ಅನಿಸುತ್ತೆ ಅಂತ. ಸೊ ನಾನೇನಾದ್ರು ಮಾತಾಡಿದ್ರು ಕೂಡ ಐ ಗೋ ಆ್ಯಂಡ್ ಇಮಿಡಿಯೇಟ್ಲಿ ಆಸ್ ಸಾರಿ. ಆ್ಯಂಡ್ ನಾನು ಐ ಮೇಕ್ ಶೋರ್ ಆ್ಯಂಡ್ ಐ ರಿಮೈಂಡ್ ಮೈ ಸೆಲ್ಫ್ ಕೈಂಡಾಗಿರಬೇಕು ಅಂದ್ಕೊಂಡು ಅಂತ. ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ಅವಾಗ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ತಿಲ್ಲ ನಾನು. ಯಾರೇ ಅಂದರೆ ಜಗಳ ಮಾಡ್ಕೊಂಡು ಹಂಗೆ ಬರ್ತಿದ್ದೆ. ಆಟೋ ಡ್ರೈವರ್ ಜೊತೆ ಬಸ್ ಡ್ರೈವರ್ ಜೊತೆ ಎಲ್ಲ ಜಗಳ ಮಾಡ್ತಿದ್ದೆ, ಅವರು ಉಲ್ಟಾ ಮಾತಾಡಿದ ತಕ್ಷಣ. ಬಟ್ ಇವಾಗ ಒಂದು ಕ್ರಮೇಣವರೆಗೂ ನಾನು ಎನರ್ಜಿನ ಕಾಪಾಡ್ಕೊಳ್ತೀನಿ. ಆ್ಯಂಡ್ ಐ ಮೇಕ್ ಶೋರ್ ನಾನು ಯಾರಿಗಾರು ಒಂದು ಚಿಕ್ಕದು ಹರ್ಟ್ ಆಗಿದೆ ಅಂತ ಗೊತ್ತಿದ್ರು ಕೂಡ ಇಮಿಡಿಯೇಟ್ಲಿ ಗೋ ಆ್ಯಂಡ್ ಆಸ್ ಸಾರಿ. ನನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ ಆಗಲ್ಲ. ನಾನು ಗೊತ್ತಿದ್ದು ಯಾರನ್ನೂ ಹರ್ಟ್ ಮಾಡೋಕ್ಕೆ ಹೋಗಲ್ಲ ಆಯಿತಾ. ಆ್ಯಕ್ಚುಲಿ ಸೀಟಲ್ಲಿ ಕೂತ್ಕೊಂಡು ಚೆನ್ನಾಗಿ ಪೋಟ್ರೆ ಮಾಡ್ಕೋತಿದ್ದೀನಿ ಅಂತಲ್ಲ, ನಂಗೆ ಆ್ಯಸ್ ಎ ಪರ್ಸನ್ ನಂಗೆ ಯಾರಿಗೂ ಹರ್ಟ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ನಾನು ಹರ್ಟ್ ಮಾಡಿದ್ದೀನಿ ಗೊತ್ತಾದರೆ ನಂಗೆ ಈಗೋ ಎಲ್ಲ ಬರೋಲ್ಲ. ನಂಗೆ ಯಾರ್ದು ನಾನು ತಪ್ಪಿದೆ ಅಂದ ತಕ್ಷಣ ಹೋಗಿ ಸಾರಿ ಕೇಳಿಬಿಡ್ತೀನಿ. ಆ್ಯಂಡ್ ಐ ರಿಮೈಂಡ್ ಮೈ ಸೆಲ್ಫ್ ಎವ್ರಿ ಡೇ ಬೆಳಗ್ಗೆ ಎದ್ದ ತಕ್ಷಣ ದೇವರೇ ಕೈಂಡಾಗಿ ಇರುವಂಗೆ ಮಾಡು, ಹಂಬಲಾಗಿರುವಂಗೆ ಮಾಡು. ಆ್ಯಂಡ್ ನಾನು ದೇವ್ರನ್ನ ಅಷ್ಟು ಜಾಸ್ತಿ ಇಷ್ಟಪಡೋದಕ್ಕೆ ನನ್ನ ಲೈಫಲ್ಲಿ ನಾನು ಏನೇ ಗುಡ್ ಆದರೂ ಬ್ಯಾಡ್ ಆದರೂ ಕೂಡ ಐ ಮೇಕ್ ಶೂರ್ ಐ ಫೀಲ್ ಗ್ರ್ಯಾಟಿಟ್ಯೂಡ್. ನಾನು ಆ ಗ್ರ್ಯಾಟಿಟ್ಯೂಡ್ ಫೀಲ್ ಇರೋದ್ರಿಂದ ನಂಗೆ ಅದು ಹಂಬಲ್ನೆಸ್ ಅಥವಾ ಡೌನ್ ಟು ಅರ್ತ್ ಫೀಲ್ ಮಾಡ್ಬೋದು ಅಂತ. ಸೊ ಯಾರಿಗಾದರೂ ಕೂಡ ಆ ಥರ ಫೀಲ್ ಮಾಡಬೇಕು ಅಂತಂದರೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ, ಕೃತಜ್ಞತೆ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಏನೂ ಅಲ್ಲ, ನಾನು ಏನೂ ಅಲ್ಲ ಅಲ್ವಾ. ದೇವ್ರು ಹೆಂಗೆ ಕೊಡ್ತಾನೋ ನಾನು ಹಂಗಿರ್ತೀನಿ. ಅವ್ನು ಹಂಗೆ ಕೊಟ್ಟರೆ ಹಂಗಿರ್ತೀನಿ, ಹಿಂಗೆ ಕೊಟ್ಟರೆ ಹೆಂಗಿರ್ತೀನಿ. ಆ್ಯಕ್ಚುಲಿ ನಥಿಂಗ್ ಇಸ್ ಇನ್ ಮೈ ಹ್ಯಾಂಡ್ಸ್. ಆ್ಯಕ್ಚುಲಿ ಲೈಫ್ ಹೆಂಗೆ ಬರುತ್ತೋ ನಾವು ಹಂಗೆ ಸ್ವೀಕರಿಸ್ಬೇಕು ಆ್ಯಕ್ಚುಲಿ. ಸೊ ನನ್ನ ಕೈಯಲ್ಲಿ ಏನೂ ಅಲ್ಲ, ನಾನು ಯಾವ ದೊಡ್ಡ ಊರಿನ ದೊಣ್ಣೆ ನಾಯಕನೂ ಅಲ್ಲ ಅಂತಂದ್ಮೇಲೆ ನನಗೆ ಏನಕ್ಕೆ ತಾನೇ ಜಂಬ ಇರಬೇಕಲ್ವಾ. ನನ್ನ ಕೈಯಲ್ಲಿ ಏನೂ ಇಲ್ಲ ಅಂದಮೇಲೆ ನಾನೇನು ಸೃಷ್ಟಿ ಮಾಡಿರ್ತೀನಿ ಅಥವಾ ನಂದ ಏನು ಈ ಬಟ್ಟೆ ಮಾಡಿರೋದನ್ನ ವಾಚ್ ಮಾಡಿರೋದು ನಾನು ಹಾಕ್ಕೊಳ್ತೀನಿ ಅಷ್ಟೇ. ಆ್ಯಕ್ಚುಲಿ ಜಸ್ಟ್ ಅ ನಾರ್ಮಲ್ ಪರ್ಸನ್. ಅದ್ರಲ್ಲಿ ನಾನೇನು ಜಂಬ ಪಡೋದಿದೆ, ನಾರ್ಮಲ್ ಪರ್ಸನ್ ಆಗಿರ್ತಾರೆ ಅಷ್ಟೇ. To be successful, what is like most important? Is it consistency, discipline or talent? ಮೂರೂ ಇರಬೇಕು. Okay. ಬಟ್ ಮನುಷ್ಯಂಗೆ ಡಿಸಿಪ್ಲಿನ್ ಇಸ್ ವೆರಿ 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 ಇಂಪಾರ್ಟೆಂಟ್. ನಿಮಗೆ ಡಿಸಿಪ್ಲಿನ್ ಇಲ್ಲ ಅಥವಾ ಅಂದರೆ ಶ್ರದ್ಧೆ ಇಲ್ಲ ಅಂತ ಅಂದರೆ ನಿಮ್ಗೆ ಎಷ್ಟೇ ಸ್ಕಿಲ್ ಇದ್ರು ಎಷ್ಟೇ ಟ್ಯಾಲೆಂಟ್ ಇದ್ದರೂ ಕೂಡ ತುಂಬ ವರ್ಷದವರೆಗೂ ಅದು ನಿಲ್ಲಲ್ಲ. ನಾನು ನೋಡಿಬಿಟ್ಟಿದ್ದೀನಿ. ಅಂದರೆ ನಾನೇನೋ ಮಾಡಿದ್ದೀನಿ ಅಂತಲ್ಲ, ಬಟ್ ನಾನು ನೋಡಿದ್ದೀನಿ ಆ್ಯಕ್ಚುಲಿ. ನಾನು ಯಾವ ಲೆವೆಲಿಗೆ ಡಿಸಿಪ್ಲಿನಲ್ಲಿ ಇರ್ತೀನಿ ಅಲ್ವಾ. ಆ್ಯಕ್ಚುಲಿ ನನ್ನ ಕೆಲಸದ ಮೇಲೆ ನಂಗೆ ಅಷ್ಟು ಒಲವಿರುತ್ತೆ, ನನ್ನ ವರ್ಕ್ ಮೇಲೆ ನನಗಷ್ಟು ರೆಸ್ಪೆಕ್ಟ್ ಇರುತ್ತೆ. ಆ್ಯಂಡ್ ನಾನು ಮಾಡೋ ಕೆಲಸದಲ್ಲಿ ನನಗೆ ಅಷ್ಟು ಖುಷಿ ಇರುತ್ತೆ. ಆ್ಯಕ್ಚುಲಿ ನಾನು 3 ದಿನ ಡಿಸಿಪ್ಲಿನ್ ಆಗಿದ್ದು 20 ದಿನ ಮಜಾ ಮಾಡ್ಕೊಂಡಿದ್ದು ನನಗೆ ಆಮೇಲೆ ಬಿಟ್ಟೋದಂಗಿದ್ರೆ ಅಲ್ವಾ, ನಂಗೆ ಯಾವತ್ತೂ ಕೂಡ ಮನಸ್ಸಿನ ಅಂದರೆ ಹಾರ್ಟ್ಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಟ್ಯಾಲೆಂಟ್ ಎಲ್ಲ ಇರಬೇಕು. ಬಟ್ ನನ್ನ ಪ್ರಕಾರ ನಾನು ಕೇಳಿದ್ರೆ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಅದು ವಾಟರ್ ಮಾಡುತ್ತೆ ಆ್ಯಕ್ಚುಲಿ ನಿಮ್ಮ ಸಕ್ಸಸ್ ಜರ್ನಿಗಾಗಿರ್ಬೋದು ಅಥವಾ ನಿಮ್ಮ ಪ್ಯಾಷನ್ ಲೈಫಿಗಾಗಿರ್ಬೋದು. Good to hear. So at the same time you have mentioned about the manifestation, right? So does that really work? ಸೊ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಮನೆಗೆ ಹೋದಾಗ ತೋಟದಲ್ಲಿ ನಡ್ಕೊಂಡು ಹೋಗ್ತಿದ್ದೆ ಆಯಿತಾ. ಆ ತೋಟದಲ್ಲಿ ಮಧ್ಯೆ ನಿಂತ್ಕೊಂಡು ಹಿಂಗೆ ಕಣ್ಣು ಮುಚ್ಕೊಂಡು ನಾನು ಯೋಚನೆ ಮಾಡೋದು, ನಾನು ಮುಂದೆ ಆಗಿರ್ತೀನಿ, ಹೀಗಾಗಿರ್ತೀನಿ, ಈ ಥರ ಇರ್ತೀನಿ, ಖುಷಿಯಾಗಿ ಅಂದರೆ ವಿಜುವಲೈಸ್ ಮಾಡ್ತಾ ಇದ್ದೆ ನಾನೇ. ನಂಗೆ ಅದು ಖುಷಿ ಕೊಡ್ತಾ ಇತ್ತು. ಚಿಕ್ಕ ವಯಸ್ಸಿಂದನೂ ಹಂಗೆ ಮಾಡ್ತಾ ಬರ್ತಿದ್ದೆ. ಇವಾಗ ನಮ್ಮ ಮನೆಯಲ್ಲಿ ಅವಾಗೆಲ್ಲ ಲೈಟ್ ಹೋಗ್ತಾ ಇದ್ದಾಗ ಮಮ್ಮ ಅಂದರೆ ಸೀಮೆ ಎಣ್ಣೆದು ದೀಪ ಹಚ್ತಿದ್ರು. ಆ ದೀಪದ ಹತ್ರ ಹೋಗಿ ಕಣ್ಣು ಮುಚ್ಕೊಂಡು ಹಿಂಗೆ ಇಮ್ಯಾಜಿನ್ ಮಾಡ್ತಿದ್ದೆ, ಬಂಗ್ಲೆ ಇರುತ್ತೆ, ನಾನು ಈ ಥರ ಕೆಲಸ ಮಾಡ್ತೀನಿ, ಈ ಥರ ದುಡ್ಡು ಇರುತ್ತೆ, ಈ ಥರ ಖುಷಿಯಾಗಿರ್ತೀನಿ, ಈ ಥರ ಹ್ಯಾಪಿಯಾಗಿರ್ತೀನಿ, ಈ ಥರ ಫ್ಯಾಮಿಲಿ ಇರುತ್ತೆ. ಆ ಥರ ನನಗೆ ಒಂದು 5-6 ವರ್ಷದ ಹಿಂದೆ ಗೊತ್ತಾಗಿದ್ದು ಅದ್ರ ಹೆಸರು ಮ್ಯಾನಿಫೆಸ್ಟೇಷನ್, ಅದ್ರ ಹೆಸರು ವಿಜುವಲೈಸೇಷನ್ ಅಂತ. ಬಟ್ ನಾನು ಚಿಕ್ಕ ವಯಸ್ಸಿಂದನೂ ಫಾಲೋ ಮಾಡ್ತಾ ಬರ್ತಿದ್ದೆ. ನಂಗೆ ಏನಾರು ಬೇಕು ಅಂದ ತಕ್ಷಣ ಮನೇಲಿ ಕೂತ್ಕೊಂಡು ಇಮ್ಯಾಜಿನ್ ಮಾಡಿ, ಕಣ್ಣು ಮುಚ್ಕೊಂಡು ಇಮ್ಯಾಜಿನ್ ಮಾಡಿ. ಇವಾಗ ನಾನೇನೋ 10th ಬರೀಬೇಕು ಸಕ್ಕದವರು, ನಾನು ಕಣ್ಣು ಮುಚ್ಕೊಂಡು ನಾನು 10th ಪಾಸ್ ಆಗಿದ್ದೀನಿ, ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀನಿ, ಇಂಥ ಸ್ಕೂಲಿಗೆ ಸೇರಿಬಿಟ್ಟಿನಿ, ಈ ಥರ ನನಗೆಲ್ಲ ಸನ್ಮಾನ ಮಾಡಿ, ಈ ಥರ ಖುಷಿಯಾಗಿರೋ ಪೇರೆಂಟ್ಸ್ ಅಂತ. ಸೊ ಚಿಕ್ಕ ವಯಸ್ಸನ್ನ ಅದನ್ನು ಮಾಡ್ತಾ ಬರ್ತಿದ್ದೆ. ಹಂಗೆ ನೋಡೋಕೆ ನಾನು ಇಲ್ಲಿವರೆಗೂ ಏನೆಲ್ಲ ಮಾಡಿರಲಿಲ್ಲ, ಎಲ್ಲದನ್ನು ವಿಜುವಲೈಸ್ ಮಾಡಿದ್ದೀನಿ. ಸೊ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ,
ನಿಮ್ಮ ಲೈಫ್ಗೆ ಏನಾದರೂ ಬರಬೇಕು ಅಂತ ಇದ್ದರೆ, ನೀವೇನಾದರೂ ಸಾಧನೆ ಮಾಡಬೇಕು ಅಂತ ಇದ್ದರೆ, ಅದು ಮಾಡೋಕ್ಕಿಂತ ಮುಂಚೆನೇ ನಿಮ್ಮ ತಲೆಯಲ್ಲಿ ಆ ಪಿಕ್ಚರ್, ಆ ಫ್ಯೂಚರ್ನ ಇಮ್ಯಾಜಿನ್ ಮಾಡಿರ್ತೀರ. ಇವಾಗ ನಾನು ಯಾವುದೊಂದು ಪ್ಯಾರಿಸ್ಗೆ ಹೋಗ್ಬೇಕಂತಿರ್ತೀನಿ ಅಂತ ಇಟ್ಕೊಳ್ಳಿ. ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಆಗುತ್ತೋ ಇಲ್ವೋ, ನನಗೆ ಹೋಗೋಕ್ಕಾಗುತ್ತೋ ಇಲ್ವೋ, ನನ್ನ ಹತ್ರ ಕಾಸಿಲ್ಲ, ಪಾಸ್ಪೋರ್ಟ್ ಇಲ್ಲ, ನಾನು ಹೆಂಗೆ ಹೋಗೋಕ್ಕಾಗುತ್ತೆ, ಅಯ್ಯೋ ನಾನೇನು ಜುಜ್ಬಿ ದುಡ್ಡು ಮಾಡ್ತೀನಿ, ನಾನು ಹೆಂಗೆ ಪ್ಯಾರಿಸ್ಗೆ ಹೋಗ್ತೀನಿ. ಯು ಶುಡ್ ನೆವರ್ ಹ್ಯಾವ್ ದೋಸ್ ಥಾಟ್ಸ್. ಮ್ಯಾನಿಫೆಸ್ಟೇಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಯು ಶುಡ್ ಸಿಂಪ್ಲಿ ಬಿಲೀವ್ ಇಟ್ ಆಗುತ್ತೆ. ಆ್ಯಂಡ್ ತಲೆಯಲ್ಲಿ ವಿಜುವಲೈಸ್ ಮಾಡಬೇಕು. ಲೈಕ್ ಅದಾಗಿದೆ, ಅದು ನಿಮಗೆ ಸಿಕ್ಕಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ. ಇವಾಗ ನಾನು ಪ್ಯಾರಿಸ್ ಹೋದ ತಕ್ಷಣ ಎಷ್ಟು ಖುಷಿ ಆಗುತ್ತೆ, ಅದೇನು ಪ್ಯಾರಿಸ್, ಯು ರೇಡಿಯೇಟ್ ದೋಸ್ ಹ್ಯಾಪಿನೆಸ್. ಓ ಮೈ ಗಾಡ್, ಲುಕ್ ಅಟ್ ದ ಐಫಿಲ್ ಟವರ್. ಸೊ ಆ ರೇಡಿಯೇಟ್ ಮಾಡಿದಾಗ ಹ್ಯಾಪಿನೆಸ್ ಎಷ್ಟು ಬರುತ್ತೆ ಅಲ್ವಾ, ಅದನ್ನು ವಿಜುವಲೈಸ್ ಮಾಡಬೇಕು. ದಟ್ ಓಕೆ, ನಾನು ಸೂಟ್ ಕೇಸ್ ತೊಗೊಂಡೆ, ನನ್ನ ಪಾಸ್ಪೋರ್ಟ್ ಎಲ್ಲ ಆಯಿತು, ನನ್ನ ವೀಸಾ ಎಲ್ಲ ಆಯಿತು, ಈ ಥರ ಎಲ್ಲ ಬಟ್ಟೆ ಇಟ್ಕೊಂಡಿನಿ, ಪ್ಯಾರಿಸಿಗೆ ರೀಚ್ ಆಗಿಬಿಟ್ಟಿನಿ, ಈ ಥರ ನಾನೆಲ್ಲ ತಿಂದ್ಬಿಟ್ಟು ಐಫಿಲ್ ಟವರ್ ಹತ್ರ ನಿಂತ್ಕೊಂಡಿನಿ, ಶಾಪಿಂಗ್ ಮಾಡಿದೆ, ಚೆನ್ನಾಗಿ ಫೋಟೋ ತೊಗೊಂಡೆ, ವಾಪಸ್ ಮನೆಗೆ ಬಂದೆ. ಸೊ ಯು ಶುಡ್ ವಿಜುವಲೈಸ್ ಎವ್ರಿಥಿಂಗ್ ಕಂಪ್ಲೀಟ್. ಕಣ್ಣಲ್ಲಿ ಅಂದರೆ ಮನಸ್ಸೊಳಗಡೆ ನಿಮ್ಮ ತಲೆಯಲ್ಲಿ ಆ ಪಿಕ್ಚರ್ನ ತೊಗೊಳ್ಬೇಕು. ಆ್ಯಂಡ್ ಅದನ್ನು ತೊಗೊಂಡಾದ್ಮೇಲೆ ನಾನು ಯೂಶ್ವಲಿ ಹೇಗೆ ಪ್ರಾಕ್ಟೀಸ್ ಮಾಡ್ತೀನಿ, ಬುಕ್ಕಲ್ಲಿ ಬರೀತೀನಿ, ವಿಜುವಲೈಸ್ ಕೂಡ ಮಾಡ್ತೀನಿ, ಆ್ಯಂಡ್ ಯೂನಿವರ್ಸಿಗೆ ಕೂಡ ಹೇಳ್ತೀನಿ ಆ್ಯಕ್ಚುಲಿ. ಅದು ನೀವು ಮಾಡಾದ್ಮೇಲೆ ಪ್ರತಿ ಸರಿ ಹೋಗಿ ಕ್ವಶನ್ ಮಾಡ್ಬಾರ್ದು, ಯಾವಾಗ ಹೋಗ್ತೀನೋ ಇಲ್ವೋ, ಹೋಗೋಕ್ಕಾಗುತ್ತೋ ಇಲ್ವೋ, ನನ್ನ ಹತ್ರ ಕಾಸೇ ಇಲ್ಲ, ನನಗೆಲ್ಲ ಪ್ಯಾರಿಸಲ್ಲಿ, ಆ ಥರ ಎಲ್ಲ ಯೋಚನೆ ಮಾಡ್ಬಾರ್ದು. ಮ್ಯಾನಿಫೆಸ್ಟೇಷನ್ ನಮ್ಗೆ ವರ್ಕ್ ಆಗಲ್ಲ. ನೀವು ಡೌಟ್ಸ್ ಇಟ್ಕೋಬಾರ್ದು, ಯೂನಿವರ್ಸಿಗೆ ಡೌಟ್ಸ್ ಕಳಿಸ್ಬಾರ್ದು. ಅದ್ರ ಕೆಲಸ ಅದು ಮಾಡುತ್ತೆ, ನೀವು ಬಿಟ್ಬಿಡಿ. ನೀವು ನಿಮ್ಮ ಆಸೆ ಹೇಳಿ, ನಂಬಿಕೆ ಇಟ್ಟು ನಾನು ಹೋಗ್ತೀನಿ ಅಂತ ಹೇಳಿ ಆ ಹ್ಯಾಪಿನೆಸ್ನ ರೇಡಿಯೇಟ್ ಮಾಡಿ. ದಟ್ ಪ್ಯಾರಿಸ್ಗೆ ಹೋಗ್ಬಿಟ್ಟು, ಓ ಮೈ ಗಾಡ್ ಪ್ಯಾರಿಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಯು ಬಿ ಇನ್ ದಟ್ ಸ್ಟೇಟ್. ಆವಾಗ ನಿಮಗೆ ಡೋರ್ಸ್ಗಳು ಓಪನ್ ಆಗ್ತಾ ಹೋಗುತ್ತೆ. ಯೂನಿವರ್ಸ್ ವರ್ಕ್ ಆಗೋದೇ ಹಾಗೆ, ನೀವೇನು ಪೋರ್ಟ್ರೇ ಮಾಡ್ತೀರೋ ಅದು ನಿಮಗೆ ಸಿಗುತ್ತೆ. ನಾನು ಯಾವಾಗಲೂ ಡೌಟಲ್ಲಿದ್ದರೆ ಸಿಗಲ್ಲ. ಆ್ಯಂಡ್ ನಾನೇನಾದರೂ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ ಅಂತಂದರೆ ಆ ಡೌಟಲ್ಲಿ ಇಟ್ಕೋಬಾರ್ದು. ಆ್ಯಂಡ್ ಇಫ್ ಯು ಆರ್ ರೈಟಿಂಗ್ ಅಲ್ವಾ ಮ್ಯಾನಿಫೆಸ್ಟೇಷನ್ದು, ಯು ಶುಡ್ ನಾಟ್ ರೈಟ್ ನನಗದು ಬೇಕು ಅಂತ. ಯು ಶುಡ್ ಆಲ್ವೇಸ್ ರೈಟ್ ಲೈಕ್ ಥ್ಯಾಂಕ್ ಯು ಸೋ ಮಚ್, ನನ್ನ ಲೈಫಲ್ಲಿ ಅದು ಸಿಕ್ಕಿದೆ. ಇವಾಗ ನಾನು ಬರೀಬೇಕು ಅಂತ ಅಂದರೆ ಪ್ಯಾರಿಸ್ದು ಮ್ಯಾನಿಫೆಸ್ಟೇಷನ್, ಥ್ಯಾಂಕ್ ಯು ಸೋ ಮಚ್ ಗಾಡ್, ಐ ವೆಂಟ್ ಟು ಪ್ಯಾರಿಸ್, ಥ್ಯಾಂಕ್ ಯು ಸೋ ಮಚ್, ಪ್ಯಾರಿಸ್ ವಾಸ್ ಸೋ ಬ್ಯೂಟಿಫುಲ್, ಐ ಹ್ಯಾಡ್ ಸೋ ಮಚ್ ಫನ್, ಐ ಶಾಪ್ಡ್, ಓ ಮೈ ಗಾಡ್ ಪ್ಯಾರಿಸ್ ವಾಸ್ ಎವ್ರಿಥಿಂಗ್ ಐ ವಿಶ್ಡ್ ಫಾರ್. ಯು ಶುಡ್ ರೇಡಿಯೇಟ್ ದಟ್ ಹ್ಯಾಪಿನೆಸ್. ಆ್ಯಂಡ್ ಪ್ರತಿ ಸರಿ ನಿಮ್ಮ ಲೈಫಲ್ಲಿ ಏನೇ ಬರಬೇಕು ಅಂತಿದ್ರು ಕೂಡ ವಿಜುವಲೈಸ್ ಮಾಡ್ಕೊಳ್ಳಿ, ಫ್ಯೂಚರ್ನ ಥಿಂಕ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವಾಗ ಅದು ನೆರವೇರುತ್ತೆ ಅಂದರೆ ನಿಮ್ಮ ಎನರ್ಜಿ ಯೂನಿವರ್ಸ್ ಎನರ್ಜಿ ಯಾವಾಗ ಮ್ಯಾಚ್ ಆಗುತ್ತೆ. ಅದು ನಾನು ಡೌಟಲ್ಲಿದ್ದರೆ ಯೂನಿವರ್ಸ್ ನನಗೆ ಕೊಡಲ್ಲ. ಯೂನಿವರ್ಸ್ ಆಲ್ವೇಸ್ ಅಟ್ರಾಕ್ಟ್ಸ್ ಹ್ಯಾಪಿ ಹಾರ್ಟ್ಸ್. ನಾನು ಎಷ್ಟು ಖುಷಿಯಾಗಿರ್ತೀನಿ, ಎಷ್ಟು ನಗ್ನಾಗ್ತಾ ಇರ್ತೀನಿ, ಎಷ್ಟು ಮಜವಾಗಿರ್ತೀನಿ, ಅದು ನನಗೆ ಅಷ್ಟು ಮಜಾ ಕೊಡ್ತಾ ಹೋಗುತ್ತೆ. ನಾನು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಕೂಡ ಹ್ಯಾಪಿ ಮೈಂಡಲ್ಲಿ, ಖುಷಿ ಮೈಂಡಲ್ಲಿ, ನೆಮ್ಮದಿ ಮೈಂಡಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿದರೆ ಅದು ಆಗೇ ಆಗುತ್ತೆ. ಹೇಗಾಗುತ್ತೆ ನನಗೆ ಬೇಕಾಗಿಲ್ಲ, ಯಾವಾಗುತ್ತೆ ನೀ ಯೋಚನೆ ಮಾಡಬೇಡ, ಅದು ಸೃಷ್ಟಿಗೆ ಬಿಟ್ಟಿರೋದು. ಆ್ಯಕ್ಚುಲಿ ವೈ ಡು ಯು ಒನ್ ಬಾದರ್, ಯಾವಾಗ ಬರುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಯೂಶ್ವಲಿ ಹಾಗೆ ಕೇಳ್ತೀನಿ, ನನಗೆ ಇವಾಗ ಏನಾದ್ರು ಬೇಕು ಅಂದರೆ ನನಗಿದು ಬೇಕು, ಅಥವಾ ಥ್ಯಾಂಕ್ ಯು ಸೋ ಮಚ್ ನನಗಿದೆ, ಯಾವಾಗ ಕೊಡ್ತೀವಿ, ಹೇಗೆ ಕೊಡ್ತೀವಿ, ಯಾವ ಥರ ಕೊಡ್ತೀವಿ, ಅದು ನನಗೆ ಬೇಕಾಗಿಲ್ಲ. ಬಿಕಾಸ್ ಅದು ನನ್ನ ಕೈಯಲ್ಲಿಲ್ಲ. ನಿನ್ನ ಕೆಲಸ ಏನೋ ನೀನು ವಿಜುವಲೈಸ್ ಮಾಡು, ಅದು ನಿನಗೆ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿರೋ, ಅದು ನಿಮ್ಗೆ ಆಗುತ್ತೆ. ಆ್ಯಂಡ್ ಆಲ್ಸೋ ಬೆಳಗ್ಗೆ ಎದ್ದ ತಕ್ಷಣ ಯು ಶುಡ್ ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ದಟ್ ಈಸ್ ಆಲ್ ಕನೆಕ್ಟೆಡ್ ಟು ಮ್ಯಾನಿಫೆಸ್ಟೇಷನ್ ಆ್ಯಕ್ಚುಲಿ, ಆ್ಯಂಡ್ ಇಟ್ ವರ್ಕ್ಸ್. ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ವೆನ್ ಯು ಡೂ ಇಟ್ ವಿತ್ ಅ ಹ್ಯಾಪಿ ಹಾರ್ಟ್, ಗ್ರೇಟ್ಫುಲ್ ಹಾರ್ಟ್ ಆ್ಯಂಡ್ ಅ ಪೀಸ್ಫುಲ್ ಹಾರ್ಟ್. ಮೈಂಡ್ ನೆಮ್ಮದಿಯಾಗಿ ಇಟ್ಕೋಬೇಕು. ಆ್ಯಂಡ್ ನೀವೇನಾದ್ರು ಕೇಳಬೇಕಾದ್ರೆ ಅಲ್ವಾ, ಆ್ಯಕ್ಚುಲಿ ಸೃಷ್ಟಿ ಬಜೆಟಲ್ಲಿಲ್ಲ. ಯೂನಿವರ್ಸ್ ಡಸಂಟ್ ರನ್ ಆನ್ ಎ ಬಜೆಟ್. 5 ಲಕ್ಷ 10 ಲಕ್ಷ 1 ಕೋಟಿನೇ ಕೇಳಿ, ಅದಕ್ಕೇನು ಲಿಮಿಟ್ ಇರಲ್ಲ ಅಥವಾ ಬಜೆಟ್ ಇರಲ್ಲ. ಬಟ್ ಅದು ವರ್ಕ್ ಆಗುತ್ತೆ. ನೀವು ಓಪನ್ ಆಗಿರಬೇಕು, ಡೌಟ್ ಇಟ್ಕೋಬಾರ್ದು ಆ್ಯಕ್ಚುಲಿ ಆ ಥರ. ಆ್ಯಂಡ್ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಇದೇ ಥರ ರೂಲ್ಸ್ ಅಂತ ಇರಲ್ಲ, ಆಯಿತಾ. ನೀವು ಮನಸ್ಸಲ್ಲಿ ಫೀಲ್ ಮಾಡಿದ್ರು ಓಕೆ, ಯೂನಿವರ್ಸಿಗೆ ಹೇಳ್ಕೊಂಡ್ರು ಕೂಡ ಓಕೆ, ದೇವ್ರ ಮುಂದೆ ಹೇಳ್ಕೊಂಡ್ರು ಕೂಡ ಓಕೆ, ಬುಕ್ಕಲ್ಲಿ ಬರೆದ್ರು ಕೂಡ ಓಕೆ, ಇದೇ ಥರ ಫಾಲೋ ಮಾಡಬೇಕು, ಹೀಗೆ ಫಾಲೋ ಮಾಡಬೇಕು. ಆ್ಯಂಡ್ ಒಂದೊಂದಿರುತ್ತೆ ಈ ಟೈಮಲ್ಲಿ ಆ ಥರ ಅಂದ್ಕೊಂಡಂತ. ಬಟ್ ಫೋರ್ಸ್ ಮಾಡಬೇಡಿ. ಗ್ರೇಟ್ಫುಲ್ ಹಾರ್ಟಿಂದ, ಹ್ಯಾಪಿ ಹಾರ್ಟಿಂದ ಮಾಡಿ, ಅವಾಗ ಸಿಗುತ್ತೆ ಆ್ಯಕ್ಚುಲಿ. ನಾನು ಅದು ಫಾಲೋ ಮಾಡಿ, ಆ್ಯಂಡ್ ಅದು ನಂಗೆ ವರ್ಕ್ ಆಗಿದೆ. Good to know. Maybe this is a good tip for our viewer. So, and one more question I have for you is like, so goal setting, right? Setting up the goal is very important. At the same time, maybe goal setting ಸ್ವಲ್ಪ like easy ಅನ್ಸಿದ್ರು, ಅದಕ್ಕೆ ಲಾಂಗ್ ಟೈಮ್ ಸ್ಟಿಕ್ ಆಗೋದು ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಹೌ ಟು ಸ್ಟಿಕ್ ಅಪಾನ್ ದ್ಯಾಟ್? ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೌ ಹಂಗರ್ ನಿಮ್ಗೆ ಎಷ್ಟು ಲೈಕ್ ಹಸಿವಿದೆ ಜೀವನದಲ್ಲಿ ಏನಾದರೂ ಮಾಡಬೇಕು ಅಥವಾ ಏನೋ ಸಾಧನೆ ಮಾಡಬೇಕು. ನನ್ನ ತಲೆಯಲ್ಲಿರೋದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ನನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ನನಗೆ ಗೊತ್ತಿರಬೇಕು ಆ್ಯಕ್ಚುಲಿ. ಆ ಕೆಪಾಸಿಟಿ ನನಗಿತ್ತು ಅಂತ ಅಂದರೆ ನಾನು ಟೈಮ್ ಫ್ರೇಮ್ ಇಟ್ಕೊಳ್ಳಲ್ಲ, ಟೈಮ್ ಲೈನ್ ಇಟ್ಕೊಳ್ಳಲ್ಲ. ನನಗೆ 2025 ನಾನು ಸಕ್ಸಸ್ಫುಲ್ ಹೋಗಬೇಕು, 2026 ಆಗಬೇಕು, ಹಂಗೆ ಆಗಲ್ಲ. ಲೈಫಿನ ಟೈಮ್ ಲೈನ್ ನನ್ನ ಹತ್ರ ಇಲ್ಲ ಆ್ಯಕ್ಚುಲಿ. ಬಟ್ ನನ್ನ ಗೋಲ್ನ ರೀಚ್ ಮಾಡುವಷ್ಟು ಕೆಪಾಸಿಟಿ ನನಗಿದೆಯಾ, ಅದಕ್ಕೆ ಕೊಡುವಷ್ಟು ಟೈಮ್ ನನಗಿದೆಯಾ, ಅಷ್ಟು ಹಠ ಇದೆಯಾ, ಆ್ಯಂಡ್ ನನ್ನನ್ನು ನಾನು ಅಪ್ಗ್ರೇಡ್ ಮಾಡ್ಕೊಳ್ಳುವಷ್ಟು ಸಾಮರ್ಥ್ಯ ನನಗಿದೆಯಾ ಅನ್ನೋದ್ರ ಮೇಲೆ
ಡಿಪೆಂಡ್ ಆಗುತ್ತೆ ಆ್ಯಕ್ಚುಲಿ. ಬಟ್ ನಿಮಗೆ ಗೊತ್ತಿರಬೇಕು, ನಿಮಗೆ ಡಿಸಿಪ್ಲಿನ್ ಇದೆಯಾ, ಕನ್ಸಿಸ್ಟೆನ್ಸಿ ಇದೆಯಾ, ಇದು 3 ದಿನದ ಗೋಲಾ ಅಥವಾ 30 ವರ್ಷದ ಗೋಲಾ ಅಥವಾ ನಿಮ್ಮ ಲೈಫ್ ಟೈಮ್ ಗೋಲಾ, ಇದು ನೀವು ಮಾಡಲೇಬೇಕಾ, ಆ್ಯಂಡ್ ಇದು ಮಾಡೋದ್ರಿಂದ ನಿಮ್ಗೇನು ಸಿಗುತ್ತೆ ಅನ್ನೋ ಒಂದು ಕ್ಲಾರಿಟಿ ನಿಮಗಿದ್ರೆ ಅಲ್ವಾ ಆ ಗೋಲ್ ಹಾದಿಯಲ್ಲಿ ಅಥವಾ ಪ್ಯಾಷನ್ ಹಾದಿಯಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಕೂಡ ಮುನ್ನುಗ್ತಾ ಹೋಗ್ತಿರ್ತಾರೆ. ಬಿಕಾಸ್ ಯಾರಿಗೂ ಕಾಣ್ದಿರೋ ಫ್ಯೂಚರ್ ನಿಮ್ಗೆ ಕಾಣಿಸಿರುತ್ತೆ. ಇವಾಗ ಒಂದೊಂದ್ಸರಿ ನಾನು ಹೇಳಿದ್ರೆ, ಇವಾಗ ಯಾರೋ ಒಬ್ರು ಫ್ರೆಂಡು ಅವ್ರ ಫ್ರೆಂಡ್ ಹತ್ರ ಶೇರ್ ಮಾಡ್ಕೋತಾರತ್ತೆ ನನಗೆ ಈ ಥರ ಮಾಡೋಕ್ಕಿದೆ ಅಂತ. ಅವ್ರ ಫ್ರೆಂಡಿಗೆ ಅದು ಕಾಣದೇ ಇರ್ಬೋದು, ಇವನೇನು ಹೇಳ್ತೀನಿ ಅಂತ. ಅವ್ರ ಹತ್ರ ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಗುರು, ಏನಕ್ಕೆ ಮಾಡ್ತೀಯ ಅಂತ. ಬಟ್ ನಾನು ಅದರಿಂದ ಡಿಮೋಟಿವೇಟ್ ಆಗಿ ನನ್ನ ಕೆಲಸ ಬಿಡ್ತೀನಿ ಅಂದರೆ ನನ್ನ ಮುಟ್ಟಾಳ್ತನ. ನನಗೆ ನನ್ನ ಒಂದು ಪ್ಯಾಷನ್ ಮೇಲೆ ನನಗೆ ಲೈಕ್ ತಲೆ ಇದೆ ಅಥವಾ ನನ್ನ ಗೋಲ್ ಮೇಲೆ ನನಗೆ ನಂಬಿಕೆ ಇದೆ, ಆ್ಯಂಡ್ ಅಲ್ಲಿ ನನ್ನ ಫ್ಯೂಚರ್ ಕಾಣಿಸ್ತಿರೋದು ನನಗೆ ಗೊತ್ತಿದ್ರೆ ಸಾಕು, ಇನ್ನೊಬ್ರಿಗೆ ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ. ಸೊ ಈ ನೆಗೆಟಿವಿಟಿ ಅಥವಾ ಡೌನ್ಫಾಲ್ ಈ ಥರದ್ದೆಲ್ಲ ಆಗೇ ಆಗುತ್ತೆ. ಬಟ್ ಐ ಯು ರೆಡಿ ಟು ಗಿವ್ ಅಪ್ ಎವ್ರಿಥಿಂಗ್, ಅಥವಾ ನೀವು ಏನೇ ಬಂದ್ರೂ ಕೂಡ ಫೇಸ್ ಮಾಡ್ತೀರ, ಅದು ನಿಮ್ಮ ಕೈಯಲ್ಲಿರುತ್ತೆ. ಗಿವ್ ಅಪ್ ಅನ್ನೋ ಆಪ್ಷನ್ನೇ ಇರಬಾರ್ದು. ಇಫ್ ಯು ಆರ್ ಇನ್ ಟು ಸಮಥಿಂಗ್ ಅಥವಾ ನೀವೇನೋ ಸಾಧನೆ ಮಾಡಬೇಕು ಅಂತ ಇದ್ದರೆ ಗಿವ್ ಅಪ್ ಇರಲೇಬಾರ್ದು. ಗಿವ್ ಅಪ್ ಇಲ್ಲ ಅಂತ ಅಂದರೆ ಆಗ ನನಗೆ ಸೋಲೇ ಇಲ್ಲ ಅಲ್ವಾ. ಬಿಕಾಸ್ ನಾನು ಟ್ರೈಯೇ ಮಾಡೋದು ಬಿಟ್ಟಿಲ್ಲ ಅಂದರೆ ನಂಗೆ ಹಿಂಗೆ ಸೋಲ್ ಬರುತ್ತೆ. ನಾನು ಯಾವತ್ತೋ ಒಂದಿನ ಮಾಡ್ತೀನಿ, ಬಟ್ ಅದು ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. ಬಟ್ ಅದು ಹಠ, ಸಾಮರ್ಥ್ಯ ಆ್ಯಂಡ್ ಪೇಷನ್ಸ್ ಇರಬೇಕು. ತಾಳ್ಮೆ ಇಸ್ ಲೈಕ್ ಗೊಬ್ಬರ ಒಂದು ಮರ ಬೆಳೆಯೋದಕ್ಕೆ. ಆ್ಯಕ್ಚುಲಿ ನೀವು ಪೇಷನ್ಸ್ ಎಷ್ಟು ಇಟ್ಕೋತೀರಾ, ತಾಳ್ಮೆ ಎಷ್ಟು ಇಟ್ಕೋತೀರಾ, ಅಷ್ಟು ಜೀವನ ಚೆನ್ನಾಗಿರುತ್ತೆ. ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಇವಾಗ ನನಗೆ ಒಬ್ಬೊಬ್ರು ಇರ್ತಾರಲ್ಲ, ಇವತ್ತು ಮಾಡಿಬಿಟ್ಟೆ ನಾನು ನಾಳೆನೇ ಸಕ್ಸಸ್ಫುಲ್ ಆಗಬೇಕು, ಹಾಗೆ ಹೆಂಗಾಗುತ್ತೆ ಅದು. ಶುಡ್ ಹ್ಯಾವ್ ದಟ್ ಪೇಷನ್ಸ್. ಯಾವ ಟೈಮ್ ಲೈನಿಗೆ ಆಗುತ್ತೆ ಗೊತ್ತಿಲ್ಲ, ಬಟ್ ಆ ಟೈಮ್ವರೆಗೂ ಕೂಡ ನೀವು ಬೆಳೆಯೋವರೆಗೂ ಕೂಡ ಲೈಫ್ ನಿಮಗೆ ಪಾಠ ಕಲಿಸುತ್ತೆ. ಅದು ಕಲಿತಾ ಹೋಗಬೇಕು. ಆವಾಗ ಆ ಟೈಮ್ ಆದಮೇಲೆ ನಿಮ್ಮ ಗೋಲ್ನ ರೀಚ್ ಮಾಡಿದಾಗ ವಿಲ್ ಬಿ ದ ಡಿಫ್ರೆಂಟ್ ಪರ್ಸನ್. ನೀವು ಸಕ್ಸಸ್ಫುಲ್ಲು ಆಗಿರ್ತೀರ, ಆ್ಯಂಡ್ ಆ ಬದುಕಿನ ಪಾಠ ಕಲ್ತಿರ್ತೀರ, ಪೇಷನ್ಸ್ ಕಲ್ತಿರ್ತೀರ, ತಾಳ್ಮೆ ಕಲ್ತಿರ್ತೀರ, ಆ್ಯಂಡ್ ಆ ಎಲ್ಲ ಲೈಫ್ ಲೆಸನ್ಸನ್ನ ನಿಮ್ಮ ಪರ್ಸ್ನಲ್ ಲೈಫ್ಗೆ ಕೂಡ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಆ ಥರ. So I have observed one more thing. So maybe because of the self-confidence what we have, alva. ಸೊ ಅದರಿಂದ ನಾವು ಕೆಲವೊಂದು ಸತಿ ಮಾತಾಡ್ತಾ ಇರ್ತೀವಿ. ಮೇ ಬಿ ಸೊ ಇಟ್ಸ್ ಲೈಕ್ ಮೋರ್ ರಿಲೇಟೆಡ್ ಟು ದ ಮ್ಯಾನಿಫೆಸ್ಟೇಷನ್ ಅಂದ್ಕೊಳ್ಳಿ. ಓಕೆ, ನಾನು ಅದು ಮಾಡ್ಬಿಡ್ತೀನಿ, ಅದು ತೊಗೊತೀನಿ, ಇದನ್ನು ತೊಗೊತೀನಿ. ಬಟ್ ವೆನ್ ವಿ ಆರ್ ಎಕ್ಸ್ಪ್ಲೈನಿಂಗ್ ದಿಸ್ ಟು ಸಂಬಡಿ, ಅದನ್ನು ಮಾಡ್ಬೋದು ಬಿಡು, ಸೊ ಅದನ್ನು ನಾವು ಹೂ ನೋಸ್, ನಾವು ಮೇ ಬಿ ಬಿಲಿಯನಿಯರ್ ಆಗಿರ್ಬೋದೇನೋ 5 years ಡೌನ್ ದ ಲೈನ್, 10 years ಡೌನ್ ದ ಲೈನ್ ಅಂತ ಹೀಗೆ ಮಾತಾಡ್ತಾ ಇರುವಾಗ ಮೇ ಬಿ ಕೇಳೋರಿಗೆ ಅದು ಏನು ಇವನು ತುಂಬ ಇದನ್ನು ಮಾಡಿ ಮಾತಾಡ್ತಾ ಇದ್ದಾನೆ ಅಥವಾ ಏನು ಲೈಕ್ ಓಡ್ಬಿಡ್ತಾ ಇದ್ದಾನೆ ಆ ಥರ ಅಂತ ಅನಿಸುತ್ತೆ. ಬಟ್ ದಟ್ಸ್ ನಾಟ್ ಟ್ರೂ, ರೈಟ್? ನನ್ನನ್ನು ಕೇಳಿದ್ರೆ ಅಲ್ವಾ, ಎವ್ರಿಬಡಿ ಈಸ್ ನಾಟ್ ಯುವರ್ ಬೌಂಡ್, ಅಂದರೆ ಏನಂತಾರೆ, ಎವ್ರಿಬಡಿ ಈಸ್ ನಾಟ್ ಯುವರ್ ಕ್ಲೋಸ್ಡ್ ಒನ್ಸ್. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನೀವು ಯಾವುದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಊರವ್ರ ಹತ್ರ ಡಂಗುರ ಮಾಡಬೇಕಾಗಿಲ್ಲ. ಐ ಬಿಲೀವ್ ಇನ್ ದಟ್. ಐ ಬಿಲೀವ್ ಇನ್ ನರ್ಸರ್. ನಾನು ಎವಿಲ್ ಬಿಲೀವ್ ಮಾಡ್ತೀವಿ ಅಥವಾ ಕಣ್ಣಕ್ಕೆ ಬಿಲೀವ್ ಮಾಡ್ತೀವಿ. ನಾನು ಕೆಲಸ ಮಾಡೋದು ನನ್ನ ಪಕ್ಕ ಇರೋ ರೂಮ್ಗೂ ಗೊತ್ತಾಗಲ್ಲ, ನಾನು ಆ ಥರ ಕೆಲಸ ಮಾಡ್ತೀನಿ. ನನಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, ಆಯಿತಾ, ಅಂದರೆ ಹಂಗೆ ವರ್ಕ್ ಆಗುತ್ತೆ ಇಲ್ಲ ಅಂತ. ಬಟ್ ನಾನು ಹೇಗೆ ನೋಡ್ತೀನಿ ಅಂತಂದರೆ, ನಾನು ಕೆಲಸ ಮಾಡಿ ತೋರಿಸೋವರೆಗೂ ಯಾರಿಗೂ ಹೇಳಲ್ಲ. ನಾನು ಹೇಳ್ತಲ್ಲ, ನಾನು ಆರ್ಜೆ ಆಗ್ತಿರೋದು ನಮ್ಮ ಅಪ್ಪ ಅಮ್ಮಂಗೆ ಈಗಲೂ ಗೊತ್ತಿಲ್ಲ. ಈ ವಿಡಿಯೋ ನೋಡೋದ್ಮೇಲೆ ಅವ್ರಿಗೆ ಗೊತ್ತಾಗಬೇಕು. ಆ್ಯಕ್ಚುಲಿ ದೇ ಹ್ಯಾವ್ ನೋ ಐಡಿಯಾ ನಾನು ಏನಕ್ಕೆ ಟ್ರೈ ಮಾಡ್ತಿದ್ದೆ ಅಂದ್ಕೊಂಡು ಅಂತ. ನಂಗೆ ಹೇಳ್ಕೊಳಕ್ಕೆ ಇಷ್ಟ ಆಗಲ್ಲ, ನಂಗೆ ಕೆಲಸ ಮಾಡಿ ತೋರ್ಸೋಕ್ಕೆ ಇಷ್ಟ. ಬಟ್ ಇನ್ನೊಂದು ಹೇಳ್ತೀನಿ ಆಯಿತಾ, ನೀವು ಯಾವಾಗ ನಿಮ್ಮ ಏನೋ ಒಂದು ವರ್ಕ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡ್ತಿರ್ತೀರ, ಆವಾಗ ನಿಮ್ಮ ಮೈಂಡ್ ನಿಮಗೆ ಡೋಪಮೈನ್ ರಿಲೀಸ್ ಮಾಡ್ತಾ ಇರುತ್ತೆ. ಯಾವಾಗ ಪ್ರತಿ ಸರಿ ಅದ್ರ ಬಗ್ಗೆ ವರ್ಬಲಿ ಮಾತಾಡ್ತೀರಾ, ಆ ಡೋಪಮೈನ್ ರಿಲೀಸ್ ಆಗ್ತಾ ಹೋಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಅದು ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ ನೀವು ಅದ್ರ ಬಗ್ಗೆ ಎಷ್ಟು ಮಾತಾಡ್ತೀರಾ. ಆ್ಯಂಡ್ ನೀವು ಇನ್ನೊಬ್ಬರ ಹತ್ರ ಹೇಳಿದಾಗ ಯಾರೊಬ್ರು ಒಪ್ಕೊಂಡಿಲ್ಲ ಅಂತ ಅಂದರೆ, ನಿಮ್ಗೆ ಅದು ಬೇಜಾರಾಯಿತು ಅಂತಂದರೆ, ಯು ಆರ್ ಸೀಕಿಂಗ್ ವ್ಯಾಲಿಡೇಷನ್ ಫ್ರಮ್ ದಟ್ ಪರ್ಸನ್. ನಿಮ್ಮ ಕನಸು ಇನ್ನೊಬ್ಬರಿಗೆ ಗುಡ್ ಫೀಲ್ ಮಾಡಬೇಕು ಅಂತಿಲ್ಲ. ನಿಮ್ಮ ಕನಸಲ್ಲಿರುವಂಥ ನಿಮ್ಮ ಇಂಟೆನ್ಸಿಟಿ ಇನ್ನೊಬ್ಬರಿಗೂ ಅದೇ ಇಂಟೆನ್ಸಿಟಿ ಬರಬೇಕು ಅಂತಿಲ್ಲ. ಅದು ಬರೋದೂ ಇಲ್ಲ ಆ್ಯಕ್ಚುಲಿ. ನಿಮ್ಮ ಕನಸನ್ನು ಇನ್ನೊಬ್ರು ವಾವ್ ಅಂತಲೇ ನೋಡಬೇಕು ಅಂತಿಲ್ಲ. ಆ್ಯಂಡ್ ನೀವು ಅದರಿಂದ ಡಿಮೋಟಿವೇಟ್ ಮಾಡ್ತೀರಿ. ಏನಕ್ಕೆ ಹೇಳ್ತೀರಾ ಆ್ಯಕ್ಚುಲಿ? ನಿಮ್ಮ ಕನಸಿನ ಮೇಲೆ ನೀವು ವರ್ಕ್ ಮಾಡಿ ಆ್ಯಕ್ಚುಲಿ, ಅದು ಪ್ರೂವ್ ಆದಮೇಲೆ ಹೇಳಿ ಆ್ಯಕ್ಚುಲಿ. ಆ್ಯಂಡ್ ನಿಮ್ಮ ಕ್ಲೋಸ್ ಪರ್ಸನ್ ಅಥವಾ ಪಾರ್ಟ್ನರ್ ಹತ್ರ ಹೇಳ್ಕೊಡೋದು ಓಕೆ. ಆ್ಯಂಡ್ ಅದು ಅವ್ರು ಒಳ್ಳೇದೆಲ್ಲರೂ ಕೆಟ್ಟದ್ದು ಹೇಳಿದ್ರು, ಇಫ್ ಯು ಆರ್ ಟೇಕಿಂಗ್ ಇಟ್ ಇನ್ ಅ ವೆರಿ ಗುಡ್ ವೇ, ಓಕೆ. ಬಟ್ ಊರ ಹತ್ರ ಡಂಗೂರ ಸಾರಕ್ಕೆ ಹೋಗ್ಬಿಡಿ, ಮಾಡಿ ತೋರಿಸಿ ಆ್ಯಕ್ಚುಲಿ ಕೆಲಸ. ಆ್ಯಂಡ್ ಯಾವಾಗ ನಿಮ್ಮ ಜೊತೆ ನೀವು ಕೆಲಸ ಮಾಡ್ತೀರಾ ಅಲ್ವಾ, ಆವಾಗ ನಿಮಗೆ ಒಂದೊಂದ್ಸರಿ ಅನಿಸುತ್ತೆ ಇದು ರಾಂಗಾ ರೈಟಾ, ಇನ್ನೊಬ್ರ ಹತ್ರ ಕೇಳಬೇಕು. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಸೀಕ್ ವ್ಯಾಲಿಡೇಷನ್. ಈ ಐಡಿಯಾ ಒಳ್ಳೇದಾ, ಅಂದರೆ ಸುಟ್ಟೋಗೋಕ್ಕಿಂತ ಮುಂಚೆ ಇನ್ನೊಬ್ರು 4 ಜನ ಒಪಿನಿಯನ್ ಕೇಳೋದು ಇಟ್ಸ್ ಓಕೆ. ಬಟ್ ನಿಮ್ಮ ಯಾವುದೋ ಒಂದು ದೊಡ್ಡ ಡ್ರೀಮ್ ಬಗ್ಗೆ ಊರವ್ರ ಹತ್ರ ಎಲ್ಲ ಪ್ರತಿದಿನ ಹೋಗಿ ಡಂಗೂರ ಸಾರಕ್ಕೆ ಹೋಗ್ಬೇಡಿ ಆ್ಯಕ್ಚುಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಲೈಕ್ ಬಿಲ್ಡಿಂಗ್ ಅ ಪಾಸಿಟಿವ್ ಮೈಂಡ್ಸೆಟ್ ಈಸ್ ಅ ಡೈಲಿ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಸೊ ಈಸ್ ದಟ್ ಟ್ರೂ? ಟ್ರೂ. ನಾನು ಆ್ಯಕ್ಚುಲಿ ಹೇಳ್ತೀನಿ, ನಂಗೆ ಪಾಸಿಟಿವಿಟಿ ಹಿಂಗೆ ಬಂದಿರೋದು ಅಂತ ಆಯಿತಾ. ನಮ್ಮಮ್ಮ ಹೇಗೆ ಅಂದರೆ, ಶಿ ಇಸ್ ಅ ವೆರಿ ಪಾಸಿಟಿವ್ ಪರ್ಸನ್. ಆ
ವಿಮೆನ್ ಒಂದು ದಿನ ಕ್ರಿಬ್ ಮಾಡೋದು ನೋಡಿಲ್ಲ, ಕೊರಗೋದು ನೋಡಿಲ್ಲ ನಾನು. ಅಂದರೆ ಕೆಲಸ ಜಾಸ್ತಿ ಇದೆ ಆ ಥರ ಈ ಥರ ಅಂತಂದಿರ್ಬೋದು, ನನ್ನ ಲೈಫ್ ಆ ಥರ ಬೆಟರ್ ಆಗಿರ್ಬೋದಿತ್ತೇನೋ, ಈ ಥರ ಮಾಡಿದ್ರೆ ಈ ಥರ ಇರ್ಬೋದಿತ್ತೇನೋ, ಆ ಥರ ಯಾವತ್ತೂ ಅವ್ರು ಕೊರಗೋದು ನೋಡಿಲ್ಲ. ಆ್ಯಂಡ್ ದೇವ್ರನ್ನ ಜಾಸ್ತಿ ನಂಬ್ತಾರೆ. ನಾನು ಚಿಕ್ಕಲಿಂದ ನಮ್ಮಮ್ಮ ನೋಡಿನೇ ನಂಗೆ ಅಷ್ಟು ಪಾಸಿಟಿವಿಟಿ ಬಂದಿರೋದು. ಶಿ ಈಸ್ ಸಮ್ವನ್, ಶಿ ಈಸ್ ವೆರಿ ಹ್ಯಾಪಿ ಆ್ಯಂಡ್ ಶಿ ಈಸ್ ವೆರಿ ಜಾಯ್ಲ್. ಅವ್ರು ಈಗಲೂ ಕ್ಯೂಟಾಗಿ ಆಡ್ತಾರೆ. ಇವಾಗ ಏನೋ ಅಡ್ವರ್ಟೈಸ್ಮೆಂಟ್ ನೋಡಿದ ತಕ್ಷಣ ಅವ್ರು ಹಿಂಗೆಲ್ಲ ಅವರೇ ಆ್ಯಕ್ಷನ್ ಮಾಡ್ಕೋತಾರೆ. ದೋ ಶಿ ಈಸ್ ವೆರಿ ಓಲ್ಡ್ ಅಂತಂದರೆ ಶಿ ಲುಕ್ಸ್ ಗುಡ್, ಶಿ ಲುಕ್ಸ್ ಹಾಟ್ ಅನ್ಲಿ, ಆಯಿತಾ. ಆ ಥರನೇ ನೋಡಿ ಬೆಳೆದಿರೋದು ಆ್ಯಕ್ಚುಲಿ. ಸೊ ಮಮ್ಮನಿಂದನೇ ನನಗೆ ಲೈಕ್ ಮೇ ಬಿ ನನಗೆ ಅನ್ಸೋದು ಎವ್ರಿ ಟೈಮ್ ಒಂದು 0.5% ನನಗೆ ಏನೆಲ್ಲ 50% ಪಾಸಿಟಿವ್ ಬಂದಿದೆ ಅಥವಾ ತುಂಬ ಜಾಸ್ತಿ ಬಂದರೆ ಮಮ್ಮನಿಂದನೇ ಬಂದಿದೆ ಅಂದ್ಕೊಳ್ಳೋದ. ಅದನ್ನು ನೀವು ಡೈಲಿ ನಿಮ್ಮ ಲೈಫಲ್ಲಿ ನಿಮಗೆ ಬರುವಂಥ ಸಿಚುವೇಶನ್ಸಲ್ಲಿ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀರಾ ಆ ಥರ ಪಾಸಿಟಿವಿಟಿ ಇರುತ್ತೆ. ಅಂದರೆ ನಂಗೆ ಕೆಲಸದಲ್ಲಿ ಮಾತ್ರ ಪಾಸಿಟಿವಿಟಿ ಆಗಿದ್ದೀನಿ, ಬಟ್ ಫ್ರೆಂಡ್ಸು ಫ್ಯಾಮಿಲಿ ವಿಷಯ ಬಂದರೆ ನಾನು ಕೈ ಎತ್ಬಿಡ್ತೀನಿ, ಅದು ಹಂಗಾಗಲ್ಲ. ಇಟ್ ಈಸ್ ಅಂದರೆ ನೀವು ಎಲ್ಲ ಏರಿಯಾ ಮೇಲೆ ವರ್ಕೌಟ್ ಮಾಡಬೇಕಾಗುತ್ತೆ. ಇವಾಗ ನೀವು ದೀಪಾವಳಿ ಇದೆ, ಮನೆ ಕ್ಲೀನ್ ಮಾಡ್ತೀರಾ, ಬರೀ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಮನೆ ಶುದ್ಧಿ ಆಯಿತು ಅಂತೀರಿ. ಇಲ್ಲ, ಟಾಯ್ಲೆಟ್ ತೊಳಿಬೇಕಾಗುತ್ತೆ, ದೇವ್ರ ಮನೆ ತೊಳಿಬೇಕಾಗುತ್ತೆ, ಹಾಲ್ ತೊಳಿಬೇಕಾಗುತ್ತೆ, ಕಾರ್ ಪಾರ್ಕಿಂಗ್ ಎಲ್ಲ ತೊಳಿಬೇಕಾಗುತ್ತೆ. ಅವಾಗ ಯು ಟೆಲ್ ಮನೆ ಶುದ್ಧಿ ಆಯಿತು. ಅದೇ ಥರ ಬರೀ ಒಂದು ಏರಿಯಾದಲ್ಲಿ ಪಾಸಿಟಿವಿಟಿ ಇದ್ದರೆ ಆಗಲ್ಲ. ಆ್ಯಕ್ಚುಲಿ ಯು ಶುಡ್ ಕಲ್ಟಿವೇಟ್ ಪಾಸಿಟಿವಿಟಿ ಇನ್ ಆಲ್ ದ ಏರಿಯಾಸ್ ಆಫ್ ಲೈಫ್. ಇವಾಗ ನಾನು ಕೆಲಸ ಮಾಡ್ತಾ ಇದ್ದೀರಾ, ಇವಾಗ ನಾನು ಏನಾದ್ರು ಟಿಪ್ಸ್ ಕೊಡಬೇಕು, ಪಾಸಿಟಿವಿಟಿ ನಿಮ್ಮ ಡೈಲಿ ಲೈಫಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ, ಲರ್ನ್ ಟು ಸೇ ನೋ. ಯಾರು ನಿಮ್ಮ ಬಂಧು ಬಳಗ ಅಲ್ಲ, ಊರವ್ರನ್ನೆಲ್ಲ ಮನೇಲಿ ಕುತ್ಕೊಂಡು ಏನಲ್ಲಿ ಕುಂಕುಮ ಕೊಡೋ ಥರ ಕೂರಿಸ್ಕೋಬೇಡಿ. ಆಗಲ್ಲ ಅಂದರೆ ಮಕ್ಕದ ಮೇಲೆ ಹೇಳಿ, ಆಗಲ್ಲ. ನಿಮ್ಮನ್ನು ನೀವು ಸಾಯಿಸ್ಕೊಂಡು ಅಥವಾ ಇನ್ನೊಬ್ರು ಖುಷಿಗೋಸ್ಕರ ನೋ ಹೇಳಬೇಕಾಗಿಲ್ಲ. ಆ್ಯಂಡ್ ಮಾಡೋ ಕೆಲಸದಲ್ಲಿ ಯಾವಾಗಲೂ ಖುಷಿಯಾಗಿರಿ, ಆ್ಯಂಡ್ ಜಾಸ್ತಿ ಟ್ರಾವೆಲ್ ಮಾಡಿ, ಆ್ಯಂಡ್ ಇರೋದ್ರಲ್ಲಿ ಯಾವಾಗಲೂ ಕಂಟೆಂಟ್ ಫೀಲ್ ಆಗಿರಿ, ಕೊರಗ್ತಾ ಇರಬೇಡಿ. ಆ್ಯಂಡ್ ಜೀವನ ಹಿಂಗೆ ಬಂದರೂ ಕೂಡ ಸ್ವೀಕರಿಸಿ. ಕ್ವಶನ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಾಗಿಲ್ಲ, ನನಗೆ ಯಾಕಾಗಿಲ್ಲ, ನನಗೆ ಯಾಕೆ ಈ ಥರ ಇದೆ, ನನ್ನ ಲೈಫಿಗೆ ಯಾಕೆ ಈ ಥರ ಇದೆ ಅಂದ್ಕೊಂಡು. ನಿಮ್ಗೆ ಏನು ಸಿಗಬೇಕೋ, ಯಾವ ಟೈಮಿಗೆ ಸಿಗಬೇಕೋ, ಯಾವ ಥರ ಸಿಗಬೇಕೋ, ಯಾವ ಪ್ರಮಾಣದಲ್ಲಿ ಸಿಗಬೇಕೋ ಕರೆಕ್ಟಾಗೇ ಸಿಕ್ಕಿರುತ್ತೆ. ಈ ಕ್ಷಣಕ್ಕೆ ಗೊತ್ತಾಗದೇ ಇರ್ಬೋದು, ಬಟ್ ಸ್ವಲ್ಪ ಟೈಮಿಂಗ್ ಗೊತ್ತಾಗುತ್ತೆ. ಆ್ಯಂಡ್ ಪೇಷನ್ಸ್ ಜಾಸ್ತಿ ಇಟ್ಕೊಳ್ಳಿ. ಇದು ನಾನು ಬರೀ ಒಂದೊಂದು ಏರಿಯಾ ಅಂತಿಲ್ಲ, ಓವರ್ ಆಲ್ ಎಲ್ಲ ಏರಿಯಾದಲ್ಲಿ ನೀವು ಇದನ್ನು ಲೈಕ್ ಕಲ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಓಕೆ ಆಗುತ್ತೆ. ಆ್ಯಂಡ್ ಪೇಷನ್ಸ್ ಜಾಸ್ತಿ ಬೇಕು. ಬಿಕಾಸ್ ಇವಾಗ ಕೈ ಗಾಯ ಆದ್ರೇ 2 ದಿನದಲ್ಲಿ ಹೋಗ್ಬಿಡುತ್ತೆ. ಕೈ ಗಾಯ ಆಗಿರೋ ದಿನ ಕೈಯೇ ಕಟ್ ಮಾಡ್ಕೊಳ್ಳೋಷ್ಟು ನೋವಾಗ್ಬಿಡುತ್ತೆ. ಅದೇ ಒಂದು 2-3 ದಿನ ಆದ್ಮೇಲೆ ಬ್ಯಾಂಡೇಜ್ ಹಾಕಿ, ಟಿಂಚರ್ ಹಾಕಿ, ಅದ್ರ ಪಾಡಿಗೆ ಅದು ಬಿಟ್ಟ ತಕ್ಷಣ ಹೋಗುತ್ತೆ. ಸೊ ಪ್ರಾಬ್ಲಮ್ಸ್ ಬಂದಾಗಲೂ ಕೂಡ ಹಾಗೆ, ಫಸ್ಟ್ ಟೈಮ್ ಬಂದ ತಕ್ಷಣ ದೊಡ್ಡದಾಗಿ ಅನಿಸುತ್ತೆ. ಟೈಮ್ ಕೊಟ್ಟು ನೀವು ಪೇಷನ್ಸ್ ಇಟ್ಕೊಂಡ ತಕ್ಷಣ ಪ್ರಾಬ್ಲಮ್ಸ್ ಹಂಗೆ ಹೋಗುತ್ತೆ. ಆ್ಯಂಡ್ ಆಲ್ಸೋ ಡೈಲಿ ನೈಟ್ ಮಲಗಬೇಕಾದ್ರೆ ಬಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ದಟ್ ಯು ಹ್ಯಾವ್ ಇನ್ ಯುವರ್ ಲೈಫ್. ಆ್ಯಂಡ್ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಯಾರೇ ಎಲ್ಲ ಪೀಪಲ್ ಇರ್ತಾರೆ ಅಲ್ವಾ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾವಾಗಲೂ ಕೂಡ ಖುಷಿಯಾಗಿ ಇರೋದು ಥರ ನೋಡಿ. ಆ್ಯಂಡ್ ಇರೋ ಲೈಫಲ್ಲಿ ಆಲ್ವೇಸ್ ರಿಮೆಂಬರ್, ಏನು ತೊಗೊಂಡೋಗೋದಲ್ಲ, ಇರೋದಲ್ಲ. ಇಟ್ಸ್ ಲೈಕ್ ಅ ವೆಕೇಷನ್. ಒಂದು ಟ್ರಿಪ್ ಬಂದಾಗ 3 days ಏನು ಮಜಾ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದೇ ಥರ ಲೈಫ್ ಕೂಡ. ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ. ಆ ಇರೋ ಚಿಕ್ಕ ಜೀವನದಲ್ಲಿ ಎಷ್ಟು ಖುಷಿ ಆಗುತ್ತೋ ಇರಿ, ಎಷ್ಟು ನಗ್ತಾ ಇರಬೇಕು ಇರಿ, ಆ್ಯಂಡ್ ಎಷ್ಟು ಹ್ಯಾಪಿಯಾಗಿರ್ಬೇಕು ಇರಿ. ತುಂಬ ಜನ ಹೇಳ್ತಾರೆ ಮಾಸ್ಟರ್ ಆಫ್ ಆಲ್, ಜಾಕ್ ಆಫ್ ನನ್ ಅಂತ, ಆಯಿತಾ. ಅರೆ ಬಟ್ ನಾನು ಹೇಳೋದು, ಜೀವನ ಚಿಕ್ಕದಲ್ವಾ, ಒಂದ್ರ ಮೇಲೆ ನೀವು ಪರ್ಫೆಕ್ಟ್ ಆಗಿರಬೇಕು ಅಂತ ಏನಾಗಿ ವರ್ಕ್ ಮಾಡ್ತೀರಾ? ಟ್ರೈ ಮಾಡಿ, 10 ಟ್ರೈ ಮಾಡಿ, 20 ಟ್ರೈ ಮಾಡಿ, ಖುಷಿ ತೊಗೊಳ್ಳಿ, ನಗು ತೊಗೊಳ್ಳಿ, ನೆಮ್ಮದಿ ತೊಗೊಳ್ಳಿ, ಸೋಲಿ ಪರವಾಗಿಲ್ಲ, ಬಟ್ ಆದರೆ ಮತ್ತೆ ಗೆಟಪ್ ಆಗಿ. ಇಟ್ಸ್ ಆಲ್ ಡಿಪೆಂಡ್ಸ್ ಅಪಾನ್ ಹೌ ಯು ಬೌನ್ಸ್ ಬ್ಯಾಕ್ ಅಷ್ಟೇ. 20 ಸರಿ ನಾನು ಸೋಲ್ತಾ ಕೂರ್ತೀನೋ, ಅಳ್ತಾ ಇರ್ತೀನೋ, ಡಿಪ್ರೆಸ್ಡ್ ಆಗಿರ್ತೀನೋ, ಅಲ್ಲ 21 ಸರಿ ನಾನು ನಿಲ್ತೀನ, ನಂಗೆ ಜೀವನದ ಬಗ್ಗೆ ಖುಷಿ ಇದೆಯಾ, ನಗು ಇದೆಯಾ, ನೆಮ್ಮದಿ ಇದೆಯಾ. ಎವ್ರಿಥಿಂಗ್ ಕಮ್ಸ್ ಡೌನ್ ಟು ಜೀವನವನ್ನು ನೀವು ಎಷ್ಟು ಖುಷಿ ಪಡ್ತೀರಾ ಅಥವಾ ಎಷ್ಟು ಇಷ್ಟಪಡ್ತೀರಾ ಅಂತ. ಸೊ ಪಾಸಿಟಿವಿಟಿ ಜಾಸ್ತಿ ಫ್ಲೋ ಆಗದೆ ನಿಮಗೆ ಲೈಫ್ ಮೇಲೆ ಎಷ್ಟು ಖುಷಿ ಇದೆ, ಬದುಕನ್ನ ನೀವು ಎಷ್ಟು ಜೀವಿಸ್ತೀರಾ. ಬರೀ ಜೀವನ ಮಾಡಬೇಕು ಅಂತ ಜೀವನ ಮಾಡೋದಲ್ಲ, ಜೀವನದ ಎಸೆನ್ಸ್ ತೊಗೋಬೇಕು ನಾನು. ಆ ಥರ ನನಗೆ ಬದುಕಿನ ಬಗ್ಗೆ ಜಾಸ್ತಿ ಪ್ರೀತಿ ಇದ್ದಾಗ, ಆ್ಯಂಡ್ ಈ ಥರ ಇಷ್ಟು ಬೌಂಡ್ರೀಸನ್ನು ನನ್ನ ಲೈಫಲ್ಲಿ ನಾನು ಹಾಕೊಂಡಿದ್ದೀನಿ ಅಂತ ಅಂದರೆ, ಯಾರು ಏನು ಹೇಳಬೇಕಾಗಿಲ್ಲ, ಯಾವ ಮೋಟಿವೇಶನಲ್ ಪಾಡ್ಕಾಸ್ಟ್ ನೋಡಬೇಕಾಗಿಲ್ಲ, ಮಹಾಭಾರತ ನೋಡಬೇಕಾಗಿಲ್ಲ. ಆ್ಯಕ್ಚುಲಿ ಅರ್ಧಕ್ಕರ್ಧ ಅಲ್ಲೇ ಕೆಲಸ ಆಗಿಬಿಡುತ್ತೆ. ಗುಡ್ ಟು ನೋ. ಆ್ಯಂಡ್ ಈ ಸಕ್ಸಸ್ ಅನ್ನೋದು ಒಂದು ಜರ್ನಿ ಅಲ್ವಾ. ಸೊ ಈ ಜರ್ನಿಲಿ ಮೇ ಬಿ ನಾವು ಎಂಡ್ ಗೋಲ್ ರೀಚ್ ಆಗೋಕ್ಕೆ ಸೊ ಇಟ್ ಮೈ ಟೇಕ್ ಸಮ್ ಟೈಮ್. ಅಟ್ ದ ಸೇಮ್ ಟೈಮ್ ಈವನ್ ಜರ್ನಿಲಿ ನಮಗೆ ಸ್ಮಾಲ್ ವಿನ್ಸು ಇರುತ್ತೆ. ಆ ಸ್ಮಾಲ್ ವಿನ್ಸನ್ನು ಸೆಲೆಬ್ರೇಟ್ ಮಾಡೋದು ಲೈಕ್ ಹೌ ಮಚ್ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನಾನು ಒಂದು ಹಾದಿಗೆ ರೀಚ್ ಆಗೋಕ್ಕಿಂತ ಮುಂಚೆ ನಾನು ಅದನ್ನೆಲ್ಲವನ್ನು ಅಪ್ರಿಷಿಯೇಟ್ ಮಾಡಿಲ್ಲ ಅಂತಂದರೆ ನಾನು ಎಷ್ಟೇ ಬೆಳೆದ್ರೂ ಕೂಡ ಆ ಸಕ್ಸಸ್ ನಂಗೆ ಖುಷಿ ಕೊಡಲ್ಲ ಆ್ಯಕ್ಚುಲಿ. ಬಿಕಾಸ್ ಐ ಆಮ್ ಸೋ
ಡಿಟರ್ಮೈಂಡ್ ನನಗೆ ಅಲ್ಲೇ ರೀಚ್ ಆಗಬೇಕು ಅಲ್ಲಿ ರೀಚ್ ಆಗೋವರೆಗೂ ಏನೇನೆಲ್ಲ ಬಂತ ನಾನು ಎಲ್ಲ ಸೈಡ್ಲೈನ್ ಮಾಡ್ತಿದ್ದೆ ಅಂತಂದರೆ ನಾವು ಬದುಕಿನ ಖುಷಿನೂ ಕೂಡ ಅನುಭವಿಸೋಕ್ಕಾಗಲ್ಲ. ಸೊ ನಾನು ಬೇಸಿಕಲಿ ಹೇಗೆ ಮಾಡ್ತೀನಿ ಅಂತ ಅಂದರೆ ನಾನು ಚಿಕ್ಕದನ್ನು ತುಂಬ ಸೆಲೆಬ್ರೇಟ್ ಮಾಡ್ತೀನಿ ಆಯಿತಾ. ನನ್ನ ಶೋ ಇವತ್ತು ಸೂಪರಾಗಿ ಆಯಿತು, ಇವತ್ತು ಒಂದು ಇವೆಂಟ್ ಸಕ್ಕತ್ತಾಗಿತ್ತು ಅಂದರೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಚೆನ್ನಾಗಿ ಒಳ್ಳೆ ನೈಟ್ ಡ್ರೆಸ್ ಎಲ್ಲ ಹಾಕೊಂಡ್ಬಿಟ್ಟು ನಾನು ಸ್ಕಿನ್ ಕೇರ್ ಎಲ್ಲ ಮಾಡಿಬಿಟ್ಟು ಪೋಲಾರ್ ಬೇರಿಂದ DBC ಆರ್ಡರ್ ಮಾಡಿಬಿಟ್ಟು ಐ ಎಂಜಾಯ್ ಇಟ್, ಕಂಪ್ಲೀಟಾಗಿ ಎಂಜಾಯ್ ಮಾಡ್ತೀನಿ. ಪ್ರತಿ ಸರಿ ಶೋ ಸಕ್ಸಸ್ ಆದ ತಕ್ಷಣ ವಾಪಸ್ ಅದು ಕ್ಯಾಬಲ್ಲಿ ಬರ್ತಾ ನಾನು ಏನು ಮಾಡ್ತೀನಿ ಅಂದರೆ ಐ ಕಂಪ್ಲೀಟ್ಲಿ ಫೀಲ್ ಇಟ್, ಇಷ್ಟು ಸಕ್ಕದಾಗಾಯ್ತು ಇವೆಂಟು, ಎಷ್ಟು ಜನ ಖುಷಿಪಟ್ಟರು, ನಾನು ಎಷ್ಟು ಚೆನ್ನಾಗಿ ಕಾಣಿಸ್ದೆ, ಎಷ್ಟು ಚೆನ್ನಾಗಿ ಮಾಡಿದೆ ಆ್ಯಂಡ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೆ ಆ್ಯಂಡ್ ಎಷ್ಟೊಂದು ಜನ ಇಷ್ಟಪಟ್ಟರು. ಆ ಎಲ್ಲ ಎಸೆನ್ಸನ್ನು ಕ್ಯಾರಿ ಮಾಡ್ಕೊಂಡು ಬಂದು ಐ ಸೆಲೆಬ್ರೇಟ್ ಇಟ್ ಆ್ಯಕ್ಚುಲಿ. ಆ್ಯಂಡ್ ಇದೇ ಥರನೇ ಅಂತಲ್ಲ, ನೀವು ಯಾವುದೇ ಒಂದು ಸಕ್ಸಸ್ ಜರ್ನಿಯಲ್ಲಿದ್ರೂ ಕೂಡ ಇವಾಗ ಏನೋ ಒಂದು ಗೋಲ್ ರೀಚ್ ಆಗ್ತಾರೆ, ಚಿಕ್ಕದು ಏನೇನೋ ಪಾಸ್ ಆಯಿತು ಅಂದರೆ ಟೇಕ್ ಯುವರ್ ಟೈಮ್, ಸೆಲೆಬ್ರೇಟ್ ಇಟ್ ಆ್ಯಕ್ಚುಲಿ. ಓ ಮೈ ಗಾಡ್, ಅಟ್ಲೀಸ್ಟ್ ಇಷ್ಟು ಮುಂದೆ ಬಂದೀನಿ, ಹಾದಿ ದೂರ ಇದೆ ಬಟ್ ಅಟ್ಲೀಸ್ಟ್ ಇಷ್ಟಾದರೂ ಮಾಡಿದ್ದೀನಿ, ಐ ಆಮ್ ನಾಟ್ ಝೀರೋ ಅಥವಾ ಎಲ್ಲೋ ಸ್ಟ್ರಕ್ ಆದಂಗಿಲ್ಲ. ನಾನು ಲಾಸ್ಟ್ ಇಯರ್ November 2024 ಇದ್ದಂಗೆ ಇವಾಗಿಲ್ಲ. ನಾನು ಐ ಹ್ಯಾವ್ ಇವಾಲ್ವ್ ಸೋ ಮಚ್, ಐ ಹ್ಯಾವ್ ಗ್ರೋನ್ ಸೋ ಮಚ್, ಅಂದರೆ ತುಂಬ ಚೇಂಜ್ ಆಗಿರ್ತೀನಿ. ನಾನು ಅದನ್ನು ಸೆಲೆಬ್ರೇಟ್ ಮಾಡಲೇಬೇಕಾಗತ್ತೆ ಆ್ಯಂಡ್ ನನಗೆ ನಾನು ನಿಸರ್ಗ ಅಂತ ಅಂದ್ಕೊಳ್ಳೇಬೇಕಾಗುತ್ತೆ. ಆವಾಗ ನನಗೆ ಮುಂದೆ ಹೋಗೋದಕ್ಕೆ ಇನ್ನೂ ಪೆಟ್ರೋಲ್ ಜಾಸ್ತಿ ಆದಂಗೆ ಅನಿಸುತ್ತೆ. ನಾನು ಇಲ್ಲೆಲ್ಲ ಅದು ಬೇಕು ಇದೆಲ್ಲ ಏನಿದೆ ಇದೆಲ್ಲ ಏನಿಲ್ಲ ಅಂತ ಕೂತ್ಕೊಂಡಿದ್ರಲ್ಲ, ಆ ಪ್ರೊಸೆಸ್ಸಲ್ಲಿ ಸಿಗುವಂಥ ಖುಷಿನ ಯಾವತ್ತೂ ಕೂಡ ಅನುಭವಿಸೋಕ್ಕಾಗಲ್ಲ. ಗೋಲಲ್ಲಿ ಏನಾಗುತ್ತೆ ಗೊತ್ತಾ, ಆ್ಯಕ್ಚುಲಿ ಶುಡ್ ಎಂಜಾಯ್ ದಟ್ ಪ್ರೊಸೆಸ್. ಕಷ್ಟ ಬರುತ್ತೋ ಅಥವಾ ಸುಖ ಬರುತ್ತೋ, ಡೌನ್ಫಾಲ್ ಆಗುತ್ತೋ, ಫೇಲ್ಯೂರ್ ಬರುತ್ತೋ. ಬಿಕಾಸ್ ನಾನು ಇವಾಗ 3-4-5 ವರ್ಷದಿಂದ RJ ಟ್ರೈ ಮಾಡ್ತೀನಿ ಅಂದರೆ ಎಷ್ಟು ಸರಿ ನಾನು ಆಡಿಷನ್ ಫೇಲ್ ಆಗಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ. ಲಿಂಕ್ ಮಾಡು ಕಳಿಸು, ಫೇಲ್ ವಿ ಕೆನ್ ನಾಟ್ ಟೇಕ್ ಇಟ್, ನಮಗೆ ಎಕ್ಸ್ಪೀರಿಯನ್ಸ್ ಇರೋರೇ ಬೇಕು, ನಾವು ಇವನು ತೊಗೊಳಕ್ಕಾಗಲ್ಲ, ವಿ ಆರ್ ಲುಕಿಂಗ್ ಫಾರ್ ಸಮಥಿಂಗ್ ಎಲ್ಸ್ ಅಂದ್ಕೊಂಡು ಅಂತ. ಬಟ್ ನಾ ಹಾದಿಲಿ ನಾನು ಏನೇನೆಲ್ಲ ಕಲ್ತ್ಕೊಂಡು ಬಂದಿಲ್ಲ, ಇಫ್ ಐ ಲುಕ್ ಬ್ಯಾಕ್ ಅಲ್ವಾ, ಓ ಮೈ ಗಾಡ್, ಐ ಲರ್ನ್ ಸೋ ಮಚ್ ಅಂದ್ಕೊಂಡ. ಆ ಚಿಕ್ಕದನ್ನು ಮೂಮೆಂಟನ್ನು ನಾನು ಸೆಲೆಬ್ರೇಟ್ ಮಾಡಿಲ್ಲ ಅಥವಾ ಚಿಕ್ಕ ಮೂಮೆಂಟಿಗೆ ನಾನು ಅಪ್ರಿಷಿಯೇಟ್ ಮಾಡಿರಲಿಲ್ಲ ಅಂತಂದರೆ ನಾನು ಇವಾಗ ಇಲ್ಲಿ ಕೂತ್ಕೊಂಡಿರೋದು ನಂಗೆ ಖುಷಿನೇ ಸಿಗಲ್ಲ. ರೈಟ್. ಇಟ್ಸ್ ನಾಟ್ ಓನ್ಲಿ ದ ಬಿಗ್ ವಿನ್ ಆ್ಯಕ್ಚುಲಿ, ಮಧ್ಯೆ ಏನೇನೆಲ್ಲ ಮಾಡ್ಕೊಂಬಂದಿರ್ತೀವಿ ಅಲ್ವಾ, ಅದೆಲ್ಲ ಖುಷಿ ಸಿಗುತ್ತೆ. ಇವಾಗ ದೀಪಾವಳಿಲಿ ದೇವ್ರ ಪೂಜೆ ಮಾಡ್ತೀವಿ ಆಯಿತಾ, ನಾನು ದೇವ್ರ ಪೂಜೆ ಮಾಡೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ದೇವ್ರ ಪೂಜೆಗೆ ನಾನು ತಯಾರಿ ಮಾಡ್ಕೊಳ್ಳೋದ್ರಲ್ಲಿ ನಾನು ಇನ್ವಾಲ್ವ್ ಆಗಿಲ್ಲ, ಖುಷಿ ಕೊಟ್ಟಿಲ್ಲ ಅಂತಂದರೆ ನಾನು ಪೂಜೆ ಎಷ್ಟು ಮಾಡಿದ್ರು ಕೂಡ ನಂಗೆ ಹೆಂಗೆ ತಾನೆ ಅಂತ ಅನ್ಸುತ್ತೆ. ಶುಡ್ ಎಂಜಾಯ್ ದಟ್ ಪ್ರೊಸೆಸ್, ಏನು ಬರುತ್ತೋ ಬಿಡುತ್ತೋ ಆ್ಯಕ್ಚುಲಿ ಅಂದರೆ ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕು, ಅವಾಗ ಚಂದ ಫೀಲ್ ಆಗುತ್ತೆ ಗೋಲ್ ಅಥವಾ ಸಕ್ಸಸ್. ಓಕೆ, ಆಲ್ಸಮ್. ಆ್ಯಂಡ್ ದ ಫೈನಲ್ ಕ್ವೆಶನ್ ಫಾರ್ ಯು ಇಸ್ ಲೈಫು, ಕರಿಯರು ಮತ್ತು ರಿಲೇಷನ್ಶಿಪ್ ಇದರಲ್ಲೆಲ್ಲ ಏನೋ ಒಂದು ಕ್ಲಾರಿಟಿ ಹುಡ್ಕೋದ್ರಲ್ಲಿ ನಮ್ಮನ್ನು ನಾವೇ ಕಳ್ಕೊಂಡ್ಬಿಡ್ತೀವಿ ಅಂತ ಅನಿಸುತ್ತಲ್ಲ. ಸೊ ವಿ ಹ್ಯಾವ್ ಟು ಮೇಕ್ ಅ ಲೈಫ್ ಲಿಟಲ್ ಈಸಿಯರ್. ಸೊ ವುಡ್ ಯು ಗಿವ್ ಎನಿ ಗೈಡ್ಲೈನ್ಸ್? ಡು ನಾಟ್ ಟೇಕ್ ಲೈಫ್ ಸೀರಿಯಸ್ಲಿ, ಡು ನಾಟ್. ನಾನು ಅದನ್ನು ಮಂತ್ರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಫಸ್ಟೆಲ್ಲ ಅದು ಸಿಗಬೇಕು, ಇದು ಸಿಗಬೇಕು, ನಾನು RJ ಆಗಬೇಕು, ನನಗೆ ಅದಿಲ್ಲ ಅಂದರೆ ಲೈಫ್ ಇಲ್ಲ, ನನಗೆ ಇದೇ ಥರ ಇರಬೇಕು, ನನಗೆ ಇಷ್ಟೇ ಸಂಬಳ ಬೇಕು, ಲೈಫ್ ಹಿಂಗೆ ಇರಬೇಕು, ನನಗೆ 2 BHK ಮನೆ ಬೇಕು, ಆ ಥರ ಎಲ್ಲ ಇತ್ತು. ಇವಾಗ ಯಾವ ಲೆವೆಲಿಗೆ ಬಂದುಬಿಟ್ಟಿದೆ ಅಂದರೆ ನಂಗೆ ಲೈಫಲ್ಲಿ A ಆದರೂ ಓಕೆ, B ಆದರೂ ಓಕೆ, ಬಂದರೂ ಓಕೆ, ಬರದೇ ಇದ್ದರೂ ಓಕೆ. ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ಏನೋ ಒಂದು ಪ್ಯಾಷನ್ ಮೇಲೆ ಕೆಲಸ ಮಾಡಿ ಅಥವಾ ಒಂದು ರಿಲೇಷನ್ಶಿಪ್ ಮೇಲೆ ಕೆಲಸ ಮಾಡಿನೂ ಕೂಡ ನಂಗೆ ಅದು ದಕ್ಕಿಲ್ಲ ಅಂದರೆ ಐ ಅಕ್ಸೆಪ್ಟ್ ಇಟ್. ನಾನು ಅಕ್ಸೆಪ್ಟ್ ಮಾಡಿಬಿಟ್ಟಿನಿ. ನನ್ನ ಹಣೆಯಲ್ಲಿ ಬರ್ತಿದ್ರೆ ದೇವ್ರು ಕೊಡ್ತಿದ್ದ, ನಾನು ಹಣೆಯಲ್ಲಿ ಬರ್ದಿಲ್ಲ, ಅದಕ್ಕೆ ನನಗೆ ಸಿಕ್ಕಿಲ್ಲ, ನಾನು ಏನು ಮಾಡೋಕ್ಕಾಗತ್ತೆ. ಇವಾಗ ಯಾವುದೋ ಒಂದು ಕೆಟ್ಟ ಸಿಚುವೇಶನ್ ಆಗಿರುತ್ತೆ, ನಾನು ಇವಾಗ ಕುತ್ಕೊಂಡು ಅಳೋದ್ರಿಂದ ಆ ಸಿಚುವೇಶನ್ ಚೇಂಜ್ ಆಗುತ್ತೆ, ಇಲ್ಲ. ಕ್ಯಾನ್ ಐ ಗೋ ಬ್ಯಾಕ್ ಆ್ಯಂಡ್ ಚೇಂಜ್ ಇಟ್? ನೋ, ನನ್ನ ಕೈಯಲ್ಲಿಲ್ಲ. ನನ್ನ ಕೈಯಲ್ಲಿ ಇರೋದೇನು ಅದು ಆಗಿದೆ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು, ಮುಂದೇನು ಅಂತ ನೋಡಬೇಕು. ಯಾವ ನನ್ನ ಮಗ ಬಿಟ್ಟೋದ್ರೂ ಕೂಡ ಲೈಫ್ ಏನೂ ನಿಲ್ಲಲ್ಲ ಆಯ್ತಾ, ಲೈಫ್ ಮುಂದೆ ಹೋಗ್ತಾನೆ ಇರುತ್ತೆ. ನನ್ನ ಕೆಲಸ ಏನು, ಇಲ್ಲಿ ಬಂದಿರೋದೇನೋ ನಗ್ನಗ್ತಾ ಇರಬೇಕು, ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು. ಲೈಫ್ ಏನೇ ಕೊಟ್ಟರು ಕೂಡ ನಾನು ಅದನ್ನು ಸ್ವೀಕರಿಸ್ಬೇಕು ಆ್ಯಕ್ಚುಲಿ. ಲೈಫ್ ಆಗಲಿ, ಕೆರಿಯರ್ ಆಗಲಿ, ರಿಲೇಷನ್ಶಿಪ್ ಆಗಲಿ, ಯಾವುದೇ ಥರ ಆಗಿರಲಿ, ಮೇಕ್ ಶೋರ್ ಆ್ಯಂಡ್ ರಿಮೈಂಡ್ ಯುವರ್ ಸೆಲ್ಫ್ ಇರೋದು ಒಂದೇ ಜೀವನ, ದೇವ್ರು ನಿಮ್ಗೆ ಕೊಟ್ಟಿರೋದು ಒಂದೇ ಲೈಫು. ಅಯ್ಯೋ ದೇವ್ರೆ ಈ ಸರಿ ತುಂಬ ಸ್ಟ್ರೆಸ್ಫುಲ್ ಆಗಿದೆ, ನೆಕ್ಸ್ಟ್ ಜನ್ಮದಲ್ಲಿ ಸಖತ್ತಾಗಿರ್ತೀನಿ. ನೋ, ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಆ ಥರ ನಡೆಯಲ್ಲ. ಏನೇನೆಲ್ಲ ಇದೆ ಇಲ್ಲೇ ಇದೆ ಆ್ಯಂಡ್ ಲೀವ್ ಫಾರ್ ಟುಡೇ. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಜನ ಓವರ್ ಥಿಂಕಿಂಗ್ ಮಾಡ್ತಾರಲ್ಲ, ಓವರ್ ಥಿಂಕಿಂಗ್ ಇಸ್ ಲೈಕ್ ಯು ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಫಾರ್ ದ ಫ್ಯೂಚರ್ ಸಿಚುವೇಶನ್ಸ್ ದಟ್ ನೆವರ್ ಹ್ಯಾಪನ್. 2050 ಹೆಂಗಾಗುತ್ತೋ ಏನೋ, ಗುರು ನಿಂಗೆ ನಾಳೆ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ಅಲ್ವಾ ಆ್ಯಕ್ಚುಲಿ. ಇಟ್ಸ್ ಸೋ ಟ್ರೂ ಅಲ್ಲ. ನಾನು ನಾಳೆ ಏನು ತಿಂತೀನಿ, ಏನು ಬಟ್ಟೆ ಹಾಕೋದೆ, ನನಗೇನೂ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಯಾವಾಗಲೂ ಆಗೋದಕ್ಕೆ ಇವತ್ತು ಪ್ರೆಸೆಂಟ್ ಮೂಮೆಂಟನ್ನು ನಾನು ಏನಕ್ಕೆ ಹಾಳು ಮಾಡ್ಕೊಳ್ಳಿ. ನಾನು ಇವಾಗ ಇಲ್ಲಿದ್ದೀನಿ, ಈ ಬಟ್ಟೆ ಹಾಕ್ಕೊಂಡು ಪಾಡ್ಕಾಸ್ಟಲ್ಲಿದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ದಟ್ಸ್ ದ ಪ್ರೆಸೆಂಟ್ ಮೂಮೆಂಟ್ ಆ್ಯಕ್ಚುಲಿ. ನೀವು ಜಾಸ್ತಿ ಕ್ರಿಬ್ ಮಾಡೋದ್ರಿಂದ, ಜಾಸ್ತಿ ಓವರ್ ಥಿಂಕ್ ಮಾಡಿದ್ರೆ ಏನೂ ಚೇಂಜ್ ಆಗೋಲ್ಲ. ಇರೋದು ಒಂದೇ ಜೀವನ, ಆರಾಮಾಗಿರಿ, ನೆಮ್ಮದಿಯಾಗಿರಿ. ಏನನ್ನೂ ಕೂಡ ಲೈಫಲ್ಲಿ ಏನೂ ಸೀರಿಯಸ್ಸಾಗಿ ತೊಗೋಬೇಡಿ. ಏನು ತೊಗೊಂಡೋಗೋರಲ್ಲ, ಏನಿಲ್ಲ ಆ್ಯಕ್ಚುಲಿ. ಸೊ ಪ್ರೆಸೆಂಟ್ ಮೂಮೆಂಟಲ್ಲಿದ್ದು ಏನೇ ಬಂದ್ರೂ ಕೂಡ ಅಕ್ಸೆಪ್ಟ್ ಮಾಡಿ. ಎಲ್ಲದಕ್ಕಿಂತ ದೊಡ್ಡದು ಯು ಶುಡ್ ಅಕ್ಸೆಪ್ಟ್ ವಾಟ್ ಎವರ್ ಇಟ್ ಕಮ್ಸ್.
ಹಂಗಾಗ್ಬೋದಿತ್ತೇನೋ, ಈ ಥರ ಆದರೆ ಚೆನ್ನಾಗಿರ್ತಿತ್ತೇನೋ, ಮೇ ಬಿ ಹಂಗೆ ಬರ್ತಿತ್ತೇನೋ. ಇವಾಗ ಏನಿದೆ ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಬಿ ಗ್ರೇಟ್ಫುಲ್ ಏನು ಪ್ರೆಸೆಂಟ್ ಸಿಚುವೇಶನ್. ಬಿಕಾಸ್ ಯಾವುದೋ ನಮ್ಮ ಲೈಫಲ್ಲಿ ನಾವು ಇಷ್ಟಪಡುವಂಥ ಕೆಲಸ, ನಾವು ದುಡಿಯುವಂಥ ದುಡ್ಡು, ನಾವು ಹಾಕುವಂಥ ಬಟ್ಟೆ, ಫ್ಯಾಮಿಲಿ ಏನೇ ಇದ್ರೂ ಕೂಡ, ಎಷ್ಟೇ ಇಷ್ಟಪಟ್ಟಿದ್ರು ಒಂದಲ್ಲ ಅದು ಒಂದಿನ ನಮ್ಮನ್ನು ಬಿಟ್ಟು ಹೋಗೇ ಹೋಗುತ್ತೆ. ಒಬ್ಬರು ಸಾಯ್ತಾರೆ ಅಥವಾ ನಮ್ಮ ಫ್ರೆಂಡ್ಸ್ ಯಾರಾದರೂ ಬಿಟ್ಟು ಹೋಗ್ತಾರೆ, ಇದೊಂದು ಬಟ್ಟೆ ಒಂದು 5 ವರ್ಷ ಹಾಕ್ತೀನಿ, ಹಳೇದಾಗುತ್ತೆ, ಬಿಟ್ಟು ಹೋಗುತ್ತೆ. ನನ್ನ ಕೆರಿಯರ್ ಒಂದು ಸ್ವಲ್ಪ ದಿನ ರಿಟೈರ್ಡ್ ಆಗ್ಬಿಡ್ತೀನಿ, ನಾನು ದುಡಿಯುವಂಥ ದುಡ್ಡು ಎಲ್ಲೋ ಖರ್ಚು ಮಾಡಿಬಿಡ್ತೀನಿ, ಯಾವುದು ಪರ್ಮನೆಂಟಾಗಿ ಉಳಿಯೋದೇ ಇಲ್ಲ. ಅದು ಎಲ್ಲಿವರೆಗೂ ನನ್ನ ಲೈಫಲ್ಲಿ ಇರುತ್ತೆ ಅಲ್ಲಿವರೆಗೂ ನಾನು ಅದ್ರ ಜೊತೆ ಖುಷಿಯಾಗುತ್ತೆ. ಒಂದನ್ನು ನಾನು ಹೋಗೇ ಹೋಗ್ತೀನಿ ಅಲ್ವಾ ಆ್ಯಕ್ಚುಲಿ. ಸೊ ಎಲ್ಲಿವರೆಗೂ ಇರುತ್ತೋ ಆರಾಮಾಗಿರಿ ಅಷ್ಟೇ. I felt so happy after hearing all this like positivity from you. So ಯಾರಾದರೂ ನಮ್ಮ ಆಡಿಯನ್ಸು ನಿಮ್ಮನ್ನು ನೋಡ್ತಾ ಇರೋರು, ಇಫ್ ದೇ ವುಡ್ ಲೈಕ್ ಟು ರೀಚ್ ಔಟ್ ಟು ಯು, ವಾಟ್ಸ್ ದ ಮೋಡ್ ಆಫ್ ನಂಬರ್ ಕೊಡಲ್ಲ, ಹುಡುಗಿ ಚೆನ್ನಾಗಿದ್ದಾಳೆ. ಇನ್ಸ್ಟಾಗ್ರಾಮಲ್ಲಿ ರೀಚ್ ಆಗ್ಬೋದು @curlygirly _2. ಇನ್ನೊಂದು ನಂದು ಅಫಿಷಿಯಲ್ MC ಪೇಜ್ ಇದೆ, ಆ್ಯಂಕರ್ ನಿಸರ್ಗ ಗೌಡ ಅಥವಾ MC ನಿಸರ್ಗ ಗೌಡ ಅಂದ್ಕೊಂಡು ಅಂತ. ಸೊ ಯು ಕ್ಯಾನ್ ರೀಚ್ ಔಟ್ ಟು ಮೀ ವಿಯಾ ಇನ್ಸ್ಟಾಗ್ರಾಮ್. ಎನಿ ಲಾಸ್ಟ್ ಮೆಸೇಜ್ ಫಾರ್ ಅವರ್ ಆಡಿಯನ್ಸ್? ಇರೋದು ಒಂದು ಲೈಫು, ಮಜಾ ಮಾಡಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ನೆಮ್ಮದಿಯಾಗಿರಿ. ಯಾವಾಗ ಡುಮ್ಮಂತೀರ ಅಂತ ಗೊತ್ತಿಲ್ಲ, ಅಲ್ಲಿವರೆಗೂ ಕೂಡ ಜೀವನವನ್ನು ಜೀವಿಸಿ, ಬದುಕಿ, ಆರಾಮಾಗಿರಿ. ಆಸಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ಪ್ರತಿ ಸರಿ ಇನ್ಸ್ಟಾಗ್ರಾಮಲ್ಲಿ ರೀಚ್ ಔಟ್ ಆಗ್ತಾಯಿದೆ, ಅಥವಾ ದೆ ನೋ ಮೀ ಆ್ಯಸ್ ಎನ್ ಆ್ಯಂಕರ್ ಅಥವಾ MC, ಅಥವಾ ಹೊರಗಡೆ ಮೀಟ್ ಮಾಡಿ, ಅಥವಾ ಮೆಂಟಲ್ ಹೆಲ್ತ್ ಎಪಿಸೋಡ್ಸಿಂದ. ಸೊ ಇದು ಏನೋ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಡೈಮೆನ್ಷನ್ ಅಂತ ಅನಿಸ್ತು, ನನ್ನ ಒಪಿನಿಯನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಬ್ಯೂಟಿಫುಲ್ ಆಗಿರೋ ಕ್ವಶನ್ಸನ್ನು ಕೇಳಿರಿ. ಐ ಫೀಲ್ ಸೋ ಹ್ಯಾಪಿ ಕಮಿಂಗ್ ಹಿಯರ್. ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೆಜರ್. ಥ್ಯಾಂಕ್ ಯು.